ವೆಲ್ಕಮ್ ಬ್ಯಾಕ್ ಗಾಯ್ಸ್. ಈ ವಿಡಿಯೋ ಅಟ್ಯಾಕ್ ಆನ್ ಟೈಟನ್ ಸೀಸನ್ 1 ನ ಎಲ್ಲಾ ಪಾರ್ಟ್ಸ್ ಕಂಬೈನ್ ಆಗಿರೋ ವಿಡಿಯೋ ಆಗಿದೆ. ಮತ್ತೆ ನೀವು ಅಟ್ಯಾಕ್ ಆನ್ ಟೈಟನ್ ಸೀಸನ್ 1 ನ ನೋಡದೇ ಇದ್ರೆ ಈ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಅಂಡ್ ಹಾಗೆ ಇದೇ ಚಾನೆಲ್ ನಲ್ಲಿ ಸೀಸನ್ 2 ನ ಪಾರ್ಟ್ 1 ಕೂಡ ಇದೆ. ಸೊ ಈ ವಿಡಿಯೋ ಮುಗ್ದ ನಂತರ ನೀವು ಅದನ್ನ ಹೋಗಿ ನೋಡಬಹುದು. ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಆಲ್ ಗೆ ಸೆಟ್ ಮಾಡಿದ್ರೆ ನಿಮ್ಗೆ ಅಟ್ಯಾಕ್ ಆನ್ ಟೈಟನ್ ನ ನೆಕ್ಸ್ಟ್ ಪಾರ್ಟ್ಸ್ ಅಪ್ಲೋಡ್ ಆದಾಗ ಸಿಕ್ಬಿಡುತ್ತೆ. ಅಲ್ಲಿವರೆಗೂ ಈ ವಿಡಿಯೋನ ಎಂಜಾಯ್ ಮಾಡಿ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. 100 ವರ್ಷಗಳ ಹಿಂದೆ ಜನರು ಈ ದೊಡ್ಡ ಟೈಟನ್ಗಳಿಂದ ತನ್ನ ಪ್ರಾಣಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಕಟ್ತಾರೆ 3 ದೊಡ್ಡ ಗೋಡೆಗಳನ್ನ. ಮತ್ತೆ ಅದು ಇಲ್ಲಿವರೆಗೂ ಒಡಿಲಿಲ್ಲ. ಜನರೆಲ್ಲ ಆ ಗೋಡೆಯ ಒಳಗಡೆನೆ ಜೀವನ ನಡೆಸ್ತಾನೆ ಇದ್ದಾರೆ ಇಲ್ಲಿವರೆಗೂ. ಈ ಗೋಡೆ ಆಚೆ ಇರೋ ಜಗತ್ತನ್ನ ಇವರು ಕಾಣ್ಲೇ ಇಲ್ಲ. ಆದ್ರೆ ಒಂದಿನ ಆ ಗೋಡೆ ಒಡೆದೋದ್ರೆ ಏನಾಗುತ್ತೆ? ಹೊರಗೆ ಇರೋ ಟೈಟನ್ ಗಳೆಲ್ಲ ಒಳಗೆ ಬಂದ್ರೆ ಏನಾಗುತ್ತೆ? ಅದರಿಂದ ನಮ್ಮ ಮೇನ್ ಕ್ಯಾರೆಕ್ಟರ್ಸ್ ಗೆ ಏನಾಗುತ್ತೆ? ಅಷ್ಟಕ್ಕೂ ಆ ದೊಡ್ಡ ಗೋಡೆ ಹೇಗೆ ಒಡಿತು, ಯಾರು ಹೊಡೆದ್ರು, ಮತ್ತೆ ಟೈಟನ್ ಗಳಂದ್ರೆ ಏನು, ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ್ಬೇಕು. ಹಾಗಿದ್ರೆ ಈ ವಿಡಿಯೋನ ನೋಡಿ. ಗಾಯ್ಸ್, ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಟ್ಯಾಕ್ ಆನ್ ಟೈಟನ್ ಅನಿಮೆನ. ಮತ್ತೆ ಇದೊಂದು ತುಂಬಾ ಪಾಪ್ಯುಲರ್ ಅನಿಮೆ ಸೀರೀಸ್ ಆಗಿರೋದ್ರಿಂದ ಕಾಪಿರೈಟ್ ಬಿದ್ದು ವಿಡಿಯೋ ಬ್ಲಾಕ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ನೀವೇನ್ ಮಾಡ್ಬೇಕಂದ್ರೆ ಈ ವಿಡಿಯೋಗೆ ಆದಷ್ಟು ಒಳ್ಳೆ ರೆಸ್ಪಾನ್ಸ್ ನ ಕೊಡ್ಬೇಕು, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸೊ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಈ ಕಥೆನ ಶುರು ಮಾಡೋಣ ಬನ್ನಿ. ಸೊ ಸೀನ್ ಸ್ಟಾರ್ಟ್ ಆಗುತ್ತೆ ಸರ್ವೆ ಕಾಪ್ಸ್ ಇಂದ. ಈ ಸರ್ವೆ ಕಾಪ್ಸ್ ಒಂದು ಡಿಫೆನ್ಸ್ ಸಿಸ್ಟಮ್ ತರ. ಈ ಸರ್ವೆ ಕಾಪ್ಸ್ ಇರೋದು ಆ ಗೋಡೆಯ ಒಳಗಿರೋ ಜನರ ರಕ್ಷಣೆಗೋಸ್ಕರ. ಆದ್ರೆ ಈ ಸರ್ವೆ ಕಾಪ್ಸ್ ನ ಇನ್ನೊಂದು ಉದ್ದೇಶ ಏನಂದ್ರೆ ಗೋಡೆ ಹೊರಗೆ ಹೋಗಿ ಟೈಟನ್ಸ್ ಬಗ್ಗೆ ಆದಷ್ಟು ತಿಳ್ಕೊಳ್ಳೋದು. ಆದ್ರೆ ಟೈಟನ್ಸ್ ಮುಂದೆ ತುಂಬಾ ಬಾರಿ ಇವರು ಸೋಲ್ತಾರೆ ಮತ್ತೆ ಸಾಯ್ತಾರೆ. ಯಾಕಂದ್ರೆ ಟೈಟನ್ ಗಳು ಮನುಷ್ಯರಿಗಿಂತ ತುಂಬಾನೇ ಬ್ರೂಟಲ್ ಮತ್ತೆ ಪವರ್ಫುಲ್ ಕೂಡ. ಅಂಡ್ ಗಾತ್ರದಲ್ಲಂತೂ ತುಂಬಾನೇ ದೊಡ್ಡದು. ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಗಾರ್ಡನ್ ನಲ್ಲಿ ನಿದ್ದೆಯಿಂದ ಎದ್ದೇಳ್ತಾನೆ. ಎಸ್, ಈ ಚಿಕ್ಕ ಹುಡುಗನೇ ನಮ್ಮ ಮೇನ್ ಕ್ಯಾರೆಕ್ಟರ್. ಅಂಡ್ ಇವನ ಹೆಸರು ಆರನ್ ಈಗರ್ ಅಂತ. ಮತ್ತೆ ಇವನನ್ನ ಎಳಿಸಿದ್ದು ಮಿಕಾಸಾ. ಇವಳು ಕೂಡ ಮೇನ್ ಕ್ಯಾರೆಕ್ಟರ್. ಮತ್ತೆ ಇವಳು ಕೂಡ ಚಿಕ್ಕವಳು. ಆರನ್ ಹೇಳ್ತಾನೆ ಅವನು ಕನ್ಸಲ್ಲೇನೋ ಕಂಡ, ಆದ್ರೆ ನೆನ್ಪಿಲ್ಲ. ಅಂಡ್ ಅವರು ಹಾಗೆ ಮನೆಗೆ ಹೋಗ್ತಾನೆ ಇರ್ತಾರೆ. ಆದ್ರೆ ದಾರಿ ಮಧ್ಯೆ ಇನ್ಸ್ಪೆಕ್ಟರ್ ಅವರನ್ನ ತಡೆದ್ ಬಿಡ್ತಾನೆ. ಇವನ್ ಹೆಸರು ಹ್ಯಾನ್ಸ್ ಅಂತ. ಯಾರನ್ ಪೊಲೀಸ್ ಹತ್ರ ಜಗಳ ಮಾಡ್ತಾ ಇರ್ತಾನೆ. ಬಿಕಾಸ್ ಅವರು ಬರೀ ಎಣ್ಣೆ ಕುಡಿತಾ ಇರ್ತಾರೆ, ಪೂರ್ತಿ ದಿನ ಟೈಮ್ ವೇಸ್ಟ್ ಮಾಡ್ಕೊಳ್ತಾ. ಯಾರನ್ ಹೇಳ್ತಾನೆ ಒಂದ್ ವೇಳೆ ನೀವು ಕುಡಿತಾನೆ ಇದ್ರೆ ಒಂದಿನ ಟೈಟನ್ ಗಳು ಒಳಗೆ ಬಂದ್ರೆ ಏನ್ ಮಾಡ್ತೀರಾ ಅಂತ. ಬಟ್ ಹ್ಯಾನ್ಸ್ ಹೇಳ್ತಾನೆ 100 ವರ್ಷ ಆಯ್ತು, ಈ ಗೋಡೆಗಳು ಇನ್ನೂ ಒಡಿಲೇ ಇಲ್ಲ. ಆ ಗೋಡೆ 50 ಮೀಟರ್ಸ್ ಉದ್ದ ಇದೆ. ಆರನ್ ಹೇಳ್ತಾನೆ ನಾವು ಹಿಂಗೆ ಈ ಗೋಡೆಗಳಲ್ಲಿ ಬದುಕ್ತಾ ತಿಂತಾ ನಿದ್ದೆ ಮಾಡ್ತಾ ಇದ್ರೆ ನಾವು ಕುರಿಗಳ ರೀತಿನೇ ಅಂತ. ಅಂಡ್ ಅವರು ನಗಾಡ್ತಾರೆ. ಮತ್ತೆ ಆರನ್ ಅಲ್ಲಿಂದ ಹೋಗ್ತಾನೆ. ಆರನ್ ನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ಯಾರು ತಗೊಳ್ಳೋದೇ ಇಲ್ಲ. ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋದು ಆರನ್ ನ ಕನ್ಸು. ಅಂಡ್ ಅವ್ರಿಗೆ ಗಂಟೆ ಸದ್ದು ಕೇಳುತ್ತೆ. ಯಾಕಂದ್ರೆ ಸರ್ವೆ ಕಾಪ್ಸ್ ವಾಪಸ್ ಬರ್ತಾ ಇದೆ. ಅವರು ಗೋಡೆಯ ಹೊರಗಡೆ ಹೋಗಿದ್ರು. ಬಟ್ ಈ ಸಲನು ತುಂಬಾ ಜನರ ಸಾವಾಗಿದೆ. ಇದನ್ನ ಆರನ್ ನೋಡ್ತಾ ಇದ್ದಾನೆ. ಗೋಡೆಯ ಹೊರಗೆ ಹೋದ ಎಷ್ಟೋ ಜನರನ್ನ ಆ ಟೈಟನ್ ಗಳು ತಿನ್ಬಿಡುತ್ತವೆ. ಎಷ್ಟೋ ಜನ ಸತ್ತೋಗ್ತಾರೆ. ಕೆಲವೊಂದ್ಸಲ ಬರೀ ಕೈ ಮಾತ್ರ ಉಳ್ಕೊಳ್ಳುತ್ತೆ ಮೆಂಬರ್ ನ ಮನೆಯವ್ರಿಗೆ ಕೊಡೋಕೆ. ಮತ್ತೆ ಮಿಕಾಸಾ ಆರನ್ ನ ಹೇಳ್ಕೊಂಡ್ ಬರ್ತಾಳೆ ಮನೆಗೆ. ಇವರು ಗ್ರೀಶಾ ಯೇಗರ್, ಆರನ್ ನ ಅಪ್ಪ. ಮತ್ತೆ ಆರನ್ ನ ಅಮ್ಮ ಕಾರ್ಲಾ ಯೇಗರ್. ಆರನ್ ಮತ್ತೆ ಅವನ ಅಮ್ಮ ಕ್ಯೂಟ್ ಇದ್ದಾರೆ ಗುರು. ಮಿಕಾಸಾ ಹೇಳ್ತಾಳೆ ಆರನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ಬೇಕು ಅಂತ ಇದ್ದಾನೆ. ಮತ್ತೆ ಆರನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋದು ಕಾರ್ಲಾಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸರ್ವೆ ಕಾಪ್ಸ್ ನಲ್ಲಿ ಹೋದವರು ಯಾವಾಗ ಸಾಯ್ತಾರೆ ಮತ್ತೆ ಯಾವಾಗ ಟೈಟನ್ ಗಳ ಬಾಯಿಗೆ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಗ್ರೀಶಾ ಆರನ್ ಹತ್ರ ಕೇಳ್ತಾರೆ ನೀನ್ ಯಾಕೆ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ಬೇಕು ಅಂತ ಇದೆಯಾ? ಆರನ್ ಹೇಳ್ತಾನೆ ಯಾಕಂದ್ರೆ ನನಗೆ ಈ ಗೋಡೆಗಳ ನಡುವಲ್ಲಿ ಬದುಕೋದು ಇಷ್ಟ ಇಲ್ಲ. ನಾನ್ ನೋಡ್ಬೇಕು ಹೊರಗಡೆ ಏನಿದೆ. ಎಷ್ಟೋ ಜನರು ಪ್ರಾಣ ಬಿಟ್ಟಿದ್ದಾರೆ ಗೋಡೆಯ ಹೊರಗಡೆ ಏನಿದೆ ಅಂತ ತಿಳ್ಕೊಳ್ಳೋಕೆ. ಮತ್ತೆ ನಾನು ಅದನ್ನ ವ್ಯರ್ಥ ಆಗೋಕೆ ಬಿಡಲ್ಲ ಅಂತ. ಗ್ರೀಶಾ ಹೇಳ್ತಾರೆ ಹೌದಾ, ಸರಿ ಹಾಗಿದ್ರೆ ಆರನ್ ನೀನ್ ಕಾಯ್ತಾ ಇರು, ನಾನ್ ಮತ್ತೆ ಮನೆಗೆ ಬರ್ತೀನಿ ಅಂಡ್ ನಿನ್ಗೇನೋ ತೋರಿಸ್ತೀನಿ ಅಂತ. ಇದು ಬೇಸ್ಮೆಂಟ್ ನ ಚಾವಿ ಅಂತ ಹೇಳಿ ಗ್ರೀಶಾ ಕೆಲ್ಸಕ್ಕೆ ಹೊರಡ್ತಾರೆ ಬೇರೆ ಊರಿಗೆ. ಮತ್ತೆ ಆರನ್ ಅಮ್ಮನ ಹತ್ರ ರೇಗಾಡಿ ಹೋಗ್ಬಿಡ್ತಾನೆ. ಅಂಡ್ ಇಲ್ಲಿ 3 ಹುಡುಗರು ಸೇರ್ಕೊಂಡು ಇವನ್ಗೆ ಹೊಡಿತಾ ಇದ್ದಾರೆ. ಯಾಕಂದ್ರೆ ಇವನು ಕೂಡ ಗೋಡೆಯ ಹೊರಗೆ ಹೋಗೋ ಮಾತಾಡಿದ. ಅದಕ್ಕೆ ಇವನ್ ಹೆಸರು ಆರ್ಮಿನ್ ಅಂತ. ಮತ್ತೆ ಅಲ್ಗೆ ಆರನ್ ಬರ್ತಾನೆ. ಅಂಡ್ ಇವರೆಲ್ಲ ಓಡೋದ್ರು. ಯಾಕೆ? ಆರನ್ ನ ನೋಡಿ ನೋ ಹಿಂದೆ ಮಿಕಾಸಾ ಕೂಡ ಇದ್ಲು, ಅವಳನ್ನ ನೋಡಿ ಇವರೆಲ್ಲ ಓಡೋದ್ರು. ಮತ್ತೆ ಆರ್ಮಿನ್ ನಮ್ಮ 3ನೇ ಮೇನ್ ಕ್ಯಾರೆಕ್ಟರ್. ಅಂಡ್ ಆಫ್ ಕೋರ್ಸ್ ಇವನು ಕೂಡ ಚಿಕ್ಕವನೇ. ಇಲ್ಲಿ ಅವ್ರ 3 ಒಂದ್ ಕಡೆ ಬಂದು ಕೂತ್ಕೊಳ್ತಾರೆ. ಆರನ್ ಕೇಳ್ತಾನೆ ನಿಂಗೆ ಅವರೆಲ್ಲ ಯಾಕೆ ಹೊಡಿತಾ ಇದ್ರು ಅಂತ. ಆರ್ಮಿನ್ ಹೇಳ್ತಾನೆ 100 ವರ್ಷದಿಂದ ಜನರಿಗೆ ಇಲ್ಲಿದ್ದು ಅಭ್ಯಾಸ ಆಗೋಗಿದೆ. ಹಾಗಾಗಿ ಗೋಡೆಯ ಹೊರಗೆ ಹೋಗೋ ಮಾತಾಡಿದ್ರು ಕೂಡ ಅದು ಇಲ್ಲಿಗಲ್ ಆಗುತ್ತೆ. ಆರನ್ ಹೇಳ್ತಾನೆ ಇದು ನಮ್ ಇಷ್ಟ, ಗವರ್ಮೆಂಟ್ ಏನ್ ಪ್ರಾಬ್ಲಮ್ ಗುರು ಅಂತ. ಬಟ್ ಮಿಕಾಸಾ ಹೇಳ್ತಾಳೆ ನಾನ್ ನಿನ್ಗೆ ಹೋಗೋಕ್ ಬಿಡಲ್ಲ ಹೊರಗೆ. ಆರ್ಮಿನ್ ಹೇಳ್ತಾನೆ ಗೋಡೆಗಳು 100 ವರ್ಷದಲ್ಲಿ ಒಡಿಲಿಲ್ಲ ಅಂದ್ರೆ ಇನ್ ಮುಂದೆನೂ ಒಡೆಯಲ್ಲ ಅಂತ ಅಲ್ಲ, ಒಂದಿನ ಅದು ಒಡೆಯುತ್ತೆ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ಜೋರಾಗಿ ಸದ್ ಬರುತ್ತೆ. ವಾತಾವರಣ ಪೂರ್ತಿ ಬದಲಾಗುತ್ತೆ. ಮತ್ತೆ ಗೋಡೆಯ ಗೇಟ್ ನ ಹತ್ರ ಎಲ್ಲಾ ಜನ ಬರ್ತಾರೆ ಅಲ್ಲಿ ಏನ್ ನಡೀತು ಅಂತ ನೋಡೋಕೆ. ಅಲ್ಗೆ ಆರನ್, ಮಿಕಾಸಾ ಮತ್ತೆ ಆರ್ಮಿನ್ ಕೂಡ ಬರ್ತಾರೆ. ಮತ್ತೆ ಮೇಲೆ ನೋಡಿದ್ರೆ ಗೋಡೆ ಬಿರುಕು ಬಿಟ್ಟಿದೆ. ಅಂಡ್ ಯಾರ್ದೋ ಕೈ ಇದೆ ಅಲ್ಲಿ. ಮತ್ತೆ ಇದಂತೂ ಟೈಟನ್ 50 ಮೀಟರ್ಸ್ ಗೋಡೆಗಿಂತ
ಮಟ್ಟನು ದೊಡ್ಡ ಟೈಟನ್ ಇದು. ಮತ್ತೆ ಈ ಟೈಟನ್ ಗೋಡೆನ ಕಾಲಿಂದ ಹೊಡಿತಾ ಎಷ್ಟು ಜೋರಾಗಿತ್ತು ಅಂದ್ರೆ ಬಿರುಗಾಳಿನೂ ಎದ್ಬಿಡ್ತು. ಮತ್ತೆ ಗೇಟ್ ಅಂತೂ ಪೂರ್ತಿ ಹೊಡೆದೋಗ್ಬಿಡ್ತು. ಅಂಡ್ ಅಲ್ಗೆ ಹೊರಗಡೆ ಇರೋ ಟೈಟನ್ ಗಳು ಒಳಗೆ ನುಗ್ತಾ ಇದ್ದಾರೆ ಗೋಡೆಯ ಒಳಗೆ. ಅರೆನ್ಗೆ ತನ್ನ ಮನೆಯ ನೆನ್ಪಾಯ್ತು. ಮತ್ತೆ ಅವನು ಅಲ್ಲೇ ಓಡ್ತಾನೆ ಮಿಕಾಸನ ಕರ್ಕೊಂಡು. ಆದ್ರೆ ಆರ್ಮಿನ್ ತನ್ನ ತಡಿತಾನೆ. ಇದೆಲ್ಲ ಮುಗಿತು, ಈ ಊರು ಈಗ ಟೈಟನ್ ಗಳಿಂದ ನಾಶ ಆಗುತ್ತಂತ ತನ್ನ ಮನ್ಸಲ್ಲೇ ಹೇಳ್ಕೊಳ್ತಾನೆ. ಅಂಡ್ ಇಲ್ಲಿ ಅರೆನ್ ಮತ್ತೆ ಮಿಕಾಸ ಬರ್ತಾರೆ ಮನೆ ಹತ್ರ. ಬಟ್ ಇದಂತೂ ಪೂರ್ತಿ ನಾಶ ಆಗೋಗಿದೆ, ಗೋಡೆಯ ಚೂರು ಬಿದ್ದು. ಮತ್ತೆ ಕಾರ್ಲಾ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ ಪಿಲ್ಲರ್ ನಲ್ಲಿ. ಅರೆನ್ ಮಿಕಾಸ ಪಿಲ್ಲರ್ ನ ಎತ್ತೋಕೆ ಟ್ರೈ ಮಾಡ್ತಾರೆ. ಮತ್ತೆ ಆಚೆ ನೋಡಿದ್ರೆ ಟೈಟನ್ ಗಳು ಎಲ್ಲಾ ಕಡೆ ಇದ್ದಾರೆ. ಅಂಡ್ ಇಲ್ಲೊಂದು ರಷ್ಯನ್ ತರ ಕಾಣಿಸೋ ಟೈಟನ್ ಕೂಡ ಇದೆ. ನೀವು ಲೆಗ್ ಪೀಸ್ ನ ತಿನ್ನಲ್ವಾ, ಅದೇ ರೀತಿ ಟೈಟನ್ ಗಳು ನಿಮ್ಮನ್ನು ತಿನ್ಬಿಡುತ್ತವೆ. ಕಾರ್ಲಾ ಹೇಳ್ತಾರೆ ನೀವಿಬ್ರು ಇಲ್ಲಿಂದ ಓಡ್ ಹೋಗಿ, ನೀವು ಬದುಕೋದು ತುಂಬಾನೇ ಮುಖ್ಯ. ಟೈಟನ್ ಗಳು ಒಳಗೆ ಬಂದಿವೆ. ಬಟ್ ಅರೆನ್ ಹೋಗ್ತಾನೆ ಇಲ್ಲ, ಮಾತೆ ಕೇಳ್ತಾ ಇಲ್ಲ ಕಾರ್ಲಾದು. ಕಾರ್ಲಾ ಹೇಳ್ತಾಳೆ ನನ್ ಕಾಲು ಮುರಿದೋಗಿದೆ, ನನ್ಗೆ ಬರೋಕ್ ಆಗಲ್ಲ ಅಂತ. ಬಟ್ ಅರೆನ್ ಒಪ್ಕೊಳ್ತಾ ಇಲ್ಲ. ಕಾರ್ಲಾ ರೇಗಾಡ್ತಾಳೆ ನಿನ್ನ ಒಂದ್ ಮಾತನ್ನು ಕೇಳಿಸ್ಕೊಳ್ಳಲ್ಲ ಅಂತ. ಅಂಡ್ ಅಲ್ಗೆ ಹ್ಯಾನ್ಸ್ ಬರ್ತಾರೆ. ಕಾರ್ಲಾ ಹ್ಯಾನ್ಸ್ ಹತ್ರ ಹೇಳ್ತಾಳೆ ಇವ್ರಿಬ್ರನ್ನು ಕರ್ಕೊಂಡು ಹೋಗಿ ಅಂತ. ಬಟ್ ಹ್ಯಾನ್ಸ್ ಹೇಳ್ತಾನೆ ನಾನ್ ಹೀಗೆ ಓಡೋಗೋಕ್ಕಾಗಲ್ಲ, ನಾನು ಹೋರಾಡ್ತೀನಿ ಅಂತ. ಅಂಡ್ ಹ್ಯಾನ್ಸ್ ಟೈಟನ್ ನ ಮುಂದೆ ಹೋಗ್ತಾನೆ ಅದನ್ನ ಕೊಲ್ಲೋಕೆ. ಬಟ್ ಇದನ್ನ ನೋಡ್ತಾ ಇದ್ದಂಗೆ ಅವ್ನ ಹವಾ ಟೈಟ್ ಆಗ್ಬಿಡುತ್ತೆ. ಇಷ್ಟು ಭಯಾನಕವಾಗಿದೆ. ಮತ್ತೆ ಹ್ಯಾನ್ಸ್ ಸೀದಾ ಅರೆನ್ ಅಂಡ್ ಮಿಕಾಸನ ಎತ್ಕೊಂಡು ಓಡ್ತಾನೆ. ಅರೆನ್ ಕೂಗ್ತಾ ಇದ್ದಾನೆ ಕಾರ್ಲಾ ಅಳ್ತಾಳೆ ನೀವಿಬ್ರು ಬದುಕಿ ಅಂತ. ಮತ್ತೆ ಟೈಟನ್ ಬಂದು ಕಾರ್ಲಾನ ಎತ್ತುತ್ತೆ. ಅಂಡ್ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಕಾರ್ಲಾ ಆಗ ಸುಳ್ಳು ಹೇಳಿದ್ಲು ಅವಳ ಕಾಲು ಮುರಿದೋಗಿದೆ ಅಂತ. ಯಾಕಂದ್ರೆ ಅವಳ ಕಾಲು ಇನ್ನು ಸರಿನೇ ಇದೆ. ಅವಳು ಮಿಕಾಸ ಮತ್ತೆ ಅರೆನ್ನ ಬದುಕಿಸೋಕೋಸ್ಕರ ಸುಳ್ಳು ಹೇಳಿದ್ಲು. ಮತ್ತೆ ಟೈಟನ್ ಕಾರ್ಲನ ತಿನ್ಬಿಡುತ್ತೆ, ರಕ್ತ ಸುರಿಯುತ್ತೆ. ಅಂಡ್ ಆ ದಿನ ಜನರಿಗೆ ತಿಳಿತು ಭಯ ಅಂದ್ರೆ ಏನು, ಅವರು ಈ ಗೋಡೆಗಳಲ್ಲಿ ಸೇಫ್ ಆಗಿಲ್ಲ ಅನ್ನೋದು. ಸೊ 100 ವರ್ಷಗಳ ಹಿಂದೆ ಟೈಟನ್ಸ್ ಗಳು ಇದ್ಕಿದ್ದಂತೆ ಬಂದ್ವು. ಆ ಟೈಟನ್ ಗಳು ಮನುಷ್ಯರಿಗಿಂತ 100 ಪಟ್ಟು ದೊಡ್ಡ ಮತ್ತೆ ಶಕ್ತಿಶಾಲಿಯಾಗಿದ್ವು. ಮಾನವೀಯತೆ ಆ ಟೈಟನ್ ಗಳಿಂದ ಅಳಿತಾ ಬಂತು. ಆದ್ರೆ ಉಳಿದಿರೋ ಮನುಷ್ಯರೆಲ್ಲ ಸೇರ್ಕೊಂಡು 3 ಗೋಡೆಗಳನ್ನ ನಿರ್ಮಿಸ್ತಾರೆ. ವಾಲ್ ಮಾರಿಯಾ, ವಾಲ್ ರೋಸ್ ಮತ್ತೆ ವಾಲ್ ಸೀನಾ. 100 ವರ್ಷದವರೆಗೂ ಅದು ಒಡಿಲಿಲ್ಲ. ಆದ್ರೆ ಈ ದಿನ ಒಂದು ದೊಡ್ಡ ಟೈಟನ್ ನಿಂದಾಗಿ ಅದು ಒಡೆದೋಯ್ತು. ಸೊ ನೀವು ನೋಡ್ದಂಗೆ ಮಾರಿಯಾ ಗೋಡೆನ ಒಡೆದು ಟೈಟನ್ ಗಳು ನುಗ್ಗಿದ್ದಾರೆ ಊರಿಗೆ. ಅಂಡ್ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೆ ಬದುಕಿರೋರೆಲ್ಲ ಓಡ್ತಾ ಇದ್ದಾರೆ. ಯಾಕಂದ್ರೆ ಓಡದೇ ಇದ್ರೆ ಟೈಟನ್ ಗಳೆಲ್ಲ ಅವ್ರನ್ನ ಉಪ್ಪಿನಕಾಯಿ ಅಲ್ಲದೆ ತಿನ್ಬಿಡುತ್ತವೆ. ಅದಕ್ಕೆ ಇಲ್ಲಿ ಹ್ಯಾನ್ಸ್ ಅರೆನ್ ಅಂಡ್ ಮಿಕಾಸನ ದೂರಕ್ಕೆ ಕರ್ಕೊಂಡ್ ಬಂದ. ಅರೆನ್ ಹ್ಯಾನ್ಸ್ ಗೆ ಬೈತಾ ಇದ್ದಾನೆ ನಮ್ಮಮ್ಮ ಬದುಕ್ತಾ ಇದ್ರು, ನಾನ್ ನಿನ್ನ ಸುಮ್ನೆ ಬಿಡಲ್ಲ ಅಂತ. ಬಟ್ ಹ್ಯಾನ್ಸ್ ಅರೆನ್ ನ ಕೆಳಗಿಳಿಸಿ ಹೇಳ್ತಾನೆ ನೀನ್ ನಿಮ್ಮಮ್ಮನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ನಿನ್ನಲ್ಲಿ ಶಕ್ತಿ ಇರ್ಲಿಲ್ಲ. ಬಟ್ ನಾನ್ ನಿಮ್ಮಮ್ಮನ ಉಳಿಸೋಕಾಗ್ಲಿಲ್ಲ ಯಾಕಂದ್ರೆ ನನ್ನಲ್ಲಿ ಧೈರ್ಯ ಇರ್ಲಿಲ್ಲ ಅಂತ. ಮತ್ತೆ ಹ್ಯಾನ್ಸ್ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅಂಡ್ ಮಿಕಾಸಗೆ ತಲೆ ನೋವ್ತಾ ಇದೆ. ಸೊ ಅರೆನ್ ಇದ್ದಿದ್ದು ವಾಲ್ ಮಾರಿಯಾದಲ್ಲಿ. ಮತ್ತೆ ಈ ಡಿಸ್ಟ್ರಿಕ್ಟ್ ನ ಹೆಸರು ಶಿಗಾನ್ಶಿನಾ ಅಂತ. ವಾಲ್ ಮಾರಿಯಾ ಮೊದಲ ಗೋಡೆ ಆಗಿರೋದ್ರಿಂದ ಎಲ್ಲಾ ಟೈಟನ್ ಗಳು ಪಕ್ಕದ ಮನೆ ರೀತಿ ಬಂದ್ಬಿಡ್ತಾರೆ. ಸೊ ಹೀಗಾಗಿ ಅದು ಒಡೆದೋದ ನಂತರ ಎಲ್ಲಾ ಟೈಟನ್ ಗಳು ನುಗ್ಬಿಟ್ವು. ಮತ್ತೆ ಇಲ್ಲಿರೋ ಜನರನ್ನ ವಾಲ್ ರೋಸ್ ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಹಡಗುಗಳ ಮೂಲಕ. ಅಂಡ್ ಹಡಗುಗಳಲ್ಲಿ ಜನ ತುಂಬಾ ಇದ್ದಾರೆ. ಕೆಲವರಂತೂ ಬೋಟ್ ಗೆ ಜಂಪ್ ಮಾಡೋಕ್ ಹೋಗಿ ಸಾಯ್ತಾ ಇದ್ದಾರೆ. ಇಲ್ಲಿ ಸೋಲ್ಜರ್ಸ್ ಸಿಡಿ ಮಧ್ಯದಿಂದ ಟೈಟನ್ ಗಳನ್ನ ಕೊಲ್ಲೋಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಮತ್ತೆ ಅದೇ ಟೈಮ್ ನಲ್ಲಿ ವಾಲ್ ಮಾರಿಯಾ ಗೇಟ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ, ಟೈಟನ್ ಗಳು ಅಲ್ಲಿಂದ ಒಳಗೆ ನುಗ್ಗದೇ ಇರಲಿ ಅಂತ. ಕ್ಲಾರಿಟಿ ಕೊಟ್ಬಿಡ್ತೀನಿ. ಆಗ ಒಂದು ದೊಡ್ಡ ಟೈಟನ್ ಬಂದಿತ್ತಲ್ಲ ಸ್ಟಾರ್ಟಿಂಗ್ ನಲ್ಲಿ, ಅದು ಮಾರಿಯಾ ಗೋಡೆಯ ದಕ್ಷಿಣ ಗೇಟ್ ಅನ್ನ ಹೊಡೆದಿತ್ತು. ಮತ್ತೆ ಈಗ ಅವರು ಉತ್ತರ ಅಂದ್ರೆ ನಾರ್ತ್ ಡೈರೆಕ್ಷನ್ ಗೇಟ್ ನ ಮುಚ್ತಾ ಇದ್ದಾರೆ. ಆದ್ರೆ ಕೆಲವು ಸೋಲ್ಜರ್ಸ್ ಅಂತೂ ಇನ್ನು ಹೊರಗಡೆನೆ ಇದ್ದಾರೆ. ಹ್ಯಾನ್ಸ್ ಬಂದು ಗೇಟ್ ಕೀಪರ್ಸ್ ಗೆ ಹೇಳ್ತಾನೆ ಗೇಟ್ ನ ಹೊರಗಡೆ ಇನ್ನು ಜನರು ಇದ್ದಾರೆ ಅಂತ. ಹ್ಯಾನ್ಸ್ ಕೇಳ್ತಾನೆ ಅವ್ರನ್ನ ಹಾಗೆ ನೀವು ಸಾಯೋಕ್ ಬಿಡ್ತೀರಾ ಅಂತ. ಬಟ್ ಇವ್ರು ಹೇಳ್ತಾರೆ ಅವ್ರಿಗೋಸ್ಕರ ನಾವು ಎಲ್ಲಾನು ಸಾಯೋಕೆ ಬಿಡೋಕ್ ಆಗಲ್ಲ. ಗಾರ್ಡ್ಸ್ ಹ್ಯಾನ್ಸ್ ನ ಹಿಡ್ಕೊಂಡ್ ಬಿಡ್ತಾರೆ. ಮತ್ತೆ ಇಲ್ಲಿ ಹೊರಗೆ ಮುಂದೆ ನೋಡಿದ್ರೆ ಇನ್ನೊಂದು ದೊಡ್ಡ ಟೈಟನ್ ಬಂದಿದೆ. ಆದ್ರೆ ಇದಕ್ಕೆ ಬಾಡಿ ಮೇಲೆ ಆರ್ಮರ್ ಇದೆ, ಅಂದ್ರೆ ಆರ್ಮರ್ ಟೈಟನ್. ಮತ್ತೆ ಈ ಆರ್ಮರ್ ಟೈಟನ್ ಓಡ್ತಾ ಬರುತ್ತೆ. ಫೈರ್ ಮಾಡಿದ್ರು ಕೂಡ ಪ್ರಭಾವ ಬೀರ್ತಾ ಇಲ್ಲ ಅದ್ರ ಮೇಲೆ. ಅಂಡ್ ಎಲ್ಲಾ ಮುಗಿತು. ಆರ್ಮರ್ ಟೈಟನ್ ನಾರ್ತ್ ಗೇಟ್ ನ ಕೂಡ ಹೊಡೆದೇ ಬಿಡ್ತು. ಮತ್ತೆ ವಾಲ್ ಮಾರಿಯಾ ಹೊಡೆದೋಗಿರೋ ಸುದ್ದಿ ಗವರ್ಮೆಂಟ್ ನವರೆಗೂ ಬರುತ್ತೆ. ಎಲ್ಲಾ ಕಡೆ ಈ ಸುದ್ದಿ ಹಬ್ಬುತ್ತೆ. ಮತ್ತೆ ಇಲ್ಲಿ ಬೋಟ್ ನಲ್ಲಿರೋ ಜನರು ಪೂರ್ತಿ ಟ್ರಾಮಟೈಸ್ ಆಗಿದ್ದಾರೆ. ಅರೆನ್ ಗೆ ತನ್ನ ಪೇರೆಂಟ್ಸ್ ನ ನೆನಪಾಗುತ್ತೆ. ಕಾರ್ಲಾ ಸತ್ತಿದ್ದಾರೆ. ಮತ್ತೆ ಗ್ರೀಶಾ ಎಲ್ಲೋಗಿದಾರೋ ಗೊತ್ತೇ ಇಲ್ಲ. ಅರೆನ್ ಮತ್ತೆ ಮನೆಗೂ ಕೂಡ ಹೋಗೋಕ್ಕಾಗಲ್ಲ. ಕೊನೆಯ ಬಾರಿ ಅರೆನ್ ಅಮ್ಮನ ಹತ್ರ ರೇಗಾಡಿ ಹೋಗಿದ್ದ. ಇದೇ ಕೊನೆ ನೆನಪು. ಯಾಕೆ ಇವೆಲ್ಲ ಆಯ್ತು, ಯಾಕಂದ್ರೆ ಮನುಷ್ಯರು ಅಷ್ಟು ದುರ್ಬಲರ ಅಂತ ಅರೆನ್ ತನ್ನ ಮನ್ಸಲ್ಲೇ ಅನ್ಕೊಳ್ತಾನೆ. ಮತ್ತೆ ಅರೆನ್ ಎದ್ದು ಮುಂದೆ ಬರ್ತಾನೆ. ಅರೆನ್ ಶಪಥ ಮಾಡ್ತಾನೆ ಎಲ್ಲರನ್ನು ಮುಗಿಸ್ತೀನಿ, ಅವರಲ್ಲಿ ಒಬ್ರು ಕೂಡ ಈ ಜಗತ್ತಿನಲ್ಲಿ ಉಳಿಬಾರ್ದು ಅಂತ. ಹಾಗೆ ಗವರ್ಮೆಂಟ್ ಆದೇಶ ನೀಡಿತ್ತು ಜನರನ್ನ ಮಾರಿಯಾದಿಂದ ರೋಸ್ ಗೋಡೆಯ ಒಳಗೆ ತಲುಪಿಸೋಕೆ. ಮತ್ತೆ ಅದರ ನಡುವಲ್ಲಿ 10,000 ಜನರ ಬಲಿಯಾಯಿತು. ಅಂಡ್ ಇಲ್ಲಿ ಗ್ರೀಶಾ ಬದ್ಕೊಂಡಿದ್ದಾರೆ. ಅವರು ಬೇಡ್ಕೊಳ್ತಾ ವಾಪಸ್ ಬರ್ತಾ ಇದ್ದಾರೆ ನನ್ನ ಮನೆಯವರು ಸೇಫ್ ಆಗಿರ್ಲಿ ಅನ್ಕೊಂಡು. ಮತ್ತೆ ಅರೆನ್ ನ ಕನ್ಸಲ್ಲಿ ಗ್ರೀಶಾ ಅರೆನ್ ಗೆ ಏನೋ ಇಂಜೆಕ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅರೆನ್ ಕೂಗ್ತಾ ಇದ್ದಾನೆ ನಿದ್ದೆಗಣ್ಣಲ್ಲೇ ಏನ್ ಮಾಡ್ತಾ ಇದ್ದೀರಾ, ನನ್ನನ್ನ ಬಿಡಿ ಅಂತ. ಗ್ರೀಶಾ ಹೇಳ್ತಾರೆ ಈ ಕೀಯಿಂದ ನೀನು ಬೇಸ್ಮೆಂಟ್ ನ ವರ್ಗೂ ತಲುಪಬಹುದು. ಗ್ರೀಶಾ ಹೇಳ್ತಾರೆ ಮಗನ ಇದು ನಿನ್ ಕೈಯಿಂದ ಮಾತ್ರ ಆಗೋದು. ಮತ್ತೆ ಈ ಕೀಯಿಂದ ನೀನು ಬೇಸ್ಮೆಂಟ್ ನ ವರ್ಗೂ ತಲುಪಲೇಬೇಕು ಅಂತ.
ಅಂಡ್ ಎರೆನ್ ಎದ್ ಬಿಟ್ಟ. ಮತ್ತೆ ಎದ್ ನೋಡಿದ್ರೆ ಅವನ ಕತ್ತಲ್ಲಿ ನಿಜವಾಗ್ಲೂ ಬೇಸ್ಮೆಂಟ್ ನ ಚಾವಿ ಇದೆ. ಅಂದ್ರೆ ಇಷ್ಟೊತ್ತು ನೋಡಿದ್ದು ಕನ್ಸೋ ಅಥವಾ ನಿಜಾನೋ? ಮಿಕಾಸ ಬಂದು ಎರೆನ್ಗೆ ಹೇಳೋಕೆ ಹೇಳ್ತಾಳೆ, ಹೊರಗಡೆ ತಿನ್ನೋಕೆ ಕೊಡ್ತಾ ಇದಾರೆ ಅಂತ. ಅಂಡ್ ಎರೆನ್ ಹೊರಗೆ ಬಂದು ನೋಡ್ತಾನೆ, ಬಟ್ ಇಲ್ಲಂತೂ ಒಂದೊಂದು ಬ್ರೆಡ್ಗೂ ಕೂಡ ಹೊಡೆದಾಟ ನಡೀತಾನೆ ಇದೆ. ಯಾಕಂದ್ರೆ ಫುಡ್ ಶಾರ್ಟೇಜ್ ಇದೆ ಗುರು. ಇಲ್ಲಿರೋ ಇನ್ಸ್ಪೆಕ್ಟರ್ ಹೇಳ್ತಾನೆ, ಆ ಟೈಟನ್ ಗಳು ಇನ್ನೂ ಸ್ವಲ್ಪ ಜನರನ್ನ ತಿನ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಂಡ್ ಎರೆನ್ ಅಲ್ಲೂ ಮೂಗ್ ತೋರ್ಸಕ್ಕೆ ಹೋಗ್ತಾನೆ. ಎರೆನ್ ಕಿಕ್ ಕೊಡ್ತಾನೆ ಇನ್ಸ್ಪೆಕ್ಟರ್ಗೆ. ಅಂಡ್ ಇನ್ಸ್ಪೆಕ್ಟರ್ಸ್ ಎರೆನ್ಗೆ ಸರಿಯಾಗಿ ಹೊಡಿತಾರೆ. ಬಟ್ ಆರ್ಮಿನ್ ಮಧ್ಯೆ ಬಂದು ಇನ್ಸ್ಪೆಕ್ಟರ್ಸ್ ನ ತಡಿತಾನೆ. ಮತ್ತೆ ಅವನು ಸಾರಿ ಕೇಳ್ತಾನೆ ಅವ್ರ ಹತ್ರ. ಅಂಡ್ ಸುತ್ತಮುತ್ತ ಜನ ಇರೋದ್ರಿಂದ ಇನ್ಸ್ಪೆಕ್ಟರ್ಸ್ ಕೂಡ ಸುಮ್ನಾಗ್ತಾನೆ. ಅವರು ಅಲ್ಲಿಂದ ಆಚೆ ಬರ್ತಾರೆ. ಇಲ್ಲಿ ಎರೆನ್ ಹೇಳ್ತಾನೆ, ನಾನ್ ವಾಲ್ ಮಾರಿಯಾಗೆ ವಾಪಸ್ ಹೋಗ್ತೀನಿ ಅಂತ. ಆರ್ಮಿನ್ ಹೇಳ್ತಾನೆ, ಜೋಕ್ ಮಾಡ್ಬೇಡ. ಬಟ್ ಎರೆನ್ ಮತ್ತೆ ರೇಗಾಡ್ತಾನೆ, ನಾನ್ ತಮಾಷೆ ಮಾಡ್ತಾ ಇಲ್ಲ, ನಾನ್ ಎಲ್ಲ ಟೈಟನ್ಸ್ ಗಳನ್ನ ಮುಗಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಎರೆನ್ ಆರ್ಮಿನ್ ಹತ್ರ ಜಗಳ ಮಾಡ್ತಾ ಇದ್ದಾನೆ. ಮತ್ತೆ ಮಿಕಾಸ ಬಂದು ಎರೆನ್ಗೆ ಪಂಚ್ ಮಾಡ್ತಾಳೆ. ಮಿಕಾಸ ಬಂದು ಎರೆನ್ ನ ಬಾಯಿಗೆ ಬ್ರೆಡ್ ತುರುಕ್ತಾಳೆ. ಇಂತ ಹುಡುಗಿನಂತೂ ನಾನು ಡಿಸರ್ವ್ ಮಾಡ್ತೀನಿ ಗುರು. ಬಟ್ ಬ್ರೋ ಮಿಕಾಸ್ ಅಂತೂ ಮೈನರ್ ಅಲ್ವಾ? ಪರವಾಗಿಲ್ಲ ಬ್ರೋ, ನಾನು ಕೂಡ ಮೈನರೇ. ಸೊ ಸ್ವಲ್ಪ ದಿನಗಳ ನಂತರ ಮಾರಿಯಾದಿಂದ ಬಂದಿರೋ ರೆಫ್ಯೂಜಿಗಳನ್ನ ಫಾರ್ಮಿಂಗ್ ಗೋಸ್ಕರ ಕಳಿಸ್ತಾರೆ. ಬಿಕಾಸ್ ಫುಡ್ ಶಾರ್ಟೇಜ್ ಆಗಿತ್ತು. ಆದ್ರೆ ಶಾರ್ಟೇಜ್ ಕಡಿಮೆನೆ ಆಗ್ಲಿಲ್ಲ. ಸೊ ಗವರ್ಮೆಂಟ್ 2,50,000 ಜನರನ್ನ ವಾಲ್ಮಾರಿಯಾಗೆ ಮತ್ತೆ ಕಳಿಸ್ತು ಫಾರ್ಮಿಂಗ್ ಮಾಡೋಕೆ. ಆದ್ರೆ ಅದ್ರಲ್ಲಿ 100 ಜನ ಮಾತ್ರ ಬದುಕುಳಿದ್ರು. ಫುಡ್ ಶಾರ್ಟೇಜ್ ಅಂತೂ ಹೋಯ್ತು, ಆದ್ರೆ ಯಾವ ಬೆಲೆಗೆ? ಲಕ್ಷಾಂತರ ಜನರ ಪ್ರಾಣದ ಬದಲಾಗಿ. ಮತ್ತೆ ಆರ್ಮಿನ್ ತನ್ನ ಅಂಕಲ್ ನು ಕೂಡ ಕಳ್ಕೊಂಡ್ಬಿಟ್ಟ ಆ ಇನ್ಸಿಡೆಂಟ್ ನಿಂದಾಗಿ. ಎರೆನ್ ಹೇಳ್ತಾನೆ, ಇವೆಲ್ಲ ಟೈಟನ್ ಗಳಿಂದ ಆಗಿತ್ತು, ನಾವು ಅವರ ವಿರುದ್ಧ ಹೋರಾಡ್ಬೇಕು. ಎರೆನ್ ಹೇಳ್ತಾನೆ, ನಾವೆಲ್ಲ ಒಟ್ಟಿಗೆ ಈ ಕೆಲಸನ ಮಾಡಬಹುದು. ನಾನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತೀನಿ. ಮತ್ತೆ ನಮ್ಮ ಜಗತ್ತನ್ನ ಆ ಕ್ರೂರ ಟೈಟನ್ ಗಳಿಂದ ರಕ್ಷಿಸಬಹುದು ಅಂತ. ಸೊ ಆರ್ಮಿನ್ ಕೈ ಜೋಡಿಸ್ತಾನೆ. ಅಂಡ್ ಮಿಕಾಸಗೂ ಎರೆನ್ ಬಿಡೋಕಾಗಲ್ಲ. ಅದಕ್ಕೆ ಅವಳು ಕೂಡ ಒಪ್ಕೊಳ್ತಾಳೆ. ಅಂಡ್ ಬೆಳಿಗ್ಗೆ ಆಗುತ್ತೆ. 1 ವರ್ಷ ಆಲ್ರೆಡಿ ಕಳೆದಿದೆ. ಮತ್ತೆ ಸರ್ವೆ ಕಾಪ್ಸ್ ಗೆ ಭರ್ತಿ ಅಂಡ್ ತರಬೇತಿ ಸ್ಟಾರ್ಟ್ ಆಗಿದೆ. ಎಲ್ಲ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇಲ್ಲೇ ಇದ್ದಾರೆ. ಎರೆನ್ ಕೂಡ ಜೋಶ್ ಅಲ್ಲಿ ಇದ್ದಾನೆ. ಮತ್ತೆ ಇವನು ಕೀತ್, ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ರಲ್ಲ ಅವನೇ. ಬಟ್ ಅವರು ಇವಾಗ ಪಾರ್ಟಿಸಿಪೇಟ್ ಮಾಡಿದವರನ್ನ ಚೆಕ್ ಮಾಡ್ತಾ ಇದ್ದಾರೆ. ಯಾರು ಹೊಸದಾಗಿ ಜಾಯ್ನ್ ಆಗಿದಾರೋ ಅವರನ್ನ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ. ಮತ್ತೆ ಯಾರು ಎಲ್ಲ ಕಳ್ಕೊಂಡು ಬಂದಿದಾರೋ ಅವರನ್ನ ಹಾಗೆ ಬಿಡ್ತಾ ಇದ್ದಾರೆ. ಎಲ್ಲ ಕಳ್ಕೊಂಡಿದ್ದಾರೆ ಅಂದ್ಮೇಲೆ ಚೆಕ್ ಮಾಡೋದೇನಿದೆ. ಮತ್ತೆ ಇಲ್ಲಿ ಶಾಶಾ ಬ್ಲೌಸ್ ಅನ್ನೋಳು ಎನ್ಕ್ವೈರಿ ಮಧ್ಯ ಪೊಟ್ಯಾಟೋನ ತಿಂತಾ ಇದ್ಲು. ಸೊ ಕೀತ್ ಹತ್ರ ಬಂದು ಅವಳಿಗೆ ಬೈತಾನೆ. ಬಟ್ ಅವಳು ಅವ್ರಿಗೂ ಕೂಡ ಅರ್ಧ ಪೊಟ್ಯಾಟೋ ಕೊಡ್ತಾಳೆ. ಅಂಡ್ ಅವಳಿಗೆ ಪನಿಷ್ಮೆಂಟ್ ಸಿಗುತ್ತೆ, ಬಿದ್ದೋಗೋವರೆಗೂ ಓಡೋದು ಅಂತ. ಮತ್ತೆ ಸಾಯಂಕಾಲ ಬೇರೆ ಆಗಿದೆ. ಇಲ್ಲಿ ಅದೇ ಗ್ಯಾಪ್ ಅಲ್ಲಿ ಎರೆನ್ಗೆ ತುಂಬಾ ಫ್ರೆಂಡ್ಸ್ ಕೂಡ ಆಗಿದ್ದಾರೆ. ಮತ್ತೆ ಇರೋರೆಲ್ಲ ಕೇಳ್ತಾ ಇದಾರೆ, ಆ ಟೈಟನ್ ಗಳು ಹೇಗಿದ್ರು? ಅಂಡ್ ಎರೆನ್ ಅದೇ ಕತೆ ಹೇಳ್ಕೊಳ್ತಾ ಇದ್ದಾನೆ. ಬಟ್ ಅವನ್ಗೆ ಅಮ್ಮನ್ ನೆನಪಾಗುತ್ತೆ. ಆದ್ರೆ ಅವ್ನ್ ಹೇಳ್ತಾನೆ, ಒಂದ್ ವೇಳೆ ನಾವು ಸರ್ವೆ ಕಾಪ್ಸ್ ನ ಜಾಯ್ನ್ ಆದ್ರೆ ಆ ಟೈಟನ್ ಗಳನ್ನ ಪುಡಿ ಮಾಡಬಹುದು ಅಂತ, ನಾವು ಹೋರಾಡಬಹುದು ಅಂತ. ಬಟ್ ಇಲ್ಲಿ ಒಬ್ಬ ಹೇಳ್ತಾನೆ, ನೀನ್ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತೀಯಾ? ನಿಜವಾಗ್ಲೂ? ಇವನ್ ಹೆಸರು ಜೀನ್ ಕ್ರಿಸ್ಟಿನ್ ಅಂತ. ಮತ್ತೆ ಇವನು ಮಿಲಿಟರಿ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗ್ಬೇಕಂತ ಇದ್ದಾನೆ, ಸರ್ವೆ ಕಾಪ್ಸ್ ನ ಅಲ್ಲ. ಇವನ್ ಹೇಳ್ತಾನೆ, ನೀನ್ ಹೊರಗಿಂದ ಧೈರ್ಯ ತೋರಿಸ್ತಾ ಇದೀಯಾ, ಬಟ್ ಒಳಗಡೆ ಹೆದರ್ಕೊಂಡಿದ್ಯಾ ಅಂತ. ಮತ್ತೆ ಎರೆನ್ಗೂ ಕೋಪ ಬರುತ್ತೆ. ಆದ್ರೆ ಬೆಲ್ ರಿಂಗ್ ಆಯ್ತು ಹೊರಗಡೆ. ಮತ್ತೆ ಇವರಿಬ್ರು ಕೈ ಜೋಡಿಸ್ತಾರೆ, ಸುಮ್ನೆ ಜಗಳ ಆಡೋದ್ ಯಾಕೆ ಅಂತ. ಅಂಡಲ್ಗೆ ಜೀನ್ ಮಿಕಾಸನ್ನ ನೋಡ್ತಾನೆ. ಜೀನ್ ಅಂತೂ ಒಂದೇ ಸಲ ಇಂಪ್ರೆಸ್ ಆಗೋದ. ಮತ್ತೆ ಅವನ್ ಹೇಳ್ತಾನೆ, ನಿನ್ ಕೂದ್ಲು ಚೆನ್ನಾಗಿದೆ ಅಂತ. ಮತ್ತೆ ಅವಳು ಥ್ಯಾಂಕ್ ಯು ಅಂತ ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಇಲ್ಲಿ ಎರೆನ್ ಮಿಕಾಸಾಗೆ ಹೇಳ್ತಾನೆ, ನಿನ್ ಕೂದ್ಲು ತುಂಬಾ ಉದ್ದ ಇದೆ, ಸ್ವಲ್ಪ ಕಟ್ ಮಾಡ್ಕೊ ಅಂತ, ಟ್ರೈನಿಂಗ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ. ಅಂಡ್ ಅವಳು ಹೇಳ್ತಾಳೆ, ಹೌದು ನಾನ್ ಕಟ್ ಮಾಡ್ಕೊಳ್ಬೇಕು ಅಂತ. ಪಾಪ ಗುರುಜಿ. ಇಲ್ಲಿ ಫೈನಲಿ ಶಾಶಾ ತನ್ನ ಪನಿಷ್ಮೆಂಟ್ ನ ಮುಗಿಸ್ಕೊಂಡ್ಲು. ಆದ್ರೆ ಸುಸ್ತಾಗಿದ್ದಾಳೆ ತುಂಬಾನೇ. ಅಲ್ಗೆ ಯಾರೋ ಮುಂದಿನ ಬ್ರೆಡ್ ನ ಇಟ್ಕೊಂಡು ಬರ್ತಾ ಇದ್ರು. ಮತ್ತೆ ಅವಳು ಸೀದಾ ಜಂಪ್ ಮಾಡ್ಬಿಡ್ತಾಳೆ ಅವಳ ಮೇಲೆ. ಇವಳಂತೂ ದೊಡ್ಡ ತಿಂಡಿ ಪೋತಿ ಗುರು. ಮತ್ತೆ ಇವಳ ಹೆಸರು ಹಿಸ್ಟೋರಿಯಾ ಅಂತ. ಅಂಡ್ ಇವಳೆ ಬ್ರೆಡ್ ನ ಹಿಡ್ಕೊಂಡು ಬಂದಿದ್ದು. ಮತ್ತೆ ನೀರು ಕೂಡ ತಂದಿದ್ಲು ಶಾಶಾಗೋಸ್ಕರ. ಅಂಡ್ ಹಾಗೆ ಶಾಶಾ ಅಲ್ಲೇ ಮಲಗ್ ಬಿಡ್ತಾಳೆ. ಅಂಡ್ ಬೆಳಿಗ್ಗೆ ಆಗುತ್ತೆ. ಮತ್ತೆ ಫಸ್ಟ್ ಸ್ಟೆಪ್ ಏನಂದ್ರೆ, ನೀವು ಇಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು. ಕೀತ್ ಹೇಳ್ತಾನೆ, ಒಂದ್ ವೇಳೆ ಇದನ್ನ ಮಾಡೋಕೆ ಆಗದೆ ಇದ್ರೆ ನೀವು ಹುಟ್ಟಿದೋ ಕೂಡ ವೇಸ್ಟ್ ಅಂತ ತಿಳ್ಕೊಳ್ಳಿ ಅಂತ. ಮಿಕಾಸ ಮತ್ತೆ ಬಾಕಿ ಎಲ್ಲ ಸ್ಟೂಡೆಂಟ್ಸ್ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಅಂಡ್ ಎರೆನ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ, ಬಟ್ ಉಲ್ಟಾ ನೇತಾಡ್ತಾ ಇದ್ದಾನೆ. ಅವನು ಇವಾಗ ರಾತ್ರಿ ಕೂಡ ಟ್ರೈನ್ ಮಾಡ್ತಾ ಇದ್ದಾನೆ. ಬಿಕಾಸ್ ಬ್ಯಾಲೆನ್ಸ್ ಮಾಡ್ಲಿಲ್ಲ ಅಂದ್ರೆ ಆಚೆ ಹಾಕ್ತಾರೆ. ಬಟ್ ಅವನ ಹತ್ರ ಬ್ಯಾಲೆನ್ಸ್ ಮಾಡೋಕೆ ಆಗ್ತಾ ಇಲ್ಲ. ಮತ್ತೆ ಬಾಕಿ ಜನ ಎರೆನ್ ನ ಇವಾಗ ವೇಸ್ಟ್ ಬಾಡಿ ಅಂತ ತಿಳ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಹೇಳಿದ ಎಲ್ಲ ಟೈಟನ್ ಗಳನ್ನ ಮುಗ್ಸಾಕ್ತೀನಿ ಅಂತ ಡಿಸ್ರೆಸ್ಪೆಕ್ಟ್ ಗುರು. ಎರೆನ್ ಬೇರೆ ಸ್ಟೂಡೆಂಟ್ಸ್ ನ ಹೆಲ್ಪ್ ಕೇಳ್ತಾ ಇದ್ದಾನೆ, ನೀವು ಆ ಗಿಯರ್ ನ ಮೇಲೆ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ. ಆದ್ರೆ ಜೀನ್ ಮತ್ತೆ ಕೋನಿ ಎರೆನ್ ನ ಮೇಲೆ ತಮಾಷೆ ಮಾಡ್ತಾರೆ, ನೀನಂತೂ ಎಲ್ಲ ಟೈಟನ್ ಗಳನ್ನ ಕೊಲ್ಲೋದ್ರಲ್ಲಿದ್ದೆ ಅಲ್ವಾ ಅಂತ. ಬಟ್ ಅವನ್ಗೆ ಬರ್ಟೋಲ್ಟ್ ಮತ್ತೆ ರೈನರ್ ಅನ್ನೋ 2 ಸ್ಟೂಡೆಂಟ್ಸ್ ಸಿಗ್ತಾರೆ. ಇವರಿಬ್ರು ಕೂಡ ಶಿಗಾನ್ಶಿನ ಡಿಸ್ಟ್ರಿಕ್ಟ್ ಅಂದ್ರೆ ವಾಲ್ಮಾರಿಯಾದಿಂದಾನೇ ಬಂದಿರೋದು. ಇವರು ಕೂಡ ಎಲ್ಲ ಕಳ್ಕೊಂಡಿದ್ದಾರೆ. ಬರ್ಟೋಲ್ಟ್ ಹೇಳ್ತಾನೆ, ಅವನು ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗ್ಬೇಕಂತ ಇದ್ದಾನೆ ಅಂತ. ಮತ್ತೆ ರೈನರ್ ತನ್ನ ಹೋಮ್ ಟೌನ್ ಗೆ ಹೋಗ್ಬೇಕಂತ ಇದ್ದಾನೆ, ಅಂದ್ರೆ ಊರಿಗೆ. ಅಂಡ್ ಎರೆನ್ ನ ಗುರಿ ನಿಮ್ಗೆ ಗೊತ್ತೇ ಇದೆ. ಮತ್ತೆ ಚಂದ್ರನ ಬೆಳಕು ಬೀಳುತ್ತೆ. ರೈನರ್ ಹೇಳ್ತಾನೆ, ಎರೆನ್ ನೀನ್ ಖಂಡಿತ ಪಾಸ್ ಆಗ್ತೀಯ ಇವತ್ತು, ಆಲ್ ದ ಬೆಸ್ಟ್ ಅಂತ. ಮತ್ತೆ ಬೆಳಿಗ್ಗೆ ಆಗುತ್ತೆ. ಇವಾಗ ಎಲ್ಲ ತಯಾರಾಗಿದೆ. ಎರೆನ್ ಬ್ಯಾಲೆನ್ಸ್ ಮಾಡ್ತಾನೆ ಇಲ್ವಾ ಅಂತ ನೋಡ್ಬೇಕು. ಅಂಡ್ ಅವರು ಗಿಯರ್ ನ ಎತ್ತಾರೆ. ಮತ್ತೆ ಅವನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ. ಬಟ್ ವೇಟ್, ಬಿಟ್ಟ. ಆದ್ರೆ ಕೀತ್ ಏನೋ ನೋಟಿಸ್ ಮಾಡ್ತಾರೆ ಅಂಡ್ ಹೇಳ್ತಾರೆ, ಬೆಲ್ಟ್ ನ ಚೇಂಜ್ ಮಾಡಿ ಅಂತ. ಮತ್ತೆ ಚೇಂಜ್ ಮಾಡಿ ನೋಡಿದ್ರೆ ಎರೆನ್ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಈಸಿಲಿ. ಕೀತ್ ಹೇಳ್ತಾನೆ, ಆಗ ಇರೋ ಗಿಯರ್ ಬೆಲ್ಟ್ ಡ್ಯಾಮೇಜ್ ಆಗಿತ್ತು. ಸೊ ಇದು ವಿಷಯ. ಎರೆನ್ ಡ್ಯಾಮೇಜ್ ಆಗಿರೋ ಗಿಯರ್ ನಲ್ಲೇ ಬ್ಯಾಲೆನ್ಸ್ ಮಾಡಿದ್ದ ಆಲ್ಮೋಸ್ಟ್. ಮತ್ತೆ ಕೀತ್ ಹೇಳ್ತಾನೆ, ನೀನ್ ಪಾಸ್ ಆದ ಅಂತ. ಫೈನಲಿ ಎಲ್ಲರಿಗೂ ಖುಷಿ
ಆಗುತ್ತೆ. ನಾಯ್ಸ್ ಕೀತ್ ಮನ್ಸಲ್ಲೇ ಅನ್ಕೊಳ್ತಾನೆ, ಗ್ರೀಶಾ ಅಂತೂ ನಿನ್ನ ಮಗ ಇವತ್ತು ಒಬ್ಬ ಸೋಲ್ಜರ್ ಆಗಿದ್ದಾನೆ ಅಂತ. ಮತ್ತೆ ಹೀಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಇವರೆಲ್ಲ ಓಡಿಯಂ ಗಿಯರ್ ಅನ್ನೋ ಡಿವೈಸ್ ನಿಂದ ಮರದಿಂದ ಮರಕ್ಕೆ ಗ್ರಾಪಲ್ ಮಾಡಿ ಜಿಗಿದು ಆಪರೇಟ್ ಮಾಡ್ತಾರೆ. ಇದರಿಂದಾನೇ ಅವರು ಟೈಟನ್ ಗಳ ವಿರುದ್ಧ ಹೋರಾಡೋದು. ಇಸವಿ 850 2 ವರ್ಷ ಕಳೆದಿದೆ. ಸರ್ವೆ ಕಾಪ್ಸ್ ನ ಟ್ರೈನಿಂಗ್ ನಡೀತಾನೆ ಇದೆ. ಇವನು ರೈನರ್ ಬ್ರೌನ್. ನಮಗೆ ಮೊದಲೇ ಗೊತ್ತು ರೈನರ್ ನ ಬಾಡಿ ಮತ್ತೆ ಮೆಂಟಲ್ ಸ್ಟ್ರೆಂತ್ ಸ್ಟ್ರಾಂಗ್ ಇದೆ ಅಂಡ್ ಅವನ ಟೀಮ್ ಮೇಟ್ಸ್ ಕಾಮ್ರೇಡ್ಸ್ ಕೂಡ ಅವನನ್ನ ನಂಬ್ತಾರೆ. ಇವನು ಆರ್ಮಿನ್ ಆರ್ಲೆಟ್. ಅಷ್ಟು ತಾಕತ್ತಿಲ್ಲ ಬಟ್ ತಲೆ ಜಾಸ್ತಿ ಓಡುತ್ತೆ. ಇವಳು ಆನಿ ಲಿಯೋನ್ ಹಾರ್ಟ್. ಸರಿಯಾಗಿ ಕೂಯ್ತಾಳೆ. ಐ ಮೀನ್ ಸ್ಟ್ರೆಂತ್ ಇದೆ ಬಟ್ ತುಂಬಾನೇ ಇಂಟ್ರೋವರ್ಟ್ ಆಗಿರೋದ್ರಿಂದ ಜನರ ಜೊತೆ ಬೆರೆಯೋದಿಲ್ಲ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇವನು ಬರ್ಟಾಲ್ಟ್ ಹೂವರ್. ಪೊಟೆನ್ಶಿಯಲ್ ಇದೆ ಇವನಲ್ಲಿ ಬಟ್ ಸೀರಿಯಸ್ನೆಸ್ ಇಲ್ಲ. ಮತ್ತೆ ಇವನು ಜೀನ್ ಕ್ರಿಸ್ಟಿನ್. ಓಡಿಯಂ ಗಿಯರ್ ನ ಸರಿಯಾಗಿ ಆಪರೇಟ್ ಮಾಡ್ತಾನೆ ಬಟ್ ಮಿಕಾಸಾಗೆ ಕಾಳಾಗ್ತಾ ಇರ್ತಾನೆ ಆಗಾಗ. ಇವಳು ಶಾಶಾ ಬ್ಲೌಸ್. ತಿನ್ನೋ ಜಾಸ್ತಿ. ಮತ್ತೆ ಇವನು ಕೋನಿ ಸ್ಪ್ರಿಂಗರ್. ಓಡಿಯಂ ಗಿಯರ್ ನ ಆಪರೇಟ್ ಮಾಡ್ತಾನೆ ಬಟ್ ಸ್ಪೀಡ್ ಸ್ವಲ್ಪ ಕಡಿಮೆ ಇದೆ. ಅಂಡ್ ಇವಳು ಮಿಕಾಸಾ ಎಕ್ಕರ್ ಮ್ಯಾನ್. ಎಲ್ಲ ಆಸ್ಪೆಕ್ಟ್ ನಲ್ಲೂ ಟಾಪ್ ನಾಚ್ ಮತ್ತೆ ಪ್ರೊಫಿಷಿಯಂಟ್. ಅಂಡ್ ಇವನು ಎರನ್ ಯೀಗರ್, ನಮ್ಮ ಮೇನ್ ಕ್ಯಾರೆಕ್ಟರ್. ಟ್ಯಾಲೆಂಟ್ ಏನೂ ಇಲ್ಲ ಬಟ್ ಎಫರ್ಟ್ಸ್ ಹಾಕ್ತಾ ಇದ್ದಾನೆ. ಸ್ವಲ್ಪ ಮಾತಾಡ್ತಾನೆ ಬಟ್ ಓಕೆ ಪರವಾಗಿಲ್ಲ. ಮತ್ತೆ ಓಡಿಯಂ ಗಿಯರ್ ನ ಟ್ರೈನಿಂಗ್ ಆದ ನಂತರ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಅಂದ್ರೆ ಫೈಟಿಂಗ್ ಸ್ಕಿಲ್ಸ್ ನ ಕೂಡ ಇಂಪ್ರೂವ್ ಮಾಡಬೇಕು ಬಿಕಾಸ್ ಇವರೆಲ್ಲ ಸೋಲ್ಜರ್ಸ್ ಆಗ್ತಾ ಇದ್ದಾರೆ. ಸೊ ಇಷ್ಟಂತೂ ಗೊತ್ತಿರಲೇಬೇಕು ಗಾಯ್ಸ್. ಎರನ್ ಕೇಳ್ತಾನೆ ಕೈಯಿಂದ ಫೈಟ್ ಮಾಡಿ ಏನ್ ಪ್ರಯೋಜನ ಟೈಟನ್ ನ ವಿರುದ್ಧ. ಬಟ್ ರೈನರ್ ಹೇಳ್ತಾನೆ ಒಬ್ಬ ಸೋಲ್ಜರ್ ಆಗಿ ನಾವು ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ನ ಮತ್ತೆ ಓಡಿಯಂ ಗಿಯರ್ ನ ಕೂಡ ಕಲ್ತಿರ್ಬೇಕಾಗತ್ತೆ. ಇದು ನಮ್ಮ ಕರ್ತವ್ಯ ಅಂತ. ಅಂಡ್ ಅಲ್ಲೇ ಆನಿ ಲಿಯೋನ್ ಹಾರ್ಟ್ ಬರ್ತಾಳೆ. ರೈನರ್ ಎರನ್ ಗೆ ಹೇಳ್ತಾನೆ ನಾವು ನಮ್ಮ ತಾಕತ್ನ ತೋರ್ಸೋಣ ಅಂತ. ಮತ್ತೆ ರೈನರ್ ಆನಿಗೆ ಚಾಲೆಂಜ್ ಮಾಡ್ತಾನೆ ಫೈಟ್ ಗೆ ಬಟ್ ಅವನು ಎರೆನ್ ನ ಮುಂದೆ ಕಳಿಸ್ತಾನೆ. ಮತ್ತೆ ಎರೆನ್ ಸೀದಾ ಅಟ್ಯಾಕ್ ಮಾಡ್ತಾನೆ ಬಟ್ ಅವಳು ಕಿಕ್ ಕೊಡ್ತಾಳೆ ಸರಿಯಾಗಿ. ಎರೆನ್ ಅಂತೂ ಪದೇ ಪದೇ ಸೋತೋದ. ಅಂಡ್ ಇವಾಗ ರೈನರ್ ನ ಸರದಿ ಮತ್ತೆ ಅವನು ಕೂಡ ಸೋತೋದ. ಆನಿ ಹೇಳ್ತಾಳೆ ನೀವು ಎಷ್ಟೇ ಟ್ರೈನ್ ಮಾಡಿದ್ರು ಕೂಡ ಟೈಟನ್ ಗಳ ವಿರುದ್ಧ ನೀವು ಹೋರಾಡೋಕೆ ಆಗಲ್ಲ. ಇವರೆಲ್ಲ ಟೈಟನ್ ಗಳಿಂದ ಓಡೋಕ್ಕೋಸ್ಕರನೇ ಕಲಿತಾ ಇರೋದು ಅನ್ಸುತ್ತೆ. ಈ ಜಗತ್ತು ಅರ್ಥಹೀನ ಅಂತ. ಮತ್ತೆ ಅವಳು ಅಲ್ಲಿಂದ ಹೋಗ್ಬಿಡ್ತಾಳೆ. ಅಂಡ್ ಹಾಗೆ ಟ್ರೈನಿಂಗ್ ಮುಗ್ದಿರುತ್ತೆ. ರಾತ್ರಿ ಆಗಿರುತ್ತೆ. ಮತ್ತೆ ಎಲ್ಲ ಡಿನ್ನರ್ ಗೆ ಬಂದಿರ್ತಾರೆ. ಅಲ್ಲೇ ಜೀನ್ ತನ್ನ ಫ್ರೆಂಡ್ ನ ಜೊತೆ ಮಾತಾಡ್ತಾ ಇರ್ತಾನೆ. ಸರ್ವೆ ಕಾಪ್ಸ್ ನ ಎಲ್ಲರ ಹತ್ರ ಜಾಯ್ನ್ ಆಗೋಕೆ ಆಗಲ್ಲ. ಸುಮ್ನೆ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗೋದು ಒಳ್ಳೇದು ಅಂತ. ಗೋಡೆಗಳಲ್ಲಿ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಎರನ್ ಹೇಳ್ತಾನೆ 5 ವರ್ಷದ ಹಿಂದೆ ಅದೇ ಗೋಡೆನ ಒಡೆದು ಟೈಟನ್ ಗಳು ಬಂದಿದ್ವು. ಗೋಡೆಗಳ ಒಳಗೆ ನುಗ್ಗಿದ್ವು. ನಿಮ್ಗೆ ಅನ್ಸುತ್ತಾ ನೀವು ಸೇಫ್ ಆಗಿದ್ದೀರಾ ಅಂತ. ನಾವು ನಮ್ಮ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ತಾ ಇದೀವಿ. ಯಾಕಂದ್ರೆ ಟೈಟನ್ ಗಳಿಂದ ದೂರ ಇರ್ಬೋದು ಅಂತ. ಅವ್ರನ್ನ ಸೋಲ್ಸೋಕಾಗುತ್ತೆ ನಮ್ಮ ಹತ್ರ ಅಂತ. ಜೀನ್ ಹೇಳ್ತಾನೆ ಟೈಟನ್ ಗಳನ್ನ ಸೋಲ್ಸೋದ್ ಯಾಕೆ, ಸುಮ್ನೆ ಆರಾಮಾಗಿ ಗೋಡೆಗಳಲ್ಲಿ ಜೀವನ ನಡೆಸಬಹುದು ಅಂತ. ಮತ್ತೆ ಇವರಿಬ್ರು ಮಧ್ಯ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ. ಗುರು ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಏನೋ ಬೇಕು ನಿನಗೆ, ಏನೋ ಬೇಕು. ಅರೆನ್ಗೇನು ರಿಯಲೈಸ್ ಆಯ್ತು ಜೀನ್ ತನ್ನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇಲ್ಲ. ಬಟ್ ಅರೆನ್ ಬದಲಾಗಿದ್ದಾನೆ. ಸೊ ಅವನು ಜೀನ್ ಗೆ ಕಿಕ್ ಕೊಡ್ತಾನೆ ಆನಿ ಕಿಕ್ ಮಾಡಿರೋ ಸ್ಟೈಲ್ ನಲ್ಲಿ. ಇದನ್ನ ಆನಿ ಕೂಡ ನೋಟಿಸ್ ಮಾಡ್ತಾಳೆ. ಅರೆನ್ ನಿಜವಾಗ್ಲೂ ಬೇಗ ಕಲಿತಾ ಇದ್ದಾನೆ. ಅಲ್ಗೆ ಕೀತ್ ಬಂದ್ಬಿಟ್ರು ಬಾಗ್ಲು ತೆಗ್ದು. ಅವ್ರು ಹೇಳ್ತಾರೆ ಇಲ್ಲೇನೋ ಸೌಂಡ್ ಕೇಳಿಸ್ತು, ಏನ್ ಗನ್ನದಾರಿ ಕೆಲಸ ಮಾಡ್ತಿದ್ದೀರಾ ಅಂತ. ಬಟ್ ಮಿಕಾಸಾ ಏನೋ ಒಂದ್ ಹೇಳಿ ಕಳಿಸ್ಬಿಡ್ತಾಳೆ ಅವ್ರನ್ನ. ಸೊ 218 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಮುಂದೆ ಹೋಗೋಕೆ. ಮತ್ತೆ ಅವ್ರಿಗೆ 3 ಆಪ್ಷನ್ಸ್ ಇದೆ. ಫಸ್ಟ್ ಗ್ಯಾರಿಸನ್. ಈ ಬ್ಯಾಚ್ ವಾಲ್ಸ್ ನ ಮೇಲೆ ಕ್ಯಾನನ್ಸ್ ನ ಅಂದ್ರೆ ಸಿಡಿಮದ್ದುಗಳನ್ನ ನೋಡ್ಕೊಳ್ತಾರೆ ಮತ್ತೆ ಊರನ್ನ ರಕ್ಷಣೆ ಮಾಡ್ತಾರೆ. ಸೆಕೆಂಡ್ ಸರ್ವೆ ಕಾರ್ಪ್ಸ್. ಈ ಬ್ಯಾಚ್ ಗೋಡೆಯ ಹೊರಗಡೆ ಟೈಟನ್ ಗಳ ಹತ್ರ ಹೋಗುತ್ತೆ ಮತ್ತೆ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡುತ್ತೆ ಮಾನವೀಯತೆಗೋಸ್ಕರ ಟೈಟನ್ ಗಳ ವಿರುದ್ಧ ಹೋರಾಡೋಕೆ. ಅಂಡ್ ಮೂರನೇದು ಮಿಲಿಟರಿ ಪೊಲೀಸ್ ಬ್ರಿಗೇಡ್. ಇದು ಪೊಲೀಸ್ ತರನೇ ಗವರ್ಮೆಂಟ್ ಮಾಡಿರೋ ಆರ್ಡರ್ಸ್ ನ ಮತ್ತೆ ಸಿಟಿಸನ್ಸ್ ನ ನೋಡ್ಕೊಳ್ಳುತ್ತೆ. ಮತ್ತೆ ಬರೀ ಟಾಪ್ 10 ಕ್ಯಾಂಡಿಡೇಟ್ಸ್ ಮಾತ್ರ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗಬಹುದು. ಅಂಡ್ ಹಾಗೆ ರಾತ್ರಿ ಆಗುತ್ತೆ. ಮತ್ತೆ ಅಲ್ಲಿರೋರೆಲ್ಲ ಕೇಳ್ತಾ ಇದಾರೆ ನೀವು ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗದೆ ಸರ್ವೆ ಕಾಪ್ಸ್ ನ ಯಾಕೆ ಜಾಯ್ನ್ ಆಗ್ತಾ ಇದಾರೆ ಅಂತ. ಅಂಡ್ ಹಾಗೆ ಜೀನ್ ಗೆ ಅರೆನ್ ಗಿಂತ ಕಡಿಮೆ ರ್ಯಾಂಕ್ ಬಂದಿದೆ. ಅದಕ್ಕೆ ಜೀನ್ ಇನ್ನು ಡಿಪ್ರೆಷನ್ ಅಲ್ಲಿ ಇದ್ದಾನೆ. ಅರೆನ್ ಹೇಳ್ತಾನೆ ನನ್ನ ಗುರಿ ಟೈಟನ್ ಗಳ ವಿರುದ್ಧ ಹೋರಾಡೋದು. ಆದ್ರೆ ಥಾಮಸ್ ಅನ್ನೋನು ಹೇಳ್ತಾನೆ ಆಗಲ್ಲ, ಯಾಕಂದ್ರೆ ನಿನ್ಗೆ ಗೊತ್ತಿದೆ ಸಾವಿರಾರು ಜನ ಸತ್ತಿದ್ದಾರೆ. ಮನುಷ್ಯರು ಯಾವತ್ತೂ ಟೈಟನ್ ಗಳ ವಿರುದ್ಧ ಗೆಲ್ಲೋಕೆ ಆಗಲ್ಲ ಅಂತ. ಆದ್ರೆ ಅರೆನ್ ಹೇಳ್ತಾನೆ ನೀನ್ ಗೆಲ್ಲಲ್ಲ ಅಂತ ಪ್ರಯತ್ನನೇ ಮಾಡಲ್ವಾ. ಇಷ್ಟು ವರ್ಷಗಳಿಂದ ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು, ನಮ್ಗೋಸ್ಕರ ಹೋರಾಡಿದ್ರು. ಮತ್ತೆ ಇಲ್ಲಿವರೆಗೂ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ಸ್ ನ ಹಾಗೆ ಹಾಳಾಗೋಗ್ಬಿಡೋಕಾಗತ್ತಾ? ಇಲ್ಲ, ನಾನಂತೂ ಅವರೆಲ್ಲರನ್ನು ಮುಗ್ಸಾಕ್ತೀನಿ ಅಂತ. ಮತ್ತೆ ಎರನ್ ಹೊರಗಡೆ ಬರ್ತಾನೆ. ಹಾಗೆ ಮಿಕಾಸಾ ಅಂಡ್ ಅರ್ಮಿನ್ ಕೂಡ ಹೊರಗಡೆ ಬರ್ತಾರೆ. ಅವ್ರು ಹೇಳ್ತಾರೆ ನಾವು ಕೂಡ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ತೀವಿ ಅಂತ. ಮಿಕಾಸಾ ಹೇಳ್ತಾಳೆ ನನ್ನ ಉಳಿದಿರೋ ಪರಿವಾರನ ಕೂಡ ಕಳ್ಕೊಳಕ್ ಆಗಲ್ಲ ಅಂತ. ಅಂದ್ರೆ ಎರನ್ ನ ಇವರೆಲ್ಲರೂ ಒಬ್ರನ್ನೊಬ್ರನ್ನ ಎಷ್ಟು ಪ್ರೀತಿಸ್ತಾರೆ ಗಾಯ್ಸ್. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ. ಈಗಿನ ಸರ್ವೆ ಕಾಪ್ಸ್ ಮಿಷನ್ ನ ಮುಗಿಸಿ ಬಂದಿದ್ದಾರೆ. ಇವರು ಕಮಾಂಡರ್ ಎರ್ವಿನ್, ಇವನು ಲೇವಾಯ್ ಎಕ್ಕರ್ ಮ್ಯಾನ್. ಮಿಕಾಸಾ ಎಕ್ಕರ್ ಮ್ಯಾನ್ ಕೂಡ ಇದ್ದಾಳೆ ಮತ್ತೆ ಲೇವಾಯ್ ಎಕ್ಕರ್ ಮ್ಯಾನ್ ಕೂಡ ಇದ್ದಾನೆ. ಎಕ್ಕರ್ ಮ್ಯಾನ್ ಒಂದು ಸರ್ನೇಮ್ ನ ತರ ನಿಮ್ಗೆ ಮುಂದಿನ ಎಪಿಸೋಡ್ಸ್ ಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಇವಳು ಹಾಂಜೆ ಝೋ. 3 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಅಂಡ್ ಅಲ್ಗೆ ಹ್ಯಾನ್ಸ್ ಕೂಡ ಬಂದು ಎರನ್ ನ ಮೀಟ್ ಆಗ್ತಾನೆ. ಮತ್ತೆ ಕ್ಯಾಂಡಿಡೇಟ್ಸ್ ಗೆ ಕೊಟ್ಟಿರೋ ಫಸ್ಟ್ ಡೇ ಮಿಷನ್ ಏನಂದ್ರೆ ವಾಲ್ಸ್ ನ ಮೇಲಿರೋ ಕ್ಯಾನನ್ಸ್ ನ ನೋಡ್ಕೊಳ್ಳೋದು. ಮತ್ತೆ ಕೋನಿ ಸ್ಪ್ರಿಂಗರ್ ಹಾಗೆ ಬಾಕಿ ಜನ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋಕೆ ತಯಾರಿದ್ದಾರೆ. ನಿನ್ನೆ ಎರನ್ ಮಾಡಿರೋ ಸ್ಪೀಚ್ ನ ಕೇಳಿ ಎರನ್ ಅಂತೂ ಜನರನ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ ಗುರು. ಮೋಟಿವೇಟರ್ ಇವನು. ಆದ್ರೆ ವೇಟ್
ಬರ್ಟಾಲ್ಟಿಯಲ್ಲಿದ್ದಾನೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅಂಡ್ ಎರೆನ್ಗೂ ತುಂಬಾನೇ ಖುಷಿ ಆಗುತ್ತೆ. ಅವನು ವಾಲ್ ನ ಮೇಲೆ ನಿಂತ್ಕೊಂಡು ಟೌನ್ ನ ನೋಡ್ತಾ ಇದ್ದಾನೆ. ಅವನು ಮನ್ಸಲ್ಲಿ ಅನ್ಕೊಳ್ತಾನೆ, ಮಾನವೀಯತೆ ಶಕ್ತಿ ಪಡ್ಕೊಳ್ತಾ ಇದೆ, ನಮ್ಮ ಘನತೆ ಮತ್ತೆ ಶಕ್ತಿ ಜಾಸ್ತಿ ಆಗ್ತಾ ಇದೆ, ನಾವು ಗೆಲ್ಬಹುದು ಅಂತ. ಮಾನವೀಯತೆಯ ಗೆಲುವು ಇವತ್ತಿಂದ ಶುರುವಾಗುತ್ತೆ. ಆದ್ರೆ ಹಿಂದ್ಗಡೆ ಕೊಲೋಸಲ್ ಟೈಟನ್ ಮತ್ತೆ ಬಂತು. ಇದು ಅದೇ ಟೈಟನ್ ಸ್ಟಾರ್ಟಿಂಗ್ ನಲ್ಲಿ ಬಂದಿತ್ತು. ಹಾಗೆ ಆ ಟೈಟನ್ ಕೊಟ್ಟಿರೋ ಒಂದೇ ಕಿಕ್ ಗೆ ಎಲ್ಲ ಹಾರೋದ್ರು, ಎಲ್ಲ ಕ್ಯಾನನ್ಸ್ ಗಾಳಿಯಿಂದ ಹಾರೋಯ್ತು, ಅಷ್ಟು ಬಿರುಗಾಳಿ ಬಂತು. ಆದ್ರೆ ಕ್ಯಾಂಡಿಡೇಟ್ಸ್ ಎಲ್ಲ ಓಡಿಯಂ ಗಿಯರ್ ಇಂದ ಬದ್ಕುಳಿದ್ರು. ಎರೆನ್ ಇದನ್ನ ನೋಡ್ತಾನೆ ಇದ್ದಾನೆ. ಮತ್ತೆ ವಾಲ್ ಕೂಡ ಹೋಲ್ ಆಗಿದೆ. ಎರೆನ್ ಗೆ ನೆನ್ಪಾಗುತ್ತೆ ಆ ದಿನ ಏನೇನ್ ನಡೆದಿತ್ತು ಅಂತ. ಎರೆನ್ ಕೂಗ್ತಾನೆ, ಕೇಳಿ ಎಲ್ಲ, ಟಾರ್ಗೆಟ್ ನಮ್ಮ ಮುಂದೆ ಇದೆ, ಅಟ್ಯಾಕ್ ಅಂತ. ಅಂಡ್ ಎರೆನ್ ಹಾರಿ ಮುಂದೆ ಬರ್ತಾನೆ. ಲಾಂಗ್ ಟೈಮ್ ನೋ ಸಿ ಟೈಟನ್ ಅಂತ ಹೇಳ್ತಾನೆ. ಮತ್ತೆ ಎಪಿಸೋಡ್ 5. ಸೊ ಇಲ್ಲಿ ಎರೆನ್ ಅಟ್ಯಾಕ್ ಅಂತ ಹೇಳಿ ಗೋಡೆ ಮೇಲೆ ಬರ್ತಾನೆ. ಬಟ್ ಕೊಲೋಸಸ್ ಟೈಟನ್ ಕೈಯಿಂದ ಅಟ್ಯಾಕ್ ಮಾಡುತ್ತೆ. ಆದ್ರೆ ಎರೆನ್ ಓಡಿಯಂ ಗಿಯರ್ ಇಂದ ಟೈಟನ್ ಹತ್ರ ಬರ್ತಾನೆ. ಮತ್ತೆ ಎರೆನ್ ನೋಟಿಸ್ ಮಾಡ್ತಾನೆ ಏನಂದ್ರೆ ಆ ಟೈಟನ್ ಬರೀ ಸಿಡಿಮದ್ದುಗಳನ್ನ ಅಂದ್ರೆ ಕ್ಯಾನನ್ಸ್ ನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಅಂದ್ರೆ ಈ ಟೈಟನ್ ಗೆ ಸ್ವಲ್ಪ ಬುದ್ಧಿ ಇದೆ. ಮತ್ತೆ ಆ ಟೈಟನ್ ಅಟ್ಯಾಕ್ ಮಾಡುತ್ತೆ. ಬಟ್ ಎರೆನ್ ಓಡಿಯಂ ಗಿಯರ್ ಇಂದ ಸೀದಾ ಟೈಟನ್ ನ ಕೈನ ಮೇಲೆ ಲ್ಯಾಂಡ್ ಆಗ್ತಾನೆ. ಹಾಗೆ ಓಡ್ತಾ ಬೆನ್ನಿಂದ ಹಾರಿ ಟೈಟನ್ ನ ಕುತ್ತಿಗೆಗೆ ಟಾರ್ಗೆಟ್ ಮಾಡ್ತಾನೆ. ಆದ್ರೆ ಟೈಟನ್ ಅಂತೂ ಹೊಗೆ ಹೊರಗಾಕುತ್ತೆ. ಎರೆನ್ ಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಎರೆನ್ ಗೆ ಉಸಿರಾಡೋಕು ಕಷ್ಟ ಆಗ್ತಾ ಇದೆ. ಅಂಡ್ ಎರೆನ್ ಸೀದಾ ಎಲ್ಲ ಫೋರ್ಸ್ ನ ಹಾಕಿ ಅಟ್ಯಾಕ್ ಮಾಡ್ಬಿಡ್ತಾನೆ. ಬಟ್ ವೇಟ್, ಕೊಲೋಸಲ್ ಟೈಟನ್ ಮತ್ತೆ ಮಾಯ ಆಗ್ಬಿಡ್ತು. ಎರೆನ್ ಅಂತೂ ಸೇಫ್ ಆಗಿದ್ದಾನೆ. ಥಾಮಸ್ ಅಂಡ್ ಕೋನಿ ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲಿ ಹೆಡ್ ಕ್ವಾರ್ಟರ್ ಇಂದ ಕಮಾಂಡ್ ಬರುತ್ತೆ, ಅವರೆಲ್ಲ ಹೆಡ್ ಕ್ವಾರ್ಟರ್ ಗೆ ಬರ್ಬೇಕಂತೆ. ಮತ್ತೆ ಜನರೆಲ್ಲ ಓಡ್ತಾ ಇದಾರೆ, ಯಾಕಂದ್ರೆ ಟೈಟನ್ ಗಳು ಹಿಂದೆ ಬಿದ್ದಿವೆ. ಅಂಡ್ ಇಲ್ಲಿ ಸೋಲ್ಜರ್ಸ್ ವಾಲ್ಸ್ ನ ಮೇಲಿಂದ ಟೈಟನ್ ಗಳನ್ನ ತಡೆಯೋಕೆ ಪ್ರಯತ್ನಿಸ್ತಾ ಇದಾರೆ ಕ್ಯಾನನ್ಸ್ ನ ಮೂಲಕ. ಇಲ್ದೇ ಇದ್ರೆ 5 ವರ್ಷದ ಹಿಂದೆ ಮಾರಿಯಾಗೆ ಏನು ಗತಿ ಬಂದಿತ್ತು ಅದೇ ಗತಿ ರೋಸ್ಗೂ ಬರುತ್ತೆ. ಅಂಡ್ ಇಲ್ಲಿ ಗ್ರಾಜುಯೇಟ್ ಆಗಿರೋ ಎಲ್ಲ ಮೆಂಬರ್ಸ್ ಹೆಡ್ ಕ್ವಾರ್ಟರ್ ಗೆ ಬಂದು ತಮ್ಮ ಓಡಿಯಂ ಗಿಯರ್ ಗೋಸ್ಕರ ಗ್ಯಾಸ್ ನ ರಿಫಿಲ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಅವರು ಟೈಟನ್ ಗಳ ವಿರುದ್ಧ ಹೋರಾಡ್ಬೇಕಾಗತ್ತೆ ಅದಕ್ಕೆ. ಆದ್ರೆ ಇಲ್ಲಿ ಎರೆನ್ ಬಂದು ನೋಡ್ತಾನೆ, ಅರ್ಮಿನ್ ಅಂತೂ ಕೈ ನಡುಗ್ತಾ ಇದೆ. ಎರೆನ್ ಕೇಳ್ತಾನೆ ಏನಾಯ್ತು ಅಂತ. ಅರ್ಮಿನ್ ಪ್ಯಾನಿಕ್ ಆಗಿದ್ದಾನೆ. ಮತ್ತೆ ಅವನು ಹೇಳ್ತಾನೆ, ಈ ಗೋಡೆಗೆ ಆಗಿರೋ ಹೋಲ್ 8 ಮೀಟರ್ ಉದ್ದ ಇದೆ, ಒಂದು ಬಂಡೆನ ಅಲ್ಲಿ ಎತ್ತಿ ಇಡ್ಬೇಕಾಗತ್ತೆ. ಆದ್ರೆ ಟೈಟನ್ ಗಳು ಇದನ್ನ ಮಾಡೋಕೆ ಬಿಡಲ್ಲ, ಇವೆಲ್ಲ ಮುಗ್ದೋಯ್ತು, ವಾಲ್ ರೋಸ್ಗೂ ಮಾರಿ ಅದೇ ಗತಿ ಬರುತ್ತೆ ಅಂತ. ಬಟ್ ಎರೆನ್ ಬೈತಾನೆ, ಅರ್ಮಿನ್ ಆ ರೀತಿ ಪ್ಯಾನಿಕ್ ಆಗ್ಬೇಡ, ನಾವ್ ಈ ಸಲ ಸೋಲಲ್ಲ, ಈ ಸಲ ಕಪ್ ನಮ್ದೆ ಅಂತ. ಅರ್ಮಿನ್ ಸ್ವಲ್ಪ ಪ್ಯಾನಿಕ್ ಆಗೋಗಿದ್ದ. ಅವನು ಸಾರಿ ಅಂತ ಹೇಳ್ತಾನೆ. ಮತ್ತೆ ಹೊರಗಡೆ ಇಲ್ಲಂತೂ ಟೈಟನ್ ಗಳು ಸೋಲ್ಜರ್ಸ್ ನ ಆಲ್ರೆಡಿ ಹೆಣ ಮಾಡಾಗಿದೆ. ಮತ್ತೆ ಒಳಗೂ ಕೂಡ ನುಗ್ಗಿವೆ. ಈ ಸುದ್ದಿ ಮಹಲ್ ನವರೆಗೂ ಬಂದ್ ಮುಟ್ಟುತ್ತೆ. ಅಂದ್ರೆ ವಾಲ್ ಸೀನಾದ ಒಳಗಡೆ ಇರೋ ಮಹಲ್ ನಲ್ಲಿ ಕಮಾಂಡರ್ ಪಿಕ್ಸಿಸ್ ಗೆ ಸುದ್ದಿ ಬಂದ್ ಮುಟ್ಟುತ್ತೆ. ಟೈಟನ್ ಗಳು ವಾಲ್ ರೋಸ್ ನ ಒಳಗೆ ನುಗ್ಗಿವೆ ಅಂತ. ಕಮಾಂಡರ್ ಪಿಕ್ಸಿಸ್ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಸೋಲ್ಜರ್. ಅಂಡ್ ಪಿಕ್ಸಿಸ್ ಕಮಾಂಡರ್ ಆಗಿರೋದ್ರಿಂದ ಅವರು ಇವಾಗ ಹೋಗ್ಬೇಕು ಹೋರಾಡೋಕೆ. ಬಟ್ ಇಲ್ಲಿನ ರಾಜ ಅಂತೂ ಸ್ವಾರ್ಥಿ ಗುರು, ಪಿಕ್ಸಿಸ್ ಗೆ ಹೋಗೋಕೆ ಬಿಡ್ತಾ ಇಲ್ಲ, ನೀನು ನನ್ನ ಪ್ರೊಟೆಕ್ಷನ್ ಗೆ ಇರ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಪಿಕ್ಸಿಸ್ ಹೇಳ್ತಾರೆ, ಅಲ್ಲಿ ಎಷ್ಟೋ ಸೋಲ್ಜರ್ಸ್ ಪ್ರಾಣನ ಪಣಕ್ಕಿಟ್ಟು ಬೇರೆಯವರ ಬದುಕಿಗೆ ಹೋರಾಡ್ತಾ ಇದ್ದಾರೆ, ಇಂಥದ್ರಲ್ಲಿ ನಾನು ಹೋಗದೆ ಇರೋಕೆ ಆಗಲ್ಲ ಅಂತ. ನೀವು ಮೊದಲು ಹೇಗೆ ಆರಾಮಾಗಿದ್ರು ಅದೇ ರೀತಿ ಇರಿ, ನಾನ್ ಮತ್ತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಹೆಡ್ ಕ್ವಾರ್ಟರ್ ನಲ್ಲಿ ಪ್ಲಾನ್ ಏನಂದ್ರೆ ಗೋಡೆಯ ಫಸ್ಟ್ ನಲ್ಲಿ ಗ್ಯಾರಿಸನ್ ಇರ್ತಾರೆ, ಮತ್ತೆ ಮಿಡಲ್ ನಲ್ಲಿ ತರಬೇತಿ ಪಡ್ಕೊಳ್ತಾ ಇರೋರು ಇರ್ತಾರೆ, ಅಂಡ್ ಕೊನೆಯಲ್ಲಿ ಗ್ಯಾರಿಸನ್ ನ ಅಲೈಟ್ ಸೋಲ್ಜರ್ಸ್ ಇರ್ತಾರೆ. ವಾಲ್ ರೋಸ್ ನ ರಕ್ಷಣೆಗೋಸ್ಕರ ಕ್ಲಾರಿಟಿ ಕೊಟ್ಬಿಡ್ತೀನಿ, ಇದು ವಾಲ್ ರೋಸ್. ವಾಲ್ ರೋಸ್ ನ ಈ ಭಾಗದ ಗೇಟ್ ನ ಆ ಟೈಟನ್ ಹೊಡೆದಿತ್ತು. ಮತ್ತೆ ಈ ನಾರ್ತ್ ಗೇಟ್ ಹೊಡೆದೋದ್ರೆ ವಾಲ್ ರೋಸ್ ಗೆ ಎಲ್ಲಾ ಟೈಟನ್ ಗಳು ನುಗ್ಬಿಡುತ್ತವೆ. ಮತ್ತೆ ಮಾರಿಯಾಗೆ ಏನ್ ಗತಿ ಬಂದತ್ತೋ ಅದೇ ಗತಿ ಆಗುತ್ತೆ. ಸೊ ಈ 3 ಟೀಮ್ಸ್ ಇವಾಗ ಅದನ್ನ ಆಗದೆ ಇದ್ದಂಗೆ ನೋಡ್ಕೊಳ್ಬೇಕಾಗತ್ತೆ. ಬಟ್ ಆಲ್ರೆಡಿ ಫಸ್ಟ್ ಪಾರ್ಟ್ ನ ಎಲ್ಲ ಸೋಲ್ಜರ್ಸ್ ವೈಪ್ ಔಟ್ ಆಗಿದಾರಂತೆ, ಅಂದ್ರೆ ಸತ್ತಿದ್ದಾರೆ. ಸೊ ಎಲ್ಲಿವರೆಗೂ ಜನರು ಸೇಫ್ ಆಗಿ ಆ ಡಿಸ್ಟ್ರಿಕ್ಟ್ ಇಂದ ಗೇಟ್ ನ ಒಳಗೆ ಬರಲ್ವೋ ಅಲ್ಲಿವರೆಗೂ ನೀವು ಟೈಟನ್ ಗಳನ್ನ ತಡಿಬೇಕು. ಶಿನ್ಜೋ ಸಸಾಗೆಯೋ, ನಿಮ್ಮ ಹೃದಯಗಳನ್ನ ಪಣಕ್ಕಿಡಿ ಮತ್ತೆ ಹೋರಾಡಿ ಅಂತ. ಅಂಡ್ ಇಲ್ಲಿ ಮಿಕಾಸಾ ಎರೆನ್ ನ ಹತ್ರ ಹೇಳ್ತಾಳೆ, ಒಂದ್ ವೇಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಬಂದ್ಬಿಡು ಅಂತ. ಬಟ್ ಅದೇ ಟೈಮ್ ನಲ್ಲಿ ಕಮಾಂಡ್ ಬರುತ್ತೆ, ಏನಂದ್ರೆ ಮಿಕಾಸನ ಅವರು ಎಲೈಟ್ಸ್ ನ ಹತ್ರ ಇಟ್ಕೊಳ್ತಾರಂತೆ. ಆದ್ರೆ ಇವಾಗ ಮಿಕಾಸಾ ಬೇರೆ ಸ್ಕ್ವಾಡ್ ಗೆ ಹೋಗ್ತಾಳೆ, ಎರೆನ್ ಹತ್ರ ಇರೋಕೆ ಆಗಲ್ಲ, ಬಿಕಾಸ್ ಅವಳ ಸ್ಕಿಲ್ ಹೈ ಇದೆ ಅದಕ್ಕೆ. ಬಟ್ ಮಿಕಾಸಾಗೆ ಎರೆನ್ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ. ಆದ್ರೆ ಎರೆನ್ ಬೈತಾನೆ, ಮಿಕಾಸಾ ನೀನ್ ಪ್ಯಾನಿಕ್ ಆಗ್ಬೇಡ, ಇದು ಪೂರ್ತಿ ಮಾನವೀಯತೆಯ ಪ್ರಶ್ನೆ, ನಾವ್ ನಮ್ಗೋಸ್ಕರ ಈಗ ಬದುಕೋಕ್ಕಾಗಲ್ಲ ಅಂತ. ಅಂಡ್ ಮಿಕಾಸಾ ಕೊನೆಯದಾಗಿ ಎರೆನ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ, ಏನೇ ಆಗ್ಲಿ ಸಾಯ್ಬೇಡ ಅಂತ. ಅಂಡ್ ಎರೆನ್ ಹೋಗ್ತಾನೆ. ಎರೆನ್ ಸಾಯಲ್ಲ, ಯಾಕಂದ್ರೆ ಅವನು ಈ ಜಗತ್ತಿನ ಸತ್ಯನ ತಿಳ್ಕೊಳ್ಬೇಕು. ಅವ್ನು ಇಷ್ಟ ಬೇಗ ಸತ್ರೆ ಅವನ್ಗೆ ಟೈಟನ್ ನ ಬಗ್ಗೆ ಯಾವತ್ತೂ ಗೊತ್ತೇ ಆಗಲ್ಲ. ಸೊ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಈ ಟೈಟನ್ ಗಳು ಪ್ರಾಣಿಗಳಿಗೆ ಏನು ಹಾನಿ ಮಾಡಲ್ಲ, ಅವರು ಪ್ರಾಣಿಗಳನ್ನ ಇಗ್ನೋರ್ ಮಾಡ್ತಾರೆ. ಮನುಷ್ಯರ ಹಾಗೆ ಟೈಟನ್ ಗಳಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲ, ಸೊ ಅವರು ಹೇಗೆ ಹುಟ್ಟುತ್ತಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಟೈಟನ್ ನ ಬಾಡಿ ಟೆಂಪರೇಚರ್ ತುಂಬಾನೇ ಹೈ ಇರುತ್ತೆ. ಅವರು ಬರೀ ಮನುಷ್ಯನಷ್ಟೇ ತಿನ್ನೋದು, ಆದ್ರೆ ಅವರು ಮನುಷ್ಯರಿಲ್ದೇನು ಕೂಡ 100 ವರ್ಷಗಳಿಂದ ಬದುಕಿವೆ. ನೀವು ಟೈಟನ್ ಗಳ ತಲೆನ ಹರಿಸಿದ್ರು ಕೂಡ ಅವರು ಸಾಯಲ್ಲ, ಮತ್ತೆ ಅದು ವಾಪಸ್ ಹುಟ್ಬಿಡುತ್ತೆ. ಬಟ್ ಒಂದು ದಾರಿ ಇದೆ ಟೈಟನ್ ನ ಸೋಲ್ಸೋಕೆ, ನಾವು ಟೈಟನ್ ನ ಕುತ್ತಿಗೆ ಹಿಂದೆ ಕತ್ತರಿಸಬೇಕಾಗುತ್ತೆ, ಅದರಿಂದ
ಮಾತ್ರ ಟೈಟನ್ ಗಳು ಸಾಯ್ತಾರೆ. ಅಂಡ್ ಎರೆನ್ ಕೂಗ್ತಾನೆ, ಎಲ್ಲ ಬನ್ನಿ ಇವಾಗ ನಮ್ಮ ಸರಿದಿ ಅಂತ. ಮುಂದೆ ಹೋಗ್ತಾರೆ ಓಡಿಯಂ ಗಿಯರ್ಸ್ ನ ಮೂಲಕ. ಆದ್ರೆ ಇದಕ್ಕಿದ್ದಂಗೆ ಒಂದ್ ಟೈಟನ್ ಎರೆನ್ ಮೇಲೆ ಜಂಪ್ ಆಗುತ್ತೆ. ಬಟ್ ಅರ್ಮಿನ್ ಬಂದು ಅವನನ್ನ ಈಚೆ ತರ್ತಾನೆ. ಆದ್ರೆ ಮುಂದೆ ನೋಡಿದ್ರೆ ಇದಂತೂ ಥಾಮಸ್ ಸಿಕ್ಕಾಕೊಂಡ್ ಬಿದ್ದಿದ್ದಾನೆ ಟೈಟನ್ ನ ಬಾಯಲ್ಲಿ. ಮತ್ತೆ ಆ ಟೈಟನ್ ಥಾಮಸ್ ನ ತಿನ್ಬಿಡುತ್ತೆ. ಶಿಟ್, ಒಳ್ಳೆ ಕ್ಯಾರೆಕ್ಟರ್ ಆಗಿದ್ದ ಗುರು. ಎರೆನ್ ಕೂಗ್ತಾನೆ, ನಿನ್ಗೆ ಎಷ್ಟು ಧೈರ್ಯ, ಬನ್ನಿ ಅಲ್ಲ ನಾನು ಟೈಟನ್ ನ ಹೋಗೋಕೆ ಬಿಡಲ್ಲ. ಬಟ್ ಮಧ್ಯ ಒಂದ್ ಟೈಟನ್ ಎರೆನ್ ಕಾಲನ್ನ ಕಚ್ಬಿಡುತ್ತೆ. ಶಿಟ್, ಅವ್ನ್ ಕಾಲು ಕೂಡ ಕಟ್ಟಾಗೋಯ್ತು. ಎರೆನ್ ಅಂತೂ ಮಹಡಿಯಿಂದ ಮಹಡಿಗೆ ಬಡ್ಕೊಂಡು ಬಿದ್ಬಿಟ್ಟ. ಅಂಡ್ ಇಲ್ಲಂತೂ ಎರೆನ್ ನ ಟೀಮ್ ಮೇಟ್ಸ್ ಕೂಡ ಟೈಟನ್ ಗಳ ಕೈಗೆ ಸಿಕ್ಬಿದ್ರು. ಮತ್ತೆ ಅರ್ಮಿನ್ ನ ಹಿಂದೆ ನೋಡಿದ್ರೆ ಅರ್ಮಿನ್ ಹತ್ರ ಕೂಡ ವರ್ಲ್ಡ್ ಫೇಮಸ್ ಸ್ಯಾಂಟಾ ಕ್ಲಾಸ್ ನ ರೀತಿ ಕಾಣೋ ಟೈಟನ್ ಬರುತ್ತೆ. ಮತ್ತೆ ಅದು ಅರ್ಮಿನ್ ನ ನುಂಗೋದ್ರಲ್ಲಿದೆ. ಅಂಡ್ ಅದು ನುಂಗೆ ಬಿಡ್ತು. ಬಟ್ ಇಲ್ಲಿ ಎರೆನ್ ಗೆ ನೆನಪಾಗುತ್ತೆ ಹೇಗೆ ಅರ್ಮಿನ್ ಬಾಲ್ಯದಲ್ಲಿ ಎರೆನ್ ಗೆ ಹೇಳಿದ ಹೇಗೆ ಅವನ ಅಜ್ಜ ಒಂದು ಬುಕ್ ನ ಬರ್ದಿದ್ರು ಹೊರಗಿನ ಜಗತ್ತಿನ ಬಗ್ಗೆ. ಅಲ್ಲಿ ಸಮುದ್ರ ಇದೆಯಂತೆ, ಮಂಜು ಮತ್ತೆ ಮರುಭೂಮಿನೂ ಇದೆಯಂತೆ. ವರ್ಷಗಳಿಂದ ಗೋಡೆಯ ಒಳಗೆ ಇವರೆಲ್ಲ ಇರೋದ್ರಿಂದ ಹೊರಗಿನ ಜಗತ್ತಿನ ಬಗ್ಗೆ ಇವ್ರಿಗೆ ಏನು ಗೊತ್ತೇ ಇಲ್ಲ. ಹೊರಗೆ ಏನಿದೆ ಅನ್ನೋದು ಗೊತ್ತೇ ಇಲ್ಲ. ನದಿ ಮತ್ತೆ ಬಾವಿ ಬಗ್ಗೆ ಗೊತ್ತು, ಆದ್ರೆ ಸಮುದ್ರದ ಬಗ್ಗೆ ಗೊತ್ತೇ ಇಲ್ಲ. ಅರ್ಮಿನ್ ಮತ್ತೆ ಎರೆನ್ ಪ್ರಾಮಿಸ್ ಮಾಡಿದ್ರು ಒಂದಿನ ನಾವಿಬ್ರು ಸೇರಿ ಹೊರಗಿನ ಜಗತ್ತಿಗೆ ಹೋಗೋಣ ಅಂತ. ಅಂಡ್ ಎರೆನ್ ಎದ್ದೇಳ್ತಾನೆ ಮತ್ತೆ ಸೀದಾ ಅರ್ಮಿನ್ ಕೈ ಹಿಡಿತಾನೆ. ಎರೆನ್ ಅರ್ಮಿನ್ ನ ಟೈಟನ್ ಬಾಯಿಂದ ಆಚೆ ಹಾಕ್ತಾನೆ. ಎರೆನ್ ಹೇಳ್ತಾನೆ, ಅರ್ಮಿನ್ ನೀ ನನ್ಗೆ ಹೇಳ್ದೆ ಹೇಗೆ ಹೊರ ಜಗತ್ತು ಇರ್ಬಹುದು ಅಂತ. ನಾನ್ ಇಂಥ ಜಾಗದಲ್ಲಿ ಸಾಯೋಕಾಗಲ್ಲ. ಅಂಡ್ ಟೈಟನ್ ಎರೆನ್ ನ ನುಂಗ್ ಬಿಡುತ್ತೆ. ಏನಾಗತ್ತೆ ಈಗ, ಎರೆನ್ ಸತ್ತೋದ್ನ. ಎಪಿಸೋಡ್ 6. ಅರ್ಮಿನ್ ಎದ್ದೇಳು ಅಂತ ಕೋನಿ ಅರ್ಮಿನ್ ನ ಏಳಿಸ್ತಾನೆ. ಆದ್ರೆ ಎಲ್ಲ ಮುಗ್ದೋಗಿದೆ. ಅರ್ಮಿನ್ ಒಬ್ನೇ ಬದ್ಕೊಂಡಿದ್ದಾನೆ. ಮತ್ತೆ ಅವನು ಅಲ್ಲಿನ ಮುಂದೆ ಹೋಗ್ತಾನೆ. ಅರ್ಮಿನ್ ಒಬ್ನೇ ಸರ್ವೈವ್ ಆಗಿರೋದ್ರಿಂದ ಅವನ್ಗೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವನ್ ಕಾಮ್ರೇಡ್ಸ್ ಎಲ್ಲ ಸತ್ತೋದ್ರು, ಅವನೊಬ್ನೇ ಬದುಕಿರೋದು ಅಂತ. ಇಲ್ಲಿ ಎಲ್ಲಾ ಕಡೆ ರಕ್ತ ಮತ್ತೆ ಹೆಣಗಳೇ ಇರೋದು. ಈ ಜಾಗ ಮೊದ್ಲಿಂದನೂ ನರಕನೇ ಆಗಿತ್ತು. ಹಾಗೆ ಸೀನ್ ಕಟ್ ಆಗತ್ತೆ. ಮತ್ತೆ ವಾಲ್ ರೋಸ್ ನ ಗೇಟ್ ನಲ್ಲಿ ಜನರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಒಬ್ಬ ಕಂಪನಿ ಓನರ್ ಜಗಳ ಆಡ್ತಾ ಇದ್ದಾನೆ. ಅವನು ತನ್ನ ಟ್ರಕ್ ನ ಮುಂದೆ ತಳ್ಳೋಕೆ ಹೇಳ್ತಾ ಇದ್ದಾನೆ ಜನರಿಗೆ. ಜನ ಅಂತೂ ಆ ಗೇಟ್ ನಿಂದ ಮುಂದೆ ಹೋಗೋಕೆ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆ ಟೈಟನ್ ಬರೋ ಚಾನ್ಸಸ್ ಇದೆ. ಮತ್ತೆ ಇವನು ಅಡ್ಡ ನಿಂತ್ಕೊಂಡಿದ್ದಾನೆ. ಇಲ್ಲಿ ಅಮ್ಮ ಮಗಳಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ, ಏನು ಆಗಲ್ಲ ಅಂತ, ಎಲ್ಲ ಸರಿ ಹೋಗುತ್ತೆ ಅಂತ. ಆದ್ರೆ ಮುಂದೆ ನೋಡಿದ್ರೆ ಒಂದು ಅಬ್ನಾರ್ಮಲ್ ಟೈಟನ್ ಬರ್ತಾ ಇದೆ. ಇದನ್ನ ನೋಡ್ಕೊಂಡಂತೂ ಎಲ್ಲ ಆ ಟ್ರಕ್ ನ ಮುಂದೆ ತಳ್ತಾ ಇದ್ದಾರೆ. ಆದ್ರೆ ಆ ಟ್ರಕ್ ಅಂತೂ ಮುಂದೆ ಹೋಗ್ತಾನೆ ಇಲ್ಲ. ಅಬ್ನಾರ್ಮಲ್ ಟೈಟನ್ ಗಳು ನಾರ್ಮಲ್ ಟೈಟನ್ ಗಳಿಗಿಂತ ತುಂಬಾನೇ ಸ್ಪೀಡ್ ಇರುತ್ತೆ. ಲೈಟ್ಸ್ ಗೂ ಕೂಡ ಅದ್ರ ಸ್ಪೀಡ್ ನ ಮ್ಯಾಚ್ ಮಾಡೋಕ್ ಆಗಲ್ಲ. ಆದ್ರೆ ಮಿಕಾಸ ಬಂದು ಟೈಟನ್ ನ ಮುಗಿಸ್ಬಿಡ್ತಾಳೆ. ಈ ಕಂಪ್ನಿ ಅವ್ನು ಹೇಳ್ತಾನೆ, ಇವ್ರಿಗೆಲ್ಲ ಹೇಳು ನಾನ್ ಗಾಡಿನ ಮುಂದೆ ಪಾಸ್ ಮಾಡ್ಬೇಕು ಅಂತ. ಬಟ್ ಮಿಕಾಸ ಹೇಳ್ತಾಳೆ, ಅಲ್ಲಿ ಅಷ್ಟು ಜನ ಸಾಯ್ತಾ ಇದ್ದಾರೆ ಇವರ ರಕ್ಷಣೆಗೋಸ್ಕರ. ನೀನ್ ಇಲ್ಲಿ ಅಡ್ಡ ಆಗಿದ್ಯಾ, ಮತ್ತೆ ಜನರಿಗೆ ಹೋಗೋಕಾಗ್ತಾ ಇಲ್ಲ. ಮಿಕಾಸ ಅವನ ಕತ್ತಿಗೆ ಕತ್ತಿ ಇಟ್ಬಿಡ್ತಾಳೆ. ಅಂಡ್ ಅವನು ಹೆದ್ರಿ ಗಾಡಿನ ಗೇಟ್ ನಿಂದ ಈಚೆ ತರ್ತಾನೆ. ಮತ್ತೆ ಜನರೆಲ್ಲ ಫೈನಲಿ ಹೋಗ್ತಾರೆ. ಅಂಡ್ ಈ ಹುಡುಗಿ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಮತ್ತೆ ಹಾಗೆ ಮಿಕಾಸನ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಸೊ ಮಿಕಾಸ ಚಿಕ್ಕವಳಿದ್ದಾಗ ಅವಳಿಗೆ ಅಪ್ಪ ಅಮ್ಮ ಕೂಡ ಇದ್ರು. ಆದ್ರೆ ಒಂದಿನ ಅವರ ಮನೆಗೆ ಕ್ರಿಮಿನಲ್ಸ್ ನುಗ್ತಾರೆ. ಮತ್ತೆ ಮಿಕಾಸನ ಅಪ್ಪ ಅಮ್ಮನ ಕೊಲೆ ಮಾಡಿ ಮಿಕಾಸನ ಎತ್ಕೊಂಡು ಹೋಗ್ತಾರೆ. ಡಾಕ್ಟರ್ ಗ್ರೀಶಾ ಅಂದ್ರೆ ಎರೆನ್ ಅಪ್ಪ ಮಿಕಾಸನ ಅಪ್ಪನ ಗೆಳೆಯರಾಗಿದ್ರು. ಮತ್ತೆ ಕೊಲೆಯಾದ ದಿನ ಗ್ರೀಶಾ ಮನೆಗೆ ಬಂದ್ ನೋಡಿದ್ರೆ ಅವಳ ಅಪ್ಪ ಅಮ್ಮನ ಕೊಲೆಯಾಗಿತ್ತು. ಹಾಗೆ ಮಿಕಾಸ ಕಾಣೆಯಾಗಿದ್ಲು, ಅಂದ್ರೆ ಅವಳನ್ನ ಕಿಡ್ನಾಪ್ ಮಾಡಿದ್ರು. ಗ್ರೀಶಾ ಪೊಲೀಸ್ ಬ್ರಿಗೇಡ್ ಗೆ ಇನ್ಫಾರ್ಮ್ ಮಾಡೋಕೆ ಟ್ರೈ ಮಾಡ್ತಾರೆ. ಮತ್ತೆ ಇಲ್ಲಿ ಕಿಡ್ನಾಪರ್ಸ್ ಪ್ಲಾನ್ ಮಾಡಿದ್ರು ಮಿಕಾಸನ ಬ್ಲಾಕ್ ಮಾರ್ಕೆಟ್ ಗೆ ಮಾರಾಕೋಕೆ. ಆದ್ರೆ ಹೊರಗಡೆ ಬಾಗ್ಲು ತಟ್ಟು ಸದ್ ಬರುತ್ತೆ. ಅಂಡ್ ಒಬ್ಬ ಕ್ರಿಮಿನಲ್ ಬಂದ್ ನೋಡಿದ್ರೆ ಇದಂತೂ ಎರೆನ್ ಆಗಿದ್ದ. ಅವನು ಸೀದಾ ಚಾಕು ಹಾಕ್ಬಿಡ್ತಾನೆ ಆ ಕಿಡ್ನಾಪರ್ ಗೆ. ಅಂಡ್ ಹಾಗೆ ಮತ್ತೊಬ್ಬ ಕಿಡ್ನಾಪರ್ ಕೂಡ ಎರೆನ್ ಚಾಕುವಿಂದ ಕೊಂದಾಕಿದ್ದ ಆ ಚಿಕ್ಕ ವಯಸ್ಸಿನಲ್ಲಿ. ಮತ್ತೆ ಇದನ್ನೇ ಅಲ್ಲಿ ಮಿಕಾಸ ಕೂಡ ನೋಡಿದ್ಲು. ಅಂಡ್ ಎರೆನ್ ಮಿಕಾಸನ ಬಿಡಿಸ್ತಾನೆ. ಬಟ್ ವೇಟ್, ಮಿಕಾಸ ಹೇಳ್ತಾಳೆ ಅಲ್ಲಿ ಮೂರನೇವನು ಕೂಡ ಇದ್ದ ಅಂತ. ಆದ್ರೆ ಎರೆನ್ ಅಂತೂ ಇಬ್ರನ್ನ ಕೊಂದಿರೋದು. ಅಂಡ್ ಅವನಂತೂ ಎರೆನ್ ನ ಹಿಂದೆ ಬಂದ್ಬಿಟ್ಟ ಮತ್ತೆ ಹಿಡ್ಕೊಂಡ್ಬಿಟ್ಟ. ಅವನು ಎರೆನ್ ನ ಕತ್ತು ಹಿಸ್ಕಿ ಸಾಯಿಸೋಕ್ ನೋಡ್ತಾ ಇದ್ದಾನೆ. ಬಟ್ ಎರೆನ್ ಮಿಕಾಸಗೆ ಹೇಳ್ತಾನೆ, ಫೈಟ್ ಮಾಡು ಮಿಕಾಸ, ಫೈಟ್ ಮಾಡು. ನೀನ್ ಸೋತ್ರೆ ಸಾಯ್ತೀಯಾ, ಗೆದ್ರೆ ಬದುಕ್ತೀಯಾ. ಆದ್ರೆ ನೀನ್ ಹೋರಾಡದೆ ಇದ್ರೆ ಗೆಲ್ಲೋಕೆ ಆಗಲ್ಲ. ಬಟ್ ಇಲ್ಲಂತೂ ಮಿಕಾಸನ ಕೈ ನಡಕ್ತಾ ಇದೆ. ಯಾಕಂದ್ರೆ ಅವಳು ಇಲ್ಲಿವರೆಗೂ ರಕ್ತ ಮತ್ತೆ ಕೊಲೆಯನ್ನೆಲ್ಲ ಕಾಣ್ಲೇ ಇಲ್ಲ. ನಿಮ್ಗೆ ಏನ್ಸುತ್ತೆ ಮಿಕಾಸ ಚಾಕು ಹಾಕ್ತಾಳ? ಮಿಕಾಸಗೆ ನೆನ್ಪಾಗುತ್ತೆ ಈ ಜಗತ್ತು ಕ್ರೂರ, ನಿಮ್ಗಿಂತ ಮೇಲೆ ಇರೋರು ನಿಮ್ಮನ್ನ ತಿಂತಾರೆ ಅಂದ್ರೆ ಬಳಸ್ಕೊಳ್ತಾರೆ. ಆ ದಿನ 2 ಘಟನೆ ನಡೀತು. ಒಂದು, ಮಿಕಾಸಗೆ ಈ ಜಗತ್ತಿನ ಸತ್ಯ ತಿಳಿತು. ಮತ್ತೆ ಇನ್ನೊಂದು, ಅವಳ ಆಕ್ಟರ್ ಮ್ಯಾನ್ ಬ್ಲಡ್ ಲೈನ್ ಪವರ್ ಹೆಚ್ಚ ಆಗುತ್ತೆ. ಅಂಡ್ ಸೀದಾ ಕ್ರಿಮಿನಲ್ ಗೆ ಚಾಕು ಹಾಕ್ಬಿಟ್ಲು. ಮತ್ತೆ ರಾತ್ರಿ ಆಗಿರುತ್ತೆ. ಅಲ್ಲಿ ಪೊಲೀಸ್ ಬ್ರಿಗೇಡ್ ಬಂದು ನೋಡಿರುತ್ತೆ. ಚಾಕು ಹೇಗೆ ಹಾಕಿದ್ಲು ಅಂದ್ರೆ ಅವನ ಪೂರ್ತಿ ಹೃದಯನೇ ಸೀದಾ ಸೀಳಿ ಹೋಗಿತ್ತು. ಇದು ಆಕ್ಟರ್ ಮ್ಯಾನ್ ನ ಪವರ್. ಅಂಡ್ ಎಲ್ಲೋ ದೂರದಲ್ಲಿ ಇವಾಗ ಇಲ್ಲಿ ಗ್ರೀಶಾ ಮತ್ತೆ ಎರೆನ್ ಇದ್ದಾರೆ. ಮತ್ತೆ ಮಿಕಾಸ ಕೂಡ ಇದ್ದಾಳೆ. ಮಿಕಾಸಗೆ ಹೋಗೋಕೆ ಮನೆ ಇಲ್ಲ. ಅಂಡ್ ಚಳಿ ಬೇರೆ ಇದೆ. ಸೊ ಎರೆನ್ ತನ್ನ ಸ್ಕಾರ್ಫ್ ನ ಅವಳಿಗೆ ಹಾಕ್ತಾನೆ. ಆ ದಿನ ಮಿಕಾಸಗೆ ಕ್ರಶ್ ಆಗಿದ್ದು. ಮತ್ತೆ ಆ ದಿನದಿಂದಾನೆ ಗ್ರೀಶಾ ಮಿಕಾಸನ ತನ್ನ ಮನೆಗೆ ಕರ್ಕೊಂಡು ಹೋದ್ರು. ಮತ್ತೆ ಅವಳನ್ನ ಸಾಕ್ತಾರೆ. ಸೊ ಎರೆನ್ ಮಿಕಾಸ ಸಿಬ್ಲಿಂಗ್ಸ್ ಅಲ್ಲ ಗುರು. ಎಪಿಸೋಡ್ 7. ಇಲ್ಲಿ ಟೈಟನ್ ಗಳಂತೂ ತುಂಬಾ ಕಡೆ ನುಗ್ಗಿವೆ. ಮತ್ತೆ ಭಯ ಎಷ್ಟು ಮಟ್ಟಿಗಿದೆ ಅಂದ್ರೆ
ಕೆಲವು ಮೆಂಬರ್ಸ್ ಸೂಸೈಡ್ ಮಾಡ್ಕೊಂತ ಇದ್ದಾರೆ. ಮತ್ತೆ ಇಲ್ಲಿ ಹೆಡ್ ಕ್ವಾರ್ಟರ್ ನ ಹೊರಗಡೆ ತುಂಬಾ ದೂರದಲ್ಲಿ ಜೀನ್ ಮತ್ತೆ ಕೋನಿ ಹಾಗೆ ಬಾಕಿ ಸೋಲ್ಜರ್ಸ್ ಕೂಡ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಬಿಕಾಸ್ ಓಡಿಯಂ ಗಿಯರ್ ನಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಯಾಕಂದ್ರೆ ಹೆಡ್ ಕ್ವಾರ್ಟರ್ ನಲ್ಲಿ ನೋಡಿದ್ರೆ ಮೆಂಬರ್ಸ್ ಗ್ಯಾಸ್ ನ ಸಪ್ಲೈ ಮಾಡೋದು ಬಿಟ್ಟು ಭಯದಿಂದ ಕೂತ್ಕೊಂಡಿದ್ದಾರೆ. ಅಂಡ್ ಎಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಇರುತ್ತೋ ಅಲ್ಲಿ ಟೈಟನ್ ಗಳು ನುಗ್ಗಿವೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಥ ಜಗತ್ತಿನಲ್ಲಿ ಪ್ರತಿ ಕ್ಷಣ ನೀವು ಟೈಟನ್ ಗಳಿಂದ ಹೆದರ್ಕೊಂಡು ಬದುಕಬೇಕಾಗತ್ತೆ. ಕೋನಿ ಹೇಳ್ತಾನೆ ಉಳಿದಿರೋದು ಒಂದೇ ದಾರಿ, ಹೆಡ್ ಕ್ವಾರ್ಟರ್ ಗೆ ಅವರೇ ಹೋಗ್ಬೇಕು. ಆದ್ರೆ ತುಂಬಾ ಟೈಟನ್ ಗಳ ವಿರುದ್ಧ ಫೈಟ್ ಮಾಡ್ಬೇಕಾಗತ್ತೆ. ಅವನ್ ಹೇಳ್ತಾನೆ ಇಲ್ಲಿ ಕೂತ್ಕೊಂಡು ಸಾಯೋದ್ಕಿಂತ ಹೋರಾಡಿ ಆದ್ರೂ ಸಾಯೋಣ ಅಂತ. ಒಂದ್ ವೇಳೆ ಗೆದ್ರೆ ನಾವು ಬದುಕಬಹುದು. ಆದ್ರೆ ಜೀನ್ ಹೇಳ್ತಾನೆ ನಾವು ಸಾಯೋಕೆ ಒಪ್ರು ಕೂಡ ಬಾಕಿ ಜನ ಒಪ್ಪಲ್ಲ, ಅವರು ಬರಲ್ಲ, ಅವರು ಹೆದರ್ಕೊಂಡಿದ್ದಾರೆ. ಮತ್ತೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ, ಗ್ಯಾಸ್ ಸಪ್ಲೈ ನಡೆಯೋ ರೂಮ್ ನಲ್ಲಿ ಡಜನ್ ಗಟ್ಲೆ ಟೈಟನ್ ಗಳು ನುಗ್ಗಿರ್ತಾರೆ. ಆಲ್ರೆಡಿ 4-3 ಮೀಟರ್ ಉದ್ದ ಇರೋ ಟೈಟನ್ ಗಳು. ಶಾಶಾ ಕೂಡ ಎಲ್ಲರನ್ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಎಲ್ಲ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಗುರು. ಅರ್ಮಿನ್ ಕೂಡ ಟ್ರಾಮಾದಲ್ಲಿ ಇದ್ದಾನೆ ಎರೆನ್ ನ ಸಾವನ್ನ ನೋಡಿ. ಬಟ್ ಮೇನ್ ಕ್ಯಾರೆಕ್ಟರ್ ಸಾಯೋಕೆ ಸಾಧ್ಯ. ಅಂಡ್ ಅಲ್ಗೆ ಮಿಕಾಸ ಬರ್ತಾಳೆ. ಮತ್ತೆ ಅಲ್ಲಿರೋರ್ನೆಲ್ಲ ಕೇಳ್ತಾಳೆ, ನೀವೆಲ್ಲರೂ ಎರೆನ್ ನ ನೋಡಿದೀರಾ ಅಥವಾ ನಿಮ್ಗೆ ಗೊತ್ತಾ ಅವನ್ ಎಲ್ಲಿದ್ದಾನೆ ಅಂತ. ಆದ್ರೆ ಅವ್ರು ಯಾರು ನೋಡ್ಲಿಲ್ಲ, ಮತ್ತೆ ಅವ್ರಿಗೆ ಗೊತ್ತು ಇಲ್ಲ ಎರೆನ್ ಎಲ್ಲಿದ್ದಾನೆ. ಮತ್ತೆ ಹಾಗೆ ಅವಳು ಅರ್ಮಿನ್ ನೋಡ್ತಾಳೆ. ಮತ್ತೆ ಅವನ ಹತ್ರ ಬಂದು ಕೇಳ್ತಾಳೆ, ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತ, ಹಾಗೆ ಎರೆನ್ ಎಲ್ಲಿದ್ದಾನೆ ಅಂತ. ಮತ್ತೆ ಅರ್ಮಿನ್ ಧೈರ್ಯ ಮಾಡಿ ಹೇಳ್ತಾನೆ, ನಮ್ಮ ಸ್ಕ್ವಾಡ್ ನಲ್ಲಿ ಇರೋರೆಲ್ಲ ತಮ್ಮ ಜವಾಬ್ದಾರಿನ ನಿಭಾಯಿಸಿ ಹುತಾತ್ಮರಾದ್ರು ಅಂತ. ಅಂದ್ರೆ ಎರೆನ್ ಕೂಡ ಸತ್ತೋದ ಅಂತ. ಇದನ್ನ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಬಿಕಾಸ್ ಒಂದು ಪೂರ್ತಿ ಸ್ಕ್ವಾಡ್ ಹೋಗಿದೆ ಅಂಡ್ ಅದೇ ಗತಿ ಇವ್ರಿಗೂ ಬರಬಹುದು ಅಂತ. ಅರ್ಮಿನ್ ಅಳ್ತಾ ಇದ್ದಾನೆ, ಎರೆನ್ ನನ್ನ ರಕ್ಷಿಸೋಕ್ ಹೋಗಿ ಅವನು ಸತ್ತ ಅಂತ. ಬಟ್ ಮಿಕಾಸ ಮುಂದೆ ಬರ್ತಾಳೆ. ಅಲ್ಲಿರೋ ಎಲ್ಲರಿಗೂ ಹೇಳ್ತಾಳೆ, ಕೇಳಿ ಎಲ್ಲ, ನಾನು ನಿಮ್ಮೆಲ್ಲರಿಗಿಂತ ಪವರ್ಫುಲ್. ಮತ್ತೆ ನಾನ್ ಹೆಡ್ ಕ್ವಾರ್ಟರ್ ಗೆ ಹೋಗ್ತೀನಿ. ಯಾಕಂದ್ರೆ ನನ್ಗೆ ಗೊತ್ತು, ಒಂದ್ ವೇಳೆ ಹೋರಾಡಿದ್ರೆ ಮಾತ್ರ ಬದುಕೋಕಾಗೋದು. ನೀವೆಲ್ಲ ಇಲ್ಲೇ ಬಿದ್ದಿರ್ತೀರಾ, ಇಷ್ಟೆಲ್ಲ ಜನ ಬಲಿ ವ್ಯರ್ಥ ಆಗೋಕೆ ಬಿಡ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ನಾನು ಒಬ್ಳೆ ಹೋಗ್ತೀನಿ ಅಂತ. ಅಂಡ್ ಆಫ್ ಕೋರ್ಸ್ ಯಾರಾದ್ರೂ ಮುಖದ ಮುಂದೆ ಉಗ್ದೋದ್ರೆ ಮೋಟಿವೇಶನ್ ಅಂತೂ ಬಂದೇ ಬರುತ್ತೆ. ಸೊ ಇಲ್ಲಿರೋರೆಲ್ಲ ತಯಾರಾಗ್ತಾರೆ ಹೋಗೋಕೆ, ಜೀನ್ ಮತ್ತೆ ಕೋನಿ ಕೂಡ. ಯಾಕಂದ್ರೆ ನೆನ್ಪಿಟ್ಕೊಳ್ಳಿ, ಎರೆನ್ ಏನ್ ಹೇಳಿದ, ನೀವು ಪ್ರಯತ್ನನೇ ಮಾಡದೇ ಇದ್ರೆ ಗೆಲ್ತಿರೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂತ. ಮತ್ತೆ ಜಗತ್ತಿನಲ್ಲಿ ಹೋರಾಡಿದ್ರೆ ಮಾತ್ರ ಗೆಲ್ಲೋಕಾಗತ್ತೆ. ಮಿಕಾಸ ಅಂತೂ ಫುಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾಳೆ, ಎಲ್ಲಾ ಕೋಪದಲ್ಲಿ. ಆದ್ರೆ ಗ್ಯಾಸ್ ಖರ್ಚಾಗ್ ಬೀಳುತ್ತೆ ಅಂಡ್ ಅವಳು ಬಿದ್ದೋಗ್ಬಿಡ್ತಾಳೆ. ಮತ್ತೆ ಅವಳ ಬೆನ್ನಲ್ಲಿ ಅರ್ಮಿನ್ ಹಾಗೆ ಕೋನಿ ಕೂಡ ಹೋಗ್ತಾರೆ ಅವಳನ್ನ ಕಾಪಾಡೋಗೋಸ್ಕರ. ಅಂಡ್ ಹಾಗೆ ಮಿಕಾಸ ಕಣ್ ತೆರಿತಾಳೆ. ಅವಳು ಎಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ಲ. ಮತ್ತೆ ಅವಳು ನೆನ್ಸ್ಕೊಂತ ಇದ್ದಾಳೆ, ಈ ಜಗತ್ತು ಎಷ್ಟು ಕ್ರೂರ ಅಂತ. ಇಷ್ಟು ಕ್ರೂರ ಯಾಕಿದೆ ಈ ಜಗತ್ತು, ಪದೇ ಪದೇ ಇವರೆಲ್ಲರ ಪ್ರಾಣ ದೀಪದ ರೀತಿ ನಂದೋಗ್ತಾ ಇದೆ. ಇಲ್ಲಿ ನಾವು ನೋಡ್ತೀವಿ ಹೆಡ್ ಕ್ವಾರ್ಟರ್ ಗೆ ಇವ್ರ ಹತ್ರ ತಲುಪೋಕೆ ಆಗ್ತಾ ಇಲ್ಲ. ತುಂಬಾ ಮೆಂಬರ್ಸ್ ಸಾಯ್ತಾ ಇದ್ದಾರೆ. ಜೀನ್ ಭಯದಲ್ಲಿದ್ದಾನೆ. ಒಂದ್ ವೇಳೆ ಇಲ್ಲಿಂದ ಮೂವ್ ಆಗದೆ ಇದ್ರೆ ಬಾಕಿ ಜನ ಕೂಡ ಸಾಯ್ತಾರೆ. ಇರೋ ಎಲ್ಲ ಮೆಂಬರ್ಸ್ ಸಾಯ್ತಾರೆ. ಮತ್ತೆ ಇಲ್ಲಿ ಮಿಕಾಸಗೆ ನೆನ್ಪಾಯ್ತು, ಈ ಜಗತ್ತು ತುಂಬಾನೇ ಕ್ರೂರ ಇರಬಹುದು, ಆದ್ರೆ ಅಷ್ಟೇ ಸುಂದರ ಕೂಡ ಇದೆ. ಮಿಕಾಸ ಕೂತ್ಕೊಂಡು ತನ್ನ ಸಾವನ್ನ ಎಕ್ಸೆಪ್ಟ್ ಮಾಡ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಿಲ್ಲ ಏನಾಗತ್ತೆ ಮುಂದೆ. ಮತ್ತೆ ಟೈಟನ್ ಬರ್ತಾ ಇದೆ ಹಿಂದೆ. ಮತ್ತೆ ಗ್ಯಾಸ್ ಖರ್ಚಾಗಿರೋದ್ರಿಂದ ಅವಳು ಎಸ್ಕೇಪ್ ಕೂಡ ಮಾಡೋಕ್ ಆಗಲ್ಲ. ಮಿಕಾಸಗೆ ಮತ್ತೆ ನೆನಪಾಗತ್ತೆ, ಯಾಕಂದ್ರೆ ಅವಳ ಮನ್ಸು ಒಪ್ತಾ ಇಲ್ಲ ಸಾಯೋಕೆ. ಯಾಕೆ? ಬಿಕಾಸ್ ಎರೆನ್ ಆ ದಿನ ಹೇಳಿದ್ದ ಹೋರಾಡು. ಅಂಡ್ ಮಿಕಾಸ ಅದೇ ಜೋಶ್ ಅಲ್ಲಿ ಬ್ಲೇಡ್ ನ ಎತ್ತಾಳೆ. ಬಟ್ ಹಿಂದಿಂದ ವಾಟ್, ಒಂದು ಟೈಟನ್ ಬಂದು ಇನ್ನೊಂದು ಟೈಟನ್ ಗೆ ಪಂಚ್ ಮಾಡುತ್ತೆ. ಆದ್ರೆ ಯಾಕೆ? ಈ ದೊಡ್ಡ ಟೈಟನ್ ಅಂತೂ ಮಿಕಾಸಾಗೆ ತಿನ್ನೋಕೆ ಬಂದಿತ್ತಲ್ಲ, ಆ ಟೈಟನ್ ನ ಹಿಟ್ ರುಬ್ದಂಗೆ ರುಬ್ತಾ ಇದೆ. ಹ್ಯಾಂಡಲ್ ಗೆ ಅರ್ವಿನ್ ಬರ್ತಾನೆ. ಮತ್ತೆ ಮಿಕಾಸನ ಎತ್ಕೊಂಡು ತರ್ತಾರೆ. ಫೈನಲಿ ಮಿಕಾಸ ಸೇಫ್ ಆಗಿದ್ದಾಳೆ. ಆದ್ರೆ ಈ ಟೈಟನ್ ಅಂತೂ ಬಾಕ್ಸಿಂಗ್ ಬೇರೆ ಮಾಡುತ್ತೆ. ಆದ್ರೆ ಅರ್ವಿನ್ ಮಿಕಾಸ ಮತ್ತೆ ಕೋನಿಗೆ ಏನು ಮಾಡದೆ ಹೋಗುತ್ತೆ. ಅಂದ್ರೆ ಈ ಟೈಟನ್ ಬರೀ ಟೈಟನ್ ಗಳನ್ನೇ ಮಾತ್ರ ಕೊಲ್ಲೋದು ಅನ್ಸುತ್ತೆ. ಮತ್ತೆ ಅರ್ವಿನ್ ಮಿಕಾಸಗೆ ತನ್ನ ಸಿಲಿಂಡರ್ ನ ಕೊಡ್ತಾನೆ. ಬಿಕಾಸ್ ಗ್ಯಾಸ್ ಖಾಲಿ ಆಗಿತ್ತು ಅವಳ ಗಿಯರ್ ನಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಮತ್ತೆ ಹೆಡ್ ಕ್ವಾರ್ಟರ್ ಗೆ ಹೋಗ್ಲೇಬೇಕು ಈಗ. ಆದ್ರೆ ಅವಳು ಹೇಳ್ತಾಳೆ, ನಾನ್ ನಿನ್ನ ಇಲ್ಲಿ ಬಿಟ್ಟು ಹೋಗೋಕ್ ಆಗಲ್ಲ ಅಂತ. ಮಿಕಾಸಗೆ ತಲೆಯಲ್ಲಿ ಅದೇ ಸೀನ್ ಮತ್ತೆ ಮತ್ತೆ ಬರ್ತಾ ಇದೆ. ಒಂದು ಟೈಟನ್ ಎಲ್ಲಿಂದನೋ ಬಂದು ಇನ್ನೊಂದು ಟೈಟನ್ ನ ಕೊಲ್ಲೋದಂದ್ರೆ ಏನು. ಎಪಿಸೋಡ್ 8 ಅರ್ವಿನ್ಗೆ ಒಂದು ಐಡಿಯಾ ಬರುತ್ತೆ. ಅಟ್ಯಾಕ್ ಮಾಡೋ ಟೈಟನ್ ನಮ್ಗೆ ಹಾನಿ ಮಾಡಲ್ಲ, ಅಂದ್ರೆ ಅದನ್ನ ನಾವು ಹೆಡ್ ಕ್ವಾರ್ಟರ್ ನ ವರ್ಗೂ ಕರ್ಕೊಂಡು ಹೋಗಬಹುದು. ಸೊ ಅದು ಬೇರೆ ಟೈಟನ್ ಗಳ ವಿರುದ್ಧ ಹೋರಾಡುತ್ತೆ. ಮತ್ತೆ ನಾವು ಹೆಡ್ ಕ್ವಾರ್ಟರ್ ಗೆ ಹೋಗಿ ಬೇಗ ಬೇಗ ಗ್ಯಾಸ್ ರಿಫಿಲ್ ಮಾಡ್ಕೊಂಡು ಹೊರಗೆ ಬರಬಹುದು ಅಂತ. ಅರ್ವಿನ್ ತಲೆ ಅಂದ್ರೆ ಶೆಟ್ರಂಗಿ ವಲೆಗುರು. ಆದ್ರೆ ಆ ಟೈಟನ್ ಮಾವನ್ ಮಗ ಅಂತೂ ಅಲ್ಲ, ನೀವು ಹೇಳಿದ ತಕ್ಷಣ ಬರೋಕೆ. ಸೊ ಮಿಕಾಸ ಅಂಡ್ ಕೋನಿ ಹೋಗ್ತಾರೆ ಅದನ್ನ ಡೈವರ್ಟ್ ಮಾಡೋಕೆ. ಅವರು ಅಲ್ಲಿರೋ ಎಲ್ಲ ಟೈಟನ್ ಗಳನ್ನ ಕೊಂದ್ ಹಾಕಿದ್ರೆ ಆ ಟೈಟನ್ ಡೈರೆಕ್ಟ್ಲಿ ಹೆಡ್ ಕ್ವಾರ್ಟರ್ ನ ವರ್ಗೂ ಬರುತ್ತೆ ಅಂತ. ಮತ್ತೆ ಇಲ್ಲಿ ಸೀನ್ ಕಟ್ ಆಗುತ್ತೆ. ಟೈಟನ್ ಗಳ ಗಮನ ಬೇರೆ ಕಡೆ ಇತ್ತು. ಸೊ ಜೀನ್ ಎಲ್ಲರನ್ನು ಹೆಡ್ ಕ್ವಾರ್ಟರ್ ನ ಕಡೆಗೆ ರಶ್ ಮಾಡೋಕೆ ಹೇಳ್ತಾನೆ. ಈಗ ಅಲ್ದೇ ಇದ್ರೆ ಮತ್ಯಾವತ್ತು ಆಗಲ್ಲ ಅಂತ. ಮತ್ತೆ ಜೀನ್ ಫೈನಲಿ ಎಲ್ಲರನ್ನು ಹೆಡ್ ಕ್ವಾರ್ಟರ್ ನ ಹತ್ರ ತರ್ತಾನೆ. ಇವನು ಜೀನ್ ಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅವ್ನು ಹೇಳ್ತಾನೆ, ನೀನ್ ಇಲ್ದೇ ಇದ್ರೆ ನಾವೆಲ್ಲ ಹೋಗ್ತಾನೆ ಇರ್ಲಿಲ್ಲ, ನಿನ್ನ ಲೀಡರ್ಶಿಪ್ ಇಂದ ನಾವೆಲ್ಲ ಪಾರಾದ್ವಿ ಅಂತ. ಮತ್ತೆ ಇವರು ಹೆಡ್ ಕ್ವಾರ್ಟರ್ ನ ಒಳಗೆ ಬಂದ್ಬಿಡ್ತಾರೆ. ಬಟ್ ವೇಟ್, ಹಿಂದೆ ಸದ್ ಬರುತ್ತೆ. ಅಂಡ್ ಇದಂತೂ ಟೈಟನ್ ಗಳು. ಜೀನ್ ಗೆ ಅನ್ಸುತ್ತೆ ಏನಂದ್ರೆ ಅವರು ಯಾವತ್ತು ಇಂಥ ಟೈಟನ್ ಗಳನ್ನ ಸೋಲ್ಸೋಕ್ ಆಗಲ್ಲ. ಇದ್ರ ಅರ್ಥ ಏನು? ಇವಾಗ ಬಾಕಿ ಜನರು ಕೂಡ ಸತ್ತು ಹೋಗ್ತಾರ. ಇಲ್ಲಿ ತುಂಬಾ ಒಳ್ಳೊಳ್ಳೆ ಮೆಂಬರ್ಸ್ ಕೂಡ ಇದ್ರು, ಅವರೆಲ್ಲ ಸತ್ತೋದ್ರೆ ಎಲ್ಲ ಮುಗುತ್ತೆ.
ಆದ್ರೆ ನೋ, ಅಲ್ಲಿರೋ ಟೈಟನ್ ಗಳಿಗೆ ಯಾರೋ ಪಂಚ್ ಮಾಡ್ತಾರೆ. ಮತ್ತೆ ನೋಡಕ್ ಹೋದ್ರೆ ಇದಂತೂ ಅಟ್ಯಾಕ್ ಟೈಟನ್. ಮಿಕಾಸಾ ಮತ್ತೆ ಕೋನಿ ಐಡಿಯಾನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಿದ್ರು. ಅಂಡ್ ಆ ಟೈಟನ್ ಎಲ್ಲರ ಜೊತೆನೂ WWE ಆಡ್ತಾ ಇದೆ. ಸೊ ಅವರೆಲ್ಲ ಒಳಗೆ ಬರ್ತಾರೆ. ಇವರೆಲ್ಲ ಅನ್ಕೊಂಡಿದ್ರು ಮಿಕಾಸಾ ಸತ್ತೋಗಿದ್ಲು ಅಂತ. ಬಟ್ ಅರ್ಮಿನ್, ಕೋನಿ, ಮಿಕಾಸಾ ಬದುಕಿದ್ದಾರೆ. ಸೊ ಇವಾಗ ಅರ್ಮಿನ್ ಪ್ಲಾನ್ ನ ಹೇಳ್ತಾನೆ. ಸ್ಟೋರ್ ರೂಮ್ ಅಲ್ಲಿ ಸಿಕ್ಕಿರೋ ಗನ್ಸ್ ನ ಅವರು ಯೂಸ್ ಮಾಡ್ತಾರೆ. ಗ್ಯಾಸ್ ಇರೋ ರೂಮ್ ಅಲ್ಲಿ 3 ರಿಂದ 4 ಮೀಟರ್ ಉದ್ದ ಇರೋ ಟೈಟನ್ ಗಳು ಮಾತ್ರ ಇರೋದು. ಸೊ ನಾವು ಲಿಫ್ಟ್ ನ ಸ್ವಲ್ಪ ಕೆಳಗೆ ಮಾಡಿ ಟೈಟನ್ ಗಳ ಕಣ್ಣಿಗೆ ಸೀದಾ ಶೂಟ್ ಮಾಡ್ತೀವಿ. ಇದರಿಂದ ಅವುಗಳು ಕುರುಡಾಗುತ್ತವೆ. ಮತ್ತೆ ಅವರ ಕಣ್ಣು ರೀಜನರೇಟ್ ಆಗುವಷ್ಟರಲ್ಲಿ ಸೈಡ್ ಅಲ್ಲಿರೋ ಸೋಲ್ಜರ್ಸ್ ಟೈಟನ್ ಗಳ ಕುತ್ತಿಗೆನ ಸೀಳ್ತಾರೆ. 7 ಜನ ಮತ್ತೆ 7 ಟೈಟನ್ ಗಳನ್ನ ಮುಗಿಸ್ಬೇಕು. ಸೊ ಎಲ್ಲ ರೆಡಿ ಆಗ್ತಾರೆ. ಮತ್ತೆ ನೋಡ್ಬೇಕು ಸಕ್ಸಸ್ಫುಲ್ ಆಗತ್ತಾ ಇಲ್ವಾ ಅಂತ. ಅಂಡ್ 3, 2, 1 ಮತ್ತೆ ಬಾಕಿ ಸೋಲ್ಜರ್ಸ್ ಕೂಡ ಬರ್ತಾರೆ ಟೈಟನ್ ಗಳನ್ನ ಸ್ಲೈಸ್ ಮಾಡೋಕೆ. ಅಂಡ್ ಸಕ್ಸಸ್ಫುಲಿ ಇವರು ತನ್ನ ಮಿಷನ್ ನ ಕಂಪ್ಲೀಟ್ ಮಾಡ್ತಾರೆ. ಎಲ್ಲ ಟೈಟನ್ ಗಳನ್ನ ಸಾಯಿಸ್ತಾರೆ. ಅಂಡ್ ಗ್ಯಾಸ್ ನ ರೀಫಿಲ್ ಮಾಡ್ಕೊಂಡು ಹೊರಗೆ ಬಂದ್ರು. ಅರ್ಮಿನ್ ತುಂಬಾ ಬುದ್ಧಿವಂತ ಗುರು, ಅವನ್ ಪ್ಲಾನ್ ಸಕ್ಸಸ್ಫುಲ್ ಆಯ್ತು. ಅಂಡ್ ಇಲ್ಲಿ ನೋಡಿದ್ರೆ ಈ ಅಟ್ಯಾಕ್ ಟೈಟನ್ ನ ತುಂಬಾ ಟೈಟನ್ ಗಳು ಸೇರ್ಕೊಂಡು ತಿಂತಾ ಇವೆ. ಬಟ್ ಮಿಕಾಸಾ ಹೇಳ್ತಾಳೆ ನಾವು ಆ ಟೈಟನ್ ನ ಉಳಿಸ್ಬೇಕು, ಯಾಕಂದ್ರೆ ಅದರಿಂದ ನಮ್ಗೆ ಆ ಟೈಟನ್ ನ ಬಗ್ಗೆ ಏನಾದ್ರೂ ಗೊತ್ತಾಗುತ್ತೆ. ಮತ್ತೆ ಆನಿ ಕೂಡ ಹೇಳ್ತಾಳೆ ಬಹುಶಃ ಆ ಟೈಟನ್ ನಮ್ಮ ರಕ್ಷಣೆಗೂ ನಿಲ್ಬಹುದು, ನಾವು ಆ ಟೈಟನ್ ನ ಯೂಸ್ ಮಾಡ್ಕೊಂಡು ಟೈಟನ್ ಗಳ ವಿರುದ್ಧ ಹೋರಾಡಬಹುದು ಅಂತ. ಮತ್ತೆ ಅಲ್ಗೆ ಆಗ ಥಾಮಸ್ ನ ತಿಂದಿತ್ತಲ್ಲ ಆ ಟೈಟನ್ ಬರುತ್ತೆ. ಮತ್ತೆ ಅಟ್ಯಾಕ್ ಟೈಟನ್ ಸೀದಾ ಅದ್ರ ಮೇಲೆ ದಾಳಿ ಮಾಡುತ್ತೆ ಅಂಡ್ ಕಚ್ಬಿಡುತ್ತೆ. ಇದ್ರ ಅರ್ಥ ಏನು ಗುರು? ಮತ್ತೆ ಆ ಟೈಟನ್ ಸೀದಾ ಬಿದ್ಬಿಡುತ್ತೆ ಕೆಳಗಡೆ. ಜೀನ್ ಹೇಳ್ತಾನೆ ಸುಮ್ನೆ ಬಂದ್ಬಿಡಿ, ಟೈಟನ್ ನಮ್ಮನ್ನ ಯಾವತ್ತೂ ರಕ್ಷಿಸಲ್ಲ ಅಂತ. ಆದ್ರೆ ವೇಟ್, ಅವರೆಲ್ಲರೂ ನೋಟಿಸ್ ಮಾಡ್ತಾರೆ ಆ ಟೈಟನ್ ಇಂದ ಏನೋ ಎದ್ ಬರ್ತಾ ಇದೆ. ವೇಟ್, ವಾಟ್? ಎರೆನ್ ಬದುಕಿದ್ದಾನೆ ಗಾಯ್ಸ್, ಬಟ್ ಹೇಗೆ? ಮತ್ತೆ ಮಿಕಾಸಾ ಸೀದಾ ಕೆಳಗ್ ಬಂದು ಎರೆನ್ ನ ಗಟ್ಟಿಯಾಗಿ ಅಪ್ಕೊಳ್ತಾಳೆ. ನನಗ್ ಗೊತ್ತಿತ್ತು ಮೇನ್ ಕ್ಯಾರೆಕ್ಟರ್ ಸಾಯೋದಿಲ್ಲ ಅಂತ. ಬಟ್ ಇದೇನ್ ಗುರು ಟ್ವಿಸ್ಟ್? ಅಂದ್ರೆ ಇದ್ರ ಅರ್ಥ ಈ ಅಟ್ಯಾಕ್ ಟೈಟನ್ ಬೇರೆ ಯಾರು ಅಲ್ಲ, ಎರೆನ್ನೇ ಆಗಿದ್ದ. ಅದಕ್ಕೆ ಅವನು ಥಾಮಸ್ ನ ಕೊಂದಿರೋ ಟೈಟನ್ ನ ಕಚ್ಬಿಟ್ಟಿದ. ಮತ್ತೆ ಅವನ ಕಾಲು ಕೈ ಕೂಡ ರೀಜನರೇಟ್ ಆಗಿದೆ. ಆವಾಗ ಕಟ್ಟಾಗಿ ಹೋಗಿತ್ತು. ಅವ್ರಿಗೂ ಆಶ್ಚರ್ಯ ಆಗುತ್ತೆ ಎರೆನ್ ಇಷ್ಟೆಲ್ಲ ಮಾಡಿದ್ನ ಅಂತ. ಎಪಿಸೋಡ್ 9 ಅಂಡ್ ಸೀನ್ ಬರುತ್ತೆ ಸರ್ವೆ ಕಾಪ್ಸ್ ಗೆ. ಸರ್ವೆ ಕಾಪ್ಸ್ ನವರ ಸ್ಕಿಲ್ ನ ಬಗ್ಗೆ ಹೇಳೋದ್ ಬೇಡ. ಇವಳು ಹಾಂಜೆ ಝೋ ಟೈಟನ್ ಗಳ ಮೇಲೆ ಇವಳಿಗೆ ಕ್ರಶ್ ಇದೆ. ಇವಳು ಟೈಟನ್ ಗಳ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನ ಮತ್ತೆ ಇನ್ವೆಸ್ಟಿಗೇಷನ್ ನ ಮಾಡ್ತಾ ಇರ್ತಾಳೆ. ಮತ್ತೆ ಟೈಟನ್ ಗಳನ್ನ ಕೊಲ್ಲೋದ್ರಲ್ಲೂ ಕೂಡ ಎಕ್ಸ್ಪರ್ಟ್. ಅಂಡ್ ಇವಳ ಹೆಸರು ಪೆಟ್ರಾ ಅಂತ, ಲೇವಾಯ್ ಅಕರ್ಮ್ಯಾನ್ ನ ಕಾಮ್ರೇಡ್. ಮತ್ತೆ ಇವನ್ ಬಗ್ಗೆ ಹೇಳೋದೇ ಬೇಡ, ಇವನು ಲೇವಾಯ್ ಅಕರ್ಮ್ಯಾನ್, ನಾವು ಲೇವಾಯ್ ಅಂತ ಕರೆಯೋಣ. ಇವನ ಸ್ಕಿಲ್ ಕೂಡ ಬೆಂಕಿ ಇದೆ. ಟೈಟನ್ ಗಳನ್ನ ನೊಣ ಹೊಡೆದಂಗೆ ಹೊಡಿತಾ ಇದ್ದಾನೆ. ಮತ್ತೆ ಲೇವಾಯ್ ನ ಗುರಿ ಕೂಡ ಎಲ್ಲ ಟೈಟನ್ ಗಳನ್ನ ಮುಗಿಸೋದು ಈ ಜಗತ್ತಿನಿಂದ. ಅಂಡ್ ಹಾಗೆ ಅಲ್ಲಿಗೆ ಕಮಾಂಡರ್ ಎರ್ವಿನ್ ಬಂದು ಹೇಳ್ತಾರೆ ನಾವು ವಾಲ್ ರೋಸ್ ನ ನಾರ್ತ್ ಗೇಟ್ ಗೆ ಹೋಗ್ತಾ ಇದೀವಿ. 5 ವರ್ಷದ ಹಿಂದೆ ಏನಾಗಿತ್ತು ಅದೇ ಇವಾಗ ಆಗ್ತಾ ಇದೆ, ನಾವು ಹೋಗ್ಲೇಬೇಕು ಅಂತ. ಮತ್ತೆ ಈಗ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ ಎರೆನ್ ಹೇಗೆ ಬದುಕುಳ್ದ ಅಂತ. ಸೊ ಎರೆನ್ ನ ಆ ಟೈಟನ್ ಖಂಡಿತ ತಿಂದಿತ್ತು, ಯಾವ್ದು ಡೌಟ್ ಇಲ್ಲ. ಆದ್ರೆ ಟೈಟನ್ ನ ಹೊಟ್ಟೆಯಲ್ಲಿ ಅವನು ಬದುಕಿದ್ದ ಸ್ವಲ್ಪ ಹೊತ್ತು. ಅಲ್ಲಿ ಎಷ್ಟೋ ಹೆಣಗಳು ಬಿದ್ದಿದ್ವು. ಅವನ್ಗೆ ಎಲ್ಲ ನೆನಪಾಗುತ್ತೆ. ಮತ್ತೆ ಅನ್ಸುತ್ತೆ 5 ವರ್ಷದಿಂದ ಮಾನವೀಯತೆ ಇಷ್ಟೇನ ಪಡ್ಕೊಂಡಿರೋದು. ಆ ಟೈಟನ್ ಗಳು ಮತ್ತೆ ಎಲ್ಲರನ್ನು ಮುಗಿಸ್ಬಿಡುತ್ತೆ. ನೋ, ಹೀಗಾಗ್ಬಾರ್ದು, ನಾನು ಅವರೆಲ್ಲರನ್ನು ಮುಗಿಸ್ಬೇಕು. ಆದ್ರೆ ಅವನು ಕೂಡ ಅಲ್ಲಿಗೆ ಮುಳುಗೋಗ್ಬಿಡ್ತಾನೆ. ಬಟ್ ವೇಟ್, ಆ ಟೈಟನ್ ನ ಬಾಯ್ನ ಸೀಳಿ ಅಟ್ಯಾಕ್ ಟೈಟನ್ ಎದ್ದು ಬರುತ್ತೆ. ಅಂಡ್ ಆಫ್ ಕೋರ್ಸ್ ಈ ಟೈಟನ್ ಬೇರೆ ಯಾರು ಅಲ್ಲಾಗಿದ್ರು, ಅದು ಎರೆನ್ ಆಗಿದ್ದ. ಮತ್ತೆ ನಿಮ್ಗೆ ಗೊತ್ತು ಈ ಟ್ರಾನ್ಸ್ಫಾರ್ಮೇಶನ್ ನಂತರ ಏನೆಲ್ಲ ನಡೀತು ಅಂತ. ಅವರೆಲ್ಲರನ್ನು ಸಾಯಿಸಾಗ್ಬಿಡ್ತೀನಿ. ಓ, ಸೀನ್ ಕಟ್ ಆಯ್ತು. ಅಂಡ್ ಎರೆನ್ ಮುಂದೆ ನೋಡಿದ್ರೆ ಪೂರ್ತಿ ಪೊಲೀಸ್ ಬ್ರಿಗೇಡ್ ಅವನ್ ಎದುರು ಇದೆ. ಎಲ್ಲಾ ಬ್ಲೇಡ್ ಹಿಡ್ಕೊಂಡು ಇದ್ದಾರೆ. ಅಂದ್ರೆ ಇವರು ಎರೆನ್ ನ ಕೊಲ್ಬೇಕಂತ ಇದ್ದಾನೆ. ಬಿಕಾಸ್ ಅವ್ರಿಗೆ ಗೊತ್ತಾಗಿದೆ ಎರೆನ್ ಟೈಟನ್ ಅನ್ನೋದು. ಕಮಾಂಡರ್ ಹೇಳ್ತಾನೆ ಜನ ನೋಡಿದ್ದಾರೆ ನೀನು ಒಂದು ಟೈಟನ್ ಇಂದ ಎದ್ ಬರ್ತಾ ಇರೋದನ್ನ. ಒಂದ್ ವೇಳೆ ನೀನ್ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ರೆ ಎಲ್ಲಾ ಸೋಲ್ಜರ್ಸ್ ರೆಡಿ ಇದ್ದಾರೆ ಕ್ಯಾನನ್ಸ್ ನಿಂದ ನಿನ್ನ ಶೂಟ್ ಮಾಡೋಕೆ. ಹೇಳು, ನೀನು ಮನುಷ್ಯನ ಅಥವಾ ಟೈಟನ್? ಬಟ್ ಎರೆನ್ ಗಂತೂ ಏನೋ ನೆನಪೇ ಇಲ್ಲ ಇಷ್ಟೊತ್ತು ಏನ್ ನಡೀತು ಅಂತ. ಆದ್ರೆ ಮಿಕಾಸಾ ಸೋಲ್ಜರ್ಸ್ ನ ವಿರುದ್ಧ ನಿಂತಿದ್ದಾಳೆ. ಮತ್ತೆ ಇವರು ಮಿಕಾಸಾದಂತ ಅಲೈಟ್ ಸೋಲ್ಜರ್ಸ್ ನ ಕಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಇವಳು 100 ಸೋಲ್ಜರ್ಸ್ ಗೆ ಸಮಾನ. ಬಟ್ ಅರ್ಮಿನ್ ಹೇಳ್ತಾನೆ ನಾವ್ ಇಂಥ ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆಗ್ಬಾರ್ದು ಮಿಕಾಸಾ ಅಂತ. ಅಂಡ್ ಇಲ್ಲಿ ಎರೆನ್ ದಂತೂ ತಲೆ ಹಾಳಾಗಿದೆ. ಇಲ್ಲಿವರೆಗೂ ಏನ್ ನಡೀತು ಅಂತಾನೆ ನೆನಪಾಗ್ತಾ ಇಲ್ಲ. ಸೊ ಕಮಾಂಡರ್ ಮತ್ತೆ ಕೇಳ್ತಾರೆ ಹೇಳು, ನಿನ್ ಮನುಷ್ಯನ ಅಥವಾ ಟೈಟನ್? ಅಂಡ್ ಎರೆನ್ ಹೇಳ್ತಾನೆ ಮನುಷ್ಯ, ಶೂಟ್ ಮಾಡಿ. ಆದ್ರೆ ಅವರಂತೂ ಮಾತೆ ಕೇಳ್ತಾ ಇಲ್ಲ. ಕಮಾಂಡರ್ ಕೈ ಎತ್ತಾನೆ. ಎರೆನ್ಗೆ ಎಲ್ಲ ನೆನಪಾಗುತ್ತೆ. ಅವರ ಅಪ್ಪ ಹೇಳಿದ್ರು ಎರೆನ್ ಈ ಬೇಸ್ಮೆಂಟ್ ನ ಚಾವಿನ ಬಿಡ್ಬೇಡ. ಎರೆನ್, ನಾನು ಈ ಇಂಜೆಕ್ಷನ್ ನ ನಿನ್ಗೆ ಹಾಕ್ತಾ ಇದ್ದೀನಿ. ನಿನ್ಗೆ ಎಲ್ಲ ಮರ್ತೋಗಿರುತ್ತೆ. ಆದ್ರೆ ನೀನ್ ವಾಲ್ ಮಾರಿಯನ್ನ ಮತ್ತೆ ಪಡ್ಕೊಳ್ಬೇಕು. ನೀನ್ ನಿನ್ ಶಕ್ತಿನ ಪ್ರೂವ್ ಮಾಡ್ಬೇಕು. ಮತ್ತೆ ಆ ಬೇಸ್ಮೆಂಟ್ ನ ಸೀಕ್ರೆಟ್ ನ ತಿಳ್ಕೊಳ್ಬೇಕು. ಅಂಡ್ ಎರೆನ್ ತನ್ನ ಟೈಟನ್ ಪವರ್ ನ ಆಕ್ಟಿವೇಟ್ ಮಾಡಿದ್ದ ಅದೇ ಟೈಮ್ ನಲ್ಲಿ. ಮತ್ತೆ ಕ್ಯಾನನ್ ಶೂಟ್ ಆಗಿತ್ತು. ಆದ್ರೆ ಮಿಕಾಸಾ, ಅರ್ಮಿನ್, ಎರೆನ್ ಸೇಫ್ ಆಗಿದ್ದಾರೆ ಈ ಬಾಡಿ ಒಳಗಡೆ. ವಾಟ್ ದ ಹೆಲ್?
ಮತ್ತೆ ಅರೆನ್ ಎದ್ದು ಕೆಳಗಡೆ ಬರ್ತಾನೆ ಆ ಟೈಟನ್ ನ ಬಾಡಿಯಿಂದ. ಎಲ್ಲಾ ಕಡೆ ಹೊಗೆ ತುಂಬಿರೋದ್ರಿಂದ ಬ್ರಿಗೇಡ್ ಗೆ ಏನು ಕಾಣಿಸ್ತಾ ಇಲ್ಲ. ಆರ್ಮಿನ್ ಕೇಳ್ತಾನೆ ಇವೆಲ್ಲ ಏನ್ ನಡೀತಾ ಇದೆ. ಅರೆನ್ಗೂ ಗೊತ್ತಿಲ್ಲ ಅವನು ಹೇಗೆ ಟ್ರಾನ್ಸ್ಫಾರ್ಮ್ ಆದ ಗಡ್ಬಿಡಿಯಲ್ಲಿ ಅಂತ. ಮತ್ತೆ ಇವಾಗ ಈ ಬಾಡಿ ಹಬೆಯಾಗುತ್ತಾ ಇದೆ. ಹೇಗೆ ಟೈಟನ್ ಗಳು ಸತ್ ನಂತರ ಹಬೆಯಾಗುತ್ತೋ ಅದೇ ರೀತಿ. ಸೊ ಅವ್ರ ಹತ್ರ ಜಾಸ್ತಿ ಟೈಮ್ ಇಲ್ಲ, ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ಬೇಕು. ಅರೆನ್ ಹೇಳ್ತಾನೆ ಇಷ್ಟೆಲ್ಲ ನಡೆದ್ಮೇಲೆ ಅವರು ನನ್ನನ್ನಂತೂ ಖಂಡಿತ ಬಿಡಲ್ಲ. ಮಿಕಾಸ, ಆರ್ಮಿನ್ ನೀವಿಬ್ರು ನನ್ಗೋಸ್ಕರ ಫೈಟ್ ಮಾಡಿದಿರಾ ಇಲ್ಲಿವರೆಗೂ, ಇನ್ನು ನಾನು ಒಬ್ನೇ ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ. ನಾನು ನಮ್ಮನೆ ಬೇಸ್ಮೆಂಟ್ ನ ವರ್ಗೂ ಹೋಗ್ ಮುಟ್ಬೇಕು, ಎಲ್ಲಾದ್ರೂ ಒಂದ್ ಕಡೆ ಅಡ್ಕೊಳ್ತೀನಿ ಅಂತ. ಅರೆನ್ ನ ಪ್ಲಾನ್ ಏನಂದ್ರೆ ಒಂದ್ ವೇಳೆ ಮಿಕಾಸ ಮತ್ತೆ ಆರ್ಮಿನ್ ಅರೆನ್ ಗೆ ಕವರ್ ಕೊಟ್ರೆ ಅಂದ್ರೆ ಪ್ರೊಟೆಕ್ಟ್ ಮಾಡಿದ್ರೆ ಅವರಿಬ್ರನ್ನ ಬ್ರಿಗೇಡ್ ಕೊನೆಗೆ ಬಿಟ್ ಬಿಡುತ್ತೆ. ಆದ್ರೆ ಅವನು ಅಷ್ಟರಲ್ಲಿ ಎಸ್ಕೇಪ್ ಆಗ್ಬಹುದು ಅಂತ. ಬಟ್ ಮಿಕಾಸ ಬಿಡೋಕೆ ತಯಾರಿಲ್ಲ ಅರೆನ್ ನ. ಆರ್ಮಿನ್ ಯೋಚಿಸ್ತಾನೆ ಒಂದ್ ವೇಳೆ ಗ್ಯಾರಿಸನ್ ಟೀಮ್ ನಮ್ಮ ಮೇಲೆ ಶೂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ 20 ಸೆಕೆಂಡ್ಸ್ ಹಿಡಿಯುತ್ತೆ ಕ್ಯಾನನ್ ನಲ್ಲಿ ಸಿಡಿ ಮದ್ದನ್ನ ಲೋಡ್ ಮಾಡಿ ಶೂಟ್ ಮಾಡೋಕೆ. ಮತ್ತೆ ಮಿಕಾಸ ಅಂತೂ ಬೆಕ್ಕಿಗಿಂತನೂ ಸ್ಪೀಡ್ ಆಗಿ ಇಲ್ಲಿಂದ ಎಸ್ಕೇಪ್ ಆಗಬಹುದು. ಅಂಡ್ ಅರೆನ್ ಆ 20 ಸೆಕೆಂಡ್ಸ್ ನಲ್ಲಿ ಎಸ್ಕೇಪ್ ಆಗ್ಬೇಕು. ಬಟ್ ವೇಟ್, ಇಲ್ಲಿ ಆರ್ಮಿನ್ ತನ್ನನ್ನ ತಾನೇ ಒಬ್ಬ ಹಿಡಿ ಅಂತ ಅನ್ಕೊಳ್ತಾ ಇದ್ದಾನೆ. ಇಲ್ಲಿವರೆಗೂ ಬಾಲ್ಯದಿಂದ ಅರೆನ್ ಮತ್ತೆ ಮಿಕಾಸ ಆರ್ಮಿನ್ ನ ಕಾಪಾಡ್ತಾ ಇದ್ರು. ಆದ್ರೆ ಅರೆನ್ ನ ಎರಡನೇ ಪ್ಲಾನ್ ಏನಂದ್ರೆ ಅವನ್ ಹೇಳ್ತಾನೆ ಆರ್ಮಿನ್ ಹತ್ರ ಒಂದ್ ವೇಳೆ ನಿನ್ನ ಹತ್ರ ಗ್ಯಾರಿಸನ್ ಟೀಮ್ ಗೆ ನಾನು ಯಾವ್ದೇ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಲ್ಲ ಅಂತ ಮತ್ತೆ ನನ್ನ ಟೈಟನ್ ಪವರ್ ನ ಯೂಸ್ ಮಾಡಿ ಹೋರಾಡ್ಬೋದು ಅಂತ ನೀನು ಕನ್ವಿನ್ಸ್ ಮಾಡಿದ್ರೆ ನಾನು ಇಲ್ಲೇ ಇರ್ತೀನಿ. ಆದ್ರೆ ಆರ್ಮಿನ್ ಗೆ ಈ ಕೆಲಸ ಮಾಡೋಕ್ ಆಗುತ್ತಾ ಹೇಗೆ? ಅರೆನ್ ಹೇಳ್ತಾನೆ ನೀನು ಎಷ್ಟೋ ಕೆಟ್ಟ ಸಂದರ್ಭಗಳಲ್ಲಿ ಗಟ್ಟಿ ನಿರ್ಧಾರಗಳನ್ನ ತಗೊಂಡಿದ್ಯಾ. 5 ವರ್ಷದ ಹಿಂದೆ ನೀನು ಹ್ಯಾನ್ಸ್ ನ ನಮ್ಮ ಹತ್ರ ಕಳಿಸದೆ ಇದ್ದಿದ್ರೆ ನಾವೆಲ್ಲ ಸಾಯ್ತಾ ಇದ್ವಿ. ಆದ್ರೆ ನಾವಿಬ್ರು ಇವಾಗ ಬದ್ಕೊಂಡಿದೀವಿ. ಸೊ ಆರ್ಮಿನ್ ಇದು ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಮತ್ತೆ ಆರ್ಮಿನ್ ಗೆ ಭರವಸೆ ಬರುತ್ತೆ. ಆರ್ಮಿನ್ ತನ್ನನ್ನ ಹೇಳಿ ಅನ್ಕೊಂಡ್ರು ಕೂಡ ಮಿಕಾಸ ಮತ್ತೆ ಅರೆನ್ ಅವನನ್ನ ಒಬ್ಬ ಗೆಳೆಯನ್ ರೀತಿನ ನೋಡಿದ್ದು. ಆರ್ಮಿನ್ ಯಾವತ್ತೂ ಹೊರೆ ಅಲ್ಲಾಗಿದ್ದ. ಅಂಡ್ ಆರ್ಮಿನ್ ಹೊರಗೆ ಬರ್ತಾನೆ. ಕೇಳಿ ಎಲ್ಲ, ಅರೆನ್ ನಮ್ಗೆ ಏನು ಅಪಾಯ ಮಾಡಲ್ಲ, ಯಾಕಂದ್ರೆ ನೀವೆಲ್ಲ ನೋಡಿದ್ರ ಹೇಗೆ ಅರೆನ್ ಬೇರೆ ಟೈಟನ್ ಗಳನ್ನ ಕೊಂದಿದ್ದ. ಎಸ್, ಇದಕ್ಕಿಂತ ದೊಡ್ಡ ಪ್ರೂಫ್ ಏನಿದೆ. ಬಟ್ ಕಮಾಂಡರ್ ಅಂತೂ ಕೇಳ್ತಾನೆ ಇಲ್ಲ ಇವನ್ ಮಾತನ್ನ. ಮತ್ತೆ ಎಲ್ಲ ಫೈರ್ ಮಾಡೋಕೆ ತಯಾರಾಗಿದ್ದಾರೆ. ಆದ್ರೆ ಆರ್ಮಿನ್ ಹೇಳ್ತಾನೆ ನನ್ಗೆ ಹೆಮ್ಮೆ ಇದೆ, ನಾನು ಇಲ್ಲಿವರೆಗೂ ಮಾನವೀಯತೆಗೋಸ್ಕರ ಹೋರಾಡಿದ್ದೀನಿ. ಮತ್ತೆ ಒಂದ್ ವೇಳೆ ಅರೆನ್ ನ ಟೈಟನ್ ಪವರ್ ನ ನಾವು ನಮ್ಮ ಸೋಲ್ಜರ್ಸ್ ಪವರ್ ಗೆ ಸೇರ್ಸಿದ್ರೆ ಮಾನವೀಯತೆ ಇನ್ನೂ ಶಕ್ತಿಶಾಲಿ ಆಗುತ್ತೆ. ಮತ್ತೆ ಅದರಿಂದ ಈ ಡಿಸ್ಟ್ರಿಕ್ಟ್ ಗೆ ನುಗ್ಗಿರೋ ಟೈಟನ್ ಗಳನ್ನ ಕೊಂದಾಕೋದು ಸುಲಭ ಆಗುತ್ತೆ. ನಾನು ಆರ್ಮಿನ್ ಆರ್ಲೆಟ್ ನಿಮ್ಗೆ ಭರವಸೆ ನೀಡ್ತೀನಿ ಮತ್ತೆ ನಿಮ್ಮ ಮುಂದಿನ ನಿರ್ಧಾರಕ್ಕೆ ಕಾಯ್ತಾ ಇದ್ದೀನಿ. ಬಟ್ ಇಲ್ಲಿರೋ ಕಮಾಂಡರ್ ಅಂತೂ ಕೇಳ್ತಾನೆ ಇಲ್ಲ. ಯಾವ ಜಲಗಾರವರು ಇವನು? ಮತ್ತೆ ಕಮಾಂಡರ್ ಕೈ ಎತ್ತಾನೆ. ಇಲ್ಲಿ ಅರೆನ್ ತಯಾರಿದ್ದಾನೆ ಟೈಟನ್ ಆಗೋಕೆ. ಅಂಡ್ ಫೈರ್. ಬಟ್ ವೇಟ್, ಕಮಾಂಡರ್ ಪಿಕ್ಸಿಸ್ ಬಂದ್ರು ಅದೇ ಟೈಮ್ ನಲ್ಲಿ. ಅಂಡ್ ಪಿಕ್ಸಿಸ್ ಇವ್ರನ್ನ ತಡಿತಾನೆ. ಅಂದ್ರೆ ಆರ್ಮಿನ್, ಮಿಕಾಸ, ಅರೆನ್ ಸೇಫ್ ಆಗಿದ್ದಾರೆ ಈಗ. ಮತ್ತೆ ಪಿಕ್ಸಿಸ್ ಇವ್ರ ಮೂರನ್ನು ಗೋಡೆಯ ಮೇಲೆ ಕರ್ಕೊಂಡ್ ಬರ್ತಾರೆ. ಸೊ ಪಿಕ್ಸಿಸ್ ಗೆ ಅರೆನ್ ಬೇಸ್ಮೆಂಟ್ ನ ಬಗ್ಗೆ ಏನು ಹೇಳ್ತಾನೆ. ಮತ್ತೆ ಪಿಕ್ಸಿಸ್ ಕೇಳ್ತಾರೆ ಆರ್ಮಿನ್ ನ ಪ್ಲಾನ್ ಏನು, ಅಥವಾ ಅವನು ಸುಮ್ನೆ ಹೇಳಿದ್ನ ಟೈಟನ್ ಪವರ್ ನ ಯೂಸ್ ಮಾಡಿ ಹೋರಾಡಬಹುದು ಅಂತ. ನೋ, ಅವನು ಹೇಳ್ತಾನೆ ಅರೆನ್ ತನ್ನ ಟೈಟನ್ ಪವರ್ ನ ಯೂಸ್ ಮಾಡಿ ಒಂದು ಬಂಡೆ ಎತ್ತಿ ಗೋಡೆಗೆ ಆಗಿರೋ ಹೋಲ್ ನ ಮುಚ್ಚಬಹುದು. ಮತ್ತೆ ನಾವೆಲ್ಲ ಆ ಟೈಟನ್ ಗಳನ್ನ ತಡೆದ್ರೆ ಮತ್ತೆ ಗೋಡೆ ಮುಚ್ಚಿದ ನಂತರ ನಾವೆಲ್ಲ ಆ ಟೈಟನ್ ಗಳನ್ನ ಕೊಂದಾಗಬಹುದು ಅಂತ. ಒಂದ್ ವೇಳೆ ಇದು ಸಕ್ಸಸ್ಫುಲ್ ಆದ್ರೆ ಇದು ಮಾನವೀಯತೆಯ ಮೊದಲ ಗೆಲುವಾಗುತ್ತೆ. ಪಿಕ್ಸೆಸ್ ಕೇಳ್ತಾರೆ ಅರೆನ್ ಈಗರ್, ಹೇಳು ನೀನು ಈ ಕೆಲಸನ ಮಾಡ್ತೀಯಾ? ಅಲ್ಲಲ್ಲ, ಮಾಡ್ತೀಯೋ ಇಲ್ವೋ? ಇಷ್ಟೆಲ್ಲ ವರ್ಷಗಳ ನಂತರ ಮಾನವೀಯತೆಗೆ ಒಂದು ಶಕ್ತಿ ಸಿಕ್ಕಿದೆ. ಅಂಡ್ ಅರೆನ್ ಅಕ್ಸೆಪ್ಟ್ ಮಾಡ್ತಾನೆ. ಅಂಡ್ ಹಾಗೆ ಇವಾಗ ಎಪಿಸೋಡ್ 11. ಇಲ್ಲಿ ಪೂರ್ತಿ ಗ್ಯಾರಿಸನ್ ಟೀಮ್ ಭಯದಲ್ಲಿದೆ. ಮತ್ತೆ ಅಲ್ಲಿಗೆ ಕಮಾಂಡರ್ ಪಿಕ್ಸಿಸ್ ಬರ್ತಾರೆ ಅಂಡ್ ಹೇಳ್ತಾರೆ ಅಟೆನ್ಷನ್, ಇವನು ಅರೆನ್ ಈಗರ್ ಮತ್ತೆ ಇವನ ಸಹಾಯದಿಂದ ನಾವು ನಮ್ಮ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂಡ್ ಅವರು ತನ್ನ ಪ್ಲಾನ್ ಅನ್ನ ಹೇಳ್ಕೊಳ್ತಾರೆ. ಕಮಾಂಡರ್ ಪಿಕ್ಸಿಸ್ ಹೇಳ್ತಾರೆ ನಾವು ನಿಮ್ಗೆ ಗೊತ್ತಿರುವ ಹಾಗೆ ವಾಲ್ರೋಸ್ ನ ಗೇಟ್ ಒಡೆದೋಗಿದೆ. ಮತ್ತೆ ನಾವು ಅರೆನ್ ಗೆ ಸಿಕ್ಕಿರೋ ಟೈಟನ್ ಪವರ್ ನಿಂದ ಆ ಗೋಡೆಯ ಹೋಲ್ ನ ಮುಚ್ಚಬಹುದು. ಆದ್ರೆ ಇಲ್ಲಿರೋರು ಎಲ್ಲರಿಗೂ ಶಾಕ್ ಆಗುತ್ತೆ, ಆ ಹೋಲ್ ನ ಮುಚ್ಚೋದೆಗೆ ಇಲ್ಲಿವರೆಗೂ ವಾಲ್ ಮಾರಿಯ ಗೇಟ್ ನೆ ಸೀಲ್ ಮಾಡೋಕಾಗಿಲ್ಲ. ಸೊ ಕಮಾಂಡರ್ ಪಿಕ್ಸಿಸ್ ಎಕ್ಸ್ಪ್ಲೇನ್ ಮಾಡ್ತಾರೆ ಹೇಗೆ ಅರೆನ್ ಗೆ ಟೈಟನ್ ಪವರ್ ಇದೆ, ಅವನು ಒಂದು ಟೈಟನ್ ಆಗಿ ಬದಲಾಗಬಹುದು ಅಂತ. ಮತ್ತೆ ಅವರು ಏನ್ ಮಾಡ್ತಾರೆ ಅಂದ್ರೆ ಅರೆನ್ ಟೈಟನ್ ಆದ ನಂತರ ಆ ದೊಡ್ಡ ಬಂಡೆಯಿಂದ ಹೋಲ್ ನ ಮುಚ್ತಾನೆ. ಇದರಿಂದ ಟೈಟನ್ ಗಳು ಒಳಗೆ ಬರೋದೇ ಇಲ್ಲ. ಆದ್ರೆ ನೀವೇನ್ ಮಾಡ್ಬೇಕಂದ್ರೆ ಅರೆನ್ ಬೇರೆ ಟೈಟನ್ ಗಳಿಂದ ಕಾಪಾಡಬೇಕಾಗುತ್ತೆ. ಆದ್ರೆ ಇಲ್ಲಿ ಇರೋರು ಯಾರಿಗೂ ಅಷ್ಟು ನಂಬಿಕೆನ ಬರ್ತಾ ಇಲ್ಲ. ಒಬ್ಬ ಮನುಷ್ಯ ಟೈಟನ್ ಆಗೋದಂದ್ರೆ ಏನು ಅಂತ ಅವ್ರ ಮನಸ್ಸಲ್ಲಿ ಓಡ್ತಾ ಇದೆ. ಮತ್ತೆ ಇಲ್ಲಿ ಆರ್ಮಿನ್ ಕಮಾಂಡರ್ ಪಿಕ್ಸಿಸ್ ನ 2 ಅಸಿಸ್ಟೆಂಟ್ಸ್ ಗೆ ಹೇಳ್ತಾ ಇದ್ದಾನೆ ತನ್ನ ಪ್ಲಾನ್ ಅನ್ನ. ಅರೆನ್ ಬಂಡೆನ ತಗೊಂಡು ಎಲ್ಲಿವರೆಗೂ ವಾಲ್ರೋಸ್ ನ ಗೇಟ್ ನ ಮುಚ್ಚಲ್ವೋ ಅಲ್ಲಿವರೆಗೂ ಅಲೈಟ್ಸ್ ಮತ್ತೆ ಬೇರೆ ಮೆಂಬರ್ಸ್ ಎಲ್ಲ ಬೇರೆ ಟೈಟನ್ ಗಳನ್ನ ಫೈಟ್ ಮಾಡ್ತಾರೆ. ಮತ್ತೆ ಅದನ್ನ ಅರೆನ್ ಹತ್ರ ಹೋಗದೆ ಇದ್ದಂಗೆ ನೋಡ್ಕೊಳ್ಬೇಕು. ನಮ್ಗೆ ಗೊತ್ತಿದ್ದಂಗೆ ಟೈಟನ್ ಗಳು ಈ ಜನ ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿಗೆ ಮಾತ್ರ ಬರೋದು. ಸೊ ನಾವು ಆ ಟೈಟನ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡಬಹುದು. ಆದ್ರೆ ಅರೆನ್ ಒಬ್ಬನೇ ಬಿಡೋಕ್ ಆಗಲ್ಲ, ಅವನನ್ನ ಯಾರು ಗಾರ್ಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಅಲೈಟ್ ಮೆಂಬರ್ಸ್ ನ ಅಲ್ಲಿ ಇಡೋಣ ಅವನ ಹತ್ರ ಅಂತ. ಬಟ್ ಆಫ್ ಕೋರ್ಸ್ ಒಂದ್ ವೇಳೆ ಆ ಬಂಡೆನ ಮೂವ್ ಮಾಡೋಕ್ ಆದ್ರೆ ಮಾತ್ರ ಈ ಪ್ಲಾನ್ ವರ್ಕ್ ಆಗೋದು. ಅರೆನ್ ಗೆ ಒಂದ್ ವೇಳೆ ಆ ಕೆಲಸ ಮಾಡೋಕ್ ಆಗದೆ ಇದ್ರೆ ತುಂಬಾನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಮತ್ತೆ ಇಲ್ಲಿ ಅಸಿಸ್ಟೆಂಟ್ಸ್ ಕೂಡ ಹೇಳ್ತಾರೆ ಏನಂದ್ರೆ ನಾವ್ ಈ ಪ್ಲಾನ್ ಅನ್ನ ತುಂಬಾ ಕಡಿಮೆ ಟೈಮ್ ಅಲ್ಲಿ ಮಾಡ್ಬೇಕಾಗತ್ತೆ. ಇಲ್ದೇ ಇದ್ರೆ ಒಡೆದೋಗಿರೋ ಗೇಟ್ ನಿಂದ ಬೇರೆ ಟೈಟನ್ ಗಳು ಕೂಡ ನುಗ್ಬಿಡುತ್ತವೆ. ಅಂಡ್ ಹಾಗೇನಾದ್ರೂ ಆಗ್ಬಿಟ್ರೆ ಅವರಿಂದ ಗೆಲ್ಲೋದು ಇಂಪಾಸಿಬಲ್ ಅಂತ. ಅಂಡ್ ಇಲ್ಲಂತೂ ಯಾರು ಕೇಳ್ತಾನೆ ಇಲ್ಲ,
ಎಲ್ಲ ಭಯಗೊಂಡಿದ್ದಾರೆ. ಅವರು ಈ ಮಿಷನ್ ಗೆ ಒಪ್ತಾನೆ ಇಲ್ಲ. ಸುಮ್ನೆ ಟೈಟನ್ ಗಳ ಬಾಯಿಗೆ ಸಿಕ್ಕಿ ಸಾಯೋದ್ಕಿಂತ ನಾನು ನನ್ನ ಫ್ಯಾಮಿಲಿ ಜೊತೆ ಸ್ವಲ್ಪ ಸಮಯನ ಸ್ಪೆಂಡ್ ಮಾಡಿ ಕೊನೆಯದಾಗಿ ಸಾಯ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ತುಂಬಾ ಜನ ಅಲ್ಲಿಂದ ಹೋಗ್ತಾ ಇದ್ದಾರೆ. ಬಟ್ ಕಮಾಂಡರ್ ಪಿಕ್ಸಿಸ್ ಹೇಳ್ತಾರೆ, ಯಾರ್ಯಾರ್ಗೆ ಇಲ್ಲಿ ಇರೋಕೆ ಇಷ್ಟ ಇಲ್ವೋ ಅವರೆಲ್ಲ ಹೋಗ್ಬೋದು, ಯಾರ್ಯಾರು ಭಯಗೊಂಡಿದಾರೋ ಅವರೆಲ್ಲ ಹೋಗ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ, ನೀವು ಇವಾಗ ಇಲ್ಲಿ ಎಷ್ಟು ಹೆದರ್ಕೊಂಡಿದ್ದೀರೋ, ಒಂದ್ ವೇಳೆ ಟೈಟನ್ ಗಳು ನುಗ್ಬಿಟ್ರೆ ಅದಕ್ಕಿಂತ ಹೆಚ್ಚು ಜಾಸ್ತಿ ನೋವನ್ನ ಮತ್ತೆ ಭಯನ ನಿಮ್ಮ ಪೇರೆಂಟ್ಸ್, ಸಿಬ್ಲಿಂಗ್ಸ್, ಫ್ಯಾಮಿಲಿ ಅನುಭವಿಸ್ತಾರೆ. ಒಂದ್ ವೇಳೆ ಇದರಿಂದ ನಿಮ್ಗೆ ಏನಾದ್ರೂ ತೊಂದ್ರೆ ಇಲ್ಲದೆ ಇದ್ರೆ ನೀವು ಇಲ್ಲಿಂದ ಹೋಗ್ಬಹುದು ಅಂತ. ಮತ್ತೆ ಇದನ್ನ ಕೇಳಿ ಅಲ್ಲಿರೋ ಜನರಿಗೂ ಇದು ಸರಿ ಅನ್ಸುತ್ತೆ. ಸೊ ಅವರು ಮುಂದೆ ಬರ್ತಾರೆ ಮತ್ತೆ ಈ ಮಿಷನ್ ಗೆ ಒಪ್ಕೊಳ್ತಾರೆ. ಭಯ ಅವ್ರ ಮನ್ಸಲ್ಲಿ ಇನ್ನೂ ಇದೆ, ಆದ್ರೆ ಫ್ಯಾಮಿಲಿಗೋಸ್ಕರ ಹೋರಾಡೋದಿದ್ರೆ ಏನ್ ಮಾಡಕ್ಕೂ ತಯಾರಿದ್ದಾರೆ ಇವರು. ಕಮಾಂಡರ್ ಪಿಕ್ಸಸ್ ಕೊನೆದಾಗಿ ಎಲ್ಲರಿಗೂ ಹೇಳ್ತಾರೆ, ಒಂದ್ ವೇಳೆ ಮನುಕುಲತೆ ಅಳಿಯೋ ಹಾಗಿದ್ರೆ ಅದು ಟೈಟನ್ ಗಳಿಂದ ಅಳಿಬಾರ್ದು, ನಾವೆಲ್ಲರೂ ಹೋರಾಡ್ಬೇಕು ಅಂತ. ಸೊ ಇವಾಗ ಅರೆನ್ ಒಬ್ನೇ ಎಲ್ಲರ ಹೋಪ್. ನೋಡ್ಬೇಕು ಅವನು ಈ ಕೆಲಸನ ಸಕ್ಸಸ್ಫುಲಿ ಮಾಡ್ತಾನ ಇಲ್ವೋ ಅಂತ. ಅಂಡ್ ಸೊ ಕಮಾಂಡರ್ ಪಿಕ್ಸಸ್ ಅರೆನ್ ನ ಗಾರ್ಡ್ ಮಾಡೋಗೋಸ್ಕರ ಅವರು ತನ್ನ ಕಾಮ್ರೇಡ್ ನೆ ಕಳಿಸ್ತಾನೆ, ಜಾನ್ ಡೈಟ್ರಿಕ್, ರಿಕೋ ಬ್ರಿಜಾನ್ಸ್ಕಾ, ಮಿತಾಬಿ ಜರ್ನಾಕ್ ಅನ್ನೋರನ್ನ. ನಾವು ಜಾನ್, ರಿಕೋ, ಮಿತಾಬಿ ಅಂತ ಕರೆಯೋಣ. ಬಟ್ ಪಿಕ್ಸಸ್ ಬೇರೆ ಟೀಮ್ ನ ಲೀಡ್ ಮಾಡ್ತಾನೆ. ಸೊ ಅವನು ಜಾನ್ ನ ಈ ಎಲೈಟ್ ಟೀಮ್ ನ ಲೀಡರ್ ಆಗಿ ಮಾಡ್ತಾನೆ. ಇಲ್ಲಿ ಮಿಕಾಸಾ ಅರೆನ್ ಗೆ ಹೇಳ್ತಾ ಇದ್ದಾಳೆ, ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತ. ಆದ್ರೆ ಅವನು ಬೇಡ ಅಂತ ರೇಗಾಡ್ತಾ ಇದ್ದಾನೆ. ಮತ್ತೆ ಅಲ್ಲಿಗೆ ಜಾನ್ ಬಂದು ಹೇಳ್ತಾನೆ, ನಮ್ಮ ಎಲೈಟ್ ಟೀಮ್ ಅಲ್ಲಿ ಮಿಕಾಸನ ಕೂಡ ಸೇರಿಸ್ಕೊಂತೀವಿ, ನಿನ್ನ ಸ್ಕಿಲ್ ನಮ್ಗೆ ಬೇಕಾಗಿದೆ ಅಂತ. ಸೊ ಇವಾಗ ಅರೆನ್ ನ ಜೊತೆ ಮಿಕಾಸಾ ಕೂಡ ಇರ್ತಾಳೆ. ಎಲ್ಲ ತಯಾರಾಗಿದ್ದಾರೆ, ಎಲ್ಲ ಮಿಷನ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಅವರು ತಮ್ಮ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಟೈಟನ್ ಗಳನ್ನ ಅವರೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಒಂದ್ ಕಡೆ ತರ್ತಾ ಇದ್ದಾರೆ. ರಿಕೋ ಅರೆನ್ ಗೆ ಹೇಳ್ತಾರೆ, ಇವರೆಲ್ಲ ನಿನ್ಗೋಸ್ಕರನೇ ಸಾಯೋಕೆ ತಯಾರಾಗಿದ್ದಾರೆ, ಇವ್ರಿಗೂ ಫ್ಯಾಮಿಲಿ ಇದೆ, ಹೆಸರಿದೆ, ಐಡೆಂಟಿಟಿ ಇದೆ. ನೋಡು, ಎಲ್ಲ ಇವಾಗ ನಿನ್ನ ಮೇಲೆ ಇರೋದು. ನಾವು ಕೂಡ ಸೋಲ್ಜರ್ಸ್ ಆಗಿ ನಿನ್ಗೋಸ್ಕರ ಸಾಯೋಕೆ ತಯಾರಾಗಿದ್ದೀವಿ. ನೀನು ಈ ಮಿಷನ್ ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡ್ಲೇಬೇಕಾಗತ್ತೆ. ಇವರೆಲ್ಲರ ಶರೀರದಲ್ಲೂ ಮಾಂಸ ಮತ್ತೆ ರಕ್ತ ಇದೆ. ಈ ಮಿಷನ್ ನಲ್ಲಿ ಎಷ್ಟೋ ಸೋಲ್ಜರ್ಸ್ ಸಾಯ್ಬಹುದು, ನನ್ನ ಜೂನಿಯರ್, ಸೀನಿಯರ್ಸ್ ಮತ್ತೆ ಮೆಂಬರ್ಸ್ ಕೂಡ. ಅರೆನ್ ಈಗ ಇವೆಲ್ಲ ನಿನ್ ಕೈಲಿದೆ. ಅರೆನ್ ನ ಹೆಗಲ ಮೇಲೆ ಇವಾಗ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿವರೆಗೂ ಮನುಕುಲತೆ ಟೈಟನ್ಸ್ ನ ವಿರುದ್ಧ ಗೆಲ್ಲೇ ಇಲ್ಲ. ಆದ್ರೆ ಆ ವಾಲ್ರೋಸ್ ನ ಗೇಟ್ ನ ಮುಚ್ಚಿದ್ರೆ ಇದು ಮನುಕುಲತೆಯ ಮೊದಲ ಗೆಲುವಾಗಿರುತ್ತೆ ಟೈಟನ್ಸ್ ನ ವಿರುದ್ಧ. ಅಂಡ್ ಅರೆನ್ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಟೈಟನ್ ಆಗಿ. ಇಲ್ಲಿ ಮಿಕಾಸಾ ನೋಡ್ತಾ ಇದ್ದಾಳೆ. ಬಟ್ ವೈಟ್ ಅರೆನ್ ಅಂತೂ ಮಿಕಾಸಾಗೆ ಸೀದಾ ಅಟ್ಯಾಕ್ ಮಾಡ್ಬಿಟ್ಟ. ವಾಟ್, ವೈ? ಎಪಿಸೋಡ್ 12. ಅರೆನ್ ಯಾಕೆ ಮಿಕಾಸಾಗೆ ಅಟ್ಯಾಕ್ ಮಾಡ್ದ ಗುರು? ಬಟ್ ಮಿಕಾಸಾ ಪಾರಾಗ್ತಾಳೆ ಓಡಿಯಂ ಗಿಯರ್ ನಿಂದ. ಅಂಡ್ ಮಿಕಾಸಾ ಟ್ರೈ ಮಾಡ್ತಾ ಇದ್ದಾಳೆ ಅರೆನ್ಗೆ ಪ್ರಜ್ಞೆ ತರೋಕೆ. ಅಂದ್ರೆ ಅವನು ಅನ್ಕಂಟ್ರೋಲ್ ಆಗಿದ್ದಾನೆ. ಅವನು ಇವಾಗ ತನ್ನ ಪ್ರಜ್ಞೆಲೇ ಇಲ್ಲ, ಕಂಟ್ರೋಲೇ ಇಲ್ಲ. ಅವನು ಬೇರೆ ಟೈಟನ್ ಗಳ ರೀತಿನ ಮನುಷ್ಯರಿಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಮತ್ತೆ ರಿಕೋ ರೆಡ್ ಸಿಗ್ನಲ್ ಕೊಡ್ತಾಳೆ, ಪ್ಲಾನ್ ನಲ್ಲಿ ಪ್ರಾಬ್ಲಮ್ ಆಗಿದೆ, ಅದು ಫೇಲ್ ಆಗ್ಬಹುದು ಅಂತ. ಆದ್ರೆ ಕಮಾಂಡರ್ ಪಿಕ್ಸಸ್ ಗೆ ಇನ್ನೂ ಅವ್ರ ಮೇಲೆ ನಂಬಿಕೆ ಇದೆ. ಅವರು ತನ್ನ ಕಾಮ್ರೇಡ್ ಗೆ ಹೇಳ್ತಾರೆ, ಏನು ಮಾಡೋಕ್ ಹೋಗ್ಬೇಡಿ, ಇಲ್ಲೇ ಇರಿ, ಟೈಟನ್ ಗಳನ್ನ ಕಾರ್ನರ್ ನಲ್ಲೇ ಇಟ್ಕೊಳ್ಳಿ ಅಂತ. ಮತ್ತೆ ಅಲ್ಲೇ ಅರೆನ್ ಹೊಡ್ಕೊಂಡು ಕೆಳಗೆ ಕೂತ್ಕೊಂಡ್ಬಿಟ್ಟ. ಅಂಡ್ ಅಲ್ಲಿಗೆ ಆರ್ಡರ್ ಬರುತ್ತೆ, ಏನಂದ್ರೆ 10 ಮತ್ತೆ 12 ಮೀಟರ್ ಉದ್ದದ ಟೈಟನ್ ಗಳು ಬಂದಿವೆ. ರಿಕೋ ಮತ್ತೆ ಮಿತಾಬಿ ಜಾನ್ ಹೋಗ್ಬೇಕಾಗತ್ತೆ ಅಂತ. ರಿಕೋ ಕೋಪದಲ್ಲಿ ಹೇಳ್ತಾಳೆ, ಸರಿ ಹಾಗಿದ್ರೆ ನಾನಿವಾಗ ಅಲ್ಲಿಗೆ ಹೋಗ್ತೀನಿ, ಬೇರೆ ಜನರ ರಕ್ಷಣೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್, ಇವನನ್ನೇ ಇಲ್ಲಿ ಸುಮ್ನೆ ಬಿಟ್ಟು ಹೋಗೋದು ವಾಸಿ ಅಂತ. ಆದ್ರೆ ಜಾನ್ ಹೇಳ್ತಾನೆ, ನಾವ್ ಹಾಗ್ ಮಾಡೋಕ್ಕಾಗಲ್ಲ. ಜಾನ್ ಹೇಳ್ತಾನೆ, ಅರೆನ್ ಈಗರ ಹತ್ರ ಇರೋ ಪವರ್ ಬೇರೆ ಯಾರ ಹತ್ರನೂ ಇಲ್ಲ, ಅವನನ್ನ ಹೀಗೆ ಬಿಡೋಕ್ಕಾಗಲ್ಲ ಅಂತ. ಬಟ್ ರಿಕೋ ಒಪ್ಕೊಳ್ತಾನೆ ಇಲ್ಲ. ರಿಕೋ ಹೇಳ್ತಾಳೆ, ಎಷ್ಟೇ ಅಂದ್ರೂ ಅವನು ನಮ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅವನನ್ನ ಇಲ್ಲಿ ಬಿಟ್ಟು ಬೇಗ ಬೇರೆ ಮಿಷನ್ ಗೆ ಹೋಗ್ಬೇಕಾಗತ್ತೆ. ಆದ್ರೆ ಜಾನ್ ಹೇಳ್ತಾನೆ, ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ, ಅರೆನ್ ಈಗ ರಿಕವರ್ ಆಗೋವರೆಗೂ ನಾವು ಅವನನ್ನ ಬಿಟ್ಟು ಹೋಗಕ್ಕಾಗಲ್ಲ, ಬರೀ ಅವನ ಹತ್ರ ಮಾತ್ರ ಈ ಕೆಲಸನ ಮಾಡೋಕೆ ಸಾಧ್ಯ. ಅಂಡ್ ಜಾನ್ ಹೀಗೆ ಹೇಳಿ ರಿಕೋ ಮತ್ತೆ ಮಿತಾಬಿನ ಒಪ್ಸ್ತಾನೆ. ರಿಕೋ ಅದಕ್ಕೆ ಒಪ್ಕೊಳ್ತಾಳೆ ಮತ್ತೆ ಆರ್ಡರ್ ನ ಪಾಲಿಸ್ತಾಳೆ. ಅವಳು ತನ್ನ ಕಾಮ್ರೇಡ್ಸ್ ನ ಜೊತೆಗೆ ಆ 10 ಮೀಟರ್ ಉದ್ದದ ಟೈಟನ್ ನ ವಿರುದ್ಧ ಹೋರಾಡಕ್ಕೆ ಹೋಗ್ತಾಳೆ. ಮತ್ತೆ ಮಿತಾಬಿ ಬೇರೆ ಟೈಟನ್ ನ ವಿರುದ್ಧ ಹೋರಾಡಕ್ಕೆ ಹೋಗ್ತಾನೆ. ಸೊ ಟೈಟನ್ ಗಳು 2 ಕಡೆಯಿಂದ ಹತ್ರ ಬರ್ತಾ ಇವೆ. ಅದಕ್ಕೆ ಅರೆನ್ ಈಗರ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಅವರು ಫೈಟ್ ಮಾಡ್ಲೇಬೇಕಾಗತ್ತೆ. ಮತ್ತೆ ಮಿಕಾಸಾ ಜಾನ್ ಗೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಅವರನ್ನ ಒಪ್ಸಿದ್ದಕ್ಕೆ. ಮತ್ತೆ ಜಾನ್ ಹೇಳ್ತಾನೆ, ಪರವಾಗಿಲ್ಲ, ನನ್ಗೂ ಇದೆಲ್ಲ ಅರ್ಥ ಆಗತ್ತೆ, ಎಷ್ಟೇ ಅಂದ್ರೂ ಅವನು ನಿನ್ನ ಲವರ್ ತಾನೆ ಅಂತ. ಮತ್ತೆ ಮಿಕಾಸಾಗೆ ನಾಚಿಕೆ ಆಗುತ್ತೆ. ಅಂಡ್ ಅವಳು ಹೇಳ್ತಾಳೆ, ಅವನು ನನ್ನ ಫ್ಯಾಮಿಲಿ ಅಷ್ಟೇ. ಅಂಡ್ ಜಾನ್ ಹೋಗ್ತಾನೆ ಮಿತಾಬಿಗೆ ಬ್ಯಾಕಪ್ ಕೊಡೋಕೋಸ್ಕರ. ಅಂಡ್ ಅರೆನ್ ಪ್ರಜ್ಞೆ ತಪ್ಕೊಂಡಿದ್ದಾನೆ. ಮತ್ತೆ ಅವನು ಕಣ್ಬಿಡ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಅವನು ತನ್ನ ಮನೇಲಿದ್ದಾನೆ, ಅಂದ್ರೆ ಅವನು ಕನ್ಸಲ್ಲಿದ್ದಾನೆ. ಮತ್ತೆ ಅಲ್ಲಿಗೆ ಸೀದಾ ಸೀನ್ ಕಟ್ ಆಗ್ಬಿಡುತ್ತೆ. ಇಲ್ಲಿ ಎಲ್ಲ ಅಲೈಟ್ಸ್ ಮತ್ತೆ ಬೇರೆ ಮೆಂಬರ್ಸ್ ಎಲ್ಲ ಟೈಟನ್ ಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ. ಯಾವ್ದು ಟೈಟನ್ ಗಳು ಅರೆನ್ ನ ಹತ್ರ ಹೋಗದೆ ಇರ್ಲಿ ಅಂತ. ಆದ್ರೆ ಮಿಕಾಸಾ ನೋಟಿಸ್ ಮಾಡ್ತಾಳೆ, ಏನಂದ್ರೆ ತುಂಬಾ ಟೈಟನ್ ಗಳು ಅರೆನ್ ನ ಹತ್ರನೇ ಬರ್ತಾ ಇವೆ, ಮೇ ಬಿ ಅದು ಅರೆನ್ ಗೆ ಅಟ್ರಾಕ್ಟ್ ಆಗಿ ಬರ್ತಾ ಇದೆ ಅಂತ. ಆದ್ರೆ ಅರೆನ್ ಹುಡುಗಿ ಅಂತೂ ಅಲ್ಲ ಅಟ್ರಾಕ್ಟ್ ಆಗಿ ಬರೋಕೆ. ಏನ್ ನಡೀತಾ ಇದೆ ಇಲ್ಲಿ? ಮತ್ತೆ ಅಲ್ಲಿಗೆ ಅರ್ಮಿನ್ ಬಂದ. ಅರ್ಮಿನ್ ಅರೆನ್ ನ ಹತ್ರ ಬರ್ತಾನೆ. ಆದ್ರೆ ಮಿಕಾಸಾ ಹೇಳ್ತಾಳೆ, ಅಲ್ಲಿ ಹೋಗ್ಬೇಡ, ತುಂಬಾ ಡೇಂಜರ್ ಇದೆ, ಅರೆನ್ ತನ್ನ ಕಂಟ್ರೋಲ್ ನಲ್ಲಿ ಇಲ್ಲ ಅಂತ. ಆದ್ರೆ ಅರ್ಮಿನ್ ಹೇಳ್ತಾನೆ, ಪ್ಲಾನ್ ನ ಕತೆ ಏನಾಯ್ತು? ಅರೆನ್ ಒಂದ್ ವೇಳೆ ಹೀಗೆ ಬಿದ್ಕೊಂಡಿದ್ರೆ ಪ್ಲಾನ್ ನ ಕತೆ ಏನಾಗುತ್ತೆ? ಮಿಕಾಸಾ ಹೇಳ್ತಾಳೆ, ಅರೆನ್ ನ ಇಲ್ಲಿ ಸಾಯೋಕೆ ಬಿಡೋಕ್ ಆಗಲ್ಲ, ಅದಕ್ಕೆ ಎಲ್ಲ ಫೈಟ್ ಮಾಡ್ತಾ ಇದ್ದಾರೆ ಟೈಟನ್ ಗಳ ವಿರುದ್ಧ. ಆದ್ರೆ ಈಗ ನೋಡ್ತಾ
ನೋಡ್ತಾ ಇದ್ರೆ ಟೈಟನ್ ಗಳು ಹೆಚ್ಚಾಗ್ತಾ ಇವೆ. ಹೀಗೆ ನಡೀತಾ ಇದ್ರೆ ನಾವೆಲ್ಲ ಸಾಯ್ತೀವಿ ಅಂತ. ಬಟ್ ಆರ್ಮಿನ್ ಹೇಳ್ತಾನೆ, ಮಿಕಾಸ ನಿನ್ನ ಹತ್ರ ಏನ್ ಮಾಡೋಕ್ಕಾಗುತ್ತೋ ಮಾಡು, ಟೈಟನ್ ಗಳನ್ನ ಅರೆನ್ ಹತ್ರ ಬರ್ದೇ ಇದ್ದಂಗೆ ನೋಡ್ಕೋ, ನಾನು ಅರೆನ್ ಎಳ್ಸೋಕೆ ಟ್ರೈ ಮಾಡ್ತೀನಿ ಅಂತ. ಮತ್ತೆ ಅವನು ಸೀದಾ ಚುಚ್ಚೆ ಬಿಡ್ತಾನೆ ಅರೆನ್ಗೆ. ಇಲ್ಲಿ ಟೈಟನ್ ನ ಬಾಡಿಯ ಒಳಗೆ ಅರೆನ್ಗೆ ಗೊತ್ತಾಗುತ್ತೆ. ಆದ್ರೆ ಅವನ್ಗೆ ಅರ್ಮಿನ್ ಮಾತುಗಳಷ್ಟೇ ಕೇಳಿಸ್ತಾ ಇದೆ, ಏನು ರಿಯಾಕ್ಟ್ ಮಾಡೋಕೆ ಆಗ್ತಾ ಇಲ್ಲ. ಅರ್ಮಿನ್ ಹೇಳ್ತಾನೆ, ಅರೆನ್ ಎದ್ದೇಳು, ನೀನು ಹೀಗೆ ಒಂದು ಟೈಟನ್ ಒಳಗಡೆನೆ ಇರೋಕ್ಕಾಗಲ್ಲ, ನೀನು ನಿಮ್ಮ ಅಮ್ಮನ ಪ್ರತೀಕಾರನ ತೀರ್ಸ್ಕೊಳ್ಬೇಕು ತಾನೆ, ಎದ್ದೇಳು, ನೀನು ಆ ಟೈಟನ್ ಗಳನ್ನೆಲ್ಲ ಮುಗಿಸ್ಬೇಕು ಅಂತ ಇದ್ಯಾ, ಎದ್ದೇಳು ಅರೆನ್. ಬಟ್ ಇಲ್ಲಿ ಕನ್ಸಲ್ಲಂತೂ ಅರೆನ್ ಅಮ್ಮ ಜೀವಂತವಾಗಿ ಇದ್ದಾರೆ. ಮತ್ತೆ ಅರೆನ್ಗೆ ಏನೋ ನೆನಪಾಗುತ್ತೆ, ಸರ್ವೆ ಕಾರ್ಪ್ಸ್. ಅವನ್ಗೆ ನಿಧಾನಕ್ಕೆ ಪ್ರಜ್ಞೆ ಬರ್ತಾ ಇದೆ. ಮತ್ತೆ ಇಲ್ಲಿ ಬೇರೆ ಮೆಂಬರ್ಸ್ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಟೈಟನ್ಸ್ ನ ವಿರುದ್ಧ. ಟೈಟನ್ ಬೇರೆ ಜೀನ್ ನ ಹಿಂದೆ ಬಿದ್ದಿದೆ, ಯಾಕಂದ್ರೆ ಅವನ ಓಡಿಯಂ ಗಿಯರ್ ಕೂಡ ಕೆಲಸ ಮಾಡ್ತಾ ಇಲ್ಲ. ಸೊ ಅವನು ಓಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ಒಂದು ಮನೆಗೆ ಬಂದು ಅಡ್ಕೊಳ್ತಾನೆ. ಆರ್ಮಿನ್ ಹೇಳ್ತಾನೆ, ಅರೆನ್ ಎದ್ದೇಳು, ನಾವು ಪ್ರಾಮಿಸ್ ಮಾಡಿದ್ವಿ ಹೊರಗಿನ ಜಗತ್ತಿಗೆ ಹೋಗ್ತೀವಿ ಅಂತ. ಅಲ್ಲಿ ಮಂಜು, ಮರುಭೂಮಿ, ಸಮುದ್ರ ಮತ್ತೆ ಕಾಡಿದೆ. ಬಹುಶಃ ನೀನವೆಲ್ಲ ಮರ್ತ್ ಹೋಗಿದ್ಯಾ, ಆದ್ರೆ ನಾನ್ ಮರೀಲಿಲ್ಲ. ಇನ್ನೂ ಸಮಯ ಇದೆ, ಎದ್ದೇಳು ಅರೆನ್. ಅಂಡ್ ಅರೆನ್ ಎದ್ದೇಳ್ತಾನೆ. ಮತ್ತೆ ಅವನಿಗೆ ಎಚ್ಚರ ಆಗುತ್ತೆ. ಅಂದ್ರೆ ಇವಾಗ ಅವನು ತನ್ನ ಟೈಟನ್ ಕಂಟ್ರೋಲ್ ಮಾಡಬಹುದು. ಎಪಿಸೋಡ್ 13 ಅಂಡ್ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ಸೀನ್ ಜೀನ್ ಗೆ ಬರುತ್ತೆ. ಹೊರಗಡೆ ಇರೋ ಟೈಟನ್ ಅಂತೂ ಮುಂದೆ ಹೋಯ್ತು. ಮತ್ತೆ ಜೀನ್ ಗೆ ಅಲ್ಲಿ ಒಂದು ಓಡಿಯಂ ಗಿಯರ್ ಕಾಣಿಸುತ್ತೆ. ಅದು ಬೇರೆಯವರ ಓಡಿಯಂ ಗಿಯರ್ ಆಗಿತ್ತು. ಸೊ ಅವನು ಅಲ್ಲೇ ಸೀದಾ ಹೋಗ್ತಾನೆ. ಮತ್ತೆ ಅವ್ರ ಬಾಡಿಯಿಂದ ಓಡಿಯಂ ಗಿಯರ್ ನ ತೆಗಿಯೋಕ್ ನೋಡ್ತಾ ಇದ್ದಾನೆ. ಆದ್ರೆ ಹಿಂದೆ ಮತ್ತೆ ಆ ಟೈಟನ್ ಬಂದ್ಬಿಡ್ತು. ಬಟ್ ಮಾರ್ಕೋ ಬಂದು ಆ ಟೈಟನ್ ನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಅಂಡ್ ಜೀನ್ ಆ ಓಡಿಯಂ ಗಿಯರ್ ನ ಹಾಕೊಂಡು ಮುಂದೆ ಹೋಗ್ತಾನೆ. ಬಟ್ ಅದ್ರಲ್ಲಂತೂ ಗ್ಯಾಸ್ ಸರಿಯಾಗಿಲ್ಲ, ಅದು ಕೂಡ ಸರಿ ವರ್ಕ್ ಆಗ್ತಾ ಇಲ್ಲ. ಮತ್ತೆ ಕೋನಿ ಕೂಡ ಬರ್ತಾನೆ ಬೇರೆ ಟೈಟನ್ ನ ಡಿಸ್ಟ್ರಾಕ್ಟ್ ಮಾಡೋಕೆ. ಆದ್ರೆ ಜೀನ್ ಮುಂದೆ ಹೋಗ್ತಾ ಇದ್ದಂಗೆನೆ ಒಂದು ಟೈಟನ್ ಸೀದಾ ಬಾಯ್ ಹಾಕೋಕೆ ಬರುತ್ತೆ. ಇವಾಗ ಜೀನ್ ಕೂಡ ಸಾಯ್ತಾನ. ನೋ, ಆನಿ ಬರ್ತಾಳೆ ಅಲ್ಲಿಗೆ. ಮತ್ತೆ ಆ ಟೈಟನ್ ನ ಕೆಳಗೆ ಕಿಕ್ ಮಾಡ್ತಾಳೆ. ಅಂಡ್ ಸಕ್ಸಸ್ಫುಲಿ ಜೀನ್, ಮಾರ್ಕೋ, ಕೋನಿ, ಆನಿ ಎಲ್ಲ ಸೇಫ್ ಆಗಿ ಬರ್ತಾರೆ. ಮತ್ತೆ ಮುಂದೆ ನೋಡಿದ್ರೆ ಎಸ್ ಗಾಯ್ಸ್, ನೀವೇನ್ ಅನ್ಕೊಳ್ತಾ ಇದ್ದೀರೋ ಅದೇ ನಡೀತಾ ಇದೆ. ಅರೆನ್ ಬಂಡೆನ ಎತ್ಕೊಂಡು ತರ್ತಾ ಇದ್ದಾನೆ ಆ ಗೇಟ್ ನ ವರ್ಗೂ. ಇದನ್ನ ನೋಡಿ ಜಾನ್ ಎಲ್ಲರಿಗೂ ಕಮಾಂಡ್ ಮಾಡ್ತಾರೆ, ಅರೆನ್ ಈಗಳ್ನ ಪ್ರೊಟೆಕ್ಟ್ ಮಾಡಿ, ಅವನು ಗೇಟ್ ನ ತನಕ ಹೋಗೋವರೆಗೂ ಅವನ ಹತ್ರ ಯಾವ್ದೇ ಟೈಟನ್ಸ್ ಉಳಿದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ. ಮಿಕಾಸಾ ಅಂಡ್ ಅರ್ಮಿನ್ ಅರೆನ್ ನ ಹತ್ರ ಹೋಗ್ತಾರೆ. ಮತ್ತೆ ಇಲ್ಲಿ ಎಲ್ಲಾ ಮೆಂಬರ್ಸ್ ಟೈಟನ್ಸ್ ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದು ಬೇರೆ ಓಡಿಯಂ ಗಿಯರ್ ನ ಬಳಸಿದೆ. ಅರೆನ್ ಬರ್ತಾ ಇದ್ದಾನೆ. ಮಿಕಾಸಾ ಮತ್ತೆ ಅರ್ಮಿನ್ ಕವರ್ ಕೊಡ್ತಾ ಇದ್ದಾರೆ ಅವನ್ಗೆ. ಅಲ್ಲಿರೋ ಟೈಟನ್ಸ್ ಎಲ್ಲ ತೆಗಿತಾ ಇದ್ದಾರೆ. ಟೈಟನ್ ಗಳು ಅರೆನ್ ನ ಹತ್ರ ಹೋಗದೆ ಇದ್ದಂಗೆ ನೋಡ್ಕೊಳ್ಳೋಗೋಸ್ಕರ ಎಷ್ಟೋ ಮೆಂಬರ್ಸ್ ಪ್ರಾಣ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಜಾನ್ ಕೂಡ ಸತ್ ಹೋದ್ರು. ಯಾಕಂದ್ರೆ ಒಂದ್ ವೇಳೆ ಅರೆನ್ ಈ ಕೆಲಸನ ಮಾಡ್ಬಿಟ್ರೆ ಇದು ಮನುಕುಲತೆಯ ಮೊದಲ ಗೆಲುವಾಗಿರುತ್ತೆ ಟೈಟನ್ ಗಳ ವಿರುದ್ಧ. ಅರೆನ್ ನಂಬ್ತಾನೆ ಏನಂದ್ರೆ ಯಾವಾಗ ಮನುಷ್ಯ ಹುಡ್ತಾನೋ ಆಗ ಅವನು ಸ್ವತಂತ್ರ. ಎಲ್ಲರೂ ಫ್ರೀಡಮ್ ನ ಡಿಸರ್ವ್ ಮಾಡ್ತಾರೆ. ಎದುರಾಳಿ ಎಷ್ಟೇ ಶಕ್ತಿಶಾಲಿ ಆಗಿರ್ಲಿ, ನೀವು ಹೋರಾಡ್ಬೇಕು, ಫೈಟ್ ಮಾಡ್ಬೇಕು. ಅಂಡ್ ಅರೆನ್ ಹತ್ರ ಬಂದೇ ಬಿಟ್ಟ. ಮತ್ತೆ ಅಲ್ಲಿ ಇನ್ನೊಂದು ಟೈಟನ್ ಇತ್ತು. ಅದನ್ನ ರೀಕೋ ಬಂದು ಬ್ಲೈಂಡ್ ಮಾಡ್ತಾಳೆ. ಮತ್ತೆ ಆರ್ಮಿನ್ ಅಂಡ್ ಮಿಕಾಸಾ ಹೋಗಿ ಆ ಟೈಟನ್ ನ ತಡಿತಾರೆ. ಅಂಡ್ ಫೈನಲಿ ಅರೆನ್ ಮುಚ್ಚಿಬಿಡ್ತಾನೆ ಆ ಹೋಲ್ ನ ದೊಡ್ಡ ಬಂಡೆಯಿಂದ. ಓ ಮೈ ಗಾಡ್ ಗೈಸ್, ಫೈನಲಿ ಮಿಷನ್ ಸಕ್ಸಸ್ಫುಲ್ ಆಯ್ತು. ರೀಕೋ ಮನ್ಸಲ್ಲಿ ಅನ್ಕೊಳ್ತಾಳೆ, ಇಷ್ಟೆಲ್ಲ ಜನರ ಬಲಿದಾನ ವ್ಯರ್ಥ ಆಗ್ಲಿಲ್ಲ. ಅಂಡ್ ಅವಳು ಸಿಗ್ನಲ್ ಕೊಡ್ತಾಳೆ. ಮತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಇತಿಹಾಸದಲ್ಲೇ ಮನುಕುಲತೆ ಮೊದಲ ಬಾರಿಗೆ ಟೈಟನ್ಸ್ ನ ವಿರುದ್ಧ ಗೆದ್ದಿದೆ. ಕಮಾಂಡರ್ ಪಿಕ್ಸಸ್ ಗೂ ಕೂಡ ಇದು ಗೊತ್ತಾಗುತ್ತೆ. ಬಟ್ ವೇಟ್, ಅರ್ಮಿನ್ ಇವಾಗ ಅರೆನ್ ನ ತೆಗಿತಾ ಇದ್ದಾನೆ ಆ ಟೈಟನ್ ಇಂದ. ಯಾಕಂದ್ರೆ ಇವಾಗ ಗೋಡೆಯ ಮೇಲೆ ಹೋಗ್ಬೇಕು, ಇಲ್ಲದ್ರೆ ಮುಂದೆ ಟೈಟನ್ಸ್ ಬರ್ತಾ ಇದೆ. ಆದ್ರೆ ಹಿಂದ್ಗಡೆ ಎರಡು ಟೈಟನ್ ಗಳು ಸೀದಾ ಬಂದೇ ಬಿಟ್ವು. ಆದ್ರೆ ಅದೇ ಟೈಮ್ ನಲ್ಲಿ ಅವೆರಡನ್ನು ಯಾರೋ ಕೊಲ್ತಾರೆ. ವೇಟ್, ಮಿಕಾಸಾ? ನೋ ಗಾಯ್ಸ್, ಇದು ಮಿಕಾಸಾ ಅಲ್ಲ, ಇದು ಎಲ್ಲರ ಹೀರೋ ಲೆವಾಯ್ ಎಕ್ಕರ್ಮ್ಯಾನ್. ಮತ್ತೆ ಇದು ಸ್ವಾತಂತ್ರ್ಯದ ರೆಕ್ಕೆಗಳು. ಹಾಗೆ ಇದಾದ ನಂತರ ಎಲ್ಲ ಟೈಟನ್ ಗಳನ್ನ ಕೊಂದ್ರು. ಪೂರ್ತಿ ದಿನ ಹಿಡಿತು ಈ ವಾಲ್ ರೋಸ್ ಗೆ ನುಗ್ಗಿರೋ ಟೈಟನ್ ಗಳನ್ನ ಕೊಲ್ಲೋಕೆ. ಗೇಟ್ ನಂತೂ ಮುಚ್ಚಾಗಿದೆ, ಬಟ್ ಒಳಗಿರೋ ಟೈಟನ್ಸ್ ಅಂತೂ ಕೊಂದ್ಬೇಕಲ್ವಾ, ಅದಕ್ಕೆ. ಮತ್ತೆ ಉಳಿದಿರೋ ಟೈಟನ್ ಗಳನ್ನಂತೂ ಸರ್ವೆ ಕಾಪ್ಸ್ ಈಸಿಯಾಗಿ ಕೊಂದ್ಬಿಡ್ತು. ಮತ್ತೆ 4 ಹಾಗೆ 7 ಮೀಟರ್ ಉದ್ದದ ಟೈಟನ್ ಗಳನ್ನ ಇಟ್ಕೊಂಡ್ರು ಅದ್ರ ಮೇಲೆ ಸ್ಟಡಿ ಮಾಡೋಕೆ. ಅಂಡ್ 207 ಸೋಲ್ಜರ್ಸ್ ನ ಸಾವಾಗಿದೆ, ಅಥವಾ ಕೆಲವೊಬ್ರಂತೂ ಕಾಣೆಯಾಗಿದ್ದಾರೆ. ಅಂಡ್ ಆ ಸತ್ತವರಲ್ಲಿ ಮಾರ್ಕೋ ಕೂಡ ಒಬ್ಬವನು. ವಾಟ್, ಮಾರ್ಕೋ ಯಾಕೆ ಸಾಯ್ಬೇಕಿತ್ತು ಗುರು? ಯಾಕೆ ಇವನ್ ಹೇಗ್ ಸತ್ತ? ಮಾರ್ಕೋ ಬಾಡಿ ಮೇಲಂತೂ ಓಡಿಯಂ ಗಿಯರ್ ಕೂಡ ಇಲ್ಲ. ಅಂದ್ರೆ ಇವನನ್ನ ಯಾರೋ ಕೊಂದಿದಾರ ಅಥವಾ ಏನು? ಜೀನ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ದುಃಖ ಕೂಡ ಆಗುತ್ತೆ. ಉಳಿದಿರೋ ಮೆಂಬರ್ಸ್ ಹೆಣಗಳನ್ನ ಹೆಕ್ಕಿ ಸುಟ್ಟಾಕ್ತಾರೆ ಅವನ್ನ. ಯಾಕಂದ್ರೆ ಇದರಿಂದ ವೈರಸ್ ಕೂಡ ಹರಡಬಹುದು ಹೆಣಗಳನ್ನ ಹಾಗೆ ಇಟ್ಬಿಟ್ರೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಅರೆನ್ ನ ಜೈಲ್ ನಲ್ಲಿ ಇಟ್ಟಿದ್ದಾರೆ. ಇವನನ್ನ ಜಸ್ಟ್ ಕಸ್ಟಡಿಗೆ ತಗೊಂಡಿರೋದು, ಜೈಲ್ ನಲ್ಲಿ ಹಾಗೆ ಇಡ್ಸಲ್ಲ. ಅರ್ವಿನ್ ಕೇಳ್ತಾನೆ, ಈ ಕೀ ನೋಡು, ಇದು ನಿಂದೆ ಅಫ್ಕೋರ್ಸ್. ಈ ಕೀನ ಡಾಕ್ಟರ್
ಡಾಕ್ಟರ್ ಗ್ರೀಶಾ ಅಂದ್ರೆ ನಿಮ್ಮಪ್ಪ ನಿನಗೆ ಕೊಟ್ಟಿದ್ರು. ನನ್ಗೆ ಗೊತ್ತಾಯ್ತು ಏನಂದ್ರೆ ನಿನ್ನ ಮನೆಯ ಬೇಸ್ಮೆಂಟ್ ನಲ್ಲೇ ಎಲ್ಲ ಸೀಕ್ರೆಟ್ಸ್ ಇದೆ ಟೈಟನ್ ಗಳ ಬಗ್ಗೆ ಅಂತ. ಆದ್ರೆ ಅವ್ರಿಗೆ ನಂಬಿಕೆ ಬರ್ತಾ ಇಲ್ಲ. ಆದ್ರೆ ಹೇಗೆ ಕೊಲೋಸಲ್ ಟೈಟನ್ ಮತ್ತೆ ಆರ್ಮರ್ ಟೈಟನ್ ಬಂದಿದ್ವು ಅದೇ ರೀತಿ ನೀನು ಕೂಡ ಒಂದು. ನಿನ್ನ ಇಂಟೆನ್ಷನ್ಸ್ ಏನು, ನಿನ್ನ ಗೋಲ್ ಏನು ಅಂತ ಕೇಳ್ತಾರೆ. ಅಂದಾಗೆ ಇವ್ರ ಹೆಸರು ಎರ್ವಿನ್. ನಾನ್ ನಿಮ್ಗೆ ಮೊದಲನೇ ಪಾರ್ಟ್ ನೆಲ್ಲ ಹೇಳಿದ್ದೆ. ಸೊ ಎರೆನ್ ಹೇಳ್ತಾನೆ ನನ್ ಗುರಿ ಏನಂದ್ರೆ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋದು ಮತ್ತೆ ಎಲ್ಲಾ ಟೈಟನ್ ಗಳನ್ನ ಮುಗ್ಸಾಕೋದು ಅಂತ. ಲೆವಾಯ್ಗೆ ಇದನ್ನ ಕೇಳಿ ಸ್ವಲ್ಪ ಇಂಪ್ರೆಸ್ ಆಗುತ್ತೆ. ಸೊ ಅವನ್ ಹೇಳ್ತಾನೆ ಇವನನ್ನ ನನ್ಗೆ ಬಿಟ್ಬಿಡಿ ಅಂತ. ಬಟ್ ಲೆವಾಯ್ ಹೇಳ್ತಾನೆ ಏನಂದ್ರೆ ಒಂದ್ ವೇಳೆ ಎರೆನ್ ನಮ್ಗೆ ಮೋಸ ಮಾಡಿದ್ರೆ ಅಥವಾ ಸೀದಾ ಕಂಟ್ರೋಲ್ ತಪ್ಪಿ ಯಾರಿಗಾರು ಅಟ್ಯಾಕ್ ಮಾಡಿದ್ರೆ ನಿನ್ನ ಸ್ಪಾಟ್ ನಲ್ಲೇ ಮುಗ್ಸಾಕ್ತೀನಿ ಅಂತ. ಇದ್ರ ಅರ್ಥ ಅಂದ್ರೆ ಲೆವಾಯ್ ಎರೆನ್ ನ ಸರ್ವೆ ಕಾಪ್ಸ್ ನಲ್ಲಿ ತಗೊಳ್ಳೋಕೆ ತಯಾರಿದ್ದಾರೆ ಅಂತ. ಎಪಿಸೋಡ್ 14. ಅಂಡ್ ಸೊ ಎರೆನ್ ಕಸ್ಟಡಿಯಲ್ಲಿದ್ದು ತುಂಬಾನೇ ದಿನಗಳು ಕಳೀತು. ಮತ್ತೆ ಹಾಗೆ ಎರೆನ್ ನ ತರ್ತಾರೆ ಕೋರ್ಟ್ಗೆ. ಇಲ್ಲಿ ತುಂಬಾ ಮೆಂಬರ್ಸ್ ಇದ್ದಾರೆ. ಪೊಲೀಸ್ ಬ್ರಿಗೇಡ್, ಗ್ಯಾರಿಸನ್ ಮತ್ತೆ ಸರ್ವೆ ಕಾಪ್ಸ್ ನ ಮೆಂಬರ್ಸ್ ಮಿಕಾಸಾ ಮತ್ತೆ ಅರ್ಮಿನ್ ಕೂಡ ಇದ್ದಾರೆ. ಹಾಗೆ ಕೆಲವು VIPs ಮತ್ತೆ ಪಾಲಿಟಿಷಿಯನ್ಸ್ ಕೂಡ ಇದ್ದಾರೆ. ಇಲ್ಲೇ ಡಿಸೈಡ್ ಆಗುತ್ತೆ ಏನಂದ್ರೆ ಎರೆನ್ ನ ಗ್ಯಾರಿಸನ್ ಗೆ ಕೊಡ್ತಾರೋ ಅಥವಾ ಸರ್ವೆ ಕಾಪ್ಸ್ ಗೋ ಅಂತ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಎರೆನ್ ಹತ್ರ ಟೈಟನ್ ಪವರ್ ಇದೆ ಅಂತ. ಕೆಲವು ಜನ ಎರೆನ್ ನ ಪಕ್ಷದಲ್ಲಿದ್ದಾರೆ, ಇನ್ನು ಕೆಲವರು ಎರೆನ್ ನ ವಿರುದ್ಧ ಇದ್ದಾರೆ. ಕೆಲವು ಜನ ಅನ್ಕೊಳ್ತಾರೆ ಎರೆನ್ ನ ಟೈಟನ್ ಪವರ್ ಇಂದ ನಾವು ನಮ್ಮನ್ನ ರಕ್ಷಿಸ್ಕೊಳ್ಬಹುದು ಅಂತ. ಇನ್ನು ಕೆಲವರು ಅನ್ಕೊಳ್ತಾರೆ ಎರೆನ್ ಬೇರೆ ಟೈಟನ್ ಗಳ ರೀತಿನೇ ಅಂತ, ಒಬ್ಬ ಮಾನ್ಸ್ಟರ್ ಅಂತ. ಸೊ ಇಲ್ಲಿ ಜಡ್ಜ್ ಗ್ಯಾರಿಸನ್ ಮತ್ತೆ ಸರ್ವೆ ಕಾಪ್ಸ್ ನ ಅಭಿಪ್ರಾಯನ ಕೇಳ್ತಾರೆ. ಗ್ಯಾರಿಸನ್ ನ ಕಮಾಂಡರ್ ಹೇಳ್ತಾರೆ ಏನಂದ್ರೆ ಒಂದ್ ವೇಳೆ ನೀವು ಎರೆನ್ ನ ನಮ್ಗೆ ಕೊಟ್ರೆ ಅವನ ಹತ್ರ ಆದಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಅವನನ್ನ ಸಾಯಿಸಾಕ್ತಿವಿ ಅಂತ. ಅಂದ್ರೆ ಎರೆನ್ ನ ಸಾಯಿಸೋಕೆ ಇವರು ತಯಾರಿದ್ದಾರೆ. ಎಷ್ಟಂದ್ರು ಎಲ್ಲಾ ಗ್ಯಾರಿಸನ್ ನ ಮೆಂಬರ್ಸ್ ಎರೆನ್ ಇಂದ ಹೆದ್ರೋಗಿದ್ದಾರೆ. ಅದಕ್ಕೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಂಡ್ ಇವಾಗ ಸರ್ವೆ ಕಾಪ್ಸ್ ನ ಕಮಾಂಡರ್ ಎರ್ವಿನ್ ಹೇಳ್ತಾರೆ ಒಂದ್ ವೇಳೆ ನೀವು ಎರೆನ್ ನ ನಮ್ಗೆ ಕೊಟ್ರೆ ನಾವು ವಾಲ್ ಮಾರಿಯನ್ನ ವಾಪಸ್ ಕ್ಯಾಪ್ಚರ್ ಮಾಡ್ಕೊಳ್ತೀವಿ. ಎರೆನ್ ನ ಪವರ್ ಇಂದ ನಾವು ಇದನ್ನ ಸಾಧಿಸಬಹುದು ಅಂತ. ಅಂಡ್ ಇಷ್ಟೇ. ಬಟ್ ಇಲ್ಲಿರೋ ಜನರಂತೂ ಹೇಳ್ತಾ ಇದ್ದಾರೆ ವಾಲ್ ಮಾರಿಯನ್ನ ಕ್ಯಾಪ್ಚರ್ ಮಾಡಬಹುದು ಈಸಿಯಾಗಿ, ಅಲ್ಲಿರೋ ಗೇಟ್ ನ ನಾವೇ ಬಂಡೆಯಿಂದ ಮುಚ್ಚಬಹುದು ಅಂತ. ನಿಜವಾಗ್ಲೂ ಎಂತ ಸ್ಟೂಪಿಡ್ ಗುರು. ಲೇವಾಯ್ ಕೂಡ ಹೇಳ್ತಾನೆ ಆ ಹೋಲನ್ನ ಬಂಡೆಯಿಂದ ಮುಚ್ಚೋವರೆಗೂ ಬೇರೆ ಟೈಟನ್ ಗಳೇನು ಪಾಪ್ಕಾರ್ನ್ ತಿಂತಿರುತ್ತಾ ಅಂತ. ಅಂಡ್ ಹಾಗೆ ಎಲ್ಲ ಜಗಳ ಮಾಡ್ಕೊಂಡು ಡಿಬೇಟ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿಗೆ ಓಕೆ 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 ನಿಲ್ಲಿಯಲ್ಲ, ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಳು ಎರೆನ್ ಈಗರ್, ನೀನು ಮನುಕುಲತೆಗೋಸ್ಕರ ನಿನ್ನ ಟೈಟನ್ ಪವರ್ ನ ಯೂಸ್ ಮಾಡ್ತೀಯಾ, ಮನುಕುಲತೆಯನ್ನ ರಕ್ಷಿಸ್ತೀಯಾ? ಎರೆನ್ ಹೇಳ್ತಾನೆ ಹೌದು. ಬಟ್ ಜಡ್ಜ್ ಹೇಳ್ತಾರೆ ಸರಿ ಹಾಗಿದ್ರೆ, ಆದ್ರೆ ನಮ್ಗೆ ರಿಪೋರ್ಟ್ ಸಿಕ್ಕಿದೆ ಏನಂದ್ರೆ ನೀನು ಯಾವಾಗ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ಯೋ ಆಗ ನೀನು ಮಿಕಾಸಾ ಎಕ್ಕರ್ ಮ್ಯಾನ್ ನ ಮೇಲೆ ಅಟ್ಯಾಕ್ ಮಾಡಿದ್ಯಾ. ಅದ್ರ ಬಗ್ಗೆ ಏನ್ ಹೇಳ್ತೀಯಾ ನೀನು? ಓ ಶಿಟ್, ಈ ರಿಪೋರ್ಟ್ ನ ಕೊಟ್ಟಿದ್ದು ರೀಕೋ ಆಗಿದ್ಲು. ಅಫ್ ಕೋರ್ಸ್ ಗಾಯ್ಸ್, ಸುಳ್ಳು ಹೇಳಿ ಅಂತೂ ಏನೋ ಪ್ರಯೋಜನ ಇಲ್ಲ. ಸೊ ರೀಕೋ ಹೇಳ್ಬಿಟ್ಟಿದ್ಲು ಸತ್ಯನ. ಸೊ ಜಡ್ಜ್ ಮಿಕಾಸಾ ಎಕ್ಕರ್ ಮ್ಯಾನ್ ನ ಸೀದಾ ಕೇಳ್ತಾರೆ ಈ ರಿಪೋರ್ಟ್ ಸರಿಯಾಗಿದ್ಯಾ ಅಂತ. ಮತ್ತೆ ಮಿಕಾಸಾ ಹೇಳ್ತಾಳೆ ಹೌದು ಸರಿಯಾಗಿದೆ. ಎರೆನ್ ನನ್ ಮೇಲೆ ಒಂದ್ ಬಾರಿ ಅಟ್ಯಾಕ್ ಮಾಡಿದ, ಆದ್ರೆ 2 ಬಾರಿ ನನ್ನನ್ನ ಉಳಿಸಿದಾನೆ, ನನ್ನನ್ನ ರಕ್ಷಿಸಿದಾನೆ ಅಂತ. ಮೊದಲನೇ ಬಾರಿ ಯಾವಾಗ ಅಂದ್ರೆ ಟೈಟನ್ ನನ್ನನ್ನ ತಿನ್ನೋಕ್ ಬಂದಿತ್ತು ಆಗ. ಮತ್ತೆ 2ನೇ ಬಾರಿ ಕ್ಯಾನನ್ ನಿಂದ ಶೂಟ್ ಆಗುವಷ್ಟರಲ್ಲಿ ಅವನು ನನ್ನ ಮತ್ತೆ ಅರ್ಮಿನ್ ನ ಉಳಿಸಿದ್ದ ತನ್ನ ಟೈಟನ್ ಪವರ್ ನಿಂದ. ಬಟ್ ಅಲ್ಲಿರೋ ಪೊಲೀಸ್ ಬ್ರಿಗೇಡ್ ನ ಮೆಂಬರ್ ಅಬ್ಜೆಕ್ಷನ್ ಹಾಕ್ತಾನೆ ಏನಂದ್ರೆ ಮಿಕಾಸಾಗೆ ತಂದೆ ತಾಯಿ ಇಲ್ಲ, ಮತ್ತೆ ಅವಳು ಎರೆನ್ ನ ಜೊತೆನೆ ಬೆಳೆದಿದ್ದು, ಎರೆನ್ ನ ಫ್ಯಾಮಿಲಿಯಲ್ಲೇ ಬೆಳೆದಿದ್ದು. ಮತ್ತೆ ಎರೆನ್ ಯಾವಾಗ 9ನೇ ವಯಸ್ಸಿನಲ್ಲಿದ್ನೋ ಆಗ ಅವನು 3 ಕಿಡ್ನಾಪರ್ಸ್ ನ ಕೊಂದಿದ್ದ ಅಂಡ್ ಅವಳನ್ನ ರಕ್ಷಿಸಿದ್ದ. ಮಿಕಾಸಾ ಎಕ್ಕರ್ ಮ್ಯಾನ್ ಕೂಡ ಆ 3ನೇ ಕ್ರಿಮಿನಲ್ ನ ಕೊಂದಿದ್ಲು. ಖಂಡಿತವಾಗಿಯೂ ಎರೆನ್ ಈಗರ್ ಒಬ್ಬ ಗೆಳೆಯ ಮತ್ತೆ ಫ್ಯಾಮಿಲಿ ಆಗಿರೋದ್ರಿಂದ ಮಿಕಾಸಾ ಅವನನ್ನ ವಹಿಸ್ಕೊಂಡು ಬರ್ತಾ ಇದ್ದಾಳೆ ಅಂತ. ಓ ಶಿಟ್, ಇವ್ರೇನ್ ಗುರು ಹೇಳಿದ್ದನ್ನೆಲ್ಲ ತಿರುಗಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿನ ಜನಕ್ಕೂ ಇದು ಸರಿ ಅನ್ಸುತ್ತೆ. ಅವರು ಮಿಕಾಸಾ ಮೇಲೂ ಬ್ಲೇಮ್ ಮಾಡ್ತಾ ಇದ್ದಾಳೆ, ಬಹುಶಃ ಅವಳು ಕೂಡ ಒಂದು ಟೈಟನ್ ಆಗಿರ್ಬೋದು ಅಂತ. ಬಟ್ ಇಲ್ಲಂತೂ ಎರೆನ್ಗೆ ಕೋಪ ನೆತ್ತಿಗೇರುತ್ತೆ. ಮತ್ತೆ ಅವನು ಕೂಗ್ತಾನೆ ನೀವೆಲ್ಲ ಕೇಳಿ, ಇನ್ನು ನಾನು ಸುಮ್ನೆ ಇರಲ್ಲ, ನನ್ ಮಾತನ್ನ ಕೇಳಿ. ನೀವೆಲ್ಲ ಸಾಕ್ಷಿಗಳನ್ನ ತಿರುಗಿಸ್ತಾ ಇದ್ದೀರಾ. ನಾನು ಟೈಟನ್ ಆಗಿರ್ಬೋದು ಆದ್ರೆ ಮಿಕಾಸಾ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ನೀವು ಇಲ್ಲಿವರೆಗೂ ಒಂದು ಟೈಟನ್ ನ ಕೂಡ ಕಾಣ್ಲಿಲ್ಲ. ನೀವು ಗೋಡೆಯ ಒಳಗಿರೋರು, ಪೊಲೀಸ್ ಬ್ರಿಗೇಡ್. ನೀವೆಲ್ಲ ಹೇಡಿಗಳು. ನಾನ್ ಹೇಳೋದನ್ನ ಕೇಳಿ. ಒಂದ್ ವೇಳೆ ನಿಮ್ಗೆ ಟೈಟನ್ ಗಳ ವಿರುದ್ಧ ಹೋರಾಡೋಕೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಸಹಾಯ ಮಾಡಿ, ನಿಮ್ಮ ಎಲ್ಲಾ ಪ್ರಾಣಗಳನ್ನ ನನ್ಗೋಸ್ಕರ ಪಣಕ್ಕಿಡಿ. ಇದನ್ನ ಕೇಳಂತೂ ಪೊಲೀಸ್ ಬ್ರಿಗೇಡ್ ಗುರಿ ಇಟ್ಬಿಡುತ್ತೆ ಎರೆನ್ಗೆ. ಆದ್ರೆ ಅಲ್ಲಿಗೆ ಲೆವಾಯ್ ಎಕ್ಕರ್ ಮ್ಯಾನ್ ಬರ್ತಾನೆ ಮತ್ತೆ ಎರೆನ್ ನ ಸರಿಯಾಗಿ ಕಿಕ್ ಮಾಡ್ತಾನೆ ಅಂಡ್ ಅವನನ್ನ ಹೊಡ್ದಿ ಅಂಡ್ ನೀರ್ಗಾಯ್ ಮಾಡ್ಬಿಟ್ಟ ಗುರು. ಮಿಕಾಸಾ ಅಂತೂ ಫೈಟ್ ಮಾಡಕ್ಕೆ ಹೋಗ್ತಾಳೆ. ಬಟ್ ಅರ್ಮಿನ್ ತಡೀತಾನೆ ಅವಳನ್ನ. ಇವಳು ಹೋದ್ರೆ ಮತ್ತೇನಾದ್ರೂ ಆಗ್ಬಿಡುತ್ತೆ. ಅಂಡ್ ಲೆವಾಯ್ ಎಕ್ಕರ್ ಮ್ಯಾನ್ ಹೇಳ್ತಾನೆ ನಿಮ್ಗೇನ್ ಅನ್ಸುತ್ತೆ, ನೀವು ಎರೆನ್ ವಿರುದ್ಧ ಮಾತಾಡ್ತಾ ಇದ್ದೀರಾ? ಎರೆನ್ ಯಾವಾಗ ಅವನ ಟೈಟನ್ ಫಾರ್ಮ್ ಅಲ್ಲಿ ಇದ್ನೋ ಆಗ ಅವನು 20 ಟೈಟನ್ ಗಳನ್ನ ಕೊಂದಿದ್ದ. ನನ್ಗಂತೂ ಅವನನ್ನ ಮುಗಿಸೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನೀವೆಲ್ಲ ಏನ್ ಮಾಡ್ತೀರಾ ಅಂತ. ಮತ್ತೆ ಎರ್ವಿನ್ ಜಡ್ಜ್ ಹತ್ರ ಹೇಳ್ತಾನೆ ಏನಂದ್ರೆ ಎರೆನ್ ನ ಲೆವಾಯ್ ಎಕ್ಕರ್ ಮ್ಯಾನ್ ನ ಕಾಮ್ರೇಡ್ ಗೆ ಕೊಡೋಕೆ. ಸೊ ಜಡ್ಜ್ ಕೇಳ್ತಾರೆ ಲೆವಾಯ್ ಎಕ್ಕರ್ ಮ್ಯಾನ್ ನಿನ್ಗೆ ಇದು ಒಫ್ಗೆನಾ ಅಂತ. ಅಂಡ್ ಲೆವಾಯ್ ಅದನ್ನ
ಒಪ್ಕೊಳ್ತಾನೆ. ಮತ್ತೆ ಹಾಗೆ ಜಡ್ಜ್ ಡಿಸೈಡ್ ಮಾಡ್ತಾರೆ ಏನಂದ್ರೆ ಲೇವಾಯ್ ಅಕರ್ಮ್ಯಾನ್ ಈಗ ಆರೆನ್ ಈಗರ್ನ ಇಟ್ಕೊಳ್ತಾನೆ, ಅವನ ಕಾಮ್ರೇಡ್ ಅಲ್ಲಿ ಆರೆನ್ ಇರ್ತಾನೆ ಅಂತ. ಅಂಡ್ ಹಾಂಜೆ ಝೋ ನೋಡ್ತಾರೆ ಏನಂದ್ರೆ ಯಾವಾಗ ಲೇವಾಯ್ ಹೊಡೆದಿದ್ನೋ ಆಗ ಆರೆನ್ ಹಲ್ಲು ಮುರಿದೋಗಿತ್ತು, ಮತ್ತೆ ಇವಾಗ ಅದು ರೀಜನರೇಟ್ ಆಗಿದೆ. ಎಷ್ಟು ಬೇಗ ರೀಜನರೇಟ್ ಆಗಿದೆ ಗುರು. ಎಪಿಸೋಡ್ 15. ಸೊ ಆರೆನ್ ನ ಕರ್ಕೊಂಡ್ ಬರ್ತಾರೆ ಸರ್ವೆ ಕಾಪ್ಸ್ ನ ಹೆಡ್ ಕ್ವಾರ್ಟರ್ ಗೆ. ಅಂಡ್ ನಾನ್ ನಿಮ್ಗೆ ಸ್ವಲ್ಪ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಿಂದೊಂದ್ಸಲ ಬರೀ ಒಂದೇ ಕ್ಯಾರೆಕ್ಟರ್ ನ ಹೆಸರನ್ನ ಹೇಳಿದ್ದೆ. ಸೊ ಇವಳು ಪೆಟ್ರಾ ರಾಲ್. ಎಪಿಸೋಡ್ 2ರಲ್ಲಿ ಇವಳನ್ನ ನೋಡಿದೀರಾ. ಮತ್ತೆ ಇವಳು ಲೇವಾಯ್ ಅಕರ್ಮ್ಯಾನ್ ನ ಅಸಿಸ್ಟೆಂಟ್ ನ ತರ. ಇಲ್ಲಿವರೆಗೂ ಇವಳು ಒಬ್ಳೆ 10 ಟೈಟನ್ ಗಳನ್ನ ಸೋಲ್ಸಿದಾಳೆ. ಟೀಮ್ ಜೊತೆ ಸೇರ್ಕೊಂಡು 48 ಟೈಟನ್ ಗಳನ್ನ ಸೋಲ್ಸಿದಾಳೆ. ಇವನ್ ಹೆಸರು ಉಲುವೋ. ಇವನು 39 ಟೈಟನ್ ಗಳನ್ನ ಇಲ್ಲಿವರೆಗೂ ಕೊಂದಿದ್ದಾನೆ. ಅಂಡ್ ಬರೀ 9 ಟೈಟನ್ ಗಳನ್ನ ಟೀಮ್ ಜೊತೆ ಸೇರ್ಕೊಂಡು ಕೊಂದಿದ್ದಾನೆ. ಮೇ ಬಿ ಇವನ್ಗೆ ಸೋಲೋ ಮಾಡೋದು ಅಂದ್ರೆ ಇಷ್ಟ ಅನ್ಸುತ್ತೆ. ಇವನ್ ಹೆಸರು ಇಲ್ದ್. 14 ಟೈಟನ್ ಗಳನ್ನ ಇಲ್ಲಿವರೆಗೂ ಸೋಲ್ಸಿದಾನೆ. ಮತ್ತೆ 32 ಟೈಟನ್ ಗಳನ್ನ ಜೊತೆಗೆ ಸೇರಿ ಸೋಲ್ಸಿದಾನೆ. ಇವನ್ ಹೆಸರು ಗಾಂಥರ್ ಅಂತ. ಮತ್ತೆ ಇವನು 7 ಟೈಟನ್ ಗಳನ್ನ ಇಲ್ಲಿವರೆಗೂ ಸೋಲ್ಸಿದಾನೆ. ಅಂಡ್ 40 ಟೈಟನ್ ಗಳನ್ನ ಜೊತೆಗೆ ಸೇರಿ ಸೋಲ್ಸಿದಾನೆ. ಸೊ ಇದು ಅವರ ಟೀಮ್. ಇವರೆಲ್ಲರೂ ಅಲೈಟ್ಸ್. ಒಂದ್ ವೇಳೆ ಆರೆನ್ ಕಂಟ್ರೋಲ್ ತಪ್ಪಿ ಏನಾದ್ರು ಮಾಡಿದ್ರೆ ಇವರೇ ಅವನನ್ನ ಕೊಲ್ತಾರೆ. ಅಂಡ್ ಇವಾಗ ಈ ಎಲ್ಲ ಸೋಲ್ಜರ್ಸ್ ಸೇರ್ಕೊಂಡು ಏನ್ ಮಾಡ್ತಾರ ಅಂತ ಗೊತ್ತಾಗ ಹೊಸ ಮಿಷನ್ ಗೆ ಹೋಗ್ತಾರಾ ಅಥವಾ ಟೈಟನ್ ನ ಕೊಲ್ಲೋಕ್ ಹೋಗ್ತಾರಾ? ನೋ, ಅವ್ರು ಮಾಡ್ತಾರೆ ಲೇವಾಯ್ ನ ಫೇವರೇಟ್ ಕೆಲ್ಸ, ಕ್ಲೀನಿಂಗ್ ಕ್ಲೀನಿಂಗ್ ಕ್ಲೀನಿಂಗ್. ಅಂಡ್ ಹೀಗೆ ಕ್ಲೀನಿಂಗ್ ಸ್ವಲ್ಪ ಮುಗಿದ ನಂತರ ಆರೆನ್ ಲೇವಾಯ್ ನ ಹತ್ರ ಬಂದು ಕೇಳ್ತಾನೆ ನಾನು ಎಲ್ಲಿರ್ಬೇಕು ಅಂತ. ಲೇವಾಯ್ ಹೇಳ್ತಾನೆ ನೀನು ಬೇಸ್ಮೆಂಟ್ ನಲ್ಲಿ ಇರ್ಬೇಕು ಅಂತ. ಎಸ್ ಗೈಸ್, ಬಿಕಾಸ್ ಕೋರ್ಟ್ ಆದೇಶಿಸಿತ್ತು ಏನಂದ್ರೆ ಆರೆನ್ ನ ಬೇಸ್ಮೆಂಟ್ ಅಲ್ಲೇ ಇಟ್ಕೊಂಡ್ರೆ ಒಳ್ಳೇದು. ಅವನು ಒಂದ್ ವೇಳೆ ಕಂಟ್ರೋಲ್ ತಪ್ಪಿ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ರೂ ಕೂಡ ಅವನನ್ನ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಹೊರಗಡೆ ಟೈಟನ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಮತ್ತೆ ಲೇವಾಯ್ ಅಲ್ಲಿಂದ ಹೋಗ್ತಾನೆ. ಅಂಡ್ ಹಾಗೆ ಅಲ್ಲಿಗೆ ಪೆಟ್ರಾ ಬರ್ತಾಳೆ. ಮತ್ತೆ ಆರೆನ್ ನ ಜೊತೆ ಅವಳು ಮಾತಾಡ್ತಾಳೆ. ಅವಳು ಹೇಳ್ತಾಳೆ ನೀನ್ ಬೇಜಾರ್ ಮಾಡ್ಕೊಳ್ಬೇಡ, ಲೇವಾಯ್ ಸ್ವಲ್ಪ ಹಿಂಗೇನೆ. ಮತ್ತೆ ನಾನ್ ನಿನ್ನ ಇನ್ ಮುಂದಿಂದ ಆರೆನ್ ಅಂತ ಕರಿತೀನಿ. ಲೇವಾಯ್ ನ ಮಾತನ್ನ ಹೈ ರ್ಯಾಂಕ್ ನ ಜನ ಕೂಡ ಕೇಳ್ತಾರೆ. ಅವನ ಡಿಸಿಷನ್ಸ್ ಅಂದ್ರೇನೆ ಹಾಗೆ. ಪೆಟ್ರಾ ಹೇಳ್ತಾಳೆ ಮೊದ್ಲು ಲೇವಾಯ್ ಒಂದು ಮಾಲ್ ನಲ್ಲಿ ಕಳ್ಳ ಆಗಿದ್ದಂತೆ. ಆಮೇಲೆ ಅವನು ಹೇಗೆ ಚೇಂಜ್ ಆದ ಮತ್ತೆ ಸರ್ವೆ ಕಾಫ್ ನ ಜಾಯ್ನ್ ಆದ ಅಂತ ಯಾರಿಗೂ ಗೊತ್ತಿಲ್ಲ. ಅಂಡ್ ಅಲ್ಲಿ ಲೇವಾಯ್ ಮತ್ತೆ ಬರ್ತಾನೆ ಅಂಡ್ ಹೇಳ್ತಾನೆ ಆರೆನ್ ನೀನ್ ಕ್ಲೀನ್ ಮಾಡಿರೋದು ಸರಿಯಾಗಿಲ್ಲ, ಮತ್ತೆ ಹೋಗಿ ಕ್ಲೀನ್ ಮಾಡು ಅಂತ. ಲೇವಾಯ್ಗೆ ಕ್ಲೀನಿಂಗ್ ಅಂದ್ರೆ ತುಂಬಾನೇ ಇಷ್ಟ ಅನ್ಸುತ್ತೆ. ಅಂಡ್ ಹಾಗೆ ರಾತ್ರಿ ಆಗುತ್ತೆ. ಲೇವಾಯ್ ನ ಕಾಮ್ರೇಡ್ಸ್ ಮತ್ತೆ ಆರೆನ್ ಸೇರ್ಕೊಂಡು ಡಿನ್ನರ್ ಮಾಡ್ತಾ ಇದ್ದಾರೆ. ಮತ್ತೆ ಹಾಗೆ ಅಲ್ಲಿ ಅವರು ಸ್ವಲ್ಪ ಮಾತುಕತೆ ನಡೆಸ್ತಾ ಇದ್ದಾರೆ. ಎರ್ವಿನ್ ನ ಮುಂದಿನ ಪ್ಲಾನ್ ಏನಾಗಿರ್ಬೋದು ಅಂತ. ಬಿಕಾಸ್ ಎರ್ವಿನ್ ಕಮಾಂಡರ್ ಅಂತ ನಿಮ್ಗೆ ಗೊತ್ತಿದೆ, ಅವರು ಏನ್ ಪ್ಲಾನ್ ಮಾಡ್ತಾರೆ, ವಾಲ್ಮಾರಿಯಾನ ರೀಕ್ಯಾಪ್ಚರ್ ಹೇಗೆ ಮಾಡ್ತಾರೆ ಅಂತ. ಮತ್ತೆ ಅಲ್ಲಿಗೆ ಬರ್ತಾರೆ ಸ್ಕ್ವಾಡ್ ಲೀಡರ್ ಹಾಂಜೆ ಝೋ. ಇವಳ ಬಗ್ಗೆ ನಿಮ್ಗೆ ಹಿಂದಿನ ಎಪಿಸೋಡ್ ಅಲ್ಲಿ ಗೊತ್ತಾಗಿದೆ, ಹೇಗೆ ಇವಳಿಗೆ ಟೈಟನ್ ಗಳಂದ್ರೆ ಇಷ್ಟ ಮತ್ತೆ ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾಳೆ ಅಂತ. ಹಾಂಜೆ ಆರೆನ್ ಗೆ ಹೇಳ್ತಾಳೆ ಏನಂದ್ರೆ ಅವಳು ಹೇಗೆ 2 ಟೈಟನ್ ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ರು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಗೋಸ್ಕರ ಮತ್ತೆ ತಿಳ್ಕೊಳ್ಳೋಗೋಸ್ಕರ. ಹಾಗೆ ಹಾಂಜೆ ಝೋ ಆರೆನ್ ಗೆ ಹೇಳ್ತಾಳೆ ನಾನ್ ನಿನ್ ಮೇಲೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು, ನೀನ್ ಪರ್ಮಿಷನ್ ಕೊಡ್ತೀಯಾ ಅಂತ. ಆರೆನ್ ಗಂತೂ ಅರ್ಥ ಆಗ್ಲಿಲ್ಲ ಇವಳು ಅಂತದೇನ್ ಎಕ್ಸ್ಪೆರಿಮೆಂಟ್ ಮಾಡೋಕೆ ತಯಾರಿದ್ದಾಳೆ ಅಂತ. ಸೊ ಆರೆನ್ ಹೇಳ್ತಾನೆ ನನ್ಗಂತೂ ಇವೆಲ್ಲ ಡಿಸೈಡ್ ಮಾಡೋಕ್ ಆಗಲ್ಲ, ಯಾಕಂದ್ರೆ ನನ್ ಮೇಲೆ ನನ್ಗೆ ಕಂಟ್ರೋಲ್ ಇಲ್ಲ, ನೀವು ಲೇವಾಯ್ ನ ಕೇಳಿ ಅಂತ. ಸೊ ಹಾಂಜೆ ಲೇವಾಯ್ ನ ಹತ್ರ ಪರ್ಮಿಷನ್ ಕೇಳ್ತಾಳೆ. ಅಂಡ್ ಲೇವಾಯ್ ಏನಾದ್ರು ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಮತ್ತೆ ಅವನ ಕಾಮ್ರೇಡ್ ಕೂಡ ಹೋಗುತ್ತೆ. ಆರೆನ್ ಮತ್ತೆ ಕೇಳ್ತಾ ಇದ್ದಾನೆ ನೀವು ನನ್ ಮೇಲೆ ಅಂತದೇನ್ ಎಕ್ಸ್ಪೆರಿಮೆಂಟ್ ಮಾಡೋಕ್ ಹೋಗ್ತಾ ಇದ್ದೀರಾ ಅಂತ. ಸೊ ಹಾಂಜೆ ಫೈನಲಿ ಹೇಳ್ತಾಳೆ ಏನಂದ್ರೆ ಅವರ ಸ್ಕ್ವಾಡ್ ಹೇಗೆ 2 ಟೈಟನ್ ಗಳನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ರು ಎಕ್ಸ್ಪೆರಿಮೆಂಟ್ ಗೋಸ್ಕರ. ಅವಳು ಆ ಟೈಟನ್ ಗಳ ಜೊತೆ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡಿದ್ರು, ಏನೇನೋ ಕಥೆಗಳನ್ನ ಹೇಳಿದ್ರು, ಮನುಷ್ಯರ ರೀತಿ ಟ್ರೀಟ್ ಮಾಡಿದ್ರು. 2 ಟೈಟನ್ ಗಳಿಗೂ ಕೂಡ ಹೆಸರಿಟ್ರು, ಸ್ವೈನೆ ಮತ್ತೆ ಬೀನ್ ಅಂತ. ಹಾಂಜೆ ಅಂತೂ ಆ 2 ಟೈಟನ್ ಗಳನ್ನ ಮಕ್ಳ ರೀತಿ ನೋಡ್ಕೊಂಡ್ಲು, ಕಥೆಗಳನ್ನ ಹೇಳ್ತಾ ಇದ್ಲು, ರಾತ್ರಿ ಇಡೀ ಎಚ್ಚರ ಇರ್ತಾ ಇದ್ಲು, ಒಳ್ಳೆ ಸೈಕೋಪ್ಯಾಥ್ ರೀತಿ ಆಡ್ತಾ ಇದ್ಲು. ಅವಳಿಗೆ ಟೈಟನ್ ಗಳಂದ್ರೆ ಅಷ್ಟು ಇಷ್ಟ. ಅವಳು ಆರೆನ್ ಗೆ ಹೇಳ್ತಾಳೆ ಏನಂದ್ರೆ ಹಿಂದಿನ ಕೂಡ ಆಲ್ಬರ್ಟ್ ಮತ್ತೆ ಅಲ್ಜೋರಿನಾ ಅಂತ 2 ಟೈಟನ್ ಗಳನ್ನ ಕ್ಯಾಪ್ಚರ್ ಮಾಡಿದ್ವಿ. ಅಂಡ್ ಅವುಗಳನ್ನ ನಾನು ಕೊಂದ್ಬಿಟ್ಟೆ ಬಿಕಾಸ್ ಅವುಗಳು ತುಂಬಾನೇ ಹಠ ಮಾಡ್ತಿದ್ವು ಅಂತ. ಟೈಟನ್ ಗಳ ಜೊತೆ ಕಮ್ಯುನಿಕೇಟ್ ಮಾಡೋಕಂತೂ ಟ್ರೈ ಮಾಡ್ತಾಳೆ, ಆದ್ರೆ ಒಂದ್ ವೇಳೆ ಅವುಗಳು ಸರಿಯಾಗಿ ಬಿಹೇವ್ ಮಾಡದೇ ಇದ್ರೆ ಟೈಟನ್ ಗಳನ್ನ ಪೀಸ್ ಮಾಡ್ಬಿಡ್ತಾಳೆ. ಅಂಡ್ ಇದನ್ನೆಲ್ಲ ಕೇಳಂತೂ ಆರೆನ್ ಹೇಳ್ತಾನೆ ಹಾಂಜೆ ನಿಮ್ಗೆ ಭಯ ಆಗಲ್ವಾ, ನಿಮ್ಗೆ ಟೈಟನ್ ಗಳಂದ್ರೆ ಅಷ್ಟು ಯಾಕೆ ಇಷ್ಟ? ಅವಂತೂ ಮನುಕುಲತೆಯನ್ನ ಬರೀ ನಾಶ ಮಾಡೋಕೆ ಬಂದಿರೋದು, ಮನುಷ್ಯರನ್ನ ಬರೀ ತಿಂತಾರೆ ಆ ಟೈಟನ್ ಗಳು, ಆದ್ರೆ ನೀವು ಟೈಟನ್ ಮುಂದೆ ಭಯನೇ ಇಲ್ದೆ ಹೇಗೆ ನಿಲ್ತೀರಾ ಅಂತ. ಅಂಡ್ ಹಾಂಜೆ ಹೇಳ್ತಾರೆ ಹೌದು ಮನುಷ್ಯರನ್ನ ತಿಂತಾರ ಆ ಟೈಟನ್ ಗಳು, ನಾನು ನನ್ನ ಕಾಮ್ರೇಡ್ಸ್ ಗಳನ್ನ ಕೂಡ ಕಳ್ಕೊಂಡಿದ್ದೀನಿ ಅವುಗಳಿಂದ. ಆದ್ರೆ ಒಂದಿನ ನಾನು ನೋಟಿಸ್ ಮಾಡಿದೆ ಏನಂದ್ರೆ ಆ ಟೈಟನ್ ಗಳು ಮನುಷ್ಯರ ರೀತಿನೇ ಕಾಣೋದು. ಯಾವಾಗ ನಾನು ಒಂದು 4 ಮೀಟರ್ ಉದ್ದದ ಟೈಟನ್ ನ ಕೊಂದೋ ಆಗ ಅದ್ರ ಕೈ ತುಂಬಾ ಲೈಟ್ ಆಗಿತ್ತು. ಮತ್ತೆ ನಾನ್ ಕೇಳ್ದೆ ನೀನು ಒಂದು ಟೈಟನ್ ಆಗಿ ಬದಲಾಗಬಹುದು, ಟ್ರಾನ್ಸ್ಫಾರ್ಮ್ ಆಗಬಹುದು ಅಂತ. ಸೊ ಯಾರು ಗೊತ್ತು ಆ ಟೈಟನ್ ಗಳು ಕೂಡ ಬಹುಶಃ ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಇವಾಗ ಅವರು ಕಂಟ್ರೋಲ್ ತಪ್ಪಿದ್ದಾರೆ, ಹೀಗಾಗಿ ಅವರು ಮನುಷ್ಯರನ್ನ ಕೊಲ್ತಾರೆ, ತಿಂತಾರೆ. ಹಾಂಜೆಯ ಪರ್ಸ್ಪೆಕ್ಟಿವ್ ತುಂಬಾನೇ ಡಿಫ್ರೆಂಟ್ ಇದೆ ಗಾಯ್ಸ್. ಆರೆನ್ಗೂ ಅನ್ಸುತ್ತೆ ಈ ಸರ್ವೆ ಕಾಪ್ಸ್ ನಲ್ಲಿ ಬರೀ ವಿಚಿತ್ರ ಜನರೇ ಇದ್ದಾರೆ ಅಂತ, ಬಟ್ ಅವನು
ಅವನ್ಗೆ ಅರ್ಥ ಆಗತ್ತೆ ಏನಂದ್ರೆ ಈ ಸರ್ವೆ ಕಾಪ್ಸ್ ನಲ್ಲಿ ವಿಚಿತ್ರ ಜನರು ಇರ್ಬೋದು, ಆದ್ರೆ ಇವರಿಂದಾನೇ ಈ ಜಗತ್ತು ಬದಲಾಗಬಹುದು ಅಂತ. ಮತ್ತೆ ಅವನು ಹಾಂಜಾಗ್ ಹೇಳ್ತಾನೆ, ನೀವು ನಿಮ್ಮ ಇನ್ನೂ ಎಕ್ಸ್ಪೆರಿಮೆಂಟ್ಸ್ ನ ಬಗ್ಗೆ ಹೇಳಿ ನನ್ಗೆ, ನಾನು ಆದಷ್ಟು ತಿಳ್ಕೊಂಡ್ರೆ ನಾಳೆ ನನ್ ಜೊತೆ ಆಗೋ ಎಕ್ಸ್ಪೆರಿಮೆಂಟ್ ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಬಹುದು ಅಂತ. ಸೊ ಹಾಂಜೆ ತನ್ನ ಎಕ್ಸ್ಪೆರಿಮೆಂಟ್ಸ್ ನ ಬಗ್ಗೆ ಹೇಳ್ತಾ ಪೂರ್ತಿ ಬೆಳಿಗ್ಗೆ ಆಗುತ್ತೆ ಅಂಡ್ ಎರೆನ್ಗಂತೂ ನಿದ್ದೆಗಣ್ಣು ಹತ್ತಿದೆ. ಅಂಡ್ ಅಲ್ಲಿಗೆ ಹಾಂಜೆಗೆ ನ್ಯೂಸ್ ಬರುತ್ತೆ ಏನಂದ್ರೆ ಆ 2 ಟೈಟನ್ ಗಳು ಅಂದ್ರೆ ಸ್ವೈನೆ ಮತ್ತೆ ಬೀನ್ ಸತ್ತಿದ್ದಾರೆ ಅಂತ. ಮತ್ತೆ ಹಾಂಜೆ ಅಲ್ಲಿ ಬಂದು ನೋಡಿದ್ರೆ ಈ 2 ಟೈಟನ್ ಗಳು ನಿಜವಾಗ್ಲೂ ಸತ್ತಿದ್ದಾರೆ. ಇಲ್ಲಿರೋ ಗಾರ್ಡ್ಸ್ ಮಾತಾಡ್ಕೊಂತ ಇದಾರೆ ಏನಂದ್ರೆ ಹಿಂದಿನ ರಾತ್ರಿ ಸನ್ರೈಸ್ ಆಗೋಕು ಮುಂಚೆ ಇದು ನಡೆದಿತ್ತು, ಯಾರೋ ಮೆಂಬರ್ಸ್ ಈ ಕೆಲಸ ಮಾಡಿದ್ದು, ಈ ಟೈಟನ್ ಗಳನ್ನ ಕೊಂದು ಹೋಗಿದ್ದು, ಅವ್ರ ಹತ್ರ ಓಡಿಯಂ ಗಿಯರ್ ಇತ್ತು ಅಂತ. ಅಂದ್ರೆ ಯಾರೋ ಇದಾರೆ, ನಮ್ಮಲ್ಲೇ ಯಾರೋ ಪ್ಲಾನ್ ಮಾಡ್ತಾ ಇದಾರೆ ನಮ್ಮ ಪ್ಲಾನ್ ನ ಫೇಲ್ ಮಾಡೋಕೆ. ಅಂಡ್ ಅಲ್ಲಿಗೆ ಕಮಾಂಡರ್ ಎರ್ವಿನ್ ಎರೆನ್ ನ ಹಿಂದೆ ಬರ್ತಾರೆ. ಎರ್ವಿನ್ ಬಂದು ಎರೆನ್ ನ ಮೇಲೆ ಕೈ ಇಟ್ಟು ಹೇಳ್ತಾರೆ, ನಿನ್ಗೇನ್ ಅನ್ಸುತ್ತೆ ಇಷ್ಟು ಜನರಲ್ಲಿ ಯಾರು ಶತ್ರುಗಳು ಅಂತ. ಮತ್ತೆ ಎರೆನ್ಗೆ ಏನು ಅರ್ಥ ಆಗ್ಲಿಲ್ಲ. ಸೊ ಎರ್ವಿನ್ ಮತ್ತೇನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ ಲೆವೈನೋ ಜೊತೆ ಆಚೆ. ಎಪಿಸೋಡ್ 16. ಸೊ ಎಲ್ಲಾ ಮೆಂಬರ್ಸ್ ನ ಇವಾಗ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಮತ್ತೆ ಎನ್ಕ್ವೈರಿ ನಡೆಸ್ತಾ ಇದ್ದಾರೆ ಈ ಕೆಲಸನ ಯಾರು ಮಾಡಿರೋದು ಅಂತ. ಅಂಡ್ ಹಾಗೆ ಇವಾಗ ಪಾರ್ಟ್ 4 ನ ಕತೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಮಾರ್ಕೋ ಸತ್ತೋಗಿದ್ದಾನೆ. ನಿಮ್ಗೆ ಗೊತ್ತಿರುವ ಹಾಗೆ ಮಾರ್ಕೋ ಜೀನ್ ನ ಕಾಮ್ರೇಡ್ ಅಲ್ಲ ಇದ್ದ, ಮತ್ತೆ ಅವನ ಫ್ರೆಂಡ್ ಕೂಡ ಆಗಿದ್ದ. ಅವನ ಸಾವನ್ನ ನೋಡಿ ಜೀನ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಇದರಿಂದಾಗಿ ಜೀನ್ ಇವಾಗ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗ್ಬೇಕು ಅಂತ ಇದ್ದಾನೆ, ಪೊಲೀಸ್ ಬ್ರಿಗೇಡ್ ನ ಅಲ್ಲ. ಅಂಡ್ ಇಲ್ಲಿ ಎಲ್ಲಾ ಮೆಂಬರ್ಸ್ ಓಡಿಎಂ ಗಿಯರ್ಸ್ ನ ಚೆಕ್ ಮಾಡ್ತಾ ಇದ್ದಾರೆ, ಬಿಕಾಸ್ ಅವರು ಇನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ ಇದ್ದಾರೆ ಆ 2 ಟೈಟನ್ ಗಳನ್ನ ಕೊಂದಿದ್ಯಾರು ಅಂತ. ಸೊ ಹಾಗೆ ರಾತ್ರಿ ಆಗುತ್ತೆ. ಇವಾಗ ಎಲ್ಲಾ ಮೆಂಬರ್ಸ್ ಒಟ್ಟಾಗಿದ್ದಾರೆ ಹೆಡ್ ಕ್ವಾರ್ಟರ್ ನಲ್ಲಿ. ಇಲ್ಲೇ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋರು ಇರೋರು. ಕಮಾಂಡರ್ ಅರ್ವಿನ್ ತನ್ನ ಸ್ಪೀಚ್ ನ ಮಾಡ್ತಾ ಇದ್ದಾರೆ. ಅರ್ವಿನ್ ಹೇಳ್ತಾರೆ ಹೇಗೆ ಅವರು ವಾಲ್ಮಾರಿಯಾನ ಮತ್ತೆ ಕ್ಯಾಪ್ಚರ್ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂತ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋನು ಅರೆನ್ ಯೀಗರ್. ಮತ್ತೆ ಇನ್ನೊಂದೇನಂದ್ರೆ ಅವನ ಮನೆಯ ಬೇಸ್ಮೆಂಟ್ ನಲ್ಲಿ ಎಲ್ಲಾ ಸೀಕ್ರೆಟ್ಸ್ ಇದೆ, ಟೈಟನ್ ಗೆ ಸಂಬಂಧಪಟ್ಟಿರೋ ಎಲ್ಲಾ ರಹಸ್ಯಗಳು ಅಲ್ಲಿ ಇದೆಯಂತೆ. ನಾವು ಅಲ್ಲಿವರೆಗೂ ಹೋಗ್ ಮುಟ್ಟಿದ್ರೆ ನಾವು ಟೈಟನ್ ಗಳನ್ನ ಸೋಲ್ಸಬಹುದು. ಆದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ವಾಲ್ರೋಸ್ ನ ಗೇಟ್ ನಿಂದ ಮಾರಿಯಾಗೆ ಹೋಗೋದು ಸಾಧ್ಯ ಇಲ್ಲ, ಬಿಕಾಸ್ ಅದನ್ನ ಇನ್ನು ಫಿಕ್ಸ್ ಮಾಡ್ಲಿಲ್ಲ, ಆ ಹೋಲ್ ನ ಮುಚ್ಚಿರೋದಷ್ಟೇ. ಸೊ ಹೀಗಾಗಿ ಅವರು ಬೇರೆ ಡಿಸ್ಟ್ರಿಕ್ಟ್ ನಿಂದ ವಾಲ್ಮಾರಿಯಾಗೆ ನುಗ್ತಾರಂತೆ. ಅರ್ವಿನ್ ಅವ್ರಿಗೆ ಹೇಳ್ತಾರೆ ಏನಂದ್ರೆ ಹಿಂದಿನ 4 ವರ್ಷಗಳಿಂದ ಸರ್ವೆ ಕಾಪ್ಸ್ ನ 60% ಮೆಂಬರ್ಸ್ ಸತ್ತಿದ್ದಾರೆ. ಪ್ರತಿ ಮಿಷನ್ ನಲ್ಲಿ ಎಷ್ಟೋ ಜನ ಸಾಯ್ತಾರೆ, ಅದೇ ರೀತಿ ಬಹುಶಃ ನಿಮ್ಮ ಸಾವು ಕೂಡ ಆಗಬಹುದು. ನೀವೆಲ್ಲ ಸರ್ವೆ ಕಾಪ್ಸ್ ಗೆ ಜಾಯ್ನ್ ಆಗ್ತೀರಾ. ಮತ್ತೆ ಈ ವಾಲ್ಮಾರಿಯಾ ಕ್ಯಾಪ್ಚರ್ ಮಾಡೋ ಮಿಷನ್ ಅಲ್ಲಿ ನಾವು ಲೆಕ್ಕ ಹಾಕಿದೀವಿ ಏನಂದ್ರೆ ಬರೀ 30% ಅಷ್ಟು ಜನ ಉಳಿಬಹುದು ಅಂತ. ಮಿಷನ್ ನ ಮಧ್ಯದಲ್ಲಿ ನೀವು ಟೈಟನ್ ಗಳ ಬಾಯಿಗೆ ಸಿಕ್ಕಿ ಅವುಗಳು ನಿಮ್ಮನ್ನ ಕಚ್ಚಿ ತಿನ್ಬಹುದು, ಅವುಗಳು ನಿಮ್ಮನ್ನ ಕೈಯಿಂದ ಹರಿಬಹುದು, ಆ ಟೈಟನ್ ಗಳು ನಿಮ್ಮನ್ನ ಕೈಯಿಂದ ಎತ್ತಿ ಎಷ್ಟೋ ದೂರಕ್ಕೆ ಎಸಿಬಹುದು, ನಿಮ್ಮ ಮೂಳೆಗಳೆಲ್ಲ ಮುರಿದು ಹೋಗಬಹುದು. ಓಕೆ ನಿಲ್ಲು ಗುರು, ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಅವರಂತೂ ಹೆದರ್ಕೊಂಡೇ ಹೋಗ್ತಾರೆ ಇಲ್ಲಿಂದ. ನೀವು ಬದುಕುಳಿಲೂಬಹುದು, ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಬದುಕುಳಿದ್ರೆ ಅವರು ಅಲೈಟ್ ಸೋಲ್ಜರ್ಸ್ ಆಗ್ತಾರೆ. ಕಮಾಂಡರ್ ಅರ್ವಿನ್ ಕೂಗ್ತಾರೆ, ಒಂದ್ ವೇಳೆ ನೀವೆಲ್ಲ ನಿಮ್ಮ ಪ್ರಾಣಗಳನ್ನ ಪಣಕ್ಕಿಡೋಕೆ ತಯಾರಿದ್ರೆ ಇಲ್ಲಿ ಇರಿ ಅಥವಾ ಇಲ್ಲಿಂದ ಹೋಗ್ಬಿಡಿ, ಬೇರೆ ಎಲ್ಲರೂ ಜಾಯ್ನ್ ಆಗೋದಿದ್ರೆ. ಅಂಡ್ ಇದನ್ನ ಕೇಳಿ ಎಷ್ಟೋ ಜನ ಅಲ್ಲಿಂದ ಹೋಗ್ತಾ ಇದ್ದಾರೆ, ತುಂಬಾ ಜನ ಅಲ್ಲಿಂದ ಹೋಗ್ತಾ ಇದ್ದಾರೆ. ಅಫ್ ಕೋರ್ಸ್ ಗಾಯ್ಸ್, ಅವ್ರು ಯಾವಾಗ ಸಾಯ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ದೇ ಇದ್ಮೇಲೆ ಅವರೆಲ್ಲ ಹೆದರ್ಕೊಂಡಿದ್ದಾರೆ. ಸೊ ಅವರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಗುಂಡ್ಗೆಲಿ ದಮ್ ಇದ್ದವರು ಮಾತ್ರ ಈ ಕೆಲಸನ ಮಾಡೋಕಾಗೋದು, ಇಲ್ದೇ ಇದ್ರೆ ನಿಮ್ಗೆ ಗೊತ್ತು ಟೈಟನ್ ಗಳು ಏನ್ ಮಾಡ್ತಾರೆ ಅಂತ. ಅಂಡ್ ಹಾಗೆ ಎಲ್ಲಾ ಬಿಟ್ಟು ಹೋದ್ರು, ಮತ್ತೆ ಕೆಲವರು ಜನ ಇಲ್ಲಿ ಉಳ್ಕೊಂಡ್ರು. ಸೊ ಅರ್ವಿನ್ ಹೇಳ್ತಾರೆ, ನೀವೆಲ್ಲ ಇವಾಗ ಸರ್ವೆ ಕಾಪ್ಸ್ ನ ಹೊಸ ಸೋಲ್ಜರ್ಸ್ ಆಗಿದ್ದೀರಾ, ಕಂಗ್ರಾಚುಲೇಷನ್ಸ್. ಶಿನ್ಜೋ ವೋ ಸಸಾಗೆಯೋ, ನಿಮ್ಮ ಪ್ರಾಣಗಳನ್ನ ಪಣಕ್ಕಿಡಿ ಮತ್ತೆ ಹೋರಾಡಿ. ಅಂಡ್ ಹಾಗೆ ಅವೆಲ್ಲ ನಡೆದ ನಂತರ ಅವ್ರಿಗೆ ಸ್ವಲ್ಪ ಲೆಸನ್ಸ್ ನ ಕೊಡ್ತಾರೆ ಸರ್ವೆ ಕಾಪ್ಸ್ ನ ಬಗ್ಗೆ ಮತ್ತೆ ಅದರ ರೂಲ್ಸ್ ನ ಬಗ್ಗೆ. ಇಲ್ಲಿ ಎಲೈಟ್ಸ್ ಎಲ್ಲ ಅರೆನ್ ಗೆ ಭರವಸೆ ನೀಡ್ತಾರೆ, ಕಮಾಂಡರ್ ಅರ್ವಿನ್ ನ ಮೇಲೆ ನಂಬಿಕೆ ಇಟ್ಕೋ, ಅವರು ಸರಿಯಾಗಿ ಯೋಜನೆ ಮಾಡ್ತಾರೆ ಅಂತ. ಹೊಸದಾಗಿ ಸರ್ವೆ ಕಾಪ್ಸ್ ನ ಜಾಯ್ನ್ ಆಗೋರು ಎಲ್ಲಾ ಮೆಂಬರ್ಸ್ ಬರ್ತಾರೆ ಮತ್ತೆ ಅರೆನ್ ನ ಮೀಟ್ ಆಗ್ತಾರೆ. ಮಿಕಾಸಾ, ಆರ್ಮಿನ್, ಕೋನಿ, ಶಾಶಾ, ಜೀನ್ ಎಲ್ಲ. ಅಂಡ್ ಜೀನ್ ಹೇಳ್ತಾನೆ ಮಾರ್ಕೋ ಸತ್ತೋಗಿದ್ದಾನೆ ಅಂತ. ಇದನ್ನ ಕೇಳಿ ಅರೆನ್ಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಮತ್ತೆ ಅಲ್ಲಿಗೆ ಹೊಸದಾಗಿ ಜಾಯ್ನ್ ಆಗಿರೋ ಎಲ್ಲ ಮೆಂಬರ್ಸ್ ಗೆ ಯೂನಿಫಾರ್ಮ್ಸ್ ರೆಡಿ ಆಗಿದೆ. ಇದೇ ನೋಡಿ ಸರ್ವೆ ಕಾಪ್ಸ್ ನ ಯೂನಿಫಾರ್ಮ್ಸ್. ಈ ಡಿಸೈನ್ ಸ್ವತಂತ್ರದ ರೆಕ್ಕೆಗಳನ್ನ ಸಿಂಬಲೈಸ್ ಮಾಡುತ್ತೆ, ವಿಂಗ್ಸ್ ಆಫ್ ಫ್ರೀಡಮ್ ಅಂತ ಹೇಳ್ತೀವಿ. ಮತ್ತೆ ಅರೆನ್ ಗೆ ಮಾರ್ಕೋದೇ ನೆನಪಾಗುತ್ತೆ, ಒಂದ್ ವೇಳೆ ಮಾರ್ಕೋ ಇದ್ರೆ ಅವನು ಕೂಡ ಈ ಯೂನಿಫಾರ್ಮ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದ ಅಂತ. ಅಂಡ್ ಹಾಗೆ ರಾತ್ರಿ ಟೈಮ್ ಅಲ್ಲಿ ಎಲ್ಲ ಒಂದೇ ಕಡೆ ಇದ್ದಾರೆ ಬೇಸ್ಮೆಂಟ್ ನಲ್ಲಿ. ಜೀನ್ ಇಲ್ಲಿ ಎಲ್ಲರಿಗೂ ಹೇಳ್ತಾನೆ, ಇವಾಗ ನಮ್ಮ ಜೀವ ಮತ್ತೆ ಜೀವನ ಅರೆನ್ ನ ಕೈಯಲ್ಲಿರೋದು. ಅವನ್ಗೆ ತನ್ನ ಟೈಟನ್ ಪವರ್ ನ ಕಂಟ್ರೋಲ್ ಮಾಡೋಕೆ ಆಗಲ್ಲ, ಯಾಕಂದ್ರೆ ನಾವು ಸುಮ್ನೆ ಸಾಯೋಕ್ಕಾಗಲ್ಲ ಅರೆನ್ಗೋಸ್ಕರ. ಯಾರಿಗ್ ಗೊತ್ತು ಅವನು ಹೇಗೆ ಮಿಕಾಸಾಗೆ ಅಟ್ಯಾಕ್ ಮಾಡಿದ್ನೋ ಅದೇ ರೀತಿ ನಮಗೂ ಕೂಡ ಅಟ್ಯಾಕ್ ಮಾಡಬಹುದು. ನಾವೆಲ್ಲ ಸೇಫ್ ಆಗಿ ಇರ್ಬೇಕು, ಕೇರ್ಫುಲ್ ಆಗಿ ಇರ್ಬೇಕು. ಬಟ್ ಮಿಕಾಸಾ ರೇಗಾಡ್ತಾಳೆ, ನೀನ್ ಯಾಕೆ ಅರೆನ್ ಒಂದು ಕಾರ್ನರ್ ನಲ್ಲಿ ಇರ್ತಾ ಇದೀಯ ಅಂತ. ಅಂಡ್ ಜೀನ್ ಹೇಳ್ತಾನೆ, ನೀನು ಅರೆನ್ಗೋಸ್ಕರ ಸಾಯೋಕೆ ತಯಾರಿದ್ಯಾ ಅಂತ. ನಾವೆಲ್ಲ ತಯಾರಿಲ್ಲ, ಇಲ್ಲಿರೋರು ಯಾರು ತಯಾರಿಲ್ಲ ಅದಕ್ಕೆ. ಮತ್ತೆ ಅರೆನ್ ನನ್ನ ಲವರ್ ಅಲ್ವಲ್ಲ. ಸೊ ಮತ್ತೆ ಹೇಳ್ತಾನೆ, ಅರೆನ್ ನಾವು ನಿನ್ನನ್ನೇ ನಂಬಿದೀವಿ, ಯಾವ್ದೇ ಕಾರಣಕ್ಕೂ ನಮ್ಮನ್ನ ಡಿಸಪಾಯಿಂಟ್ ಮಾಡ್ಬೇಡ ಅಂತ. ಅಂಡ್ ಹಾಗೆ ಬೆಳಿಗ್ಗೆ ಆಗುತ್ತೆ ಮತ್ತೆ ಎಲ್ಲಾ ಮೆಂಬರ್ಸ್ ತಯಾರಿದ್ದಾರೆ. ಈ ಮಿಷನ್ ಅಲ್ಲಿ ಅವರು ಗೋಡೆಯ ಹೊರಗೆ ಹೋಗ್ತಾರೆ, ಕರಾನಾಸೆ ಡಿಸ್ಟ್ರಿಕ್ಟ್ ಗೆ, ಅಂದ್ರೆ ವಾಲ್ ರೋಸ್ ನ ಹೊರಗಡೆ. ಅಂಡ್ ಅವರು ಅಲ್ಲೇ ವಾಲ್ ಮಾರಿಯಾಗೆ ಹೋಗೋ ರೂಟ್ ನ
ಹುಡುಕ್ಬೇಕಾಗತ್ತೆ. ಬಿಕಾಸ್ ವಾಲ್ ಮಾರಿಯಾಗೆ ಡೈರೆಕ್ಟ್ಲಿ ಹೋದ್ರೆ ಅಲ್ಲಂತೂ ತುಂಬಾ ಟೈಟನ್ಸ್ ಗಳಿವೆ. ನಿಮ್ಗಂತೂ ಗೊತ್ತಿರ್ಬೋದು, ಫಸ್ಟ್ ಪಾರ್ಟ್ ಅಲ್ಲೇ ನಿಮ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಎಪಿಸೋಡ್ 17. ಸೊ ಅವರು ಬರ್ತಾರೆ ಗೋಡೆಯ ಹೊರಗಡೆ, ತುಂಬಾನೇ ಮೆಂಬರ್ಸ್ ಇದ್ದಾರೆ ಮತ್ತೆ ಅವರು ಎಲ್ಲಾ ಪ್ಲಾನ್ ಪ್ರಕಾರನೇ ಹೋಗ್ತಾ ಇದ್ದಾರೆ. ಅಂಡ್ ಹೀಗೆ ಯಾರ್ಯಾರು ಟೈಟನ್ ನ ನೋಡ್ತಾರೋ ಅವರು ರೆಡ್ ಸಿಗ್ನಲ್ ಕೊಡೋದ್ರ ಮೂಲಕ ಬೇರೆ ಮೆಂಬರ್ಸ್ ಗೆ ಸೂಚಿಸ್ತಾ ಇದ್ದಾರೆ ಅಲ್ಲಿ ಟೈಟನ್ ಇದೆ, ಆ ದಿಕ್ಕಿಗೆ ನೀವು ಬರಬೇಡಿ ಅಂತ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಪೂರ್ತಿ ಫಾರ್ಮೇಶನ್ ಅಲ್ಲಿರೋ ಮೆಂಬರ್ಸ್ ಟೈಟನ್ ಗಳನ್ನ ಅವಾಯ್ಡ್ ಮಾಡಿ ಸರಿಯಾದ ರೂಟ್ ಗೆ ಹೋಗಬಹುದು. ಪ್ಲಾನ್ ಅಂತೂ ಚೆನ್ನಾಗಿದೆ, ಬಟ್ ಮನೆ ಮತ್ತೆ ಮರಗಳು ಅಡ್ಡ ಬಂದ್ಬಿಟ್ರೆ ಟೈಟನ್ ಗಳನ್ನ ನೋಡೋದು ಕಷ್ಟ ಆಗ್ಬಿಡುತ್ತೆ. ಕೆಲವೊಬ್ರು ಸಿಕ್ಕಾಕೊಳ್ಬಹುದು ಕೂಡ. ಅಂಡ್ ಮಧ್ಯ ಅಬ್ನಾರ್ಮಲ್ ಟೈಟನ್ ಏನಾದ್ರು ಬಂದ್ಬಿಟ್ರೆ ಅವುಗಳನ್ನ ಫೈಟ್ ಮಾಡ್ಲೇಬೇಕಾಗತ್ತೆ ಗಾಯ್ಸ್. ಈ ಅಬ್ನಾರ್ಮಲ್ ಟೈಟನ್ ಆರ್ಮಿನ ಹತ್ರ ಹೋಗ್ತಾ ಇತ್ತು. ಸೊ ಸ್ಕ್ವಾಡ್ ಲೀಡರ್ ಅಬ್ನಾರ್ಮಲ್ ಟೈಟನ್ ನ ಕೊಂದಾಕ್ಬಿಟ್ರು. ಬಟ್ ವೇಟ್, ಮುಂದಿನ ಏನೋ ಬರ್ತಾ ಇದೆ. ಇದು ನಾರ್ಮಲ್ ಟೈಟನ್ ಅಥವಾ ಅಬ್ನಾರ್ಮಲ್ ಟೈಟನ್ ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ನೋಡಕ್ ಹೋದ್ರೆ ಇದಂತೂ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಅಬ್ನಾರ್ಮಲ್ ಅನ್ಸಲ್ಲ ಮತ್ತೆ ನಾರ್ಮಲ್ ಟೈಟನ್ ಕೂಡ ಅನ್ಸಲ್ಲ. ಸೊ ಸ್ಕ್ವಾಡ್ ಲೀಡರ್ ಅದಕ್ಕೆ ಅಟ್ಯಾಕ್ ಮಾಡ್ತಾರೆ. ಬಟ್ ವೇಟ್, ಈ ಟೈಟನ್ ಅಂತೂ ತುಂಬಾನೇ ಸ್ಪೀಡ್ ಇದೆ. ಸ್ಕ್ವಾಡ್ ಲೀಡರ್ ನಂತೂ ಅವಳು ಸಾಯಿಸೇ ಬಿಟ್ಲು. ಮತ್ತೆ ಮುಂದೆ ಇವಾಗ ಅರ್ಮಿನ್ ಇದ್ದಾನೆ ಅಂಡ್ ಅರ್ಮಿನ್ ಓಡ್ತಾನೆ. ಬಟ್ ಅದು ಸೀದಾ ಹತ್ರ ಬರ್ತಾ ಇದೆ ಅಂಡ್ ಆ ಟೈಟನ್ ಕಾಲಿಟ್ಟೆ ಬಿಡ್ತು ಅರ್ಮಿನ್ ಮೇಲೆ ಅಂತ ಅನ್ಕೊಂಡ್ರ. ನೋ, ಅವಳು ಅರ್ಮಿನ ಕೊಲ್ಲಲ್ಲ, ಬದಲಾಗಿ ಈ ಫೀಮೇಲ್ ಟೈಟನ್ ಅವನ ಹುಡ್ ನ ತೆಗಿತಾಳೆ ಮತ್ತೆ ನೋಡ್ತಾಳೆ ಅಂಡ್ ಅಲ್ಲಿಂದ ಹೋಗ್ಬಿಟ್ಲು. ವಾಟ್, ಆ ಫೀಮೇಲ್ ಟೈಟನ್ ಅರ್ಮಿನ ಯಾಕೆ ಕೊಲ್ಲಿಲ್ಲ? ಅಂಡ್ ಅಲ್ಲಿಗೆ ರೈನರ್ ಬರ್ತಾನೆ ಅಂಡ್ ಹೇಳ್ತಾನೆ, ನೀನ್ ಎಲ್ಲೆಲ್ಲೋ ಹೋಗ್ಬೇಡ ಒಬ್ನೇ ಗುರು, ಇಲ್ದೇ ಇದ್ರೆ ಯಾವ್ದೋ ಒಂದ್ ಟೈಟನ್ ಬಂದು ನಿನ್ನ ಚಟ್ನಿ ಮಾಡ್ಬಿಡುತ್ತೆ ಅಂತ. ಸೊ ಇವಾಗ ಅರ್ಮಿನ್ ರೈನರ್ ನ ಜೊತೆ ಹೋಗ್ತಾ ಇದ್ದಾನೆ ಟೀಮ್ ನ ಕಡೆಗೆ. ರೈನರ್ ಆ ಫೀಮೇಲ್ ಟೈಟನ್ ನ ನೋಡಿ ಹೇಳ್ತಾನೆ, ಸಿಗ್ನಲ್ ನ ನೋಡಿ ನಾನ್ ಅನ್ಕೊಂಡೆ ಯಾವ್ದೋ ಅಬ್ನಾರ್ಮಲ್ ಟೈಟನ್ ಅಥವಾ ಟೈಟನ್ ಬಂದಿರ್ಬೇಕು ಅಂತ. ಆದ್ರೆ ನೋಡಕ್ ಹೋದ್ರೆ ಈ ಟೈಟನ್ ಅಂತೂ ಫಿಗರ್ ಚೆನ್ನಾಗಿದೆ ಗುರು, ಯಾವ್ದೋ ಫೀಮೇಲ್ ಟೈಟನ್ ಅನ್ಸುತ್ತೆ. ಅಂಡ್ ಅಲ್ಗೆ ಹಿಂದೆ ಜೀನ್ ಕೂಡ ಬರ್ತಾನೆ. ಜೀನ್ ಅವರಿಬ್ರ ಹತ್ರ ಹೇಳ್ತಾನೆ ಏನಂದ್ರೆ ಫಾರ್ಮೇಶನ್ ನ ಬಲಕ್ಕೆ ಇರೋ ಟೀಮ್ ಎಲ್ಲ ವೈಪ್ ಔಟ್ ಆಗಿದೆ, ಅಂದ್ರೆ ಅವರೆಲ್ಲ ಸತ್ತೋಗಿದ್ದಾರೆ. ಇದಕ್ಕಿದ್ದಂಗೆ ಎಷ್ಟೋ ಟೈಟನ್ ಗಳು ಬಂದ್ಬಿಟ್ವು, ನಾನ್ ಹೇಗೋ ಫೈಟ್ ಮಾಡಿ ಸೇಫ್ ಆಗಿ ಇಲ್ಲಿಗೆ ಬಂದೆ ಅಂತ. ಜೀನ್ ಕೇಳ್ತಾನೆ ಅದ್ಯಾವ್ದು ಅಬ್ನಾರ್ಮಲ್ ಟೈಟನ್ ಅಂತ. ಬಟ್ ಅರ್ಮಿನ್ ಹೇಳ್ತಾನೆ ನೋ, ಅದು ಅಬ್ನಾರ್ಮಲ್ ಟೈಟನ್ ಅಲ್ಲ. ಅರ್ಮಿನ್ ಹೇಳ್ತಾನೆ, ಆ ಟೈಟನ್ ನೋಡ್ತಾ ಇದ್ರೆ ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ. ಬೇರೆ ಟೈಟನ್ ಗಳನ್ನ ಮನುಷ್ಯನ ತಿನ್ನೋಕೋಸ್ಕರ ಕೊಲ್ತಾರೆ, ಆದ್ರೆ ನಾನ್ ನೋಟಿಸ್ ಮಾಡ್ದೆ ಏನಂದ್ರೆ ಈ ಟೈಟನ್ ಸ್ಕ್ವಾಡ್ ಲೀಡರ್ ಯಾವಾಗ ಅವಳ ವೈಟಲ್ಸ್ ನ ಮೇಲೆ ಅಟ್ಯಾಕ್ ಮಾಡಿದ್ರು ಅವಳು ಸೀದಾ ಅವರನ್ನ ಗ್ರೌಂಡ್ ಮೇಲೆ ಕ್ರಶ್ ಮಾಡ್ಬಿಟ್ಲು. ಬಹುಶಃ ಆ ಫೀಮೇಲ್ ಟೈಟನ್ ಕೂಡ ಐರನ್ ತರನೇ. ನನ್ಗಂತೂ ಅನ್ಸುತ್ತೆ ಏನಂದ್ರೆ ವಾಲ್ ಮಾರಿಯಾ ಯಾವಾಗ ಡಿಸ್ಟ್ರಾಯ್ ಆಗಿತ್ತು ಆರ್ಮರ್ ಟೈಟನ್ ಮತ್ತೆ ಕೊಲೋಸೈ ಟೈಟನ್ ಇಂದ, ಆಗ ಈ ಫೀಮೇಲ್ ಟೈಟನ್ ಎಲ್ಲಾ ಟೈಟನ್ ಗಳನ್ನ ಗೋಡೆಯ ಒಳಗೆ ತಂದಿತ್ತೇನೋ. ಮೇ ಬಿ ಇದೇ ನಡೆದಿರ್ಬೇಕು. ಒಂದ್ ವೇಳೆ ಇದು ಸತ್ಯ ಆದ್ರೆ ಇವಾಗ ಅವಳು ಐರನ್ ನ ಹುಡುಕ್ತಾ ಇದ್ದಾಳೆ. ಸೊ ಅರ್ಮಿನ್ ನ ಮಾತಂತೂ ನನ್ಗೂ ಸರಿ ಅನ್ಸ್ತು, ಮೇ ಬಿ ಇದು ನಿಜ ಆಗಿರ್ಬೋದು. ಅಂಡ್ ಜೀನ್ ಹೇಳ್ತಾನೆ, ನಾವು ಆ ಫೀಮೇಲ್ ಟೈಟನ್ ನ ಐರನ್ ಹತ್ರ ಹೋಗೋಕೆ ಬಿಡ್ಬಾರ್ದು, ನಾವು ಅಟ್ ಲೀಸ್ಟ್ ಫೈಟ್ ಮಾಡ್ಬೇಕು ಮತ್ತೆ ಅವಳನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ, ನಾವು ಅವಳನ್ನ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಹೇಳ್ತಾನೆ. ಜೀನ್ ಮೊದ್ಲು ಬರೀ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ, ಆದ್ರೆ ಮಾರ್ಕೋನ ಸಾವಾದ ನಂತರ ಅವನು ಬದ್ಲಾಗ್ತಾ ಇದ್ದಾನೆ. ಸರಿ, ಹಾಗಾದ್ರೆ ನೀವೆಲ್ಲ ಹುಡ್ನ ಹಾಕೊಳ್ಳಿ, ಯಾಕಂದ್ರೆ ಅವಳು ನಮ್ಮನ್ನ ಐರನ್ ಅಂತ ಅನ್ಕೊಳ್ತಾಳೆ, ಸೊ ಅವಳು ನಮ್ಮನ್ನ ಕೊಲ್ಲಲ್ಲ. ಬಟ್ ಅವರು ಹತ್ರ ಬರ್ತಾ ಇದ್ದಂಗೆನೆ ಆ ಫೀಮೇಲ್ ಟೈಟನ್ ಅಂತೂ ಅರ್ಮಿನ ಕೆಳಗೆ ದೊಡ್ಡಾಗ್ತಾಳೆ ಅಂಡ್ ಅವನ ತಲೆ ನೆಲಕ್ಕೆ ಬಡಿಯುತ್ತೆ. ಮತ್ತೆ ಇಲ್ಲಿ ಜೀನ್ ಓಡಿಯಂ ಗಿಯರ್ ನ ಯೂಸ್ ಮಾಡಿ ಮೇಲೆ ಹಾರಾಡ್ತಾ ಇದ್ದಾನೆ. ಬಟ್ ನೋಡಕ್ ಹೋದ್ರೆ ಇವಳಂತೂ ಕವರ್ ಮಾಡ್ಕೊಂಡಿದ್ದಾಳೆ, ಅಂದ್ರೆ ಅವಳ ಕುತ್ತಿಗೆಯ ಹಿಂಭಾಗನ ಕಟ್ ಮಾಡೋಕಾಗಲ್ಲ. ಅವಳು ಜೀನ್ಗೆ ಅಟ್ಯಾಕ್ ಮಾಡೋದ್ರಲ್ಲಿ ಇರ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಆರ್ಮಿನ್ ಕೂಗ್ತಾನೆ, ಜೀನ್ ಆ ಹುಚ್ಚ ಟೈಟನ್ ನ ಕೊಂದ್ಬಿಡು, ಅವಳು ಸ್ಕ್ವಾಡ್ ಲೀಡರ್ ನ ಮೆಟ್ಟಿ ಕೊಂದಿದ್ಲು. ಆ ಫೀಮೇಲ್ ಟೈಟನ್ ಆರ್ಮಿನ ಮಾತನ್ನ ಕೇಳ್ತಾ ಇದ್ದಾಳೆ. ಅದೇ ಟೈಮ್ ನಲ್ಲಿ ಸೀದಾ ರೈನರ್ ಅಟ್ಯಾಕ್ ಮಾಡ್ಬಿಡ್ತಾನೆ, ಬಿಕಾಸ್ ಅವಳು ಡಿಸ್ಟ್ರಾಕ್ಟ್ ಆಗಿದ್ದಾಳೆ. ಬಟ್ ಫೀಮೇಲ್ ಟೈಟನ್ ಅವನನ್ನ ಹಿಡ್ದೆ ಬಿಟ್ಲು, ಅಂದ್ರೆ ರೈನರ್ ಕೂಡ ಇವಾಗ ಸತ್ತ. ಆದ್ರೆ ನೋ, ರೈನರ್ ಸಾಯ್ಲಿಲ್ಲ, ಅವನು ತನ್ನ ಬ್ಲೇಡ್ ನಿಂದ ಫೀಮೇಲ್ ಟೈಟನ್ ನ ಕೈಗೆ ಡ್ಯಾಮೇಜ್ ಮಾಡಿ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರು 3 ಜನ ಸೀದಾ ಓಡ್ತಾರೆ ಅಂಡ್ ಆ ಫೀಮೇಲ್ ಟೈಟನ್ ಕೂಡ ಮುಂದೆ ಹೋಗುತ್ತೆ, ಅಂದ್ರೆ ಐರನ್ ಇರೋ ಜಾಗಕ್ಕೆ, ಫಾರ್ಮೇಶನ್ ನ ಸೆಂಟರ್ ಗೆ. ಎಪಿಸೋಡ್ 18. ಅಂಡ್ ಅವರು ಓಡ್ತಾ ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರ ಹತ್ರ ಬರೀ ಒಂದೇ ಕುದುರೆ ಇರೋದು. ಜೀನ ಕುದುರೆ ವಾಪಸ್ ಬರಲೇ ಇಲ್ಲ. 3 ಜನ ಅಂತೂ ಒಂದ್ ಕುದುರೆ ಮೇಲೆ ಹತ್ಕೊಂಡು ಹೋಗಕ್ ಆಗಲ್ಲ. ಸೊ ಒಂದ್ ವೇಳೆ ಇಬ್ರು ಹೋದ್ರೆ ಮತ್ತೊಂದು ಕುದುರೆ ತರೋವರೆಗೂ ಒಬ್ಬನು ಇಲ್ಲೇ ಇರ್ಬೇಕಾಗತ್ತೆ. ಆರ್ಮಿನ್ ಹೇಳ್ತಾನೆ, ಇಲ್ಲಿ ನಾನ್ ಇರ್ತೀನಿ, ನೀವಿಬ್ರು ಬೇಗ ಹೋಗಿ ಬನ್ನಿ. ಆದ್ರೆ ರೈನರ್ ಮುಂದೆ ನೋಡ್ತಾನೆ, ಮತ್ತೆ ಅಲ್ಲಿ ಬರ್ತಿದ್ದಾಳೆ ಕ್ರಿಸ್ಟಾ. ಪಾರ್ಟ್ 1 ಅಲ್ಲಿ ಶಾಶಾಗೆ ನೀರ್ ಕುಡ್ಸೋಕ್ ಬಂದಿದ್ಲಲ್ಲ ಅವಳೆ ಇವಳು. ಯಾವಾಗ ಇವ್ರು 3 ಜನ ಫೀಮೇಲ್ ಟೈಟನ್ ಜೊತೆ ಫೈಟ್ ಮಾಡ್ತಾ ಇದ್ರು ಅವಾಗ ಜಿನ್ನ ಕುದುರೆ ಹೆದ್ರಿ ಕ್ರಿಸ್ಟಾ ಹತ್ರ ಹೋಗಿತ್ತಂತೆ. ಸೊ ಕ್ರಿಸ್ಟಾಗೆ ಏನು ಗೊತ್ತಾಗ್ಲಿಲ್ಲ, ಅದಕ್ಕೆ ಅವಳು ಸೀದಾ ಈ ಕಡೆ ಬಂದ್ಲು. ಮತ್ತೆ ಇಲ್ಲಿ ಇವ್ರು 3 ಜನ ಇದ್ದಾರೆ ಅಂಡ್ ಅವರು ಮೀಟ್ ಆಗಿದ್ರು. ಇವರು ಕ್ರಿಸ್ಟಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಎಲ್ಲ ಗ್ರೀನ್ ಸಿಗ್ನಲ್ ಕೊಟ್ಕೊಳ್ತಾ ಇದ್ದಾರೆ. ಇವ್ರಿಗೂ ಅರ್ಥ ಆಗ್ತಿಲ್ಲ ಮುಂದೆ ಯಾಕೆ ಅವರೆಲ್ಲ ಹೋಗ್ತಾ ಇದ್ದಾರೆ, ಈ ಮಿಷನ್ ಫೇಲ್ ಆಗೋ ರೀತಿ ಇದೆ ಅಂತ ಇವ್ರಿಗೆ ಅನ್ಸ್ತಾ ಇದೆ. ಅಂಡ್ ಇಲ್ಲಿ ಲೇವಾಯ್ ಅಕ್ಕರ್ ಮ್ಯಾನ್ ಮತ್ತೆ ಐರನ್ ನ ಟೀಮ್ ಹೋಗ್ತಾ ಇದೆ. ಬೇರೆ ಟೀಮ್ ನವರು ಬ್ಲಾಕ್ ಸಿಗ್ನಲ್ ನ ಕೊಡ್ತಾ ಇದ್ದಾರೆ ಅಂಡ್ ಅದು ಅವ್ರಿಗೂ ಕೂಡ ಕಾಣುತ್ತೆ. ಸೊ ಇವರು ಕೂಡ ಗ್ರೀನ್ ಸಿಗ್ನಲ್ ನ ಕೊಡ್ತಾರೆ. ಲೇವಾಯ್ ತನ್ನ ಕಾಮ್ರೇಡ್ಸ್ ಕೇಳ್ತಾನೆ, ಕೇರ್ಫುಲ್
ಆಗಿರಿ, ಏನಾದ್ರೂ ಇವಾಗ ಆಗ್ಬಹುದು ಅಂತ. ಮತ್ತೆ ಇಲ್ಲೇ ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಈ ಫೀಮೇಲ್ ಟೈಟನ್ ಅಂತೂ ಸಪೋರ್ಟ್ ಗೆ ಅಂತ ಇರೋ ಮೆಂಬರ್ಸ್ ನ ತಿರುಗಿಸ್ತಾ ಇದ್ದಾಳೆ, ಅಂದ್ರೆ ಅವ್ರನ್ನ ಕೊಲ್ತಾ ಇದ್ದಾಳೆ. ಮತ್ತೆ ಇಲ್ಲಿ ಅರವಿಂದ್ ನ ಟೀಮ್ ಸೀದಾ ಡೀಪ್ ಫಾರೆಸ್ಟ್ ಗೆ ಹೋಗ್ತಾರೆ, ಅಂದ್ರೆ ದಟ್ಟ ಕಾಡಿಗೆ ನುಗ್ತಾರೆ. ಶಾಸನ ಟೀಮ್ ಕೂಡ ಲೆಫ್ಟ್ ಸೈಡ್ ಇಂದ ಹೋಗ್ತಾ ಇದೆ, ಮತ್ತೆ ಇವರ ಟೀಮ್ ರೈಟ್ ಸೈಡ್ ಇಂದ ಹೋಗ್ತಾ ಇದೆ. ಅರ್ವಿನ್ಗೆ ಅರ್ಥ ಆಗ್ತಿಲ್ಲ ಅರ್ವಿನ್ ಯಾಕೆ ಈ ಕಾಡಿಗೆ ನುಗ್ತಾ ಇದ್ದಾರೆ, ಅವರ ಪ್ಲಾನ್ ಏನು ಅಂತ. ಮತ್ತೆ ಮಿಕಾಸ್ ಅಂಡ್ ಕೋನಿ ಕೂಡ ಬೇರೆ ದಿಕ್ಕಲ್ಲಿದ್ದಾರೆ. ಅಂಡ್ ಹಾಗೆ ಸ್ಕ್ವಾಡ್ ಲೀಡರ್ ಇವ್ರಿಗೆಲ್ಲ ಕಮಾಂಡ್ ಮಾಡ್ತಾರೆ, ಯಾವ್ದೇ ಟೈಟನ್ ನ ಕೂಡ ಕಾಡ್ಗೆ ಬರ್ದಿದ್ದಂಗೆ ನೋಡ್ಕೊಳ್ಳಿ ಅಂತ. ಅರ್ವಿನ್ಗೂ ಅರ್ಥ ಆಗ್ಲಿಲ್ಲ ಕಮಾಂಡರ್ ಅರ್ವಿನ್ ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಒಟ್ನಲ್ಲಿ ನೀವು ತಿಳ್ಕೊಳ್ಳಿ ಏನಂದ್ರೆ ಇದು ಒಂದು ದೊಡ್ಡ ಕಾಡು, ಮತ್ತೆ ಇಲ್ಲಿ ಪೂರ್ತಿ ಮೆಂಬರ್ಸ್ ಆಚೆ ಈಚೆ ಆಗಿದ್ದಾರೆ. ಅಂದ್ರೆ ಕಾಡಿನಲ್ಲೇ ಒಂದೊಂದ್ ಟೀಮ್ ಒಂದೊಂದ್ ದಿಕ್ಕಲ್ಲಿದೆ. ಲೇವಾಯ್ನ ಕಾಮ್ರೇಡ್ ಅಲ್ಲಿ ಅರೆನ್ ಇದ್ದಾನೆ, ಅದು ನಿಮ್ಗೆ ಗೊತ್ತಿರಬಹುದು. ಅರೆನ್ಗೂ ಅರ್ಥ ಆಗ್ತಿಲ್ಲ ಇವರು ಕಾಡ್ಗೆ ಯಾಕೆ ಹೋಗ್ತಾ ಇದಾರೆ ಅಂತ. ಲೇವಾ ಹೇಳ್ತಾನೆ ಇದು ಕಾಡಾಗಿರೋದ್ರಿಂದ ಇಲ್ಲಿ ಓಡಿಯಂ ಗಿಯರ್ ನ ಬಳಸೋದು ಈಸಿ ಆಗುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಕನ್ಫ್ಯೂಸ್ ಆಗಿರೋದು ಬರೀ ಅರೆನ್ ಒಂದೇ ಅಲ್ಲ, ಲೇವಾಯ್ನ ಕಾಮ್ರೇಡ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ಕೂಡ. ಮತ್ತೆ ಹಿಂದೆ ಆ ಫೀಮೇಲ್ ಟೈಟನ್ ಬಂದೇ ಬಿಡ್ತು. ಇದು ನಿಜವಾಗ್ಲೂ ತುಂಬಾ ಸ್ಪೀಡ್ ಇದೆ, ಸಪೋರ್ಟ್ ಗೆ ಬಂದವರೆಲ್ಲರನ್ನು ಕೊಲ್ತಾ ಇದೆ. ಬಟ್ ಲೇವಾ ಏನು ಮಾತಾಡ್ತಾ ಇಲ್ಲ, ಅವರು ಸೀದಾ ಕುದುರೆ ಮೇಲೆ ಹೋಗ್ತಾ ಇದಾರೆ. ಪೆಟ್ರಾ ಕೇಳ್ತಾ ಇದ್ದಾಳೆ ಏನಾದ್ರೂ ಆರ್ಡರ್ ಕೊಡಿ, ಏನಾದ್ರೂ ಹೇಳಿ, ಕುದುರೆನ ಬಿಟ್ಟು ಓಡಿಯಂ ಗಿಯರ್ ಗೆ ಶಿಫ್ಟ್ ಆಗೋಣ ಅಂತ. ಆದ್ರೆ ಲೇವಾ ಏನು ಮಾತಾಡ್ತಾ ಇಲ್ಲ. ಫೀಮೇಲ್ ಟೈಟನ್ ಅಂತೂ ಹತ್ರ ಬರ್ತಾ ಇದೆ ಗುರು. ಪೆಟ್ರಾ ಅಂತೂ ಕೂಗ್ತಾ ಇದ್ದಾಳೆ ಏನಾದ್ರೂ ಮಾತಾಡಿ, ಆರ್ಡರ್ ಕೊಡಿ, ಮುಂದೆ ಏನ್ ಮಾಡ್ಬೇಕು, ಇಲ್ಲದ್ರೆ ಆ ಫೀಮೇಲ್ ಟೈಟನ್ ಬಂದು ನಮ್ಮನ್ನ ಕೊಂದ್ಬಿಡ್ತಾಳೆ ಅಂತ. ಅಂಡ್ ಲೇವಾ ಹೇಳ್ತಾನೆ ನೀವೆಲ್ಲ ಕಿವಿ ಮುಚ್ಚಿ ಅಂಡ್ ಫೈರ್. ಎಪಿಸೋಡ್ 19. ಫೀಮೇಲ್ ಟೈಟನ್ ಇನ್ನು ಹತ್ರ ಬರ್ತಾನೆ ಇದೆ. ಅಂಡ್ ಅರೆನ್ ನೋಡ್ತಾ ಇದ್ದಾನೆ ಹೇಗೆ ಸಪೋರ್ಟ್ ಗೆ ಬಂದವರೆಲ್ಲ ಫೀಮೇಲ್ ಟೈಟನ್ ನ ಕೈಯಿಂದ ಸಾಯ್ತಾ ಇದಾರೆ ಅಂತ. ಸೊ ಅರೆನ್ ಕೂಗ್ತಾ ಇದ್ದಾನೆ ನೀವೆಲ್ಲ ಅವರನ್ನ ಸಾಯೋಕೆ ಆಗ್ಬಿಡ್ತಾ ಇದ್ದೀರಾ, ನಾವು ಹೋಗಿ ಅವರನ್ನ ಕಾಪಾಡಬಹುದು, ನಾವು ಹೋರಾಡೋಣ ಫೀಮೇಲ್ ಟೈಟನ್ ವಿರುದ್ಧ ಅಂತ. ಆದ್ರೆ ಲೇವಾಯ್ ಮತ್ತೆ ಬೇರೆಯವರು ಹೇಳ್ತಾ ಇದಾರೆ ಹೋಗ್ಬೇಡ. ಪೆಟ್ರಾ ಹೇಳ್ತಾಳೆ ಸುಮ್ನೆ ಇರು, ಈಗ ಏನು ಮಾಡಕ್ ಹೋಗ್ಬೇಡ ಅಂತ. ಆದ್ರೆ ಅರೆನ್ಗೆ ಅವರನ್ನ ಸಾಯ್ತಾ ನೋಡಕ್ ಆಗಿಲ್ಲ. ಸೊ ಅವನು ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗೋಕೆ ಹೋಗ್ತಾನೆ. ಬಟ್ ಪೆಟ್ರಾ ಅವನನ್ನ ತಡೀತಾ ಇದ್ದಾಳೆ. ಲೇವಾಯ್ ಹೇಳ್ತಾನೆ ಅರೆನ್ ನೀನ್ ನಿನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು, ನೀನ್ ಇವಾಗ ಟೈಟನ್ ಆದ್ರೆ ನೀನೊಂದು ಮಾನ್ಸ್ಟರ್ ಅಷ್ಟೇ, ನೀನು ನಿನ್ನ ಕಂಟ್ರೋಲ್ ಅಲ್ಲೇ ಇರಲ್ಲ, ಮುಂದೆ ಏನಾಗುತ್ತೆ ನೀನು ಡಿಸೈಡ್ ಮಾಡು ಏನ್ ಮಾಡ್ತೀಯ ಅಂತ. ಲೇವಾ ಯಾಕೆ ಹೆಂಗ್ ಹೇಳ್ದ ಅಂದ್ರೆ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹಾಂಜೆಜೋ ಎಕ್ಸ್ಪೆರಿಮೆಂಟ್ ಗೋಸ್ಕರ ಅರೆನ್ನ ಒಂದು ಬಾವಿಯಲ್ಲಿ ಇಟ್ಟಿದ್ಲು, ಆಮೇಲೆ ಅವನನ್ನ ಟ್ರಾನ್ಸ್ಫಾರ್ಮ್ ಆಗೋ ಅಂತ ಹೇಳಿದ್ಲು. ಆದ್ರೆ ಅದಾದ ನಂತರ ಯಾವಾಗ ಅರೆನ್ ಮತ್ತೆ ಬೇರೆ ಕಾಮ್ರೇಡ್ಸ್ ಎಲ್ಲ ಊಟ ಮಾಡ್ತಾ ಇದ್ರು, ಅದೇ ಟೈಮ್ ನಲ್ಲಿ ಒಂದು ಸ್ಪೂನ್ ಕೆಳಗೆ ಬೀಳುತ್ತೆ. ಮತ್ತೆ ಅವನು ಸೀದಾ ಅದನ್ನ ತೆಗಿಯೋಕ್ ಹೋದಾಗ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾನೆ. ಮತ್ತೆ ಬಾಕಿ ಮೆಂಬರ್ಸ್ ಎಲ್ಲ ಅರೆನ್ನ ಕೊಲ್ಲೋದ್ರಲ್ಲೇ ಇದ್ರು, ಆದ್ರೆ ಲೇವಾಯ್ ಅವರನ್ನ ಸ್ಟಾಪ್ ಮಾಡ್ತಾನೆ. ಅರೆನ್ಗೆ ಗೊತ್ತಿಲ್ಲ ಅವನು ಹೇಗೆ ಇದಕ್ಕಿದ್ದಂಗೆ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ ಅಂತ. ಅಂದ್ರೆ ಅರೆನ್ಗೆ ಬೇಕಾದಾಗ ಟ್ರಾನ್ಸ್ಫಾರ್ಮ್ ಆಗೋಕೆ ಆಗ್ತಾ ಇಲ್ಲ. ಅಂಡ್ ಹಾಗೆ ರಾತ್ರಿ ಆಗುತ್ತೆ. ಮತ್ತೆ ಅಲ್ಲಿಗೆ ಹಾಂಜೆ ಮತ್ತೆ ಲೇವಾಯ್ ಕಾಮ್ರೇಡ್ಸ್ ಎಲ್ಲ ಬಂದಿರ್ತಾರೆ. ಅರೆನ್ ಕೂಡ ಅಲ್ಲೇ ಇರ್ತಾರೆ. ಹಾಂಜೆ ಹೇಳ್ತಾಳೆ ಯಾವಾಗ ಅರೆನ್ ಸ್ಪೂನ್ ಎತ್ತೋಕೆ ಹೋಗಿದ್ನೋ ಆಗ್ಲೇ ಅವನು ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ. ನನ್ಗೆ ಅನ್ಸುತ್ತೆ ಅರೆನ್ ಒಂದ್ ವೇಳೆ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂದ್ರೆ ಅವನ ಹತ್ರ ಏನಾದ್ರೂ ಗೋಲ್ ಇರ್ಬೇಕು, ಆಬ್ಜೆಕ್ಟಿವ್ ಇರ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಕ್ಲಾರಿಟಿ ಇರ್ಬೇಕು. ಓ ಸೊ ಇದರಿಂದಾಗಿ ಅರೆನ್ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗಬಹುದು. ಮತ್ತೆ ಆ ದಿನ ಲೇವಾಯ್ನ ಕಾಮ್ರೇಡ್ ಅಲ್ಲಿರೋ ಎಲ್ಲಾ ಮೆಂಬರ್ಸ್ ತನ್ನ ಕೈನ ಕಚ್ಕೊಂಡು ಅರೆನ್ಗೆ ಸಾರಿ ಅಂತ ಕೇಳ್ತಾರೆ. ಯಾಕಂದ್ರೆ ಆಗ ಇವರೆಲ್ಲ ಅರೆನ್ ವಿರುದ್ಧ ಬಂದಿದ್ರಲ್ಲ ಅದಕ್ಕೆ. ಲೇವಾಯ್ನ ಕಾಮ್ರೇಡ್ ಅಲ್ಲಿರೋರೆಲ್ಲ ಎಷ್ಟು ಸ್ವೀಟ್ ಗೈಸ್. ಅಂಡ್ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಸೊ ಲೇವಾಯ್ ಕೇಳ್ತಾನೆ ಹೇಳು ಅರೆನ್ ನೀನ್ ಏನ್ ಡಿಸೈಡ್ ಮಾಡ್ತೀಯಾ, ನೀನು ಟೈಟನ್ ಆಗ್ತೀಯಾ ಅಥವಾ ನಮ್ ಜೊತೆನೆ ಬರ್ತೀಯಾ ಅಂತ. ಅಂಡ್ ಅರೆನ್ ಅವ್ರ ಜೊತೆನೆ ಹೋಗ್ತಾನೆ. ಮತ್ತೆ ಫೀಮೇಲ್ ಟೈಟನ್ ಹತ್ರ ಬಂದೇ ಬಿಡ್ತು. ಅಂಡ್ ಅದೇ ಟೈಮ್ ನಲ್ಲಿ ಎಲ್ಲ ಒಂದೇ ಸಲ ಶೂಟ್ ಆಯ್ತು. ಸೊ ಇದಾಗಿತ್ತು ಅರ್ವಿನ್ ನ ಪ್ಲಾನ್, ಈ ಫೀಮೇಲ್ ಟೈಟನ್ ಅನ್ನ ಕ್ಯಾಪ್ಚರ್ ಮಾಡೋದು. ಲೇವಾಯ್ ತನ್ನ ಕಾಮ್ರೇಡ್ ಗೆ ಹೇಳ್ತಾನೆ ನೀವೆಲ್ಲ ಓಡಿಯಂ ಗಿಯರ್ ನ ಹಾಕೊಳ್ಳಿ, ಮತ್ತೆ ಅರೆನ್ ನ ಸೇಫ್ ಆಗಿ ಇಟ್ಕೊಳ್ಳಿ, ಆ ಫೀಮೇಲ್ ಟೈಟನ್ ಗೆ ಅವನು ಸಿಗ್ಬಾರ್ದು. ಅಂಡ್ ಲೇವಾಯ್ ಬರ್ತಾನೆ ಅರ್ವಿನ್ ನ ಹತ್ರ. ಸೊ ಇವರು ಫೀಮೇಲ್ ಟೈಟನ್ ನ ಕ್ಯಾಪ್ಚರ್ ಮಾಡಿದ್ದಾರೆ. ಎಪಿಸೋಡ್ 20. ಅಂಡ್ ಇಲ್ಲಿ ಅರೆನ್ ಕಾಮ್ರೇಡ್ಸ್ ನ ಹತ್ರ ಕೇಳ್ತಾನೆ ಲೇವಾಯ್ ನಿಮ್ಗೆ ಯಾಕೆ ಏನೋ ಪ್ಲಾನ್ ನ ಹೇಳಲೇ ಇಲ್ಲ ಅಂತ. ಬಿಕಾಸ್ ಅರ್ವಿನ್ ಅಂಡ್ ಲೇವಾಯ್ ಅನ್ಕೊಂಡಿದ್ರು ಅರ್ವಿನ್ ನ ಪ್ಲಾನ್ ಏನಂದ್ರೆ ಇಲ್ಲಿ ಟೈಟನ್ ಇದೆಯಲ್ಲ ಈ ಫೀಮೇಲ್ ಟೈಟನ್ ನ ಜೀವಂತ ಹಿಡಿಯೋದು ಮತ್ತೆ ಅದ್ರಲ್ಲಿರೋ ಮನುಷ್ಯನ ತೆಗೆಯೋದು. ಅರ್ವಿನ್ ಗೆ ಅನ್ಸಿತ್ತು ಯಾರೋ ಸ್ಪೈ ಮಾಡ್ತಾ ಇದಾರೆ, ನಮ್ಮಲ್ಲ ಯಾರೋ ನಮ್ ವಿರುದ್ಧನೇ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಸೊ ಅರ್ವಿನ್ ಈ ಪ್ಲಾನ್ ನ ಲೇವಾಯ್ ಗೆ ಬಿಟ್ಟು ಮತ್ ಯಾರಿಗೂ ಹೇಳಲೇ ಇಲ್ಲ. ಈ ಫೀಮೇಲ್ ಟೈಟನ್ ತನ್ನ ಕೈನ ಮುಚ್ಕೊಂಡಿದೆ ತನ್ನ ಕುತ್ತಿಗೆ ಹಿಂಭಾಗದಲ್ಲಿ. ಬಿಕಾಸ್ ಅಲ್ಲಿ ಕಟ್ ಮಾಡಿದ್ರೆ ಮಾತ್ರ ಒಂದು ಟೈಟನ್ ಸಾಯುತ್ತೆ. ಅಂಡ್ ಅಲ್ಲೇ ಆ ಮನುಷ್ಯನು ಇರೋದು. ಈ ಟೈಟನ್ ಯಾರು ಕಂಟ್ರೋಲ್ ಮಾಡ್ತಾ ಇದಾರೋ ಅವನು ಅಲ್ಲೇ ಇರ್ತಾನೆ. ಅರೆನ್ ಕೂಡ ಅವನ ಟೈಟನ್ ಅದೇ ಪಾರ್ಟ್ ಅಲ್ಲಿ ಇರ್ತಾನೆ. ಬಟ್ ಲೇವಾಯ್ ಯಾವಾಗ ಆ ಫೀಮೇಲ್ ಟೈಟನ್ ನ ಕೈನ ಕಟ್ ಮಾಡೋಕ್ ಹೋಗ್ತಾನೋ ಆಗ ಅದು ಶೀಲ್ಡ್ ಆಗ್ಬಿಡುತ್ತೆ, ಅಂದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ. ಮೀನ್ಸ್ ಇದು ಆ ಫೀಮೇಲ್ ಟೈಟನ್ ನ ಒಂದು ಅಬಿಲಿಟಿ. ಸೊ ಅರ್ವಿನ್ ಹೇಳ್ತಾರೆ ಕ್ಯಾನನ್ಸ್ ನ ರೆಡಿ ಮಾಡ್ಕೊಳ್ಳಿ, ನಾವು ಅವಳ ಕೈನ ಸೀದಾ ಬ್ಲಾಸ್ಟ್ ಮಾಡ್ತೀವಿ ಒಂದ್ ವೇಳೆ ಬ್ಲೇಡ್ಸ್ ನಿಂದ ಕತ್ತರಿಸೋಕ್ ಆಗದೆ ಇದ್ರೆ. ಅರ್ವಿನ್ ನಿಜವಾಗ್ಲೂ ರೇಜ್ ಮೂಡ್ ಅಲ್ಲಿ ಇದ್ದಾರೆ ಗೈಸ್. ಇಲ್ಲಿ ಲೇವಾಯ್ ಆ ಫೀಮೇಲ್ ಟೈಟನ್ ನ ತಲೆ ಮೇಲೆ ನಿಂತ್ಕೊಂಡು ಹೇಳ್ತಾನೆ ಓಯ್ ಕೇಳು, ನೀನು ನನ್ನ ಎಷ್ಟೋ ಮೆಂಬರ್ಸ್ ನ
ಸಾಯಿಸಿರ್ಬಹುದು ಎಷ್ಟೋ ರೀತಿಯಲ್ಲಿ. ಅಂಡ್ ಯಾವಾಗ ನೀನು ಹೊರಗ್ ಬರ್ತೀಯೋ ಆಗ ನಾನು ಕೂಡ ನಿನ್ ಕೈ ಕಾಲನ್ನ ಕಟ್ ಮಾಡಾಕ್ತೀನಿ. ನಿನ್ಗೆ ಹೇಗೆ ನನ್ನ ಮೆಂಬರ್ಸ್ ನ ಕೊಲ್ಲುವಾಗ ಫೀಲ್ ಆಗಿತ್ತು, ಎಂಜಾಯ್ಮೆಂಟ್ ಸಿಕ್ಕಿತ್ತು, ಅದೇ ರೀತಿ ನನ್ಗೂ ಆಗತ್ತೆ ಅಂತ. ಆದ್ರೆ ಇದನ್ನ ಕೇಳಿ ಈ ಫೀಮೇಲ್ ಟೈಟನ್ ಅಂತೂ ಸೀದಾ ಕೂಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕೂಗು ಎಷ್ಟು ಜೋರಾಗಿತ್ತು ಅಂದ್ರೆ ಪೂರ್ತಿ ಕಾಡಲ್ಲಿರೋ ಎಲ್ಲ ಮೆಂಬರ್ಸ್ ಕೇಳಿಸುತ್ತೆ. ಬಟ್ ಆ ಫೀಮೇಲ್ ಟೈಟನ್ ಸುಮ್ನೆ ಕೂಗಿದ್ದಲ್ಲ, ಎಲ್ಲಾ ಅಬ್ನಾರ್ಮಲ್ ಟೈಟನ್ ಗಳು ಅಂದ್ರೆ ಕಾಡಲ್ಲಿ ಎಷ್ಟು ಅಬ್ನಾರ್ಮಲ್ ಟೈಟನ್ಸ್ ಇತ್ತೋ ಅವೆಲ್ಲ ಓಡೋಕೆ ಸ್ಟಾರ್ಟ್ ಮಾಡುತ್ತೆ ಒಂದೇ ಡೈರೆಕ್ಷನ್ ಗೆ. ಅಂದ್ರೆ ಎಲ್ಲಿ ಆ ಫೀಮೇಲ್ ಟೈಟನ್ ಇದೆಯೋ ಅಲ್ಲಿಗೆ. ಅಂದ್ರೆ ಆ ಫೀಮೇಲ್ ಟೈಟನ್ ನ ಕೂಗಿಗೆ ಅಟ್ರಾಕ್ಟ್ ಆಗಿ ಎಲ್ಲಾ ಬೇರೆ ಟೈಟನ್ ಗಳು ಬರ್ತಾ ಇದೆ ಅದ್ರ ಹತ್ರನೇ. ಹೇಗೆ ತೋಳಗಳ ಕೂಗಿಗೆ ಬೇರೆ ತೋಳಗಳು ಅಟ್ರಾಕ್ಟ್ ಆಗಿ ಬರುತ್ತೋ ಅದೇ ರೀತಿ ಇವೆಲ್ಲ ಫೀಮೇಲ್ ಟೈಟನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಸೊ ಎರ್ವಿನ್ ಕಮೆಂಟ್ ಮಾಡ್ತಾನೆ ಈ ಫೀಮೇಲ್ ಟೈಟನ್ ನ ಡಿಫೆಂಡ್ ಮಾಡಿ ಅಂತ. ಮತ್ತೆ ಎಲ್ಲಾ ಬೇರೆ ಅಬ್ನಾರ್ಮಲ್ ಟೈಟನ್ ಗಳ ವಿರುದ್ಧ ಹೋರಾಡ್ತಾರೆ. ಯಾರಿಗೂ ಏನು ಆಗಿಲ್ಲ, ಬಟ್ 90% ಟೈಟನ್ಸ್ ಗಳಂತೂ ಅಲ್ಲೇ ವೈಪ್ ಔಟ್ ಆಗೋದ್ರು. ಎಷ್ಟೇ ಅಂದ್ರೂ ಇದು ಸರ್ವೆ ಕಾಪ್ಸ್ ಅಲ್ವಾ, ಅದಕ್ಕೆ. ಮತ್ತೆ ಅಲ್ಲಿರೋ ಬಾಕಿ ಟೈಟನ್ ಗಳೆಲ್ಲ ಆ ಫೀಮೇಲ್ ಟೈಟನ್ ನ ಪೂರ್ತಿ ತಿಂದೇ ಬಿಡುತ್ತೆ. ಆದ್ರೆ ಅದ್ರ ಒಳಗಿರೋ ಮನುಷ್ಯ ಬದುಕಿದಾನೋ ಅಥವಾ ಸತ್ತಿದಾನೋ ಅಂತ ಎರ್ವಿನ್ ಗೆ ಗೊತ್ತಾಗಿಲ್ಲ. ಸೊ ಎರ್ವಿನ್ ಕಮಾಂಡ್ ಮಾಡ್ತಾರೆ ಏನಂದ್ರೆ ಎಲ್ಲ ಮೆಂಬರ್ಸ್ ಗೂ ಹೇಳಿ ಈ ಕಾಡಿಂದ ಆಚೆ ಹೋಗೋಕೆ, ಅಂದ್ರೆ ವಾಪಸ್ ಹೆಡ್ ಔಟ್ ಗೆ ಹೋಗೋಕೆ. ಎರ್ವಿನ್ ಗೆ ಡೌಟ್ ಇದೆ ಏನಂದ್ರೆ ಆ ಟೈಟನ್ ಆಗಿರೋ ಮನುಷ್ಯನ ಹತ್ರ ಓಡಿಯಂ ಗಿಯರ್ ಕೂಡ ಇತ್ತು. ಅದಕ್ಕೆ ಯಾವಾಗ ಆ ಫೀಮೇಲ್ ಟೈಟನ್ ನ ಬಾಡಿನ ತಿನ್ಬಿಟ್ವೋ ಅದೇ ಟೈಮ್ ನಲ್ಲಿ ಅದ್ರ ಒಳಗಿರೋ ಆಪರೇಟರ್ ಓಡಿಯಂ ಗಿಯರ್ ನ ಮೂಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಅಂತ. ಮತ್ತೆ ಇಲ್ಲಿ ಆರನ್ ಲೇವೈನ ಕಾಮ್ರೇಡ್ ಜೊತೆ ಹೋಗ್ತಾ ಇದ್ದಾನೆ ವಾಪಸ್. ಇಲ್ಲಿ ಲೇವಾಯ್ ಇಲ್ಲ, ಲೇವಾಯ್ ಏನೋ ಬೇರೆ ಕೆಲಸಕ್ಕೆ ಅಂತ ಹೋಗಿದ್ದಾನೆ. ಆದ್ರೆ ಅದೇ ಟೈಮ್ ನಲ್ಲಿ ಯಾರೋ ಆಚೆ ಬರ್ತಾರೆ. ಮೇ ಬಿ ಇದು ಲೇವಾಯ್ ಆಗಿರಬಹುದು. ಬಟ್ ಅವನು ಸೀದಾ ಬಂದು ಗ್ಯಾಂಥರ್ ಗೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಂಡ್ ಆರನ್ ನೋಡಿದ್ರೆ ಗ್ಯಾಂಥರ್ ಸತ್ತೇ ಹೋದ. ವೇಟ್, ಲೇವಾಯ್ ತಂದೆ ಕಾಮ್ರೇಡ್ ಗೆ ಯಾಕೆ ಅಟ್ಯಾಕ್ ಮಾಡ್ದ? ಇದು ಲೇವಾಯ್ನ ಅಥವಾ ಬೇರೆ ಯಾರೋ ಆಗಿರಬಹುದಾ? ಯಾರು ಗೊತ್ತು. ಅಂಡ್ ಇವಾಗ ಶುರುವಾಗುತ್ತೆ ಎಪಿಸೋಡ್ 21. ಸೊ ಅರ್ಮಿನ್ ಮತ್ತೆ ಜೀನ್ ಮಾತಾಡ್ಕೊಳ್ತಾ ಬರ್ತಾ ಇದಾರೆ. ಜೀನ್ ಕೇಳ್ತಾನೆ ನಾವ್ ಯಾಕೆ ವಾಪಸ್ ಹೋಗ್ತಾ ಇದೀವಿ, ಪ್ಲಾನ್ ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ಯಾ ಅಂತ. ಅರ್ಮಿನ್ ಹೇಳ್ತಾನೆ ನೋ, ಪ್ಲಾನ್ ಒಂದ್ ವೇಳೆ ಸಕ್ಸಸ್ಫುಲ್ ಆಗಿದ್ರೆ ಆ ಟೈಟನ್ ಕಂಟ್ರೋಲ್ ಮಾಡ್ತಿರೋರು ಯಾರು ಅಂತ ನಮ್ಗೆ ಮೊದ್ಲೇ ಗೊತ್ತಾಗ್ತಾ ಇತ್ತು. ಆದ್ರೆ ಅದು ಗೊತ್ತಾಗಿಲ್ಲ, ಅಂದ್ರೆ ಅವನು ತಪ್ಸ್ಕೊಂಡು ಹೋಗಿದ್ದಾನೆ. ಈ ಪ್ಲಾನ್ ಮೇ ಬಿ ಫೇಲ್ ಆಗಿದೆ ಅಂತ. ಅರ್ಮಿನ್ ಮುಂದೆ ಹೇಳ್ತಾನೆ ಏನಂದ್ರೆ ಬಹುಶಃ ಈ ಫೀಮೇಲ್ ಟೈಟನ್ ನ ಕಂಟ್ರೋಲ್ ಮಾಡೋರು ಆರನ್ ನ ಟ್ರಾನ್ಸ್ಫಾರ್ಮೇಶನ್ ನೋಡಿದ್ರು. ಮತ್ತೆ ಅದೇ ದಿನದಿಂದ ಅವರು ಸ್ಕೆಚ್ ಆಗ್ತಾ ಇದ್ರು ಆರನ್ ನ ಹಿಡಿಯೋಕೆ. ಅದಕ್ಕೆ ತಾನೇ ಈ ಫೀಮೇಲ್ ಟೈಟನ್ ಆರನ್ ನ ಹಿಂದೆನೆ ಹೋಗ್ತಾ ಇದೆ ಅವನನ್ನ ಹುಡ್ಕೋಗೋಸ್ಕರ. ಅಂದ್ರೆ ಗಾಯ್ಸ್ ಇದ್ರ ಅರ್ಥ ಫೀಮೇಲ್ ಟೈಟನ್ ನ ಆಪರೇಟರ್ ಕೂಡ ಆರನ್ ನ ಟ್ರಾನ್ಸ್ಫಾರ್ಮೇಶನ್ ನೋಡಿದ ಪಾರ್ಟ್ 3 ಅಲ್ಲಿ. ಇಲ್ಲಿ ಎರ್ವಿನ್ ಹಾಂಜಿಗೆ ಹೇಳ್ತಾರೆ ಏನಂದ್ರೆ ಒಂದ್ ವೇಳೆ ಆ ಫೀಮೇಲ್ ಟೈಟನ್ ನ ಆಪರೇಟರ್ ಗೆ ಇನ್ನು ಸ್ಟ್ರೆಂತ್ ಉಳಿದಿದ್ರೆ, ಅಂದ್ರೆ ಇನ್ನು ಜಾಸ್ತಿ ಎನರ್ಜಿ ಉಳಿದಿದ್ರೆ ಅವನು ಬಹುಶಃ 2ನೇ ಸಲ ಕೂಡ ಟ್ರಾನ್ಸ್ಫಾರ್ಮ್ ಆಗಬಹುದೇನೋ. ಎರನ್ ತರ ಅಲ್ಲ, ಎರನ್ ಗಂತೂ ಸುಸ್ತಾಗುತ್ತೆ ಟ್ರಾನ್ಸ್ಫಾರ್ಮ್ ಆದ ನಂತರ. ಅವನ್ಗೆ ಎದ್ ನಿಂತ್ಕೊಳ್ಳೋಕು ಶಕ್ತಿ ಇರಲ್ಲ. ಸೊ ಬಹುಶಃ ಪ್ರತಿ ಟೈಟನ್ ಗೂ ಅದ್ರದ್ದೇ ಆದ ಸ್ಕಿಲ್ ಇದೆ. ಅಂಡ್ ಸೀನ್ ಕಟ್ ಆಗುತ್ತೆ. ಇಲ್ಲಿ ಲೇವೈನ ಕಾಮ್ರೇಡ್ ಇನ್ನು ಎರನ್ ನ ಕರ್ಕೊಂಡು ಹೋಗ್ತಾನೆ ಇದೆ. ಹೇಳ್ತಾನೆ ಏನಂದ್ರೆ ನಾವು ಬೇಗ ಹೆಡ್ ಕ್ವಾರ್ಟರ್ ಗೆ ಹೋಗ್ಬಿಟ್ಬೇಕು, ಇಲ್ದೇ ಇದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ. ಅಂಡ್ ಈ ಫೀಮೇಲ್ ಟೈಟನ್ ಆಪರೇಟರ್ ಇನ್ನು ಹಿಂದೆ ಬರ್ತಾನೆ ಇದ್ದಾನೆ. ಮತ್ತೆ ಎರ್ವಿನ್ ಹೇಳ್ದಂಗೆ ಒಂದ್ ವೇಳೆ ಆ ಆಪರೇಟರ್ ತನ್ನ ಸ್ಟ್ರೆಂತ್ ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ರೆ ಅವನು ಮತ್ತೆ ಸೆಕೆಂಡ್ ಟೈಮ್ ಟ್ರಾನ್ಸ್ಫಾರ್ಮ್ ಆಗ್ಬಹುದು. ಅಂಡ್ ಮತ್ತೆ ಆ ಆಪರೇಟರ್ ಈ ಫೀಮೇಲ್ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ. ಅಂಡ್ ಈ ಫೀಮೇಲ್ ಟೈಟನ್ ಅಂತೂ ಮೊದ್ಲಿನಷ್ಟೇ ಸ್ಪೀಡ್ ಇದೆ, ಒಂಚೂರು ಕಡಿಮೆನೇ ಆಗಿಲ್ಲ. ಸೊ ಇಲ್ದ ಉಲುವೋ ಪೆಟ್ರಾ ಹೇಳ್ತಾರೆ ಅರನ್ ನೀನು ಇಲ್ಲಿಂದ ಹೋಗ್ಬೇಡು, ಹೆಡ್ ಕ್ವಾರ್ಟರ್ ಗೆ ಬೇಗ ಹೋಗು, ನಾವ್ ಈ ಫೀಮೇಲ್ ಟೈಟನ್ ನ ನೋಡ್ಕೊಳ್ತೀವಿ ಅಂತ. ಮತ್ತೆ ಅವನು ಹೋಗ್ತಾನೆ ಗುಡ್ ಲಕ್ ಅಂತ, ನೀವು ಗೆದ್ದೇ ಬರ್ಬೇಕು, ಸಾಯ್ಬೇಡಿ ಅಂತ. ಅಂಡ್ ಇವ್ರು 3 ಜನ ಸೇರಿ ಆ ಫೀಮೇಲ್ ಟೈಟನ್ ನ ಕಣ್ಣಿಗೆ ಅಟ್ಯಾಕ್ ಮಾಡಿ ಬ್ಲೈಂಡ್ ಮಾಡ್ಬಿಡ್ತಾಳೆ ಅವಳನ್ನ. ಆದ್ರೆ ಅವಳಿನ್ನು ತನ್ನ ಕುತ್ತಿಗೆನ ಮುಚ್ಕೊಂಡೇ ಇದ್ದಾಳೆ ಕೈಯಿಂದ. ಅಂಡ್ ಅವ್ರು 3 ಜನ ಸೇರಿ ಆ ಫೀಮೇಲ್ ಟೈಟನ್ ನ ಎಲ್ಲ ಮಸಲ್ಸ್ ನ ಕತ್ತರಿಸ್ಬಿಡ್ತಾರೆ. ಅದು ಮೂವ್ ಆಗದೆ ಇರ್ಲಿ ಅಂತ, ನಡೆಯೋಕ್ ಆಗ್ಬಾರ್ದು ಆ ರೀತಿ. ಅರೆನ್ ಹಿಂದೆ ತಿರ್ಗಿ ನೋಡಿದಾಗ ಅವನ್ಗೂ ಅನ್ಸುತ್ತೆ ಈ ಲೆವಾಯ್ನ ಕಾಮ್ರೇಡ್ ಎಷ್ಟು ಪವರ್ಫುಲ್ ಮತ್ತೆ ಸ್ಟ್ರಾಂಗ್ ಇದೆ ಅಂತ. ಎಲ್ಲರೂ ಒಬ್ರುನೊಬ್ರು ನಂಬ್ತಾರೆ ಅವರ ಅಟ್ಯಾಕ್ಸ್ ನ ಮೇಲೆ ಅವ್ರಿಗೆ ಕಂಟ್ರೋಲ್ ಇದೆ ಅಂತ. ಬಟ್ ವೇಟ್, ಅವನ್ಗೆ ಲೆವಾಯ್ನ ಮಾತು ನೆನಪಾಗುತ್ತೆ. ಲೆವಾಯ್ ಹಿಂದಿನ ಪಾರ್ಟ್ ನಲ್ಲಿ ಹೇಳಿದ್ದ ಏನಂದ್ರೆ ಅವನ ಹತ್ರ ಯಾವ್ದು ಉತ್ತರ ಇಲ್ಲ. ಅವನ ಕಾಮ್ರೇಡ್ ಅವನನ್ನ ನಂಬ್ತಾರೆ, ಆದ್ರೆ ಅವನ ಹತ್ರ ಉತ್ತರ ಇಲ್ಲ. ಅವನು ಗೆಲ್ತಾನೋ ಸೋಲ್ತಾನೋ ಅದು ಅವನ್ಗೆ ಗೊತ್ತಿಲ್ಲ. ಇದು ಯಾವತ್ತೂ ರಹಸ್ಯವಾಗೇ ಇದ್ದಿದ್ದು. ಅವನು ಇಲ್ಲಿವರೆಗೂ ಎಷ್ಟೋ ಜನರನ್ನ ಕಳ್ಕೊಂಡಿದ್ದಾನೆ. ಮತ್ತೆ ಅರೆನ್ ಹಿಂದೆ ತಿರ್ಗಿ ನೋಡ್ತಾನೆ, ಇಲ್ಲಿ ಆ ಫೀಮೇಲ್ ಟೈಟನ್ ಇಲ್ದ ಬಾಯಿಂದ ಕಚ್ಚಿ ಕೊಂದೇ ಬಿಡ್ತಾಳೆ. ಇವಾಗ ಪೆಟ್ರಾ ಕೂಡ ಡೇಂಜರ್ ನಲ್ಲಿದ್ದಾಳೆ. ಯಾಕಂದ್ರೆ ಆ ಫೀಮೇಲ್ ಟೈಟನ್ ಗೆ ಕಣ್ ಕಾಣಿಸ್ತಾ ಇದೆ. ಆ ಫೀಮೇಲ್ ಟೈಟನ್ ತನ್ನ ಎನರ್ಜಿನ ಒಂದೇ ಒಂದು ಕಣ್ಣನ್ನ ಹೀಲ್ ಮಾಡೋಗೋಸ್ಕರ ಬಳಸಿತ್ತು. ಈಗ ಅದು ಪೆಟ್ರಾನ ಹಿಂದೆ ಹೋಗ್ತಾ ಇದೆ. ಅಂಡ್ ಅವಳು ಪೆಟ್ರಾನ ಕಾಲಿಂದ ಮರಕ್ಕೆ ಬರ್ದೇ ಬಿಡ್ತಾಳೆ. ಮತ್ತೆ ಪೆಟ್ರಾ ಕೂಡ ಸತ್ತೋದ್ಲು. ಇಲ್ಲಿ ಉಲುವೋ ಫೈನಲ್ ಅಟ್ಯಾಕ್ ಮಾಡ್ತಾನೆ ಅವಳ ಕುತ್ತಿಗೆಗೆ. ಆದ್ರೆ ಅದು ಶೀಲ್ಡ್ ಮಾಡ್ಕೊಂಡ್ ಬಿಡುತ್ತೆ. ಮತ್ತೆ ಅವನ ಬ್ಲೇಡ್ ಹೊಡೆದೋಗ್ಬಿಡುತ್ತೆ. ಅಂಡ್ ಉಲುವೋ ಕೂಡ ಸತ್ತೋಗ್ಬಿಟ್ಟ. ಅರೆನ್ ಇದೆಲ್ಲ ನೋಡ್ತಾನೆ. ಅರೆನ್ ಕೆಳಗೆನೆ ಫೀಮೇಲ್ ಟೈಟನ್ ಇದೆ. ಇಲ್ದ್ ಉಲುವೋ ಪೆಟ್ರಾ ಎಲ್ಲ ಸತ್ತೋಗ್ಬಿಟ್ರು.
ಅಂಡ್ ಎರೆನ್ಗೆ ಕೋಪನ ತಡೆಯೋಕಾಗ್ಲಿಲ್ಲ ಮತ್ತೆ ಅವನು ಸೀದಾ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಟೈಟನ್ ಆಗಿ. ಈ ಟ್ರಾನ್ಸ್ಫಾರ್ಮೇಶನ್ ನ ಸದ್ದು ಮತ್ತೆ ಅವನ ಕೂಗು ಎಲ್ಲರಿಗೂ ಕೇಳಿಸುತ್ತೆ. ಮತ್ತೆ ಎರೆನ್ ಅಂಡ್ ಫೀಮೇಲ್ ಟೈಟನ್ ನ ವಿರುದ್ಧ ಫೈಟ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಲೆವಾಯ್ ಆ ಸದ್ದನ್ನ ಕೇಳಿ ಹಿಂದೆ ಬರ್ತಾ ಇದ್ದ. ಅದೇ ದಾರಿ ನಡುವೆಯಲ್ಲಿ ಅವನಿಗೂ ಕಾಣುತ್ತೆ ಅವನ ಕಾಮ್ರೇಡ್ಸ್ ಎಲ್ಲ ಸತ್ತೋಗಿದ್ದಾರೆ. ಗಾಂಥರ್, ಇಲ್ದ್, ಉಲುವೋ, ಪೆಟ್ರಾ ಎಲ್ಲ ಸತ್ತೋಗಿದ್ದಾರೆ. ಇದನ್ನ ನೋಡಂತ ಅವನ್ಗೆ ಇನ್ನೂ ಬೇಜಾರಾಗುತ್ತೆ. ಎರೆನ್ ಇಲ್ಲಿ ಫೀಮೇಲ್ ಟೈಟನ್ ಗೆ ಸರಿಯಾಗಿ ಹೊಡಿತಾ ಇದ್ದಾನೆ. ಎರೆನ್ ತನ್ನ ಮನ್ಸಲ್ಲೇ ಅನ್ಕೊಳ್ತಾನೆ ಇದೆಲ್ಲ ನನ್ನಿಂದಾನೇ ಆದಿದ್ದು. ಒಂದ್ ವೇಳೆ ನಾನು ಸ್ವಲ್ಪ ಸಮಯದ ಹಿಂದೆ ಸರಿಯಾದ ನಿರ್ಧಾರನ ತಗೊಂಡು ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟಿದ್ರೆ ಈ ಫೀಮೇಲ್ ಟೈಟನ್ ನ ಸೋಲ್ಸ್ಬೋದಿತ್ತು. ಅವ್ರು ಯಾರು ಸಾಯ್ತಾನೆ ಇರ್ಲಿಲ್ಲ. ಒಂದ್ ವೇಳೆ ಅದಕ್ಕೂ ಮುಂಚೆನೆ ಟ್ರಾನ್ಸ್ಫಾರ್ಮ್ ಆಗಿದ್ರೆ ಅಷ್ಟು ಕಾಮ್ರೇಡ್ಸ್ ಸಾಯ್ತಾನೆ ಇರ್ಲಿಲ್ಲ. ಮತ್ತೆ ಲೆವಾಯ್ ಕೂಡ ಅಲ್ಲೇ ಇದ್ರು. ಬಹುಶಃ ನಾವು ಫೀಮೇಲ್ ಟೈಟನ್ ನ ಕ್ಯಾಪ್ಚರ್ ಕೂಡ ಮಾಡ್ತಿದ್ವೇನೋ. ಆದ್ರೆ ಇವೆಲ್ಲ ನನ್ನಿಂದಾನೇ ಆಗಿದ್ದು. ನಾನು ಸರಿಯಾದ ನಿರ್ಧಾರ ತಗೊಳ್ಳೇ ಇಲ್ಲ. ಮತ್ತೆ ನನ್ನ ನಿರ್ಧಾರದಿಂದ ಇವರೆಲ್ಲ ಸತ್ರು ಈಗ. ಮತ್ತೆ ಎರೆನ್ ಫೀಮೇಲ್ ಟೈಟನ್ ಮೇಲೆ ಕೂಗ್ತಾನೆ, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾನಿವಾಗ ನಿನ್ನ ಪ್ರತಿ ಬಾಡಿ ಪಾರ್ಟ್ಸ್ ನ ಕಟ್ ಮಾಡ್ಬಿಡ್ತೀನಿ ಅಂತ. ಬಟ್ ಆ ಫೀಮೇಲ್ ಟೈಟನ್ ಮತ್ತೆ ಎದ್ ಬಿಡುತ್ತೆ ಅಂಡ್ ಫೈಟ್ ಮಾಡ್ತಾ ಇದೆ. ಇನ್ನು ಅದು ತನ್ನ ಕೈನೂ ಕೂಡ ಶೀಲ್ಡ್ ಮಾಡ್ಕೊಂಡು ಎರೆನ್ ನ ದವಡೆನ ಒಡೆದ್ ಬಿಡುತ್ತೆ. ಆದ್ರೆ ಅವನು ಸೀದಾ ಪಂಚ್ ಕೊಡ್ತಾನೆ. ಆ ಫೀಮೇಲ್ ಟೈಟನ್ ನ ಹಾರ್ಸ್ ಬಿಡ್ತಾನೆ ಮೇಲೆ. ಆದ್ರೆ ಈಗಂತೂ ಎರೆನ್ ಪೂರ್ತಿ ಸುಸ್ತಾಗ್ಬಿಟ್ಟಿದ್ದಾನೆ. ಅವನ್ಗೆ ಫೈಟ್ ಮಾಡೋಕ್ ಆಗ್ತಾ ಇಲ್ಲ. ಅಂಡ್ ಫೀಮೇಲ್ ಟೈಟನ್ ಒಂದೇ ಒಂದು ಅಟ್ಯಾಕ್ ನಿಂದ ಎರೆನ್ ನ ಪೂರ್ತಿ ತಲೆನ ಹಾರ್ಸ್ ಬಿಡ್ತಾಳೆ. ಅಂಡ್ ತನ್ನ ಬಾಯಿಂದ ಎರೆನ್ ನ ಹೊರಗಡೆ ತೆಗಿತಾಳೆ ಮತ್ತೆ ಅದನ್ನ ನುಂಗೆ ಬಿಡ್ತಾಳೆ. ಅಲ್ಲಿಗೆ ಮಿಕಾಸ ಕೂಡ ಬರ್ತಾಳೆ ಅಂಡ್ ಇದನ್ನ ನೋಡ್ತಾಳೆ. ಮಿಕಾಸಾಗೂ ಕೂಡ ಇದನ್ನ ತಡೆಯೋಕಾಗ್ಲಿಲ್ಲ. ಮತ್ತೆ ಆ ಫೀಮೇಲ್ ಟೈಟನ್ ಅಲ್ಲಿಂದ ಹೋಗ್ಬಿಡುತ್ತೆ. ಇದನ್ನ ನೋಡಂತೂ ಮಿಕಾಸಾಗೆ ಪಿತ್ತ ನೆತ್ತಿಗೇರುತ್ತೆ. ಅವಳು ಫುಲ್ ಸ್ಪೀಡ್ ನಲ್ಲಿ ಆ ಫೀಮೇಲ್ ಟೈಟನ್ ನ ಹಿಂದೆ ಹೋಗ್ತಾಳೆ. ಮಿಕಾಸಾ ಫೀಮೇಲ್ ಟೈಟನ್ ನ ಮಸಲ್ಸ್ ನ ಸ್ಲೈಸ್ ಮಾಡ್ಬಿಡ್ತಾಳೆ. ಇದರಿಂದ ಆ ಫೀಮೇಲ್ ಟೈಟನ್ ಕೆಳಗೆ ಬೀಳುತ್ತೆ. ಆದ್ರೆ ಮಿಕಾಸಾಗೆ ಎರೆನ್ ನ ತೆಗಿಯೋಕಾಗ್ತಿಲ್ಲ. ಯಾಕಂದ್ರೆ ಅವಳು ಪೂರ್ತಿ ಕವರ್ ಮಾಡ್ಕೊಂಡಿದ್ದಾಳೆ. ಅಂಡ್ ಅಲ್ಲಿಗೆ ಲೆವಾಯ್ ಬರ್ತಾನೆ. ಮಿಕಾಸಾ ಹೇಳ್ತಾಳೆ ಎರೆನ್ ಇನ್ನು ಬದ್ಕೊಂಡಿದ್ದಾನೆ. ನಾನ್ ನೋಡ್ದಂಗೆ ಆ ಫೀಮೇಲ್ ಟೈಟನ್ ಎರೆನ್ ಇನ್ನು ಅಗೆದು ತಿನ್ಲಿಲ್ಲ. ಲೆವಾಯ್ ಹೇಳ್ತಾನೆ, ಹೌದಾ, ಸರಿ ಹಾಗಿದ್ರೆ ನನ್ನ ಆರ್ಡರ್ ನ ಫಾಲೋ ಮಾಡು. ನಮ್ಮಿಬ್ರು ಗೋಲ್ ಇವಾಗ ಎರೆನ್ ನ ರೆಸ್ಕ್ಯೂ ಮಾಡೋದು. ಸೊ ಮಿಕಾಸಾ ಮತ್ತೆ ಲೆವಾಯ್ ಫೀಮೇಲ್ ಟೈಟನ್ ಹತ್ರ ಬರ್ತಾರೆ. ಅಂಡ್ ಫೀಮೇಲ್ ಟೈಟನ್ ಲೆವಾಯ್ಗೆ ಅಟ್ಯಾಕ್ ಮಾಡುತ್ತೆ. ಬಟ್ ಅವನು ಸೀದಾ ಫಿಜೆಟ್ ಸ್ಪಿನ್ನರ್ ನ ತರ ಸ್ಪಿನ್ ಮಾಡಿ ಬ್ಲೇಡ್ ನಿಂದ ಅವಳ ಕೈಯನ್ನೇ ಕಟ್ ಮಾಡ್ಬಿಟ್ಟ. ಅಂಡ್ ಬರೀ 2 ಸೆಕೆಂಡ್ ನಲ್ಲಿ ಅವಳನ್ನ ನಾಕ್ಔಟ್ ಮಾಡ್ಬಿಟ್ಟ. ಗುರು, ಲೆವಾಯ್ ಎಷ್ಟು ವೇಗವಾಗಿ ಕತ್ತರಿಸ್ತಾ ಇದ್ದಾನೆ ಅಂದ್ರೆ ಆ ಫೀಮೇಲ್ ಟೈಟನ್ ಗೆ ಹೇಳೋಕೆ ಆಗ್ತಲ್ಲ, ಏನೋ ಮಾಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಲೆವಾಯ್ ಒಬ್ಬ ಜೀನಿಯಸ್ ಕಮಾಂಡರ್ ಅಂತಾನೆ ಹೇಳ್ಬಹುದು. ಮತ್ತೆ ಲೆವಾಯ್ ಎರೆನ್ ನ ರೆಸ್ಕ್ಯೂ ಮಾಡ್ತಾನೆ ಅಂಡ್ ಹೇಳ್ತಾನೆ, ನಾವಿವಾಗ ಇಲ್ಲಿಂದ ಹೋಗ್ಬೇಕು. ಆ ಫೀಮೇಲ್ ಟೈಟನ್ ಹತ್ರ ಫೈಟ್ ಮಾಡೋಕ್ ಆಗಲ್ಲ. ಎರೆನ್ ನ ಬದುಕುಳಿಸೋದು ಇವಾಗ ಇಂಪಾರ್ಟೆಂಟ್ ಅಂತ. ಅಂಡ್ ಅವರಿಬ್ರು ಹೋಗ್ತಾರೆ. ಇಲ್ಲಿ ನೋಡ್ತೀವಿ ಏನಂದ್ರೆ ಫೀಮೇಲ್ ಟೈಟನ್ ನ ಕಣ್ಣಿನ ನೀರ್ ಬರ್ತಾ ಇದೆ. ಮತ್ತೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇವಾಗ ಸರ್ವೆ ಕಾಪ್ಸ್ ನ ಎಲ್ಲಾ ಮೆಂಬರ್ಸ್ ಒಂದೇ ದಿಕ್ಕಿನಿಂದ ವಾಪಸ್ ಹೋಗ್ತಾ ಇದ್ದಾರೆ. ಆದ್ರೆ ಗೋಡೆಯ ಒಳಗಡೆ ಹೋಗೋಕೆ ಮಿಷನ್ ಅಂತೂ ಪಾಸ್ ಆಗಿಲ್ಲ. ಮತ್ತೆ ಎಷ್ಟು ಹೆಣಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತನ್ನ ಕುದುರೆಯಲ್ಲಿ ಮತ್ತೆ ಗಾಡಿಯಲ್ಲಿ. ಆದ್ರೆ ಅಲ್ಲಿಗೆ ಇದ್ಕಿದಂಗೆ ಟೈಟನ್ ಗಳು ಬಂದ್ಬಿಟ್ವು. ತುಂಬಾನೇ ಟೈಟನ್ ಗಳು ಸುತ್ತುವರೆದಿವೆ ಅಲ್ಲಿ ಇಲ್ಲಿ ಅಂತ. ಮತ್ತೆ ಟೈಟನ್ ಗಳನ್ನ ಡಿಸ್ಟ್ರಾಕ್ಟ್ ಮಾಡೋಗೋಸ್ಕರ ಡೆಡ್ ಬಾಡಿ ಗಳನ್ನ ಆಚೆ ಎಸಿರಿ ಅಂತ ಲೆವಾಯ್ ಕಮಾಂಡ್ ಮಾಡ್ತಾರೆ. ಡೆಡ್ ಬಾಡಿ ಎಷ್ಟೇ ಅಂದ್ರೂ ಡೆಡ್ ಬಾಡಿನೇ. ಲೆವಾಯ್ಗೂ ತುಂಬಾ ನೋವಾಗುತ್ತೆ. ಯಾಕಂದ್ರೆ ಇದು ಅವನದೇ ಮೆಂಬರ್ಸ್ ಆಗಿದ್ರು. ಪೆಟ್ರಾ ನೀವಿಲ್ಲಿ ನೋಡ್ಬೋದು, ಅವಳ ಡೆಡ್ ಬಾಡಿನೂ ಕೂಡ ಅವರು ಎಸೆದ್ ಬಿಟ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಲವೊಂದ್ ಮಿಷನ್ ಗೆ ಹೋಗ್ಬಿಟ್ರೆ ಮನೆಯವ್ರಿಗೆ ನಿಮ್ಮ ಡೆಡ್ ಬಾಡೀಸ್ ಕೂಡ ಸಿಗಲ್ಲ ಕೊನೆದಾಗಿ ನೋಡೋಕೆ. ಈ ಅಟ್ಯಾಕ್ ಆನ್ ಟೈಟನ್ ನ ಜಗತ್ತು ಅಷ್ಟು ಭೀಕರವಾಗಿದೆ. ಅಂಡ್ ಹಾಗೆ ಎಲ್ಲ ವಾಪಸ್ ಬರ್ತಾರೆ. ಗೋಡೆಯ ಒಳಗಡೆ ಎಲ್ಲರೂ ಬೇಜಾರಾಗಿದ್ದಾರೆ, ನೋವಲ್ಲಿದ್ದಾರೆ. ಯಾಕಂದ್ರೆ ಮಿಷನ್ ಫೇಲ್ ಆಗಿದೆ. ಮತ್ತೆ ಸುತ್ತಮುತ್ತ ಇರೋ ಜನ ಮಾತಾಡ್ಕೊಳ್ತಾ ಇದ್ದಾರೆ, ಇವರು ನಮ್ ದುಡ್ಡನ್ನೇ ತಿನ್ನೋದು, ಟ್ಯಾಕ್ಸ್ ನ ರೂಪೀಸ್ ನ ಬಳಸ್ಕೊಳ್ತಾರೆ ಮತ್ತೆ ತನ್ನ ಮೆಂಬರ್ಸ್ ಗೆ ಕೊಡ್ತಾರೆ. ಆದ್ರೆ ಕೊನೆಗೆ ಇವರೆಲ್ಲ ಸಾಯ್ತಾರೆ. ಈ ಸರ್ವೆ ಕಾಪ್ಸ್ ಯಾವ್ದು ಕೆಲ್ಸಕ್ಕಿಲ್ಲ ಅಂತ. ಆದ್ರೆ ಯಾರು ಏನು ಮಾತಾಡಲ್ಲ, ಯಾಕಂದ್ರೆ ಮಾತಾಡೋಕೆ ಅಲ್ಲಿ ಏನು ಇಲ್ವೇ ಇಲ್ಲ. ಅಂಡ್ ಅಲ್ಲಿಗೆ ಲೆವಾಯ್ ನ ಹತ್ರ ಪೆಟ್ರಾನ ಅಪ್ಪ ಬರ್ತಾರೆ. ಮತ್ತೆ ಕೇಳ್ತಾರೆ, ಕಮಾಂಡರ್ ಲೆವಾಯ್, ನಿಮ್ಗಂತೂ ಗೊತ್ತಿದೆ ನನ್ನ ಮಗಳು ನಿಮ್ದೆ ಕಾಮ್ರೇಡ್ ಅಲ್ಲಿ ಇರೋದು. ಅವಳು ನನ್ಗೆ ಲೆಟರ್ಸ್ ನು ಕೂಡ ಕಳಿಸಿದ್ಲು. ಏನಂದ್ರೆ ಅವಳು ತುಂಬಾ ಖುಷಿಯಾಗಿದ್ದಾಳೆ ಅಂತ ನಿಮ್ಮ ಕಾಮ್ರೇಡ್ ನ ಜಾಯ್ನ್ ಆಗಿ. ಮತ್ತೆ ಅವಳು ಪೂರ್ತಿ ಜೀವನ ನಿಮ್ಮ ಜೊತೆನೆ ಇರ್ಬೇಕು ಅಂತ ಹೇಳಿದ್ಲು. ಮತ್ತೆ ನಿಮ್ಗಂತೂ ಗೊತ್ತೇ ಇದೆ ಅವಳದಿನ್ನು ಮದ್ವೆ ವಯಸ್ಸು ಆಗಿಲ್ಲ. ಹೀಗಾಗಿ ನೀವು ಸ್ವಲ್ಪ ಪೆಟ್ರಾಗೆ ಅರ್ಥ ಮಾಡಿಸಿ. ಮತ್ತೆ ನನ್ಗೆ ಅವಳೆಲ್ಲೂ ಕಾಣ್ತಾ ಇಲ್ಲ. ಅವಳು ಬರೋಕು ಮುಂಚೆ ನಾನು ಇಲ್ಲಿಂದ ಹೋಗ್ಬೇಕು. ಮತ್ತೆ ಗಾಯ್ಸ್, ನಿಮ್ಗಂತೂ ಗೊತ್ತೇ ಇದೆ ಪೆಟ್ರಾ ಸತ್ತೋಗಿದ್ದಾಳೆ. ಪೆಟ್ರಾನ ಅಪ್ಪಂಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಲೆವಾಯ್ ಕೂಡ ಸುಮ್ನೆ ಇದ್ದಾನೆ. ಯಾಕಂದ್ರೆ ಏನ್ ಹೇಳೋಕೆ ಬಾಯ್ ಹೇಗ್ ಬರುತ್ತೆ. ಪೆಟ್ರಾನ ಡೆಡ್ ಬಾಡಿ ಕೂಡ ಅವ್ರ ಹತ್ರ ಇಲ್ವೇ ಇಲ್ಲ. ಎಪಿಸೋಡ್ 23. ಇಲ್ಲಿ ನಮ್ಗೆ ಆನಿಯ ಫ್ಲಾಶ್ ಬ್ಯಾಕ್ ನ ತೋರ್ಸ್ತಾರೆ. ಆನಿ ಇಲ್ಲಿ ತನ್ನ ಅಪ್ಪನ ಜೊತೆ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ. ಅವಳ ಅಪ್ಪ ಹೇಳ್ತಾರೆ, ನೀನೊಂದು ವಾರಿಯರ್ ಆಗ್ಬೇಕು ಮಗಳೇ, ನೀನು ಹೋರಾಡೋದನ್ನ ಕಲಿಲೇಬೇಕು ಅಂತ. ಅಂಡ್ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮತ್ತೆ ಇಲ್ಲಿ ನಮ್ಗೆ ಪೊಲೀಸ್ ಬ್ರಿಗೇಡ್ ನ ಸ್ವಲ್ಪ ಮೆಂಬರ್ಸ್ ನ ತೋರ್ಸ್ತಾರೆ. ಪೊಲೀಸ್ ಬ್ರಿಗೇಡ್ ನ ಜೀವನ ಸ್ವಲ್ಪ ಚೆನ್ನಾಗೇ ಇದೆ. ಅಂದ್ರೆ ಅವರು ಟೈಟನ್ಸ್ ವಿರುದ್ಧ ಹೋರಾಡೋಕಂತೂ ಹೋಗಲ್ಲ. ಬರೀ ಗವರ್ಮೆಂಟ್ ನ ಮಾತನ್ನ ಕೇಳ್ಕೊಂಡು ಅದು ಇದು ಡ್ಯೂಟಿನ ಮಾಡ್ತಾ ಇರೋದು. ಆನಿ ಪೊಲೀಸ್ ಬ್ರಿಗೇಡ್ ನ ಜಾಯ್ನ್ ಆಗಿದ್ದಾಳೆ ಅಂತ ನಿಮ್ಗೆ ಗೊತ್ತೇ ಇದೆ. ಒಂದ್ ವೇಳೆ ಗೊತ್ತಿಲ್ಲದೆ ಇದ್ರೆ ನೀವು ಪ್ರೀವಿಯಸ್ ಪಾರ್ಟ್ಸ್ ನ ನೋಡ್ಬೋದು. ಅದಕ್ಕೆ ಹೇಳಿದ್ದು ನೋಡ್ಕೊಂಡ್ ಬನ್ನಿ ಅಂತ. ಮತ್ತೆ ಸ್ವಲ್ಪ ಹೊಸ ಕ್ಯಾರೆಕ್ಟರ್
ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವನ್ ಹೆಸರು ಮಾರ್ಲೋ, ಇವಳ ಹೆಸರು ಮಿಸ್ಸಿ ಅಂತ. ಮಾರ್ಲೋ ಸ್ವಲ್ಪ ಅರೆನ್ನ ತರಾನೆ, ಏನಂದ್ರೆ ಈ ಪೊಲೀಸ್ ಬ್ರಿಗೇಡ್ ನ ಸುಪೀರಿಯರ್ಸ್ ಎಲ್ಲ ತುಂಬಾನೇ ಆಲ್ಸಿ ಅಂಡ್ ತುಂಬಾನೇ ಕರಪ್ಟ್. ಅವರು ಬ್ಲಾಕ್ ಮಾರ್ಕೆಟ್ ಗೂ ಕೂಡ ಕನೆಕ್ಟ್ ಆಗಿದ್ದಾರೆ. ಗವರ್ಮೆಂಟ್ ಕೊಟ್ಟಿರೋ ವಸ್ತುಗಳನ್ನ ಅವರು ಬ್ಲಾಕ್ ಮಾರ್ಕೆಟ್ ಗೆ ಸೆಲ್ ಮಾಡ್ತಾರೆ, ಇನ್ನು ಹೆಚ್ಚು ದುಡ್ಡನ್ನ ಪಡ್ಕೊಳ್ಳೋಗೋಸ್ಕರ. ಇದನ್ನ ಮಾರ್ಲೋ ಕೂಡ ನೋಡ್ತಾನೆ. ಮಾರ್ಲೋ ಅವ್ರ ವಿರುದ್ಧ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ನ್ ಮಾತಾಡಿದ್ರು ಕೂಡ ಅವರು ಹೊಡೆದು ಕಳಿಸ್ತಾರೆ. ಬಿಕಾಸ್ ಅವರೆಲ್ಲ ಸುಪೀರಿಯರ್ಸ್ ತಾನೆ. ಒಂದ್ ವೇಳೆ ಆ ಸುಪೀರಿಯರ್ಸ್ ಮನ್ಸ್ ಮಾಡಿದ್ರೆ ಮಾರ್ಲೋನ ಜೈಲ್ಗೂ ಕೂಡ ಹಾಕ್ಬಹುದು. ಆದ್ರೆ ಆನಿ ಬಂದು ಆ ಸುಪೀರಿಯರ್ಸ್ ನ ತಡಿತಾಳೆ ಮತ್ತೆ ಹೇಳ್ತಾಳೆ, ನೀವು ಅವನ್ಗೆ ಹೊಡಿಬೇಡಿ ಬಿಕಾಸ್ ಜನ ನೋಡ್ತಾ ಇದಾರೆ ಅಂಡ್ ಅವ್ನ ಮಾತುಗಳನ್ನ ಇಗ್ನೋರ್ ಮಾಡಿ ಇಲ್ಲಿಂದ ಹೋಗ್ಬೇಡಿ ಅಂತ. ಮತ್ತೆ ಅವರು ಅಲ್ಲಿಂದ ಹೋಗ್ತಾರೆ. ಎಲ್ಲರಿಗೂ ಒಂದೊಂದ್ ರೀತಿ ಪ್ರಾಬ್ಲಮ್ ಇದೆ. ಸರ್ವೆ ಕಾಪ್ಸ್ ನಲ್ಲಿ ಟೈಟನ್ ಇಂದ ಕೆಲವು ಜನ ಸಾಯ್ತಾರೆ, ಮತ್ತೆ ಇಲ್ಲಿ ಪೊಲೀಸ್ ಬ್ರಿಗೇಡ್ ನಲ್ಲಿ ಸುಪೀರಿಯರ್ಸ್ ನಿಂದ ಶೋಷಣೆಗೊಳಗಾಗ್ತಾರೆ. ಅಂಡ್ ಹಾಗೆ ಪೊಲೀಸ್ ಬ್ರಿಗೇಡ್ ನ ಎಲ್ಲಾ ಮೆಂಬರ್ಸ್ ಹೆಡ್ ಕ್ವಾರ್ಟರ್ ಗೆ ಹೋಗ್ತಿರುವಾಗ ಆರ್ಮಿನ್ ಆನಿನ ಕರೀತಾನೆ. ಆರ್ಮಿನ್ ಇಲ್ಲಿ ಅಡ್ಕೊಂಡು ಬಂದಿದ್ದ, ಯಾರಿಗೂ ಗೊತ್ತಿಲ್ಲದೆ ಇದ್ದಂಗೆ. ಆನಿ ಕೇಳ್ತಾಳೆ, ನೀನ್ ಯಾಕೆ ಈ ಬಟ್ಟೆಯಲ್ಲಿ ಇದೆಯಾ ಅಂತ. ಆರ್ಮಿನ್ ಹೇಳ್ತಾನೆ, ಆನಿ ನನ್ಗೆ ಹೆಲ್ಪ್ ಮಾಡ್ಬೇಕು, ನಮಗೆ ನೀನು ಹೆಲ್ಪ್ ಮಾಡ್ಬೇಕು ಆರನ್ನ ಬಿಡ್ಸೋಗೋಸ್ಕರ. ಆರನ್ನ ನಾವು ಎಸ್ಕೇಪ್ ಮಾಡ್ಕೊಂಡು ತರಬೇಕು. ಮತ್ತೆ ಈ ರೈನ್ ಕೋಟ್ ನ ಆರ್ಮಿನ್ ಯಾಕೆ ಹಾಕೊಂಡಿದ್ದ ಅಂದ್ರೆ ಓಡಿಯಂ ಗಿಯರ್ ನ ಬಚ್ಚಿಡೋಗೋಸ್ಕರ, ಯಾರಿಗೂ ಗೊತ್ತಾಗದೆ ಇರ್ಲಿ ಅಂತ. ಆನಿ ಕೇಳ್ತಾಳೆ, ನಿಮ್ಗೆ ಯಾವ ರೀತಿ ಸಹಾಯ ಬೇಕು? ನೀವು ಗವರ್ಮೆಂಟ್ ಇಂದ ಅಂತೂ ಓಡೋಕ್ ಆಗಲ್ಲ. ಆನಿನ್ ಇಷ್ಟೆಲ್ಲ ಮಾಡಿದಾನೆ ಅಂಡ್ ಮಿಷನ್ ಕೂಡ ಫೇಲ್ ಆಗಿದೆ. ನಿಮ್ ಹತ್ರ ಈಗ ಪ್ರೂಫ್ ಇಲ್ಲ. ಸೊ ಇವಾಗ ಗವರ್ಮೆಂಟ್ ನಿಮ್ ವಿರುದ್ಧ ಅಂತೂ ಬಂದೇ ಬರುತ್ತೆ. ನೀವು ಎಲ್ಲಿವರೆಗೂ ಅಡ್ಕೊಳ್ತೀರಾ, ಈ ವಾಲ್ಸ್ ನ ಒಳಗಂತೂ ನೀವು ಎಲ್ಲಿ ಅಡ್ಕೊಂಡ್ರು ಗವರ್ಮೆಂಟ್ ಗೆ ಗೊತ್ತಾಗುತ್ತೆ. ಬಟ್ ಆರ್ಮಿನ್ ಹೇಳ್ತಾನೆ, ಪರವಾಗಿಲ್ಲ, ನಾವೆಲ್ಲಾದ್ರೂ ಟೆಂಪ್ರರಿ ಅರೆನ್ ನ ಹುಡ್ಸಿಡ್ತೀವಿ. ಗವರ್ಮೆಂಟ್ ನಮ್ಮನ್ನ ಹುಡುಕುವಷ್ಟರಲ್ಲಿ ನಾವು ಪ್ರೂಫ್ಸ್ ನ ಕಲೆ ಹಾಕ್ತಿವಿ. ಆದ್ರೆ ಆನಿ ಹೇಳ್ತಾಳೆ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ನಾನ್ ಇದ್ರಲ್ಲಿ ಬರೋಕ್ ಆಗಲ್ಲ ಅಂತ. ಬಟ್ ಆರ್ಮಿನ್ ಕೂಗ್ತಾನೆ, ಆರೆನ್ ಸತ್ತೋಗ್ತಾನೆ ಒಂದ್ ವೇಳೆ ನೀನು ಬರ್ದೇ ಇದ್ರೆ. ಸೊ ವಾಲ್ಸಿನ ದಾಟ ಹೋಗೋಕೋಸ್ಕರ ನಿನ್ನ ಸಹಾಯ ನಮ್ಗೆ ಬೇಕು ಅಂತ. ಆದ್ರೆ ಆನಿ ಹೇಳ್ತಾಳೆ, ನಾನ್ ನಿಮ್ಗೆ ಅಷ್ಟೇನು ಒಳ್ಳೆ ಹುಡುಗಿ ತರ ಕಾಣಿಸ್ತೀನ, ನಾನು ಇದೆಲ್ಲ ಮಾಡೋಕ್ ಆಗಲ್ಲ ಅಂತ. ಆರ್ಮಿನ್ ಹೇಳ್ತಾನೆ, ನೋ ಹಾಗೇನು ಇಲ್ಲ, ನೀನು ಒಳ್ಳೆವಳು ಅಂತ ಅಲ್ಲ. ಇದೊಂದ್ ಬಾರಿ ಒಂದ್ ವೇಳೆ ನೀವು ಸಹಾಯ ಮಾಡಿದ್ರೆ ತುಂಬಾನೇ ಬದಲಾವಣೆ ಕಂಡು ಬರುತ್ತೆ. ನನ್ಗೆ ಈ ಒಳ್ಳೆ ವ್ಯಕ್ತಿ ಶಬ್ದ ಅಂದ್ರೇನೆ ಇಷ್ಟ ಆಗಲ್ಲ. ಒಳ್ಳೆ ವ್ಯಕ್ತಿ ಅಂದ್ರೇನು, ಯಾರು ಯಾರ್ಗೆ ಸಹಾಯ ಮಾಡ್ತಾನೋ ಅವನ. ಆದ್ರೆ ನನ್ಗಂತೂ ಅನ್ಸಲ್ಲ ಒಬ್ಬ ವ್ಯಕ್ತಿ ಎಲ್ಲರಿಗೂ ಸಹಾಯ ಮಾಡೋಕಾಗತ್ತೆ ಅಂತ. ಮತ್ತೆ ಇನ್ನೊಂದೇನಂದ್ರೆ, ನೀನ್ ಒಂದ್ ವೇಳೆ ಇಲ್ಲಿ ನಮ್ಗೆ ಸಹಾಯ ಮಾಡದೇ ಇದ್ರೆ ನನ್ ಕಣ್ಣಲ್ಲಿ ನೀನು ಕೆಟ್ಟವಳೆ ಆಗ್ತೀಯಾ ಅಂತ. ಅಂಡ್ ಆನಿಗೂ ಸ್ವಲ್ಪ ಕನ್ವಿನ್ಸ್ ಆಗುತ್ತೆ. ಮತ್ತೆ ಅವಳು ಹೇಳ್ತಾಳೆ, ಸರಿ ಹಾಗಿದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಇದೊಂದ್ಸಲ. ಸೊ ಮಿಕಾಸಾ, ಆರೆನ್, ಆರ್ಮಿನ್ ಅಂಡ್ ಆನಿ ಹೋಗ್ತಾ ಇದಾರೆ. ಇದು ಇವಾಗ ವಾಲ್ಸಿನ ಆಗಿದೆ. ಮತ್ತೆ ಪೊಲೀಸ್ ಬ್ರಿಗೇಡ್ ನ ಹತ್ರ ಆರೆನ್ ನ ರೂಪದಲ್ಲಿ ಜೀನ್ ನ ಕೂಳಿಸಿಟ್ಟಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಇಟ್ಟು. ಆರೆನ್ ನ ಜೈಲ್ಗೆ ಹಾಕ್ತಾರಲ್ಲ ಅದಕ್ಕೆ. ಸೊ ಅವ್ರ 4 ಜನ ಈ ಜಾಗಕ್ಕೆ ಬರ್ತಾರೆ. ಅವರು ಈ ಮೆಟ್ಟಿಲುಗಳ ಕೆಳಗೆ ಹೋಗ್ತಾರೆ. ಇಲ್ಲಿ ಒಂದು ಬೇಸ್ ಇದೆ, ಇದನ್ನ ಎಷ್ಟೋ ವರ್ಷಗಳ ಹಿಂದೆ ಜನರು ಬಿಟ್ಬಿಟ್ಟಿದ್ರು. ಸೊ ಈ ಜಾಗ ಬೆಟರ್ ಎಸ್ಕೇಪ್ ಆಗೋಗೋಸ್ಕರ. ಆದ್ರೆ ಅವ್ರ 3 ಜನ ಹೋಗ್ತಿದ್ದಂಗೆ ಆನೆ ಅಂತೂ ಇಲ್ಲೇ ನಿಂತ್ಕೊಂಡಿದ್ದಾಳೆ. ಅವಳು ಬರ್ತಾನೆ ಇಲ್ಲ. ಆರೆನ್ ಕೇಳ್ತಾನೆ, ಏನಾಯ್ತು, ನೀನ್ ಬಾ, ನಿನ್ಗೆ ಕತ್ಲೆಯಿಂದ ಭಯ ಆಗುತ್ತಾ ಅಂತ. ಆನಿ ಹೇಳ್ತಾಳೆ, ಹೌದು ನನ್ಗೆ ಭಯ ಆಗುತ್ತೆ, ನಾನ್ ಬರಕ್ ಆಗಲ್ಲ. ಒಂದ್ ವೇಳೆ ನಿಮ್ಗೆ ಗ್ರೌಂಡ್ ಮೇಲೆ ಹೋಗೋಕ್ ಆಗಲ್ಲ ಅಂದ್ರೆ ಕೆಳಗಡೆ ಅಂತೂ ನಾನ್ ಬರಲ್ಲ, ನೀವು ಒಬ್ರೇ ಹೋಗಿ ಅಂತ. ಆದ್ರೆ ಆರೆನ್ ರೇಗಾಡ್ತಾನೆ. ಬಟ್ ಮಿಕಾಸಾ ಹೇಳ್ತಾಳೆ, ಸ್ಟಾಪ್ ಆಗು. ಆರೆನ್ ಕೇಳ್ತಾನೆ, ಪ್ರಾಬ್ಲಮ್ ಏನು ನಿನ್ಗೆ, ನೀ ನಮ್ಮನ್ನ ಇಲ್ಲ ಮಧ್ಯದಲ್ಲೇ ಬಿಡ್ತೀಯಾ ಅಂತ. ಆದ್ರೆ ಆನಿ ಹೇಳ್ತಾಳೆ, ನೋ ಮಧ್ಯದಲ್ಲಿ ಬಿಡೋದಲ್ಲ, ನನ್ಗೆ ಡೌಟ್ ಬರ್ತಾ ಇದೆ. ಈ ರೋಡ್ ಇಷ್ಟು ಖಾಲಿ ಆಗಿದೆ, ಯಾರು ಇಲ್ವೇ ಇಲ್ಲ, ನನ್ಗೇನೋ ಫೀಲ್ ಆಗ್ತಾ ಇದೆ, ಏನೋ ನಡೆಯುತ್ತೆ ಅಂತ. ಬಟ್ ಆರ್ಮಿನ್ ಕೇಳ್ತಾನೆ, ಆನಿ ನಿನ್ಗೇನಾಗ್ತಿದೆ? ಮತ್ತೆ ಇನ್ನೊಂದೇನಂದ್ರೆ, ಸತ್ಯ ಹೇಳು, ನಿನ್ನ ಹತ್ರ ಮಾರ್ಕೋನ ಓಡಿಯಂ ಗಿಯರ್ ಯಾಕಿದೆ? ಆನಿ ಹೇಳ್ತಾಳೆ, ಅದು ನನ್ಗೆ ಸಿಕ್ಕಿದ್ದು, ನಾನ್ ಯಾಕೆ ಮಾರ್ಕೋ ತಗೊಳ್ತೀನಿ ಅಂತ. ಆರ್ಮಿನ್ ಹೇಳ್ತಾನೆ, ನನ್ ಗೊತ್ತು, ಅದು ಮಾರ್ಕೋದೆ ಓಡಿಯಂ ಗಿಯರ್. ಅದಕ್ಕಾಗಿರೋ ಪ್ರತಿಯೊಂದು ಸ್ಕ್ರಾಚ್ ಮತ್ತೆ ಡೆಂಟ್ಸ್ ನನಗೆ ಗೊತ್ತಿದೆ, ಯಾಕಂದ್ರೆ ಅದನ್ನ ಮಾರ್ಕೋ ಮತ್ತೆ ನಾನು ಸೇರ್ಕೊಂಡೆ ಫಿಕ್ಸ್ ಮಾಡಿದ್ದಾಗಿತ್ತು. ಆರ್ಮಿನ್ ಕೇಳ್ತಾನೆ, ನೀನೇ ತಾನೆ ಆ 2 ಟೈಟನ್ ಗಳನ್ನ ಕೊಂದಿದ್ದು ಅಂತ. ಆನಿ ಹೇಳ್ತಾಳೆ, ಮೇ ಬಿ ನನ್ಗೇನ್ ಗೊತ್ತು, ನಿನ್ಗೆ ಒಂದ್ ವೇಳೆ ನನ್ ಮೇಲೆ ಡೌಟ್ ಇದ್ರೆ ನೀನು ಮೊದ್ಲೇನೆ ಇವೆಲ್ಲ ಸಾಲ್ವ್ ಮಾಡ್ಬೇಕಿತ್ತು, ಇವಾಗ ಯಾಕೆ ಅದೆಲ್ಲ ತರ್ತಾ ಇದೀಯಾ ಅಂತ. ಆರ್ಮಿನ್ ಹೇಳ್ತಾನೆ, ಬಹುಶಃ ನಾನ್ ತಪ್ಪಾಗಿರ್ಬಹುದು ಅಂತ ಅನ್ಕೊಂಡೆ, ಆ ಸಲ ನೀನನ್ನ ಕೊಂದಿಲ್ಲ ಅದಕ್ಕೆ. ಆರೆನ್ ರೇಗಾಡ್ತಾನೆ, ಆನಿ ಜೋಕ್ ಮಾಡ್ಬೇಡ, ಇವಾಗ ಕೆಳಗೆ ಬಂದ್ಬಿಡು, ನನಗ್ ಗೊತ್ತು ನೀನೇನೋ ಮಾಡಿಲ್ಲ ಅಂತ, ವಾಪಸ್ ಕೆಳಗೆ ಬಾ ಅಂತ. ಆರ್ಮಿನ್ ಕೂಡ ಹೇಳ್ತಾನೆ, ಆನಿ ವಾಪಸ್ ಬಂದ್ಬಿಡು, ನಾವ್ ಇದನ್ನ ಡಿಸ್ಕಸ್ ಮಾಡ್ಬೋದು ಒಳಗಡೆ ಹೋಗ್ಕೊಂಡು, ನೀನಲ್ಲೇ ಯಾಕೆ ನಿಂತಿದ್ಯಾ ಅಂತ. ಆನಿ ಹೇಳ್ತಾಳೆ, ನನ್ನ ಹತ್ರ ಆಗಲ್ಲ, ನಾನು ವಾರಿಯರ್ ಆಗೋಕೆ ಆಗಿಲ್ಲ ಅಂತ. ಮಿಕಾಸಾ ಹೇಳ್ತಾಳೆ, ಸಾಕು, ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ ಆಗಲ್ಲ ಇಲ್ಲೇ ನಿಂತ್ಕೊಂಡು, ಇವಾಗ ನಾನು ಅವಳನ್ನ ಕೊಲ್ತೀನಿ, ಫೀಮೇಲ್ ಟೈಟನ್ ನ. ವೇಟ್, ವಾಟ್? ಎಪಿಸೋಡ್ 24. 3 ದಿನಗಳ ಹಿಂದೆ ಅವರ ಮಿಷನ್ ಫೇಲ್ ಆಗಿತ್ತು. ಇದರಿಂದಾಗಿ ಆರೆನ್ ನ ಕಸ್ಟಡಿಗೆ ತಗೊಳ್ಳೋಕೆ ಟ್ರೈ ಮಾಡ್ತಾ ಇದ್ರು. ಆರೆನ್ ನ ಕಸ್ಟಡಿಗೆ ಯಾಕೆ ತಗೊಳ್ತಾರೆ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಡೌಟ್ ಇದೆ, ಹಿಂದಿನ ಬಾರಿ ಆ 2 ಟೈಟನ್ ಗಳನ್ನ ಆರೆನ್ ಕೊಂದಿದ್ದು ಅಂತ. ಬಿಕಾಸ್ ಅವನು ಕೂಡ ಒಂದು ಟೈಟನ್. ಮತ್ತೆ ಎಲ್ಲ ಜನಕ್ಕೆ ಇನ್ನು ಆರೆನ್ ನ ಮೇಲೆ ನಂಬಿಕೆ ಬರ್ಲಿಲ್ಲ ಅದಕ್ಕೆ. ಸೊ ಫೀಮೇಲ್ ಟೈಟನ್ ಯಾರು ಅನ್ನೋ ಪ್ರೂಫ್ ಬೇಕಾಗಿತ್ತು. ಹೀಗಾಗಿ ಆರ್ಮಿನ ಪ್ರಕಾರ ಆರ್ಮಿನ್ ಗೆ ಡೌಟ್ ಇದೆ, ಏನಂದ್ರೆ ಆ ಫೀಮೇಲ್ ಟೈಟನ್ ಬೇರೆ ಯಾರು ಅಲ್ಲ, ಪೊಲೀಸ್ ಬ್ರಿಗೇಡ್ ನಲ್ಲಿ ಇರೋ ಒಬ್ಳು ಅಂತ. ಮತ್ತೆ ಅರ್ವಿನ್ ಪ್ಲಾನ್ ಮಾಡ್ತಾರೆ, ಏನಂದ್ರೆ ಆ
ವ್ಯಕ್ತಿನ ನೀವು 3 ಜನ ಸೇರ್ಕೊಂಡು ಅಂಡರ್ ಗ್ರೌಂಡ್ ಗೆ ಕರ್ಕೊಂಡು ಬರ್ಬೇಕು. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿ ಒಂದ್ ವೇಳೆ ಟೈಟನ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ರೂ ಕೂಡ ಅದು ಅಂಡರ್ ಗ್ರೌಂಡ್ ಆಗಿರುತ್ತೆ, ಅಲ್ಲಿ ಮೂವ್ಮೆಂಟ್ ಮಾಡೋದು ಕಷ್ಟ ಆಗಿರುತ್ತೆ. ಸೊ ನಾವು ಆ ವ್ಯಕ್ತಿನ ಈಸಿಯಾಗಿ ಹಿಡಿಬಹುದು ಅಂತ. ಮತ್ತೆ ಅರಿನ್ ಕೇಳ್ತಾನೆ ಆರ್ಮಿನ್ ಗೆ ಯಾರ ಮೇಲೆ ಡೌಟ್ ಇದೆ ಮತ್ತೆ ಆ ವ್ಯಕ್ತಿ ಯಾರು ಅಂತ. ಆ 2 ಟೈಟನ್ ಗಳನ್ನ ಕೊಂದಿದ್ದು ಮತ್ತೆ ಫೀಮೇಲ್ ಟೈಟನ್ ಆಪರೇಟ್ ಮಾಡೋ ವ್ಯಕ್ತಿ ಒಂದೇ. ಅವರು ಕೂಡ ನಿಮ್ ತರನೇ ಟ್ರೈನಿಂಗ್ ಕಾರ್ಪ್ಸ್ ನಲ್ಲಿ ಇದ್ದಾರೆ. ಅಂದ್ರೆ ಅದು ಬೇರೆ ಯಾರು ಅಲ್ಲ, ಅದು ಆನಿ ಲಿಯೋನ್ ಹಾರ್ಟ್. ಅಂದ್ರೆ ಆನಿನ ಫಿಮೇಲ್ ಟೈಟನ್ ಆಗಿದ್ಲು ಇಷ್ಟು ಹೊತ್ತು. ಆನಿ ಕೈನ ಕಚ್ಚೋಕ್ ಹೋಗ್ತಾಳೆ, ಆದ್ರೆ ಆರ್ಮಿನ್ ಫೈರ್ ಮಾಡ್ತಾನೆ ಮತ್ತೆ ಅಲ್ಲಿ ಅಡ್ಕೊಂಡಿರೋ ಮೆಂಬರ್ಸ್ ಎಲ್ಲ ಬಂದು ಆನಿನ ಹಿಡಿತಾಳೆ ಮತ್ತೆ ಅವಳ ಬಾಯಿನ ಕಟ್ತಾರೆ. ಆದ್ರೆ ಸ್ವಲ್ಪ ರಿಮೈಂಡ್ ಮಾಡ್ಕೊಳ್ಳಿ, ಆನಿಯ ಕೈಯಲ್ಲಿ ರಿಂಗ್ ಇದೆ. ಮಿಕಾಸ ಆರ್ಮಿನ್ ಮತ್ತೆ ಆರನ್ ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಈ ರಿಂಗ್ ಇಂದ ಒಂದು ಶಾರ್ಪ್ ಬ್ಲೇಡ್ ಹೊರಗ್ ಬರುತ್ತೆ ಅಂಡ್ ಆನಿ ಈ ರಿಂಗ್ ಇಂದ ತನ್ನ ಬೆರಳನ್ನ ಕೈಕೊಳ್ತಾಳೆ ಅಂಡ್ ಅವಳು ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತಾಳೆ. ಎಂತ ಟ್ವಿಸ್ಟ್ ಗುರು. ಸೊ ಅರ್ಮಿನ್, ಮಿಕಾಸ ಅಂಡ್ ಆರನ್ ಓಡ್ತಾರೆ ಅಂಡರ್ ಗ್ರೌಂಡ್ ನ ಒಳಗಡೆ. ಇಲ್ಲಿ ಮೆಂಬರ್ಸ್ ಕೂಡ ಇದ್ರು, ಆದ್ರೆ ಆನಿ ಅವರನ್ನ ಮೆಟ್ಟಿ ತುಳಿದು ಸಾಯಿಸೇ ಬಿಡ್ತಾಳೆ. ಅವಳು ಆರನ್ ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಅವಳು ಆರನ್ ನ ಹೆದರ್ಸ್ತಾ ಇದ್ದಾಳೆ ಅಷ್ಟೇ, ಅವರು ಹೊರಗ್ ಬರ್ಲಿ ಅಂತ. ಅವಳು ಆರನ್ ನ ಹಿಡಿಬೇಕಾಗಿರೋದು, ಕೊಲ್ಬೇಕಾಗಿರೋದಲ್ಲ ಅದಕ್ಕೆ. ಸೊ ಅವರು ಬೇರೆ ಕಡೆ ಓಡ್ತಾರೆ ಮತ್ತೆ ಒಂದ್ ಕಡೆ ಬಂದು ನಿಂತ್ಕೊಳ್ತಾರೆ. ಅರ್ಮಿನ್ ಹೇಳ್ತಾನೆ ಇಲ್ಲಿ ಇರೋದು ಸೇಫ್ ಆಗಿಲ್ಲ, ಆನಿ ಯಾವಾಗಾದ್ರೂ ನಮ್ಮನ್ನ ತುಳಿದ್ ಬಿಡ್ಬಹುದು ಅದಕ್ಕೆ. ಸೊ ಆರನ್ ಹೇಳ್ತಾನೆ ನಾನು ಹಿಂದೊಂದ್ಸಲ ಟ್ರಾನ್ಸ್ಫಾರ್ಮ್ ಆದಂಗೆ ಈ ಸಲನು ಕೈನ ಕಚ್ಕೊಂಡು ಟ್ರಾನ್ಸ್ಫಾರ್ಮ್ ಆಗ್ಬಿಡ್ತೀನಿ ಅಂತ. ಮತ್ತೆ ಅವನು ಟ್ರೈ ಮಾಡ್ತಾನೆ, ಆದ್ರೆ ಆಗ್ತಾನೆ ಇಲ್ಲ. ಅವ್ನ್ ಎಷ್ಟ್ ಕಚ್ಚಿದ್ರು ಕೂಡ ಆಗ್ತಾನೆ ಇಲ್ಲ. ಹಾಂಜೆ ಹೇಳ್ದಂಗೆ ಟ್ರಾನ್ಸ್ಫಾರ್ಮ್ ಆಗೋಕೋಸ್ಕರ ಒಂದು ಕ್ಲಿಯರ್ ಆಬ್ಜೆಕ್ಟಿವ್ ಇರ್ಬೇಕು. ಅರ್ಮಿನ್ ಹೇಳ್ತಾನೆ ಏನಾದ್ರೂ ಟ್ರೈ ಮಾಡು, ವಿಜುವಲೈಸ್ ಮಾಡ್ಕೋ, ಅದ್ರಿಂದ ನೀನು ಟ್ರಾನ್ಸ್ಫಾರ್ಮ್ ಆಗ್ಬಹುದು ಅನ್ಸುತ್ತೆ. ಆದ್ರೆ ಆರನ್ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಮಿಕಾಸ ಹೇಳ್ತಾಳೆ ಆರನ್ ನನ್ಗನ್ಸುತ್ತೆ ನೀನ್ ಇನ್ನು ಕೂಡ ಅನ್ಕೊಳ್ತಾ ಇದೀಯಾ ಆನಿ ಫೀಮೇಲ್ ಟೈಟನ್ ಅಲ್ಲ ಅಂತ. ಆದ್ರೆ ನೀನು ನಿನ್ನ ಕಣ್ಣಾರೆ ನೋಡಿದೀಯಾ, ಆ ಹುಡ್ಗಿನೇ ತುಂಬಾ ಕಾಮ್ರೇಡ್ ಗಳನ್ನ ಕೊಂದ್ಬಿಟ್ಟಿದ್ಲು ಮತ್ತೆ ಅವಳೇ ಇವಾಗ ಟ್ರಾನ್ಸ್ಫಾರ್ಮ್ ಆಗಿರೋದು. ನೀನ್ ಇವಾಗ ನಂಬಲೇಬೇಕು ಆನಿನೇ ಫೀಮೇಲ್ ಟೈಟನ್. ಯಾಕಂದ್ರೆ ಗಾಯ್ಸ್ ನಿಮ್ಗೆ ಗೊತ್ತು ಆರನ್ ತುಂಬಾ ಒಳ್ಳೆಯವನು ಮತ್ತೆ ಅವನ್ಗೆ ನಂಬಿಕೆನೆ ಬರ್ತಾ ಇಲ್ಲ ಅವನ ಫ್ರೆಂಡ್ ಆನಿ ಈ ರೀತಿ ಮಾಡಿರೋದು ಅಂತ. ಅವನು ತನ್ನ ಕಾಮ್ರೇಡ್ಸ್ ನ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದ. ಆದ್ರೆ ಅವನ್ಗೆ ನೆನಪಾಗುತ್ತೆ ಹೇಗೆ ಆ ಫೀಮೇಲ್ ಟೈಟನ್ ಅವನ ಜೊತೆ ಫೈಟ್ ಮಾಡ್ತಿರುವಾಗ ಆನಿದೇ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ಲು, ಮೀನ್ಸ್ ಆನಿನೇ ಆ ಫೀಮೇಲ್ ಟೈಟನ್ ಅಂತ. ಸೊ ಅರ್ಮಿನ್ ಹೇಳ್ತಾನೆ ಸರಿ ಹಾಗಿದ್ರೆ ಆರನ್ಗೆ ಟ್ರಾನ್ಸ್ಫಾರ್ಮ್ ಆಗೋಕೆ ಆಗ್ತಾ ಇಲ್ಲ, ನಾವ್ ಒಂದ್ ಕೆಲಸ ಮಾಡೋಣ, ಈ ಟನಲ್ ನಲ್ಲಿ ಆಗಿರೋ ಹೋಲ್ ನಿಂದ ಹೊರಗಡೆ ಹೋಗೋಣ ಮತ್ತೆ ಆನಿನ ಡಿಸ್ಟ್ರಾಕ್ಟ್ ಮಾಡೋಣ. ಆರನ್ ಕೇಳ್ತಾನೆ ನೀವಿಬ್ರು ಹೋಗ್ಲೇಬೇಕಾ, ಇದರಿಂದಾಗಿ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಸತ್ತೇ ಸಾಯ್ತಾರೆ ಅಂತ. ಬಟ್ ಮಿಕಾಸ ಹೇಳ್ತಾಳೆ ನಮ್ಮ ಹತ್ರ ಬೇರೆ ಚಾಯ್ಸ್ ಇಲ್ಲ, ಈ ಜಗತ್ತು ಅಷ್ಟು ಕ್ರೂರ ಇದೆ, ಏನ್ ಮಾಡೋಕ್ ಬರುತ್ತೆ. ಅಂಡ್ ಅವರಿಬ್ರು ಹೋಗ್ತಾರೆ ಮತ್ತೆ ಅದೇ ಟೈಮ್ ನಲ್ಲಿ ಮೇಲಿನ ಗೋಡೆ ಒಡೆದು ಬೀಳುತ್ತೆ ಆರನ್ ನ ಮೇಲೆ. ಇಲ್ಲಿ ಹೊರಗಡೆ ಮಿಕಾಸ ಆನಿಯ ಜೊತೆ 1v1 ಮಾಡ್ತಾ ಇದ್ದಾಳೆ, ಅಂದ್ರೆ ಫೈಟ್ ಮಾಡ್ತಾ ಇದ್ದಾಳೆ. ಮತ್ತೆ ಅರ್ಮಿನ್ ಆರನ್ ಹತ್ರ ಬರ್ತಾನೆ ಅವನ್ನ ಏಳ್ಸೋಕೆ. ಅವನ ಮೇಲೊಂದು ಕಲ್ಲುಗಳು ಬಿದ್ಕೊಂಡಿವೆ, ಅವನು ಪ್ರಜ್ಞೆ ತಪ್ಪೋಗಿದ್ದಾನೆ. ಅಂಡ್ ಇಲ್ಲೇ ಸ್ವಲ್ಪ ದೂರದಲ್ಲಿ ಅರ್ವಿನ್ ಕಮಾಂಡ್ ಮಾಡ್ತಾನೆ ಎಲ್ಲಾ ಮೆಂಬರ್ಸ್ಗೂ, ಅಂದ್ರೆ ಈ ಜಾಗದಲ್ಲಿ ಸೇರಿರೋ ಎಲ್ಲಾ ಸರ್ವೆ ಕಾಪ್ಸ್ ನ ಮೆಂಬರ್ಸ್ಗೂ ಹೊರಗೆ ಬರೋಕೆ ಮತ್ತೆ ಅಲ್ಲಿ ಹೋಗಿ ಹೋರಾಡೋಕೆ. ಮತ್ತೆ ಅಲ್ಲಿಗೆ ಜೀನ್ ಕೂಡ ಹೊರಗೆ ಬರ್ತಾನೆ ಅಂಡ್ ತನ್ನ ಯೂನಿಫಾರ್ಮ್ ನ ಹಾಕೊಂಡು ಹೋಗ್ತಾನೆ ಫೈಟ್ ಮಾಡೋಗೋಸ್ಕರ. ಆದ್ರೆ ಇಲ್ಲಿ ಪೊಲೀಸ್ ಬ್ರಿಗೇಡ್ ನವರು ಗನ್ ಇಟ್ಬಿಡ್ತಾರೆ ಅರ್ವಿನ್ ಗೆ. ಇವನ್ ಹೆಸರು ನೈಲ್ ಅಂತ, ಪೊಲೀಸ್ ಬ್ರಿಗೇಡ್ ನ ಲೀಡರ್ ಅಂತಾನೆ ಅನ್ಕೊಳ್ಬಹುದು. ಇನ್ ಹೇಳ್ತಾನೆ ಅರ್ವಿನ್ ನೀನು ತಪ್ಪಾಗಿ ಮಾಡ್ತಾ ಇದೀಯಾ, ನೀನು ಗವರ್ಮೆಂಟ್ ನ ವಿರುದ್ಧ ಹೋಗ್ತಾ ಇದೀಯಾ, ಇದು ವಾಲ್ಸಿನಾ, ಇದ್ರ ಒಳಗಡೆ ಟೈಟನ್ ಬರೋದಂದ್ರೆ ಏನು, ಇದು ಇಂಪಾಸಿಬಲ್ ಅಂತ. ಮತ್ತೆ ಇನ್ನೊಂದೇನಂದ್ರೆ ಪರ್ಮಿಷನ್ ಇಲ್ಲದೆ ನೀವು ಇಲ್ಲಿಗೆ ಬಂದಿದ್ದೀರಾ ಓಡಿಯಂ ಗಿಯರ್ ನ ಬಳಸೋಕೆ. ಆದ್ರೆ ಲೆವಾಯಕರ್ ಮ್ಯಾನ್ ಹೇಳ್ತಾನೆ ನೈಲ್ ನನ್ಗನ್ಸುತ್ತೆ ನಿನ್ನ ಬ್ರೈನ್ ಕೂಡ ತುಂಬಾನೇ ಚಿಕ್ಕದು, ನಿನ್ನ ಮೀಸೆ ತರ. ಮತ್ತೆ ಸೀನ್ ಕಟ್ ಆಗತ್ತೆ. ಇಲ್ಲಿ ಬಾಕಿ ಮೆಂಬರ್ಸ್ ಅಂಡ್ ಮಿಕಾಸ ಫೀಮೇಲ್ ಟೈಟನ್ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ. ಅಂಡ್ ಅಲ್ಲಿಗೆ ಜೀನ್ ಆರ್ಮಿನ ಹತ್ರ ಬರ್ತಾನೆ. ಜೀನ್ ಕೂಡ ನೋಡ್ತಾನೆ ಅರೆನ್ ಪ್ರಜ್ಞೆ ತಪ್ಪೋಗಿದ್ದಾನೆ ಅಂತ, ಮತ್ತೆ ಅವನು ಕೂಡ ಏಳ್ಸೋಕೆ ಬರ್ತಾನೆ. ಜೀನ್ ಹೇಳ್ತಾನೆ ಅರೆನ್ ನೀನ್ ಎದ್ದೇಳಲೇಬೇಕು, ನಾವೆಲ್ಲ ನಿಮ್ನನ್ನ ನಂಬಿದೀವಿ, ಆ ಜನರ ಜೀವ ಮತ್ತೆ ಮನುಕುಲತೆ ನಿನ್ನ ಮೇಲೆನೆ ಇರೋದು, ಯಾರು ಕೂಡ ಮಾರ್ಕೋನ ರೀತಿ ಸಾಯ್ಬಾರ್ದು. ಅಂಡ್ ಅರೆನ್ ಕಣ್ ತರಿತಾನೆ. ಅರೆನ್ ಇನ್ನು ಅರ್ಧ ಪ್ರಜ್ಞೆಯಲ್ಲಿದ್ದಾನೆ, ಅಂದ್ರೆ ಅವನ್ಗೆ ಸರಿಯಾಗಿ ಕೇಳ್ತಾ ಇದೆ ಆದ್ರೆ ರಿಯಾಕ್ಟ್ ಮಾಡೋಕ್ ಆಗ್ತಿಲ್ಲ. ಮತ್ತೆ ಅವರಿದ್ದಲ್ಲಿ ಒಂದು ಕಲ್ಲು ಬಂದು ಬೀಳುತ್ತೆ. ಸೊ ಜೀನ್ ಹೋಗ್ತಾನೆ ಫೀಮೇಲ್ ಟೈಟನ್ ಫೈಟ್ ಮಾಡೋಕೆ. ಆರ್ಮಿನ್ ಅರೆನ್ಗೆ ಕೊನೆದಾಗಿ ಹೇಳ್ತಾನೆ ಅರೆನ್ ನನ್ಗೆ ಗೊತ್ತಿಲ್ಲ ಆನಿ ಯಾಕೆ ಇವೆಲ್ಲ ಮಾಡ್ತಾ ಇದ್ದಾಳೆ ಅಂತ, ಆದ್ರೆ ನೆನ್ಪಿಟ್ಕೋ ಒಂದ್ ವೇಳೆ ನಾವು ರಾಕ್ಷಸರನ್ನ ಸೋಲ್ಸ್ಬೇಕಂತ ಇದ್ರೆ ಮನುಷ್ಯತ್ವವನ್ನ ಬದಿಗಿಡ್ಬೇಕಾಗುತ್ತೆ. ಮತ್ತೆ ಅರ್ಮಿನ್ ಅಲ್ಲಿಂದ ಹೋಗ್ತಾನೆ. ಮತ್ತೆ ಅರ್ಮಿನ್ ಇಲ್ಲಿಗೆ ಬಂದು ಆನಿನ ಡಿಸ್ಟ್ರಾಕ್ಟ್ ಮಾಡ್ತಾನೆ. ಮತ್ತೆ ಜೀನ್ ಅಂಡ್ ಅರ್ಮಿನ್ ಆನಿನ ದೂರಕ್ಕೆ ಕರ್ಕೊಂಡ್ ಬರ್ತಾರೆ. ಅಂಡ್ ಅದೇ ಟೈಮ್ ನಲ್ಲಿ ಇಲ್ಲಿ ಹಾಂಜೆ ಅಂಡ್ ಬೇರೆ ಮೆಂಬರ್ಸ್ ಕಾಯ್ತಾ ಇದ್ರು ಫೀಮೇಲ್ ಟೈಟನ್ ಇಲ್ಲಿವರೆಗೂ ಬರೋಗೋಸ್ಕರ. ಮತ್ತೆ ಅವರು ಫೈರ್ ಮಾಡ್ಬಿಡ್ತಾರೆ ಅಂಡ್ ಫೀಮೇಲ್ ಟೈಟನ್ ನ ಹಿಡಿದು ಬಿಡ್ತಾರೆ, ಅಂದ್ರೆ ಆನಿನ. ಮತ್ತೆ ಅವಳು ಇನ್ನು ಜೀವಂತವಾಗಿ ಇದ್ದಾಳೆ. ಇದಾಗಿತ್ತು ಅರ್ವಿನ್ ನ ಪ್ಲಾನ್. ಅರ್ವಿನ್ ಅಂತೂ 2 ಸ್ಟೆಪ್ ಮುಂದಿದ್ದಾರೆ ಗುರು. ಅಂಡ್ ಹಾಂಜೆ ಕೆಳಗ್ ಬರ್ತಾರೆ. ಮತ್ತೆ ಫೀಮೇಲ್ ಟೈಟನ್ ಹತ್ರ ಕೇಳ್ತಾರೆ ನೀನು ಒಂದು ಒಳ್ಳೆ ಹುಡುಗಿ, ಇವಾಗ ನೀನಗೆ ಎಲ್ಲ ಇನ್ಫಾರ್ಮೇಶನ್ ಹೇಳ್ತೀಯ, ಹಿಂದೊಂದ್ಸಲ ನೀನು ಕೂಗಿ ಎಲ್ಲ ಟೈಟನ್ಸ್ ನ ಹತ್ರ ಕರ್ಸ್ಕೊಂಡಂಗೆ ಈ ಸಲ ಮಾಡೋಕ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಯಾವ್ದು ಟೈಟನ್ ಇಲ್ಲ ಬರೋಕೆ. ಇವಾಗ ನೀನ್ ಏನ್ ಮಾಡ್ತೀಯ? ಏನಿಲ್ಲ, ನಾನು ಇವಾಗ ನಿನ್ನ ಹತ್ರ ಎಲ್ಲ ಇನ್ಫಾರ್ಮೇಶನ್ ನ ತಗೊಳ್ತೀನಿ, ಒಂದ್ ವೇಳೆ ನೀನ್ ಹೇಳ್ದೆ ಇದ್ರೆ ನಾ ಕೊಂದ್ಬಿಡ್ತೀನಿ ಅಂತ. ಆದ್ರೆ ಆನಿ ಅಂತೂ ಎಲ್ಲ ಕಡೆಯಿಂದ ಟ್ರಾಪ್ಸ್ ನ ಹೊಡೆದ್ ಬಿಡ್ತಾಳೆ ಮತ್ತೆ ಅಲ್ಲಿಂದ ಓಡ್ತಾಳೆ. ಶಿಟ್. ಅಂಡ್ ಎಲ್ಲ ಮೆಂಬರ್ಸ್ ಅವಳ ಹಿಂದೆ ಹೋಗ್ತಾರೆ. ಇಲ್ಲಿ ಅರೆನ್ಗೆ ಅರ್ಮಿನ ಮಾತು ನೆನಪಾಗುತ್ತೆ, ರಾಕ್ಷಸರ
ರಾಕ್ಷಸರನ್ನ ಕೊಲ್ಬೇಕಂದ್ರೆ ನಾವು ನಮ್ಮ ಮನುಷ್ಯತ್ವವನ್ನ ಬದಿಗಿಡ್ಬೇಕಾಗುತ್ತೆ. ಇಲ್ಲಿ ಸೀನ್ ಕಟ್ ಆಗುತ್ತೆ. ಮತ್ತೆ ಮಿಕಾಸನ ಆನಿ ಗ್ರೌಂಡ್ ಗೆ ಎಸಿತಾಳೆ. ಮತ್ತೆ ಅವಳು ಪ್ರಜ್ಞೆ ತಪ್ಪ ಹೋಗ್ತಾಳೆ. ಮತ್ತೆ ಇಲ್ಲಿ ಫೈನಲಿ ಅರೆನ್ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಟೈಟನ್ ಆಗಿ. ಅಂಡ್ ಇದನ್ನ ಎಲ್ಲಾ ನೋಡ್ತಾರೆ. ಅರ್ವಿನ್ ಗೆ ಗೊತ್ತಾಗುತ್ತೆ ಅರೆನ್ ಟ್ರಾನ್ಸ್ಫಾರ್ಮ್ ಆದ ಅಂತ. ಮತ್ತೆ ಅರೆನ್ ಸೀದಾ ಬಂದು ಆನಿಗೆ ಪಂಚ್ ಮಾಡ್ತಾನೆ. ಅಂಡ್ ಇದು ಎಪಿಸೋಡ್ 25. ಅರೆನ್ ಅಂತೂ ಆನಿನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಅವರು ಪೂರ್ತಿ ಟೌನ್ ನಲ್ಲಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ. ಕಾಲಡಿಗೆ ಸಿಕ್ಕಿ ತುಂಬಾ ಜನ ಸಾಯ್ತಾ ಇದ್ದಾರೆ. ಇರೋ ಬರೋ ಬಿಲ್ಡಿಂಗ್ಸ್ ಎಲ್ಲ ಒಡೆದೋಗ್ತಾ ಇದೆ. ಆನಿ, ನನಗ್ ಗೊತ್ತಿಲ್ಲ ನೀನ್ ಯಾಕೆ ಇವೆಲ್ಲ ಮಾಡ್ತಾ ಇದೀಯಾ, ಆದ್ರೆ ಮನುಷ್ಯರನ್ನ ಕೊಲ್ಲೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು ತಪ್ಪು. ಅಂಡ್ ನಾನಿನ್ನ ತಡಿತೀನಿ. ಮತ್ತೆ ಸೀನ್ ಕಟ್ ಆಗುತ್ತೆ. ಇಲ್ಲಿ ಮಿಲಿಟರಿ ಪೊಲೀಸ್ ಬ್ರಿಗೇಡ್ ಇನ್ನು ಅರ್ವಿನ್ ಮೇಲೆ ಗನ್ನ ಇಟ್ಕೊಂಡೇ ಇದ್ದಾರೆ. ಇವ್ರು ಕೇಳ್ತಾರೆ, ನೀನೇ ಇದೆಲ್ಲ ಮಾಡಿದ್ದಲ್ವಾ, ನೀನು ಇಂತ ಪ್ಲಾನ್ ನ ಯಾಕೆ ಪರ್ಮಿಷನ್ ಇಲ್ದೆ ಮಾಡ್ತಾ ಇದೀಯಾ, ಎಷ್ಟೋ ಜನ ಇದರಿಂದ ಸಾಯ್ತಾರೆ ಅಂತ. ಆದ್ರೆ ಅರ್ವಿನ್ ಹೇಳ್ತಾರೆ, ಹೌದು ಇದೆಲ್ಲ ನಾನೇ ಮಾಡಿದ್ದು, ನಾನೇನು ನೆಪ ಹೇಳಲ್ಲ, ಇದೆಲ್ಲ ನಂದೇ ಪ್ಲಾನ್, ನಂದೇ ಕಮಾಂಡ್ ಇಂದ ಇದೆಲ್ಲ ನಡೀತಾ ಇರೋದು. ಮತ್ತೆ ನನ್ಗೆ ಗೊತ್ತು ಇದರಿಂದ ಮನುಕುಲತೆ ಗೆದ್ದೆ ಗೆಲ್ಲುತ್ತೆ. ನಾಯಿಲ್ ಹೇಳ್ತಾನೆ, ಮನುಕುಲತೆ ಏನ್ ಮನುಕುಲತೆ, ಇವರೆಲ್ಲ ಸಾಯ್ತಾ ಇದ್ದಾರೆ, ಹೀಗ್ ಉಳಿದ್ರೆ ಗೆಲ್ಲೋ ಸಮಯದಲ್ಲಿ ಯಾರು ಉಳ್ಕೊಳ್ಳೋದೇ ಇಲ್ಲ, ಆಗ ಏನ್ ಮಾಡ್ತೀಯ ಅಂತ. ಆದ್ರೆ ಅರ್ವಿನ್ ಹೇಳ್ತಾರೆ, ನಿನ್ನಿಷ್ಟ, ನೀನ್ ಏನ್ ಬೇಕಾದ್ರೂ ಮಾಡ್ಬಹುದು. ಇವಾಗ ನೀನನ್ನ ಶೂಟ್ ಮಾಡಿದ್ರು ಕೂಡ ಯಾವ್ದು ಬದಲಾಗಲ್ಲ. ಒಟ್ನಲ್ಲಿ ನೀನು ಆ ಫೀಮೇಲ್ ಟೈಟನ್ ನ ಎಲ್ಲೂ ಹೋಗೋಕ್ ಬಿಡ್ಬೇಡ, ಅದನ್ನ ಕ್ಯಾಪ್ಚರ್ ಮಾಡ್ಲೇಬೇಕು. ಅಂದ್ರೆ ಅರ್ವಿನ್ ನಿಜವಾಗ್ಲೂ ಸಾಯೋಕೆ ತಯಾರಿದ್ದಾರೆ. ನಾಯಿಲ್ ಹೇಳ್ತಾನೆ, ಎಲ್ಲರಿಗೂ ಗನ್ನ ಡ್ರಾಪ್ ಮಾಡೋಕೆ. ಮತ್ತೆ ಅವರೆಲ್ಲರೂ ಗನ್ನ ಕೆಳಗೆ ತರ್ತಾರೆ. ಅಂಡ್ ಅರ್ವಿನ್ ಕೈಗೆ ಹ್ಯಾಂಡ್ ಕಫ್ಸ್ ಹಾಕ್ತಾರೆ, ಅಂದ್ರೆ ಬೇಡಿಗಳನ್ನ ಹಾಕ್ತಾರೆ. ನಾಯಿಲ್ ಹೇಳ್ತಾನೆ, ನಾನಂತೂ ಏನು ಡಿಸಿಷನ್ ನ ತಗೊಳ್ಳಲ್ಲ, ಇನ್ನು ನೀನ್ ಮಾಡಿರೋ ಕೆಲ್ಸಕ್ಕೆ ಮೇಲಿನ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಅರ್ಮಿನ್ ಹೇಳ್ದಂಗೆ ರಾಕ್ಷಸರನ್ನ ಸೋಲ್ಸೋಕೆ ನಾವು ನಮ್ಮ ಮನುಷ್ಯತ್ವವನ್ನ ಬದಿಗಿಡ್ಬೇಕಾಗತ್ತೆ. ಮತ್ತೆ ಆನಿ ಅದನ್ನೇ ಮಾಡಿರೋದು. ಇಲ್ಲಿ ಆನಿ ಸರಿಯಾಗಿ ಫೈಟ್ ಮಾಡ್ತಾ ಇದ್ದಾಳೆ. ಅವಳು ತನ್ನ ಶೀಲ್ಡ್ ಅಬಿಲಿಟಿನ ಯೂಸ್ ಮಾಡ್ಕೊಂಡು ಅರೆನ್ನ ಪುಡಿ ಪುಡಿ ಮಾಡ್ಬಿಡ್ತಾಳೆ. ಗುರು ಅವಳಿಗೆ ನೆನ್ಪಾಗುತ್ತೆ, ಅವಳಪ್ಪ ಹೇಳಿದ್ರು ನಾನ್ ಯಾವತ್ತು ನಿನ್ನ ಜೊತೆಗೆ ಇರ್ತೀನಿ ಅಂತ. ಮತ್ತೆ ಅರೆನ್ ಸೋತೋದ್ನ ಆನಿ ಗೋಡೆಯ ಕಡೆಗೆ ಓಡ್ತಾ ಇದ್ದಾಳೆ, ಗೋಡೆಯನ್ನ ಹೊಡೆದಾಕೋಕೆ. ಆದ್ರೆ ಅರೆನ್ ಮತ್ತೆ ಓಡ್ ಬಂದ ಅವನಿಗೆ ಎಚ್ಚರ ಆಗುತ್ತೆ. ಎಲ್ಲ ಟೈಟನ್ ಕೊಲ್ಲೋದು ಅವನ ಗುರಿ. ಮತ್ತೆ ಅವನು ಆನಿನ ಹಿಡಿದ್ ಬಿಡ್ತಾನೆ. ಮತ್ತೆ ಅವಳ ಮುಖನ ಹೊಡೆದ್ ಬಿಡ್ತಾನೆ. ಬಟ್ ಆನಿ ಕೂಡ ಬಿಡ್ತಾ ಇಲ್ಲ. ಅವಳು ಗೋಡೆಯನ್ನ ಹತ್ತಿ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇದ್ದಾಳೆ. ಆದ್ರೆ ಅರೆನ್ ಕೂಡ ಹಿಂದೆ ಬಂದ. ಬಟ್ ಅವನ ಹತ್ರ ತಡಿಯೋಕ್ ಆಗ್ತಾ ಇಲ್ಲ. ಬಟ್ ಅದ್ಗೆ ಮಿಕಾಸ ಬಂದು ಅವಳ ಫಿಂಗರ್ಸ್ ನ ಕಟ್ ಮಾಡ್ಬಿಡ್ತಾಳೆ. ಅಂಡ್ ಆನಿನ ಕೆಳಗ್ ಬೀಳಿಸ್ತಾಳೆ. ಮತ್ತೆ ಅರೆನ್ ಹೇಳ್ತಾನೆ, ನಾನೀ ಪೂರ್ತಿ ಜಗತ್ತನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತೀನಿ. ಮತ್ತೆ ಆನಿಗೆ ನೆನ್ಪಾಗುತ್ತೆ, ಆನಿ ಅಪ್ಪ ಹೇಳಿದ್ರು ಒಂದ್ ವೇಳೆ ಪೂರ್ತಿ ಜಗತ್ತು ಕೂಡ ನಿನ್ನ ವಿರುದ್ಧ ಇದ್ರೆ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ಅಂಡ್ ಅರೆನ್ ಅಂತೂ ಆನಿನ ತೆಗೆದು ತಿನ್ನೋದ್ರಲ್ಲಿದ್ದಾನೆ. ಒಂದ್ ವೇಳೆ ತಿನ್ಬಿಟ್ರೆ, ಅವಳು ಹೋಗ್ಬಿಟ್ರೆ ಇನ್ಫಾರ್ಮೇಶನ್ ಸಿಗೋದೇ ಇಲ್ಲ. ಅರೆನ್ ನೋಡ್ತಾನೆ, ಆನಿಯ ಕಣ್ಣಿನ ನೀರು ಬರ್ತಾ ಇದೆ. ಅಂಡ್ ಅಲ್ಲಿಗೆ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗುತ್ತೆ. ಏನ್ ನಡೀತಾ ಇದೆ ಇಲ್ಲಿ? ಅಂಡ್ ಅಲ್ಲಿಗೆ ಲೇವಾಯ್ ಬಂದು ಅರೆನ್ ಆಚೆ ತೆಗಿತಾನೆ. ಸೊ ಫೈನಲಿ ಆನಿ ಸಿಕ್ಬಿದ್ಲಾ. ಬಟ್ ಇದೇನಿದು? ಅರೆನ್ ಕೂಡ ಎಚ್ಚರ ಆಗ್ತಾನೆ. ಅಂಡ್ ಎಲ್ಲ ನೋಡ್ತಾರೆ, ಇದಂತೂ ಒಂದು ಕಲ್ಲು ಐಸ್ ಗ್ಲಾಸ್ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಇದನ್ನ ಒಡೆಯೋಕ್ ಆಗ್ತಾ ಇಲ್ಲ. ಮತ್ತೆ ಇದ್ರ ಒಳಗಡೆ ಆನಿ ಸುರಕ್ಷಿತವಾಗಿದ್ದಾಳೆ. ಅಂದ್ರೆ ಆನಿನ ಇದನ್ನ ರೆಡಿ ಮಾಡ್ಕೊಂಡಿದ್ದು, ಆನಿನ ಇದನ್ನ ಜನರೇಟ್ ಮಾಡ್ಕೊಂಡಿರೋದು. ಆನಿ ಕೂಡ ಪ್ರಜ್ಞೆಯಲ್ಲಿಲ್ಲ. ಅಂತೂ ಅವಳು ಸಿಕ್ಬಿದ್ದು. ಆದ್ರೆ ಯಾವ ಬೆಲೆಗೆ? ಇವಾಗ ಏನಾಗುತ್ತೆ? ಒಂದ್ ವೇಳೆ ಅವ್ರ ಹತ್ರ ಪ್ರೂಫ್ ಅಥವಾ ಇನ್ಫಾರ್ಮೇಶನ್ಸ್ ಇಲ್ದೇ ಇದ್ರೆ ಸರ್ವೆ ಕಾಪ್ಸ್ ನ ಮಿಲಿಟರಿ ಪೊಲೀಸ್ ಬ್ರಿಗೇಡ್ ಇಂದ ಯಾರು ಕಾಪಾಡೋದು? ಇಷ್ಟೆಲ್ಲ ಡಿಸ್ಟ್ರಕ್ಷನ್ ನಡೆದಿದೆ ಅರ್ವಿನ್ ಪ್ಲಾನ್ ಇಂದಾಗಿ. ಸೊ ಇವಾಗ ಅರ್ವಿನ್ ಕಸ್ಟಡಿಗೆ ತಗೊಳ್ತಾರೆ. ಇಲ್ಲಿ ಅರ್ವಿನ್ ಹತ್ರ ಕೇಳ್ತಾರೆ, ಒಂದ್ ವೇಳೆ ನಿನ್ನ ಹತ್ರ ಇಂತ ಪ್ಲಾನ್ ಇತ್ತು ಅಂದ್ರೂ ಕೂಡ ಮಿಲಿಟರಿ ಪೊಲೀಸ್ ಬ್ರಿಗೇಡ್ ನ ಸಹಾಯ ಯಾಕೆ ನೀನು ತಗೊಳ್ಳಿಲ್ಲ? ಇಲ್ಲದೆ ಇದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಅರ್ವಿನ್ ಹೇಳ್ತಾರೆ, ಇಲ್ಲ, ಈ ಪ್ಲಾನ್ ನ ಯಾರ ಹತ್ರ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೋ ಅವ್ರನ್ನ ಮಾತ್ರ ನಾನು ಆರಿಸಿರೋದು. ಯಾಕಂದ್ರೆ ಫಿಮೇಲ್ ಟೈಟನ್ ನ ಜೊತೆಗೆ ಸೇರಿರೋರು ಕೂಡ ಆಗಿರಬಹುದು ತಾನೆ, ಅದಕ್ಕೆ ನಾನು ಮಿಲಿಟರಿ ಪೊಲೀಸ್ ಬ್ರಿಗೇಡ್ ಇಂದ ಯಾರನ್ನು ಆರಿಸಲಿಲ್ಲ. ಚೀಫ್ ಹೇಳ್ತಾರೆ, ಸರಿ, ಹಾಗಿದ್ರೆ ಈ ಸ್ಟೋಹೆಸ್ ಡಿಸ್ಟ್ರಿಕ್ಟ್ ಅನುಭವಿಸಿರೋ ಡ್ಯಾಮೇಜ್ ಮತ್ತೆ ಡಿಸ್ಟ್ರಕ್ಷನ್ ಗೆ, ಇಷ್ಟೆಲ್ಲ ಜನರ ಸಾವಿಗೆ ನಿನ್ನ ಅನಿಸಿಕೆ ಏನು? ನೀನ್ ಇವಾಗ ಏನ್ ಮಾಡ್ತೀಯಾ? ನಾವು ಇದಕ್ಕೆ ಕ್ಷಮೆಯನ್ನ ಕೇಳ್ತೀವಿ. ಅವ್ರು ಹೇಳ್ತಾರೆ, ನಮ್ಗೆ ಕ್ಷಮೆಗಳು ಬೇಕಾಗಿಲ್ಲ. ಅರ್ವಿನ್ ಹೇಳ್ತಾನೆ, ಹೌದು ನನ್ಗೂ ಗೊತ್ತು, ಆದ್ರೆ ಒಂದ್ ವೇಳೆ ಅವಳನ್ನ ಎಸ್ಕೇಪ್ ಆಗೋಕೆ ಬಿಟ್ಟಿದ್ರೆ ಮತ್ತೆ ಗೋಡೆಯನ್ನ ಅವಳು ಹೊಡೆದಿದ್ರೆ ಇದಕ್ಕಿಂತ ಹೆಚ್ಚು ನಷ್ಟನೇ ಆಗ್ತಾ ಇತ್ತು ಅಂತ. ಹಾಗೆ ಹೇಳ್ತೀಯಾ? ಸರಿ, ಇವಾಗ ನಿನ್ನ ಇಂತ ಪ್ಲಾನ್ಗೆ ಏನಾದ್ರೂ ನಿನ್ಗೆ ಸಿಕ್ತಾ ಅಥವಾ ಇದೆಲ್ಲ ಸುಮ್ನೆ ಏನಕ್ಕೂ ಆಗದೆ ಹೋಯ್ತಾ? ಮತ್ತೆ ಇಲ್ಲಿ ಸೀನ್ ಕಟಕತ್ತೆ. ಅಂಡ್ ಅರೆನ್ ಹೇಳ್ತಾನೆ, ಇಲ್ಲಿ ಆರ್ಮಿನ್, ಮಿಕಾಸ ಅಂಡ್ ಜೀನ್ ಕೂಡ ಅದೇ ರೂಮ್ ಅಲ್ಲಿ ಇದ್ದಾರೆ. ಅರೆನ್ ಹೇಳ್ತಾನೆ, ಕೊನೆದಾಗಿ ನಾನು ಸೋತೋಗ್ಬಿಟ್ಟೆ. ಯಾವಾಗ ನಾನು ಆನಿನ ಮುಖ ನೋಡಿದ್ನೋ ಆಗ ನನ್ಗೆ ಮೂವ್ ಆಗೋಕೆ ಆಗಿಲ್ಲ. ಮತ್ತೆ ಅಲ್ಲಿ ಪೊಲೀಸ್ ಬಂದು ಜೀನ್ ಮತ್ತೆ ಆರ್ಮಿನ ಕರೀತಾರೆ ಎನ್ಕ್ವೈರಿ ಮಾಡೋಕ್ಕೋಸ್ಕರ. ಇಲ್ಲಿ ಅರೆನ್ ಹೇಳ್ತಾನೆ, ಬಹುಶಃ ನಾನು ಈ ಸಲ ಸಾಯ್ತಿದ್ನೇನೋ. ಮಿಕಾಸ ಅರೆನ್ ಕೈ ಹಿಡಿದು ಹೇಳ್ತಾಳೆ, ನನ್ಗೆ ಖುಷಿ ಇದೆ ನೀನು ಬದುಕಿ ಬಂದೆ ಅಂತ. ಅಂಡ್ ಇಲ್ಲಿ ಅರ್ವಿನ್ ಕೊನೆದಾಗಿ ಹೇಳ್ತಾನೆ, ನನ್ಗೆ ಗೊತ್ತು, ಹಿಂದಿನ ಬಾರಿ ಅಥವಾ ವರ್ಷಗಳ ಹಿಂದೆ ನಾವು ಒಂದು ಟೈಟನ್ ಕೂಡ ಸೋಲ್ಸೋಕೆ ಆಗಿರ್ಲಿಲ್ಲ. ಮತ್ತೆ ನಾವು ಊಹೆ ಕೂಡ ಮಾಡಿರ್ಲಿಲ್ಲ
ಇರ್ಲಿಲ್ಲ ಒಬ್ಬ ಮನುಷ್ಯ ಟೈಟನ್ ಆಗ್ಬೋದು ಅಂತ. ಆದ್ರೆ ಇವಾಗ ಅಂತವರಲ್ಲೇ ಒಬ್ರನ್ನ ನಾವು ಹಿಡಿದಿದೀವಿ. ಯಾರು ಗೊತ್ತು, ನಾವು ಮುಂದೊಂದಿನ ಟೈಟನ್ ಗಳನ್ನ ಮೆಟ್ಟಿ ನಿಲ್ತೀವಿ. ಇದು ನಮ್ಮ ಸರದಿ, ನಾವು ಈ ಬಾರಿ ಗೆಲ್ತೀವಿ. ಸೊ ಹೀಗೆ ಕೊನೆಯಲ್ಲಿ ಎರೆನ್ ಈಗರ್ ಮತ್ತೆ ಸರ್ವೆ ಕಾಪ್ಸ್ ನ ಕಸ್ಟಡಿಯನ್ನ ಇನ್ನು ಹೋಲ್ಡ್ ನಲ್ಲೇ ಇಟ್ಟಿದ್ದಾರೆ. ಮತ್ತೆ ಆನಿನ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ ಒಂದು ಅಂಡರ್ ಗ್ರೌಂಡ್ ನಲ್ಲಿ. ಅವಳು ಯಾವಾಗ ಎಚ್ಚರ ಆಗ್ತಾಳೋ ಮತ್ತೆ ಅದರಿಂದ ಹೊರಗೆ ಬರ್ತಾಳೋ ಗೊತ್ತಿಲ್ಲ. ಇದು ಮೊದಲ ಗೆಲುವು ಅಥವಾ ಕೊನೆಯ ಸೋಲೋ ಗೊತ್ತಿಲ್ಲ. ಒಟ್ಟಲ್ಲಿ ಇನ್ನೂ ಬಲಿದಾನಗಳು ಮತ್ತೆ ತ್ಯಾಗಗಳು ಬೇಕಾಗಿದೆ. ಅಂಡ್ ಇಲ್ಲಿಗೆ ಅಟ್ಯಾಕ್ ಆನ್ ಟೈಟನ್ ಸೀಸನ್ 1 ಮುಗಿತು. ಸೀಸನ್ 2 ಕೂಡ ಬರುತ್ತೆ. ಇದಕ್ಕಿನ್ನು 3 ಸೀಸನ್ಸ್ ಇದೆ ಗುರು, 4 ಸೀಸನ್ಸ್ ಇದೆ. ಸೊ ಎಸ್, ಅದ್ರ ಎಕ್ಸ್ಪ್ಲನೇಷನ್ ಕೂಡ ಬರುತ್ತೆ. ಆದ್ರೆ ನೀವು ಲೈಕ್ ಮಾಡಬೇಕು, ಸಪೋರ್ಟ್ ತೋರಿಸಿದ್ರೆ ಮಾತ್ರ ನೆಕ್ಸ್ಟ್ ಸೀಸನ್ ಎಕ್ಸ್ಪ್ಲನೇಷನ್ ಬರೋದು. ಮತ್ತೆ ಈ ವಿಡಿಯೋ ಕೂಡ ಮುಗಿತು. ಅಂಡ್ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಬೇಡಿ. ಬೈ ಬೈ ಗಾಯ್ಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.